ಅದು ಪೆನ್ ಡ್ರೈವ್ ಪಡೆದಿರು ಅವು ದಾಯ ಪಂಡ ಲ್ಯಾಪ್ಟಾಪ್ ಒರಿ 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 ಕಂದು ಕೊಡ್ತಾರೆ ಈಗ ಪೆನ್ ಡ್ರೈವ್ ಪಡೆದು ಅವ್ರ ಮಾತೆಲ್ಲ ಸೇಮು ದಾದ ಗೊತ್ತುಂಡೆ ಸೇಮ್ ಅವು ಸೇಫರ್ ಸೈಡ್ ಇದು ಮಾಡ್ತೀನಿ ಒಂದೇ ಪೆನ್ ಡ್ರೈವ್ ನೀವು ಯೂಸ್ ಮಾಡ್ತಾನೆ ನೋಡಿ ಹಲೋ ಹಲೋ ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರಬೇಕಾದರೆ ದೇವರ ಸ್ತುತಿ ಮಾಡುವುದು ನಮ್ಮ ಪದ್ಧತಿ. ಇದೀಗ ಗಣೇಶ ಸ್ತುತಿಯನ್ನು ನಾಟ್ಯದ ಮುಖಾಂತರ ಪ್ರದರ್ಶಿಸಲಿದ್ದಾರೆ ನಮ್ಮ ಶಾಲಾ ಮುದ್ದು ಪುಟಾಣಿಗಳು. Hal, check, hal, 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 check, hal, hal, check, hal, 1, 2, 3, hal, hal, check, hal. ಟೀ ಕಾಫಿ ವ್ಯವಸ್ಥೆ ಮಾಡಿದ್ದಾರೆ, ನಡೀತಾ ಇದೆ. ಟೀ ಕಾಫಿ ಕುಡಿದವರು ದಯಮಾಡಿ ವೇದಿಕೆಯ ಮುಂದೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನೇನು ಶುರುವಾಗ್ತಾ ಇದೆ. ಹಲೋ 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 ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ, ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ. ಕಳ್ಳಟ್ಟ ಜೋಗಿ ಕೂಡೆ ಹೋಗಬಹುದೇ ನಾರಿ, ಕಳ್ಳಟ್ಟ ಜೋಗಿ ಕೂಡೆ ಹೋಗಬಹುದೇ, ಕಳ್ಳಾಟ ಜೋಗಿ ಕೂಡೆ ಹೋಗಬಹುದೇ, ಕಳ್ಳಾಟ ಜೋಗಿ ಕೂಡೆ ಹೋಗಬಹುದೇ. ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಬೇಕು
ಸ್ತುತಿ ಮಾಡುವುದು ನಮ್ಮ ಪದ್ಧತಿ. ಇದೀಗ ಗಣೇಶ ಸ್ತುತಿಯನ್ನು ನಾಟ್ಯದ ಮುಖಾಂತರ ಪ್ರದರ್ಶಿಸಲಿದ್ದಾರೆ ನಮ್ಮ ಶಾಲಾ ಮುದ್ದು ಪುಟಾಣಿಗಳು. श्री गणेश शरणं श्री गणेश शरणं श्री गणेश शरणं श्री गणेश शरणं गजानन श्री गणेश शरणं गजानन श्री गणेश शरणं गजानन श्री गणेश शरणं गजानन देवर मुनिवर पणियुं दयाकर 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 श्री गणेश शरणं நாகாபரணனே நான் மறை போற்றும் 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 நாமனே பிரணவ ரூபனே நாகாபரணனே நான் மறை போற்றும் நாமனே பிரணவ ரூபனே நாமனே பிரணவ ரூபனே ஜய நாமனே பிரணவ ரூபனே ஜய ஸ்ரீ கணேಶ शरणं नामने प्रणव रूपने जय श्री गणेश शरणं गजानन देवर मुनिवर पणियुं दयाकर श्री गणेश शरणं 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 पादं नम्बुं रामदास वरदने पादं नम्बुं रामदास वरदने पादं नम्बुं रामदास वरदने पादं नम्बुं रामदास वरदने मोदक प्रियने गौरी सुतने पादं नम्बुं रामदास वरदने मोदक प्रियने गौरी सुतने मोदक प्रियने गौरी सुतने आदिदेवन
ஆதிதேவர் உனதின்னருள் இல்லையே, ஆதிதேவர் உனதின்னருள் இல்லையே, ஆதிதேவர் உனதின்னருள் இல்லையே, வேதனுமாலும் செய்தொழில் உண்டோ, வேதனுமாலும் செய்தொழில் உண்டோ, ஸ்ரீ கணேಶ சரணம். ஆதிதேவர் உனதில் அருளில்லையேல், வேதனுமாலும் செய்தொழில் உண்டோ, ஸ்ரீ கணேಶ சரணம். கஜானன தேவர் முனிவர் பணியும் தயகர, ஸ்ரீ கணேಶ சரணம் சரணம் சரணம். ಧನ್ಯವಾದಗಳು. ಎಲ್ಲ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ಶಾಲಾ ವಠಾರದ ಒಳಗೆ ಯಾವುದೇ ಗಾಡಿ ನಿಲ್ಲಿಸಬೇಡಿ. ಒಳಗೆ ತಂದವರು ಆದಷ್ಟು ಬೇಗ ಅದನ್ನು ಹೊರಗೆ ಇಟ್ಕೊಂಡು ಬಿಡಿ. ಮತ್ತೆ ಒಳಗಡೆ ಅತಿಥಿಗಳ ಗಾಡಿ ಬಿಟ್ಟು ಬೇರೆ ಯಾವ ಗಾಡಿ ಬರುವಂತಿಲ್ಲ. ದಯಮಾಡಿ ಹೊರಗೆ ಇಡಿ ಗಾಡಿಯನ್ನು, ಹೊರಗೆ ಅದನ್ನು ಕಂಪೌಂಡ್ ಹೊರಗೆ ಪಾರ್ಕ್ ಮಾಡಿ. ಪ್ರಕೃತಿಯು ನಮಗೆ ಅವಶ್ಯಕ. ಪ್ರಕೃತಿಯ ಮಡಿಲಲ್ಲಿ ಹಲವಾರು ಜೀವರಾಶಿಗಳಿಗೆ ಜೀವನ. ಹಕ್ಕಿ ಚಿಲಿಪಿಲಿ, ಗಿಲಕಿ ಗಿಲಿಗಿಲಿ, ದುಡ್ಡು ಜಣ ಜಣ, ಗಂಟೆ ಢನಢನ, ಕಪ್ಪೆ ವಟವಟ. ಈ ಹಾಡಿನ ಮೂಲಕ ಬಾಲ್ಯಕ್ಕೆ ಮರಳಿ ಬನ್ನಿ ನಮ್ಮನ್ನು ಸಾರಲು ಬರುತ್ತಿದ್ದಾರೆ ನಮ್ಮ ಅಂಗನವಾಡಿ ಮುತ್ತು ಮುಖದ ಕಂದಮ್ಮಗಳು. ಹಕ್ಕಿ ಚಿಲಿಪಿಲಿ ಗಿಲಕಿ ಗಿಲಿಗಿಲಿ, ಹಕ್ಕಿ ಚಿಲಿಪಿಲಿ ಗಿಲಕಿ ಗಿಲಿಗಿಲಿ, ದೊಡ್ಡ ಜನ ಜನ ಗಂಟೆ ಡನ ಡನ, ದೊಡ್ಡ ಜನ ಜನ ಗಂಟೆ ಡನ ಡನ, ಕಪ್ಪೆ ವಟ ವಟ ಅಜ್ಜಿ ಲೊಟ ಲೊಟ, ಕಪ್ಪೆ ವಟ ವಟ ಅಜ್ಜಿ ಲೊಟ ಲೊಟ. ನಾಯಿ ಕುರು ಕುರು ಬೆಕ್ಕು ಕುರು ಕುರು, ನಾಯಿ ಕುರು ಕುರು ಬೆಕ್ಕು ಕುರು ಕುರು, ಅಪ್ಪ ದುರು ದುರು ಅಮ್ಮ ಸುರು ಗುರು, ಅಪ್ಪ ದುರು ದುರು ಅಮ್ಮ ಸುರು ಗುರು, ರೊಟ್ಟಿ ಸುಡು ಸುಡು ಹೊಟ್ಟೆ ಗುಡು ಗುಡು, ರೊಟ್ಟಿ ಸುಡು ಸುಡು ಹೊಟ್ಟೆ ಗುಡು ಗುಡು. ಬೆಂಕಿ ತಗ ತಗ ಗಾಯ ಭಗ ಭಗ, ಬೆಂಕಿ ಧಗ ಧಗ ಗಾಯ ಭಗ ಭಗ, ಮಿಂಚು ಫಳ ಫಳ ಕಂಚು ತಳ ತಳ, ಮಿಂಚು ಫಳ ಫಳ ಕಂಚು ತಳ ತಳ,
ಧನ್ಯವಾದಗಳು ಪುಟಾಣಿ ಮಕ್ಕಳೇ. ಈಗ ಶ್ರೀರಾಮನ ಬಂಟನಾದ ಹನುಮನ ಹಾಡನ್ನು ಭಕ್ತಿಪೂರ್ವಕವಾಗಿ ನರ್ತಿಸಲಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ಆತ್ಮೀಯ ಕಲಾಭಿಮಾನಿಗಳೇ, ಈಗ ರಂಗಕ್ಕೆ ರಂಗು ತುಂಬುತ್ತಾ ಇದ್ದಾರೆ ಮಕ್ಕಳು, ಪುಟ್ಟ ಪುಟಾಣಿಗಳು. ನಿಮ್ಮ ಜೋರಾದ ಕರತಾಡನ ಇಲ್ಲದಿದ್ದರೆ ಆ ಮಕ್ಕಳಿಗೆ ಉತ್ಸಾಹ ಬರುವುದಿಲ್ಲ. ಪ್ರೋತ್ಸಾಹ ಕೊಡಬೇಕಂತ ಹೇಳಿದರೆ ನಾನು ಹೇಳಿದಾಗ ಮಾತ್ರ ಅಲ್ಲ, ಅವರು ಕಾರ್ಯಕ್ರಮ ಮುಗಿಸಿ ಒಳಗೆ ಹೋಗುವ ಹೊತ್ತಿಗೆ ನಿಮ್ಮ ಜೋರಾದ ಕರತಾಡನ. ದಯವಿಟ್ಟು ಎರಡೂ ಕೈ ತಂದವರು ಇಲ್ಲಿ ಚಪ್ಪಾಳೆಯ ಮೂಲಕ ಆ ಕೈಗಳ ಉಪಯೋಗವನ್ನು ಇಲ್ಲಿ ಪ್ರದರ್ಶಿಸಿ, ಆ ಮಕ್ಕಳಿಗೆ ನೀವು ಈಗ ಕೊಡುವಂತಹ ಒಂದೊಂದು ಚಪ್ಪಾಳೆಯು ಅವರ ಜೀವನದ ಒಂದೊಂದು ಮೆಟ್ಟಲ್ಗಳಾಗ್ತದೆ, ಮುಂದಿನ ಭವಿಷ್ಯವನ್ನು ರೂಪಿಸ್ತವೆ, ಅವರಲ್ಲಿರುವ ಪ್ರತಿಭೆಯನ್ನು ಹೊರಹಾಕುವುದಕ್ಕೆ ಅವರಿಗೆ ಪ್ರೇರೇಪಣೆ ನೀಡುತ್ತವೆ. ದಯವಿಟ್ಟು ಚಪ್ಪಾಳೆಯ ಆ ಕರತಾಡನದ ಪ್ರೋತ್ಸಾಹವನ್ನು ಪ್ರತಿ ಕಾರ್ಯಕ್ರಮ ಮುಗಿದಾಗ ಕೊಡಬೇಕಾಗಿ ವಿನಂತಿ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. 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 ಶಂಭು ಶಿವನಾಂಶ ದೇವ, ಇಂಬು ನೀಡಿ ಕಾಯೋ ತಂದೆ. ಶಂಭು ಶಿವನಾಂಶ ದೇವ, ಇಂಬು ನೀಡಿ ಕಾಯೋ ತಂದೆ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ಮಧುರ ಭಾಷಿ ಆಂಜನೇಯ, ಮಧುವಿನಾಶಿ ವಜ್ರಕಾಯ. ಮಧುರ ಭಾಷಿ ಆಂಜನೇಯ, ಮಧುವಿನಾಶಿ ವಜ್ರಕಾಯ. ರಾಮಚರಣ ಶರಣ ನಿನ್ನ, ನಾಮ ಭಜಿಪೆ ಕಾಯೋ ತಂದೆ. ರಾಮಚರಣ ಶರಣ ನಿನ್ನ, ನಾಮ ಭಜಿಪೆ ಕಾಯೋ ತಂದೆ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ಅಬುಧಿ ಜಿಗಿದ ಆಂಜನೇಯ, ಶುಭವ ನೀಡೋ ಮುಖ್ಯ ಪ್ರಾಣ. ಅಬುಧಿ ಜಿಗಿದ ಆಂಜನೇಯ, ಶುಭವ ನೀಡೋ ಮುಖ್ಯ ಪ್ರಾಣ. ಸ್ವಾಮಿ ಭಕ್ತ ವಾಯುಜಾತ, ಪ್ರೇಮದಿಂದ ಸಲಹೋ ದೇವ. ಸ್ವಾಮಿ ಭಕ್ತ ವಾಯುಜಾತ, ಪ್ರೇಮದಿಂದ ಸಲಹೋ ದೇವ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ಶಂಭು ಶಿವನ ಅಂಶ ದೇವ, ಇಂಬು ನೀಡಿ ಕಾಯೋ ತಂದೆ. ಶಂಭು ಶಿವನ ಅಂಶ ದೇವ, ಇಂಬು ನೀಡಿ ಕಾಯೋ ತಂದೆ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ನಂಬಿ ಬಂದೆ ಮುಖ್ಯ ಪ್ರಾಣ, ತುಂಬಿಕೊಂಡೆ ರಾಮ ಧ್ಯಾನ. ತುಂಬಿಕೊಂಡೆ ರಾಮ ಧ್ಯಾನ.
ಮಕ್ಕಳು ಹೆಚ್ಚು ಕಡಿಮೆ ಒಂದು 2 ತಿಂಗಳು 3 ತಿಂಗಳಿಂದ ಈ ನಾಟ್ಯ ಪ್ರದರ್ಶನಕ್ಕೆ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಸತತವಾದ ಶಿಕ್ಷಕಿಯರ ಪರಿಶ್ರಮ ಕೂಡ ಇದೆ. ಎಲ್ರಿಗೂ ನಾವು ಮತ್ತೊಮ್ಮೆ ಜೋರಾದ ಕರತಾಡನದ ಮೂಲಕ ಅಭಿನಂದಿಸೋಣ. ಮಾತ್ರವಲ್ಲ, ಅಲ್ಲಿ ರೋಡ್ ಸೈಡಲ್ಲಿ ಅಂದರೆ ದಾರಿ ಬದಿಯಲ್ಲಿ ಯಾರಾದರೂ ವೆಹಿಕಲ್ ನಿಲ್ಲಿಸುವುದ್ರೆ ದಯವಿಟ್ಟು ನಿಲ್ಲಿಸಬೇಡಿ. ಬೇರೆಯವರಿಗೆ ತೊಂದರೆ ಆಗ್ತದೆ. ಆಚೆ ಈಚೆ ಮನೆಯವರಿದ್ದಾರೆ, ಅವರ ವೆಹಿಕಲ್ಗಳು ಹೊರಗೆ ಹೋಗ್ಲಿಕ್ಕಿರ್ತದೆ. ನಮ್ಮ ವಾರ್ಷಿಕೋತ್ಸವದಿಂದಾಗಿ ಅವರು ಮನೆಯಿಂದ ಹೊರಗೆ ಹೋಗಲಿಲ್ಲ ಅಂತ ಆಗೋದು ಬೇಡ. ದಯವಿಟ್ಟು ಅಲ್ಲಿ ಪಾರ್ಕಿಂಗಿಗೆ ಬೇರೆ ವ್ಯವಸ್ಥೆ ಮಾಡಲಾಗಿದೆ. ಆ ಪಾರ್ಕಿಂಗ್ ಇದ್ದಲ್ಲೇ ಎಲ್ಲರೂ ಕೂಡ ತಮ್ಮ ತಮ್ಮ ವಾಹನಗಳನ್ನು ನಿಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೇಕಾದಲ್ಲಿ ಸೂಚನಾ ಫಲಕಗಳನ್ನು ಹಾಕಿದ್ದೇವೆ. ದಯವಿಟ್ಟು ಅದನ್ನು ಗಮನಿಸಿ ಪಾರ್ಕಿಂಗ್ ಇರುವಲ್ಲಿ ಮಾತ್ರ ನಿಮ್ಮ ವೆಹಿಕಲ್ಗಳನ್ನು ನಿಲ್ಲಿಸಿ, ನಿಮ್ಮ ವಾಹನಗಳನ್ನು ಅಲ್ಲಿ ನಿಲ್ಲಿಸಿ. ಮತ್ತು ಯಾರಿಗಾದರೂ ಅನಿವಾರ್ಯವೆನಿಸಿದರೆ, ನಡೀಲಿಕ್ಕೆ ಆಗದಿದ್ದರೆ ಇಲ್ಲಿವರೆಗೆ ಬಂದು ವಾಪಸ್ ವಾಹನಗಳನ್ನು ಅಲ್ಲಿ ಕೊಂಡು ಹೋಗಿಡುವಂಥ ವ್ಯವಸ್ಥೆ ಮಾಡಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಶರತ್ ಕುಮಾರ್ ಸರ್. ಇದೀಗ ರಾಮನಾಮ ಹಾಡೋಣ, ರಾಮನ ಜೊತೆ ಹನುಮ ದೇವನು ಒಲಿಯುತ್ತಾನೆ ಎಂದು ಸುಲಭದ ಮಾರ್ಗ ಹೇಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ರಾಮ ರಾಮ
ಜೈ ಶ್ರೀರಾಮ್. ರಾಮ ರಾಮ ಎಂಬ ನೃತ್ಯವನ್ನು ಪ್ರದರ್ಶಿಸಿದಂಥ ಮೋಹಿತ್, ಜಸ್ಮಿತಾ, ದೀಕ್ಷಾ, ಪ್ರಜ್ಞಾ, ಕೃತಿಕಾ, ಮಿಥುನ್, ಮನ್ವಿತ್, ಜನಿತ್, ಅಶ್ವಿತ್, ರಕ್ಷಿತ್, ರಿಯನ್. ಈ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಮಕ್ಕಳೇ, ನಿಮ್ಮ ಈ ಕಾರ್ಯಕ್ರಮವನ್ನು ನೋಡಬೇಕು ಎಂಬುದಾಗಿ ಬೆಂಗಳೂರಿನಿಂದ ಹಲವು ಮಂದಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಮ್ಮ ಬಾಲ್ಯ ಸ್ನೇಹಿತರಾದಂತಹ ಶ್ರೀಯುತ ಮಧುಸೂದನ ಭಟ್, ಶ್ರೀನಿವಾಸ ಭಟ್, ರಾಮಚಂದ್ರ ಭಟ್, ಹಾಗೆ ತುಂಬ ಜನ ಬಂದಿದ್ದಾರೆ. ಮಾತ್ರವಲ್ಲ, ನಿಮ್ಮ ಈ ಎಲ್ಲ ಕಾರ್ಯಕ್ರಮವನ್ನು ಅವರು ವಿಡಿಯೋ ಮಾಡಿ ಹೋಗಿ ಬ್ಯಾಂಗ್ಳೂರಲ್ಲಿ ತೋರಿಸ್ತಾರೆ, ತುಂಬ ಚಂದ ಮಾಡಿ. ಮತ್ತೊಂದು, ಈಗ ಇನ್ನು ನೆಕ್ಸ್ಟ್ ಮಕ್ಕಳ ಯಕ್ಷಗಾನ ಇದೆ 9 ಗಂಟೆಗೆ. ಯಕ್ಷಗಾನಕ್ಕೆ ಹೆಸರು ಕೊಟ್ಟವರು, ಯಕ್ಷಗಾನದಲ್ಲಿ ಪಾತ್ರ ವಹಿಸುವ ಮಕ್ಕಳು 6:30 ಗಂಟೆಗೆ, ಈ ಮಕ್ಕಳ ಕಾರ್ಯಕ್ರಮ ಮುಗಿತಾ ಇದ್ದಾಗೆ 6:30 ಗಂಟೆಗೆ ಗ್ರೀನ್ ರೂಮಿಗೆ ತಯಾರಾಗಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 6:30 ಗಂಟೆಗೆ ಗ್ರೀನ್ ರೂಮಲ್ಲಿ ತಯಾರಾಗಿರಬೇಕು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಶರತ್ ಕುಮಾರ್ ಸರ್. ಮಕ್ಕಳಿಗೆಲ್ಲರಿಗೂ ಪ್ರಿಯ ಈ ಜೀರ್ಜಿಂಬೆ, ಅವುಗಳನ್ನು ಅನುಕರಣೆ ಮಾಡಿದವರಲ್ಲಿ ನಾವು ಕೂಡ. ಅಯ್ಯೋ, ಈ ಜೀರ್ಜಿಂಬೆಯನ್ನು ಈಗ ಎಲ್ಲಿ ಹುಡುಕೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನಮ್ಮ ವೇದಿಕೆಯಲ್ಲಿ ಅಂಗನವಾಡಿ ಪುಟಾಣಿಗಳ ಜೀರ್ಜಿಂಬೆ ನೃತ್ಯ. ನಮ್ಮ ಇಂದಿನ ಸಾಯಂಕಾಲದ ಕಾರ್ಯಕ್ರಮದ ಓರ್ವ ಮುಖ್ಯ ಅತಿಥಿಯಾದಂತಹ ಶ್ರೀಯುತ ಅಣ್ಣಪ್ಪ ನಾಯ್ಕರವರು, ಅವರು ರೈಲ್ವೆ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು, ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಥಮ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ಬಂದು ಎದುರುಗಡೆ ಆಸೀನರಾಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಉತ್ತಮ ಮಟ್ಟದ ಸಹಾಯವನ್ನು, ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ದಾರೆ ಶ್ರೀಯುತ ಅಣ್ಣಪ್ಪ ನಾಯ್ಕರವರು. ಅವರು ನನ್ನೊಂದಿಗೆ ಒಂದೇ ದಿವಸ ನಾವಿಬ್ಬರು ಶಾಲೆಗೆ ಸೇರಿದವರು, ನಾನು ಮತ್ತು ಅಣ್ಣಪ್ಪ ನಾಯ್ಕರವರು. ಅವರಿಗೆ ನನ್ನ ಪರವಾಗಿಯೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಶರತ್ ಕುಮಾರ್ ಸರ್, ಮುಂದುವರಿಸಿ. ಜೀರ್ಜಿಂಬೆ ನೃತ್ಯ. ಹಾಡೋಣ
ಎಲ್ಲಿಂಟು ಚಪ್ಪಾಳೆ? ಇದೀಗ ಮಕ್ಕಳಿಗೆ ಇನ್ನೊಂದು ಸಲ ಅವರನ್ನು ತಯಾರು ಮಾಡಿದಂಥ ಶಿಕ್ಷಕಿಯರಿಗೆ ಜೋರಾಗಿ ಅಲ್ಲ ನೋಡಿದ್ರಲ್ಲ ಹೇಗಾಗ್ತದೆ, ಎಷ್ಟೋ ತಲೆ ಬಿಸಿ ಇರಬಹುದು, ಎಲ್ಲ ಒಂದೇ ಸಲ ಹಾರಿ ಹೋಗ್ತದಲ್ಲ ಈ ಸಣ್ಣ ಮಕ್ಕಳದ್ದು. ಈ ಪ್ರದರ್ಶನವನ್ನು ನೋಡುವಾಗ, ಅವರ ನಿರ್ವಹಣೆಯನ್ನು ನೋಡುವಾಗ ಮತ್ತೊಮ್ಮೆ ಅವರನ್ನು ಅಭಿನಂದಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಸಾಗ್ತಾ ಇದ್ದೇವೆ. ಶರತ್ ಕುಮಾರ್ ಸರ್. ತುಳುವ ಜೋಕಲಿನ ಬಾಲ್ಮೆದ ಬಳಪು ತುಳುನಾಡದ ಕಮ್ಮೆನ ತುಳುನಾಡದ ಮೈಮೆ ಅಪಾರ ಏರೆಗ್ ದಿಕ್ಕು ಪನ್ಲೆ ಈ ನಮ್ಮ ತುಳುನಾಡದ ಈ ಮಣ್ಣದ ಕಮ್ಮೆನ ನಮನೆ ಭಾಗ್ಯವಂತೆ ತುಳುವ ನಾಡದ ಸಿರಿಚಾವಡಿಡು ಒಲಿ ಮಡಲ ಕೊಡಿಯಡಿಡು ನಮ್ಮ ಪಾತೆರನ ಬುಡ್ಚಿ ಆ ನಲಿಕೆನ ತೂಕ ಬಲೆ ನಮ್ಮ ಶಾಲೆ 4 ಕಿನ್ಯ ಜೋಕುಲು ಶ್ರಾವಣಿ, ಸಾನ್ವಿ, ತನುಶ್ರೀ, ಹೋಸ್ಮಿತಾ, ಸ್ಮಿತಾ, ಧನ್ಯಶ್ರೀ ಬೊಕ ಆರಾಧನಾ.
ಯಾವ ವೃತ್ತಿಪರ ಕಲಾವಿದರಿಗೂ ಕಡಿಮೆ ಇಲ್ಲದಂತೆಯೇ ಅತ್ಯುತ್ತಮವಾದಂತಹ ನೃತ್ಯವನ್ನು ಪ್ರದರ್ಶಿಸಿದ ಪುಟ್ಟ ಮಕ್ಕಳಿಗೆ, ಅವರನ್ನು ತಯಾರು ಮಾಡಿದಂತಹ ಶಿಕ್ಷಕಿಯರಿಗೆ ಹಾಗೂ ಅವರನ್ನು ಪ್ರೋತ್ಸಾಹಿಸಿದ ಅವರ ಪೋಷಕರಿಗೆ ಮತ್ತೊಮ್ಮೆ ನಾವು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ. ಆತ್ಮೀಯ ಕಲಾಭಿಮಾನಿಗಳೇ, ವಿದ್ಯಾಭಿಮಾನಿಗಳೇ, ಕಲಾ ಪೋಷಕರೇ ಹಾಗೂ ಹಳೆ ವಿದ್ಯಾರ್ಥಿಗಳೇ, ಒಂದು ಅತ್ಯಂತ ಸಂತಸದ ಸುದ್ದಿ. ಸರಿಸುಮಾರು 30ರಿಂದ 35 ವರ್ಷಗಳ ಕಾಲ 3 ತಲೆಮಾರಿಗೆ, ತಾಯಿಗೆ, ಮಗಳಿಗೆ, ಮಗಳ ಮಗಳಿಗೆ 3 ತಲೆಮಾರಿಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಿಸಿದಂತಹ ನಮ್ಮ ಶಾಲೆಯ ಟೀಚರ್ ಶ್ರೀಮತಿ ವಾರಿಜರವರು ಆಗಮಿಸಿದ್ದಾರೆ. ಅವರ ಆಶೀರ್ವಾದ ನಮಗೆಲ್ಲರಿಗೂ ಬೇಕಾಗಿದೆ. ಇನ್ನು ಅವರು ಒಂದಷ್ಟು ಹೊತ್ತು ನಮ್ಮೊಂದಿಗೆ ಇರಲಿಕ್ಕಿದ್ದಾರೆ. ಬೆಳಗಿನವರೆಗೆ ಇದ್ದು ಈ ಮಕ್ಕಳ ಕಾರ್ಯಕ್ರಮವನ್ನು ನೋಡಿ ಅವರು ಆಶೀರ್ವದಿಸಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಅವರನ್ನು ಗೌರವಪೂರ್ವಕವಾಗಿ ನಾವು ಎಲ್ಲ ಸಮಿತಿಗಳ ಪರವಾಗಿ, ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ ಅವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಮಗು ತನ್ನ ಮೊದಲ ಮಾತುಗಳಿಂದ ಹೇಳುವ ಮೊದಲ ಪದವೇ ಅಮ್ಮ. ಅಮ್ಮ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಇದೀಗ ಅಮ್ಮನ ಮಮತೆಯನ್ನು ಹಾಡಿನ ಮೂಲಕ ನೃತ್ಯ ಮಾಡಲಿದ್ದಾರೆ ಅದ್ವಿತ್, ನಿಶಾಂತ್, ಹಿತೇಶ್ ಕುಮಾರ್, ವಂಶಿಕಾ, ಯಶಸ್ವಿ, ಭುವಿ, ನಿಷ್ಮಿತಾ, ವಿಸ್ಮಿತಾ, ವಿನ್ಯಾ, ಗಾನ್ವಿ ಮತ್ತು ಈಶಾನಿ. मेरी माँ मुझे बहुत प्यार करती है. मेरी खुशी में मेरी माँ को खुशी मिलती है. मेरे तकदीर में एक भी गम नहीं होता अगर मेरे तकदीर लिखने का हक मेरी माँ को होता. आज मैं मेरी माँ के लिए कुछ गाना चाहूँगा. पकड़ के चला ममता के आंचल में पला. तेरी उंगली पकड़ के चला ममता के आंचल में पला. माँ, ओ मेरी माँ, तेरा लाडला. घोड़े जैसी चाल, हाथी जैसी तुम, ओ सावन राजा कहाँ से आए तुम. घोड़े जैसी चाल, हाथी जैसी तुम, ओ सावन राजा कहाँ से आए तुम. लड़की है जब वो हंसती है, कोई लड़की है जब वो हंसती है, बारिश होती है छनक छनक छुम छुम. कोई लड़की है जब वो हंसती है, बारिश होती है छनक छनक छुम छुम. कोई लड़का है जब वो गाता है, अरे कोई लड़का है जब वो गाता है, सावन आता है घुमड़ घुमड़ घुम घुम. कोई लड़का है जब वो गाता
ಧನ್ಯವಾದಗಳು. ಜೋಕರ್ ಎಂದರೆ ನೆನಪಾಗುವುದೇ ಹಾಸ್ಯ. ಅದರಲ್ಲೂ ಮಕ್ಕಳಿಗೆ ಜೋಕರ್ ಎಂದರೆ ತುಂಬಾ ಇಷ್ಟ. ಇದೀಗ ಹಾಸ್ಯಗಾರನೊಂದಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ನಲಿಕಲಿಯ ವಿದ್ಯಾರ್ಥಿಗಳು. ಗೌತಮ್, ತ್ರಿಷಿಕಾ, ಚಿರಾಗ್, ಗೋಪಿಕ್, ನಿಶ್ಚಿತ್, ತೇಜಸ್, ಪೂರ್ವಿತಾ, ಭೂಮಿಕಾ, ಅನ್ವಿತಾ ಮತ್ತು ಸಿಯಾ. ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हो हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले. मस्ती में डोले बम बम बोले, मस्ती में तू डोल रे. बम बम बोले मस्ती में डोले, बम बम बोले मस्ती में तू डोल रे. भला मछलियां भी क्यों उड़ती नहीं, ऐसे भी सोचो ना. सोचो सूरज रोज नहाए या बाल भिगो के ये बुद्धू बनाए. हमें ये सारे तारे टिमटिमाए या फिर गुस्से में कुछ बड़बड़ाते रहे. खुल के सोचे आओ, पंख जरा फैलाओ, रंग नए बिखराओ. चलो 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 नए ख्वाब बुन ले.
टैंकर फुल आंखें बंद तो डब्बा गुल ओए बंद दरवाजे खोल रे हो जा बिंदास बोल रे मैं भी हूँ तू भी है ओ मैं भी तू भी हम सब मिलके बम चिक बम 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 ऐसी रंगों भरी अपनी दुनिया है क्यों सोचो तो सोचो ना प्यार से चुन के इन रंगों को किसी ने सजाया ये संसार है जो इतनी सुंदर है अपनी दुनिया ऊपर वाला क्या कोई कलाकार है खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले बम बम बोले मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले मस्ती में तू डोल रे बम बम बोले मस्ती में डोले बम बम बोले मस्ती में तू डोल रे ಹಾಸ್ಯದೊಂದಿಗೆ ನೃತ್ಯವನ್ನು ಮಾಡಿ ನಮ್ಮೆಲ್ಲರನ್ನು ನಗಿಸಿದ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಮತ್ತೊಮ್ಮೆ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಎಲ್ಲ ಕಲಾಭಿಮಾನಿಗಳಿಗೆ ಶುಭವನ್ನು ಕೋರುತ್ತಾ ಮುಂದಿನ ನೃತ್ಯದ ಕಡೆಗೆ ಹೋಗೋಣ. ಕರ್ನಾಟಕ ರಾಜ್ಯದ ಸಾಂಪ್ರದಾಯಿಕ ಜನಪದ ನೃತ್ಯಗಳಲ್ಲಿ ಕೋಲಾಟ ಕೂಡ ಒಂದು. ಎರಡು ಕೈಗಳಲ್ಲಿ ಬಣ್ಣದ ಕೋಲುಗಳನ್ನು ಹಿಡಿದು ವಿಶೇಷ ನಾದವನ್ನು ಹೊಮ್ಮುತ್ತಾ ಕುಣಿಯುವುದೇ ಈ ಜನಪದ ಕಲೆಯ ವಿಶೇಷತೆ. ಇದೀಗ ನಿಮ್ಮ ಮುಂದೆ ಕೋಲಾಟ ಮಾಡಲಿದ್ದಾರೆ 6ನೇ ಮತ್ತು 7ನೇ ವಿದ್ಯಾರ್ಥಿಗಳು ಮನ್ವಿತ್, ಜನಿತ್, ಅಶ್ವಿತ್, ನಿಯನ್, ಮಿಥುನ್, ರಕ್ಷಿತ್, ಪ್ರಜ್ಞಾ, ಕೃತಿಕಾ, ಜಸ್ಮಿತಾ, ಮೋಹಿತಾ, ದೀಕ್ಷಾ. பெருகிடுமே ஆலிலை கண்ணா வேத மகனி
പാടായോ ഓടിവാരായി ആരിലെ കണ്ടാ വീരമകനി ഉടനാടായോ പാടായോ ഓടിവാരായി. ಕೋಲಾಟದ ಮೂಲಕ ನಮ್ಮನ್ನು ರಂಜಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ತುಳುನಾಡದ ಮಟ್ಟದ ಪೊಣ್ಣು ಗತ್ತದ ಆಣ್ ನಮ್ಮೆದುರು ಬತ್ತದು ನಲ್ತದು ನಮನ ಮಾತಾ ರಂಜಿಸಿದರೆ ಬರೊಂದುಲ್ಲೆರು ಅಂಗನವಾಡಿ ಎಲ್ಲಿಯ ಬಾಲೆಲು ಧನ್ವಿಕ್ ಬೊಕ್ಕ ನೇಹ. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ ಕಟ್ಟು ಪಾಡ್ಯಲ್ಲೇ. ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ. ಊಡಲ ಬಾಕಿಲು ತಾಡ ಬಡ ಬಟ್ಯಾಲೆ ನಿದಿರದ ಕನ್ನಡು ಏನನು ಲೆತ್ತಾಲೆ ಸರ ಸರ ಸಡಗರರು ಯಾನು ಬಾಗಿಲು ಜದ್ದೇನೆ. ಮಟ್ಟದ ಪೊನ್ನೆ ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ತಿಂದೊಂಡೇನೆ ಗುಟ್ಟುಡೆ ಕನ್ನಡ ನನ್ ಕಟ್ಟು ಪಾಡ್ಯಲ್ಲೇ. ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ. ಪನ್ನ ನಿನ್ನ ನೆನೆದ ಆಸೆಲ ಮೆಲಗು ನವಿಲು ನಾಟ್ಯ ಮರತುಂಡೆ. ಪನ್ನ ನಿನ್ನ ನೆನೆದ ಸೇಲೆ ಮೆಲಗು ನವಿಲು ನಾಟ್ಯ ಮರತುಂಡೆ. ಬಾನು ಕೆಂಪಾಡು ಯಾ ಮೋನೆದ ರಂಗುಗೆ ಅಕ್ಕಿಲು ಬಾರು ಯಾದುನ್ನದ ನಡಕೆಗೆ ಕಟ್ಟದ ಕೋರಿ ಗಂಜಿ ಜೋಡಿ ನನ್ನ ಏನ ಮಟ್ಟದ ಪೊಣ್ಣೆ. ಮಟ್ಟದ ಪೊಣ್ಣೆ ನಿನ್ನ ಗುಟ್ಟು ಯಾನು ತಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ ಕಟ್ಟು ಪಾಡ್ಯಲ್ಲೇ. ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ. ರೈಲಿನ ತಾಯಗ ಬುಡಪರ ಅರ್ಜುನ ಬಿಲ್ಲು ಬಾಣ ಮರತಾರ. ರೈಲಿನ ತಾಯಗ ಬುಡಪರ ಅರ್ಜುನ ಬಿಲ್ಲು ಬಾಣ ಮರತಾರ. ತಿಳಕೆದ ಬಳ್ಳಿನ ತಿಳಕದ ರಂಗಗೆ ನಡಪುದ ನಡಕೆದ ನಡತಡ ಗತ್ತಗೆ ಕಟ್ಟದ ಕೂರಿಗೆ ನನ್ನ ಪಾಡೊಡೆಂಕ ಬಾರಿಗೆ. ಗತ್ತದ ಆಣೆ ಗತ್ತದ ಆಣೆ ನಿನ್ನ ಮಟ್ಟ ಯಾನು ಪಿಂದೊಂಡೇನೆ ತಡ್ಯುಡೆ ಕೊಲ್ಲಾದ ನನ್ನ ಮೊದಲು ಮಲ್ತಾನೆ. ಮಟ್ಟದ ಪೊನ್ನೆ ನಿನ್ನ ಗುಟ್ಟು ಯಾನು ಪಿನ್ನೊಂಡೇನೆ ಗುಟ್ಟುಡೆ ಕನ್ನಡ ನನ್ ಕಟ್ಟು ಪಾಡ್ಯಲ್ಲೇ. ಮಸ್ಕಿರಿ ಮಲ್ತದು ಏನನ್ನೆಲ್ಲ ತಾಯ ಇದಕ್ಕೆಲ್ಲ ಪಾಡದು என்னன்னு தெல்பாயா தும்பு பெற துவந்தனே அன
నిన్న గుట్టు యాను తిందుండే గుట్టుడే కన్నుడే నన్ను కట్టు పాడాలే ನಮ್ಮ ಊರ್ದ ಮಟ್ಟದ ಪೊಣ್ಣು ಬೊಕ ಗತದಾನ ನಿಕ್ಲೆಗೆ ಸೊಲ್ಮೆಲು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಮಾತುಗಳೆಂದರೆ ಕೆಲವೊಮ್ಮೆ ಕೋಲಿಗೆ ಬಟ್ಟಿಸುತ್ತೆ ಪೆಟ್ಟು ಕೊಟ್ಟಂತಿರುತ್ತದೆ, ಬೆಣ್ಣೆ ಸವರಿ ಮುದ್ದು ಮಾಡುವಂತಿರುತ್ತದೆ. ಗಾದೆ ಮಾತುಗಳಿಂದಲೇ ನಮ್ಮನ್ನು ಮನರಂಜಿಸಲು ಬರುತ್ತಿದ್ದಾಳೆ ಅದ್ವಿತ್ ಕೃಷ್ಣ, ಭುವಿ, ಇಶಾನಿ, ಗಾನ್ವಿ, ಹಿತೇಶ್, ನಿಶಾಂತ್, ನಿಶ್ಮಿತಾ, ವಂಶಿಕಾ, ವಿನ್ಯಾ, ವಿಶ್ಮಿತಾ, ಯಶಸ್ವಿ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವುದಿ ಎವ್ರಿಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳುವುದಿ ಎವ್ರಿಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಕು ಬಿಂಕವೆಲ್ಲ ಬ್ಯಾಡ. ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ಬೆಂಕಿಯಲ್ಲಿ ಸರಸ ಬ್ಯಾಡ, ಸ್ನೇಹದಲ್ಲಿ ವಿರಸ ಬ್ಯಾಡ, ಜಾಣ್ಣುಡಿ ಚಂದನ. ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಗಾದೆ ಮತ್ತೆ ಸೊಗಸು. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕೊಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವುದಿ ಎವ್ರಿಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳುವುದಿ ಎವ್ರಿಡೇ ಬಿ ಹ್ಯಾಪಿ.
ಚಂದದ ಬೋಧೆಯು ಚಂದನ. ಕಾಗೆಗೆ ಕಾಡಿಗೆ ಕೂಡಿಗೆ ಬಾಡಿಗೆ ಕಾಗೆಗೆ ಕಾಡಿಗೆ ಕೂಡಿಗೆ ಬಾಡಿಗೆ ಗಾದೆ ಮಾತೆ ಸೊಗಸು. ಓ ಹಾ ಹಾ ಹಾ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ. ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕೊಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳು every day be happy. ದುಃಖಕ್ಕೆ ಹೇಳು every day be happy. ಧನ್ಯವಾದಗಳು. बारिश सबको पसंद होती है, मेघों के साथ बारिश को बरसाने आ रहे हैं हमारे पाठशाले के 4वें और 5वीं कक्षा के लड़कियों आराधना, धन्यश्री, हुस्मिता, स्मिता, श्रावणी, सान्वी और तनुश्री.
तो पार चली रे, तैर के चली मैं तो पार चली, पार वाले पर लेके नार चली रे मेघा नन्ना रे 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 नन्ना रे। काली काली रातें, काली रातों में ये बदरवा बरस जाएगा, गली गली मुझको मेघा ढूंढेगा और गरज के पलट जाएगा, घर आंगन अंगना और पानी का झरना, भूल न जाना मुझे सब पूछेंगे वरना, रे बह के चली मैं तो बह के चली रे, कहती चली मैं तो कह के चली रे मेघा नन्ना रे 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 नन्
ಥ್ಯಾಂಕ್ ಯು. ಇರುಳಿಗೆ ಬೆಳದಿಂಗಳ ಬೆಳಕು ಬೀರುವ ಚಂದಮಾಮನೆ ಚಿಕ್ಕ ಮಕ್ಕಳಿಗೆ ಅಚ್ಚುಮೆಚ್ಚು. ಬಾನಿನ ಚಂದಿರನನ್ನು ಹಾಡಿ ಹೊಗಳಲು ನರ್ತಿಸಲು ಬರುತ್ತಿದ್ದಾರೆ ಅಂಗನವಾಡಿಯ ಮುದ್ದು ಪುಟಾಣಿಗಳು.
ಪಟಾಕೆ ಚೆಲುವ ತೋರಿನಿಂದ ಚಂದಮ್ಮ ಅಮ್ಮ ಬಾನಿನಲ್ಲಿ ಮೂಡಿ ಬಂದ ಚಂದಮ್ಮ ಅಮ್ಮ ಮೂಡಿ ಬಂದ ಚಂದಮ್ಮ ಅಮ್ಮ ಕತ್ತಲನ್ನು ದೂಡಿನಿಂದ ಚಂದಮ್ಮ ಅಮ್ಮ ಕತ್ತಲನ್ನು ದೂಡಿನಿಂದ ಚಂದಮ್ಮ ಅಮ್ಮ ಬಾನಿನಲ್ಲಿ ಮೂಡಿ ಬಂದ ಚಂದಮ್ಮ ಅಮ್ಮ ಮೂಡಿ ಬಂದ ಚಂದಮ್ಮ ಅಮ್ಮ ಕತ್ತಲನ್ನು ದೂಡಿನಿಂದ ಚಂದಮ್ಮ ಅಮ್ಮ ಕತ್ತಲನ್ನು ದೂಡಿನಿಂದ ಚಂದಮ್ಮ ಅಮ್ಮ ಕತ್ತಲನ್ನು ದೂಡಿನಿಂದ ಚಂದಮ್ಮ ಅಮ್ಮ ಕತ್ತಲನ್ನು ದೂಡಿನಿಂದ ಚಂದಮ್ಮ ಅಮ್ಮ. ಸುಂದರವಾದಂತಹ ಧವಳ ಶ್ವೇತ ಕಾಂತಿಯ ಅಂಗಿಗಳನ್ನು ತೊಟ್ಟ ತುಂಡು ತುಂಡು ಚಂದಮಾಮರು ಚಂದಮಾಮನನ್ನು ಕರೆಯುತ್ತಾ ಆಡಿದ ಚಂದವನ್ನು ನೋಡಿದಿರಿ. ಮತ್ತೊಮ್ಮೆ ಅವರಿಗೆ ನಿಮ್ಮ ಚಪ್ಪಾಳೆಯ ಸೂರಿಮಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಒಬ್ಬೊಬ್ಬರಾಗಿ ನಮ್ಮ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಶ್ರೀಯುತ ಚಿದಾನಂದರವರು LICಯ ಉನ್ನತ ಅಧಿಕಾರಿಗಳು ಅವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸಂಜೆಯ ಕಾರ್ಯಕ್ರಮಕ್ಕೆ ಇಂದಿನ ಸಭಾಧ್ಯಕ್ಷರಾದಂತಹ ಶ್ರೀಯುತ ವೆಂಕಟರಮಣ ಬೋರ್ಕರ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಪದ್ಮನಾಭ ಬೋರ್ಕರ್ ರವರು ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಇಂದಿನ ಸಭಾ ಕಾರ್ಯಕ್ರಮದ ಓರ್ವ ಅತಿಥಿಗಳು ಪದ್ಮನಾಭ ಬೋರ್ಕರ್ ಅವರು ಬಂದಿದ್ದಾರೆ. ಪ್ರಕಾಶ್ ಬೋರ್ಕರ್ ರವರಿದ್ದಾರೆ. ಅದೇ ರೀತಿಯಾಗಿ ಈ ಶಾಲೆಗೆ ಹಲವು ವಿಧದಲ್ಲಿ ಸಹಾಯವನ್ನು ಮಾಡಿದಂತಹ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿಯವರು ದೂರದ ಮಂಗಳೂರಿಂದ ಆಗಮಿಸಿದ್ದಾರೆ. ಸಂತೋಷ್ ಕುಮಾರ್ ಶೆಟ್ಟಿಯವರಿಗೂ ಕೂಡ ನಾವು ಹಾರ್ದಿಕವಾದಂತಹ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರೂ ಒಮ್ಮೆ ಚಪ್ಪಾಳೆಯ ಮೂಲಕ ಎಲ್ಲ ಅತಿಥಿಗಳನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಮುಂದಿನ ಸಭಾ ಕಾರ್ಯಕ್ರಮದಲ್ಲಿ ಅವರನ್ನೆಲ್ಲ ನಾವು ವಿದ್ಯುಕ್ತವಾಗಿ ಸ್ವಾಗತಿಸುವುದಕ್ಕಿದ್ದೇವೆ. ಈಗ ನಮ್ಮ ಪುಟಾಣಿಗಳಿಗೆ ಮತ್ತೊಮ್ಮೆ ವೇದಿಕೆಯನ್ನು ಒದಗಿಸ್ತಾ ಇದ್ದೇವೆ. ಇಂದು ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಸಂಭ್ರಮ. ಇದು ನಮಗೆಲ್ಲರಿಗೂ ದೊಡ್ಡ ಹಬ್ಬ. ಈ ಹಬ್ಬವನ್ನು ಇನ್ನು ಚಂದಗಾಣಿಸಲು ಬರುತ್ತಿದ್ದಾರೆ ನಮ್ಮ ಚಿನ್ನಾರಿ ಮುತ್ತುಗಳಾದ ಅದ್ವಿತ್ ಕೃಷ್ಣ, ನಿಶಾಂತ್, ಹಿತೇಶ್ ಕುಮಾರ್, ವಂಶಿಕಾ, ಯಶಸ್ವಿ, ಭುವಿ, ನಿಶ್ಮಿತಾ, ವಿಸ್ಮಿತಾ, ವಿನ್ಯಾ, ಗಾನ್ವಿ ಮತ್ತು ಇಶಾನಿ.
listen to the groovy music from your fabulous Sanjay. Thank you. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ರಿಮಿಕ್ಸ್ ಸಾಂಗ್ ಮೂಲಕ ನಮ್ಮನ್ನು ರಂಜಿಸಿದ ಗೌತಮ್, ತ್ರಿಷಿಕಾ, ಚಿರಾಗ್, ಗೋಪಿಕ್, ನಿಶ್ಚಿತ್, ತೇಜಸ್, ಪೂರ್ವಿತಾ, ಭೂಮಿಕಾ, ಅನ್ವಿತಾ ಮತ್ತು ಸಿಯಾ, ನಿಮಗೆ ಧನ್ಯವಾದಗಳು. ಎಲ್ಲ ಯಕ್ಷಗಾನದಲ್ಲಿ ಪಾತ್ರವಹಿಸುವ ಮಕ್ಕಳ ಗಮನಕ್ಕೆ, ಯಾರೆಲ್ಲ ಈಗ ಕಾರ್ಯಕ್ರಮ ಇಲ್ಲದೆ ಫ್ರೀ ಆಗಿದ್ದಾರೋ, ಅದೇ ಪಂಚಜನ ವೇಷ ಮಾಡುವ, ಆ ಗುರುದಕ್ಷಿಣೆಯಲ್ಲಿ ವೇಷ ಮಾಡುವ ಎಲ್ಲ ಈಗ ಬಿಡುವಾಗಿರುವ ಮಕ್ಕಳೆಲ್ಲ ದಯವಿಟ್ಟು ಗ್ರೀನ್ ರೂಮಿಗೆ ಹೋಗಬೇಕು. ನಿಮ್ಮ ಮೇಕಪ್ಗೆ ನೀವು ಅಣಿಯಬೇಕು ಎಂಬುದಾಗಿ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ. ಯಾರು ತಡ ಮಾಡಬೇಡಿ, ಮೇಕಪ್ ಮಾಡುವವರು ಸಿದ್ಧರಾಗಿದ್ದಾರೆ. ತಾವೆಲ್ಲರೂ ದಯವಿಟ್ಟು ಯಕ್ಷಗಾನದಲ್ಲಿ ಪಾತ್ರವಹಿಸುವವರು ಗ್ರೀನ್ ರೂಮಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಾಕ್ಯಾರ ಕಂಡಡು ಗಂಧಸಾಲೆ ಪೊಲ್ಲವಿದೆ ಪಂಡದು ಭೂಮ್ಯಪ್ಪನ ಸೊಗಪೆರ ಬರೊಂದುಲ್ಲೆರು ಎಂಕ್ಲೆನ ಬಂಗಾರದ ಜೋಕಲಾಯಿನ ಅದ್ವಿತ್ ಕೃಷ್ಣ, ಭುವಿ, ಇಶಾನಿ, ಗಾನ್ವಿ, ಹಿತೇಶ್, ನಿಶಾಂತ್, ನಿಶ್ಮಿತಾ, ವಿನ್ಯಾ, ವಿಶ್ಮಿತಾ, ವಂಶಿಕಾ ಬೊಕ್ಕ ಯಶಸ್ವಿ.
பொருளவிதி குமி சுந்து கம்மெனா பசிரங்கு ஊரொர் மேடனா குமி சுந்து கம்மெனா பசிரங்கு ஊரொர் மேடனா பாக்யாரு கண்டொடு ಗಂಧಸಾಲಿ ಪೊರ್ಲವಿದೆ ಗುಮೆ ಸುಂದು ಕಮ್ಮೆನ ಪಸಿರಂಗು ಊರೊರ್ ಮೇಡನನ ಗುಮೆ ಸುಂದು ಕಮ್ಮೆನ ಪಸಿರಂಗು ಊರೊರ್ ಮೇಡನನ ವಿದ್ಯಾ ಇಲಾಖೆಯ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಆಮೇಲೆ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿದಂತಹ ಶ್ರೀಯುತ ವಿಷ್ಣು ಭಟ್ರವರು ಕೂಡ ಬಂದಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ. ವಿಷ್ಣು ಭಟ್ರಿದ್ದಾರೆ, BEO ಆಫೀಸ್ನವರಿದ್ದಾರೆ. ಈಗ ಮತ್ತೊಮ್ಮೆ ಮಕ್ಕಳಿಗೆ ವೇದಿಕೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಪ್ರತಿಯೊಂದು ಕಾರ್ಯಕ್ರಮ ಮುಗಿದಾಗಲೂ ಕೂಡ ದೀರ್ಘವಾದ ಕರತಾಡನದೊಂದಿಗೆ ಆ ಮಕ್ಕಳನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೇವೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಖ್ಯಾತ ಲೇಖಕಿ ನಿರ್ಮಲಕ್ಕನವರು ಕೂಡ ನಮ್ಮೊಂದಿಗಿದ್ದಾರೆ. ನಿರ್ಮಲಾ ಸುರತ್ಕಲ್ ಎಂಬ ಹೆಸರಿನಿಂದ ಈ ಸಾರಸ್ವತ ಲೋಕದಲ್ಲಿ ಪ್ರಖ್ಯಾತರಾದಂತಹ ನಿರ್ಮಲಾ ಬ್ರಹ್ಮರಗುಂಡ, ನಿಜವಾಗಿ ನಿರ್ಮಲಾ ಬ್ರಹ್ಮರಗುಂಡ, ಈಗ ನಿರ್ಮಲಾ ಸುರತ್ಕಲ್ ಎಂಬ ಹೆಸರಿನಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥವರು. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಮತ್ತೊಮ್ಮೆ ಭಾಗವಹಿಸಲಿಕ್ಕಿದ್ದಾರೆ. The rainbow is God-gifted natural phenomenon. It is symbol of beauty, hope, and Sanvi and Tanushri. Once upon a time in the clear sunny sky, there are 7 colorful friends. They are lived together. I am Violet. I represent wisdom and dignity. I am Indigo. I represent idealism, integrity. I am Blue. I represent trust and loyalty. I am Green. Represent growth and abundance. I am Yellow. I represent happiness and optimistic. I am Orange. I represent creativity and stimulation. I am Red. I represent passion and ambition. I am the best. No, I am the best. No, I am the best. You all are wrong. I am the best. No, I am the best. No, I am the best. No, I am the best. I am the best because sunset sky, butterfly all are violet color. So, I am the best. I am the best because the night sky, the blueberry, the deep dense forest all are indigo color. So I am the best. I am the best because look at the sky and look down the ocean. They all are
blue in color, the big, big whale. So, of course, I am the best. I am the best because look around, all grass, leaves, trees, all are green in color. Grasshopper hopping on them, healthy kiwi. So, of course, I am the best. I am the best because the shining sun in the sky, the beautiful sunflower and pineapple are in yellow color. So, I am the best. I am the best. Look at the tiger and pumpkin all in orange color. So, I am the best. I am the best because apple is red in color, strawberry is red in color. So, I am the best. The colors are so beautiful, but surprise, why they start fighting? Stop fighting, I will give solution. Now one is the great. Everyone and everything is the great in our earth. Yes, you all are great. Red, orange, yellow, green, blue, purple, pink. Red, orange, yellow, green, blue, purple, pink. It's a rainbow. It's a rainbow. A beautiful rainbow in the sky. It's a rainbow. It's a rainbow. A beautiful rainbow in the sky. Red, orange, yellow, green, blue, purple, pink. Red, orange, yellow, green, blue, purple, pink. Red, orange, yellow, green, blue, purple, pink. It's a rainbow. It's a rainbow. A beautiful rainbow in the sky. It's a rainbow. It's a rainbow. A beautiful rainbow in the sky. A beautiful rainbow in the sky. A beautiful rainbow in the sky. ಆತ್ಮೀಯರೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸಿರುವಂತಹ ಮತ್ತೊಬ್ಬ ಸಮಾಜ ಸೇವಕ ಗಣ್ಯ ವ್ಯಕ್ತಿ ಸಮಾಜ ರತ್ನ ಶ್ರೀಯುತ ರವೀಂದ್ರ ಶೆಟ್ಟಿಯವರು ಕೂಡ ದಂಪತಿಗಳ ಸಮೇತರಾಗಿ ಆಗಮಿಸಿದ್ದಾರೆ. ಸಪತ್ನಿಕರಾಗಿ ಆಗಮಿಸಿದಂತಹ ಶ್ರೀಯುತ ರವೀಂದ್ರ ಶೆಟ್ಟಿಯವರನ್ನು ಕೂಡ ನಾವು ಶಾಲೆಯ ಪರವಾಗಿ, ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಿವಿಧ ರೀತಿಯಲ್ಲಿ ನಮ್ಮ ಈ ನಿಡ್ಪಳ್ಳಿ ಗ್ರಾಮಕ್ಕೆ ಹೆಸರನ್ನು ತಂದುಕೊಟ್ಟಂತಹ ಶ್ರೀಯುತ ರವೀಂದ್ರ ಶೆಟ್ಟಿಯವರು ಕೂಡ ಇಂದು ನಮ್ಮೊಂದಿಗೆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವಿದೆ. ವಿಧ ವಿಧವಾದ ಭಕ್ಷ್ಯ ಭೋಜ್ಯಗಳಿದ್ದಾಗ ಊಟದ ಗಮ್ಮತ್ತೇ ಬೇರೆ. ಹಾಗೆಯೇ ಸುಮಾರು ಹಾಡುಗಳಿಗೆ ಹೆಜ್ಜೆ ಹಾಕಿ ನಮ್ಮನ್ನು ರಂಜಿಸಲು ನೃತ್ಯ ದೌತಣ ತಂದಿದ್ದಾರೆ ಬಾಯ್ಸ್ ಟೀಮ್. ಮಿಥುನ್, ರಕ್ಷಿತ್, ಮನ್ವಿತ್, ಜನಿತ್, ಅಶ್ವಿತ್ ಮತ್ತು ನಿಯಂತ್.
ಸಾವೋ ಛಾಯಾ. ಪ್ಲೀಸ್, ಕಂಬಳಬರಿ ಕ್ರೀಡೆ ಅಲ್ಲ, ಅದು ನಮ್ಮ ಸಂಸ್ಕೃತಿ. ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ನ ಮಡದ ಎರ್ಕುಲು ಅಂಚನೆ ಮಾಳ ಆನಂದಿಲ ಶೇಖರ್ ಶೆಟ್ಟನ ರಡ್ಡನ್ನ ಮಡದ ಎರ್ಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು ಪುಣ್ಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಲಣ್ಣ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಲ್ಪ ಒಂಚೂರು ಬಿಡಬಲ್ಲಣ್ಣ ಗಂತಿಗೆ ಬಲ್ಲಣ್ಣ ಅಲ ಕುಡಿಯಾರೋ ಐ ಆಮ್ ರೆಡಿ, ಯು ಆರ್ ರೆಡಿ. I can talk the dialogue. I can sleep the dialogue. Give me the dialogue, I said. ఇంగ్లీషులోన దండ పెట్టనెప్పుడు తేట తెలుగులో మీకు వందనం. ఎందుకంటే నేను పక్కా లోకల్ నేను పక్కా లోకల్. నేను వాడే గాజులు కోకారికల్లన్నీ ఓరమాసు లెక్కల. నేను పక్కా లోకల్ నేను పక్కా లోకల్. Boss man, turn around, man. इश्क का दरिया है बहता, डूब जा तुझसे है कहता, मेरी बाहों में आके शराबी क्या शराबी, दिल में जिसके गम न हो, लुट गया समझो शराबी, पास जिसके हम न हो. ओ साकी साकी रे साकी, आवाज़ रह न जाए कोई ख्वाहिश बाकी. ओ साकी साकी रे साकी, आवाज़ रह न जाए कोई ख्वाहिश बाकी. ಸಣ್ಣ ಕೊಚ್ಚಿದ್ದೀಲ ಒಂದ ಮುಂಚಿ ಕಡೆದೀಲ ಮೀನು ದುಂಬೆ ಮುರುದಿಲ ಬೊಕ್ಕಾಯ್ಕು ಅರ್ಗು ಕಡ ಎಣ್ಣೆ ಬೆಚ್ಚದಿಲ್ಲ ಬೆಚ್ಚಾಣ ತುಲ ಕೊಂಜಂಜನೆ ಬುಡ್ಡುಲ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಕುಳಿಕಿ ತಾಕತಿ ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಎಂದು ಹೇಳ್ತಿದ್ದ ಹಾಗೆ ಪಡದ ಮೇಲೆ ಹಾಗಲ್ಲ, ಕುದಿಸಬೇಡಿ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಿಗೆ ಸವೆಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿಗೆ
Super. Bienvenidos a la cripta. Dame tu cosita. Dame tu cosita. Ay, dame tu cosita. Dame tu cosita. Ay, dame tu cosita. Dame tu cosita. तू तेरी झलक शर्फी श्रीवल्ली नैना मदक बर्फी तेरी झलक शर्फी श्रीवल्ली बातें करे दो हर्फी ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ನಿಕ್ಲಿ ಯಾರು ಬಂದ್ಬಿಡ್ಲಿ ಅನ್ನೋರ ಕೇಳುವಾರ ಯಾ ನಿಕ್ಲಿ ಎಡ್ಡೆ ಬಡದು ಹೊಡೊಂದುಲ್ಲೆ ನಮ್ಮ ಸುರು ಟ್ರಟ್ ಉನ್ಕಣ ಬಡ ಕುಲ್ಲೆ ಬತ್ತ ಕುಲ್ಲೆ ಬತ್ತ ಕುಲ್ಲೆ ಬತ್ತ ಸುಮಾರು ಹಾಡುಗಳಿಗೆ ಹೆಜ್ಜೆ ಹಾಕಿ ನೃತ್ಯದ ಔತಣ ನೀಡಿ ಎಲ್ಲರನ್ನೂ ನಗಿಸಿದ 6 ಮತ್ತು 7ನೇ ಕ್ಲಾಸಿನ ಮಕ್ಕಳಿಗೆ ಧನ್ಯವಾದಗಳು. ಭಾರತಾಂಬೆ, ಕನ್ನಡ ತಾಯಿ, ತುಳುವಪ್ಪೆ, ಭಾರತ, ಕರ್ನಾಟಕ, ತುಳುನಾಡು ಈ 3 ನಮ್ಮ ಜೀವಾಳ. ನಮ್ಮ ಪುಣ್ಯ ಭೂಮಿಯನ್ನು ಮರೆಯಲು ಸಾಧ್ಯವಿಲ್ಲ, ಆದರೆ ಮೆರೆಸಲು ಸಾಧ್ಯ. ಈ ಬಗ್ಗೆ ನರ್ತಿಸಲು ತ್ರಿಷಿಕಾ, ಗೌತಮ್, ಅನ್ವಿತಾ, ಭೂಮಿಕಾ, ಗೋಪಿಕ್, ಚಿರಾಗ್, ನಿಶ್ಚಿತ್, ತೇಜಸ್, ಪೂರ್ವಿತಾ ತಯಾರಿದ್ದಾರೆ. ಬನ್ನಿ ನೋಡೋಣ. ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ ಜನ್ಮ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಭಾಷೆಗಳ ಎತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ವಂದೇ ಮಾತರಂ ಎಂಬ ನಾಮದ ಗಂಧವಿದೆ ನುಡಿಯೆಲ್ಲ ಮನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಹುಟ್ಟಿದರೆ
ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗಾದ ಗುಂಡಿ ಬಳೆಯ ನಾನೆಂದು ಕೂಗಿ ಹಾಡು. ಅಜಟ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. பொருளு பொருளு ತುಳುನಾಡು ಅಸಾರ ಎಸಣದ ಕಾಮರ ನಮ್ಮ ಭಾಷೆ. பொருளு 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 ತುಳುನಾಡು ಅರಸಾರ ಎಸಣದ ಕಾಮರ ನಮ್ಮ ಭಾಷೆ. ಈ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಣದ ಪೊಲ್ಲು ತುಲೆ. ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ಕಾಮರ ನಮ್ಮ ಭಾಷೆ. ಪೊರ್ಲು 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 ಈ ತುಳುನಾಡು ಧನ್ಯವಾದಗಳು ಮಕ್ಕಳೇ. ರಿಮಿಕ್ಸ್ ಪದ್ಯದ ಮೂಲಕ ರಂಜಿಸಲು ತಯಾರಾಗಿ ನಿಂತಿರುವ ಪ್ರಜ್ಞಾ, ಕೃತಿಕಾ, ದೀಕ್ಷಾ, ಮೋಹಿತಾ, ಜಸ್ಮಿತಾ Pushpanjali Pushpanjali
ಪೂರ ಮೋಸ ದಿವ್ಯ ನಮ್ಮನ ಪೂರ ದುಡ್ಡು ಬೋದು ಇತ್ತ ನಮ್ಮ ಇಲ್ಲಡೆ ಪೋಯ್ ಉತ್ತಲೆ ನಿಕ್ಲಿ ಬರ್ಪುನಟ ಮಾತ್ರ ನಿಕ್ಲೆನ ಹವಾ ಇಡೆ ಬತ್ತಿ ಬುಕ ಎಂಕ್ಲೆನವೇ ಹವಾ ನಮ್ಮ ಉತ್ತರ ಪಂಪುನ್ನರ್ಚು ಮೆಕ್ಕಲು ಉತ್ತರ ಪಂಪುನಗನೆ ದೋಜಿಜ್ಯ ಅಂತ್ಯ ಎಂಕ ಮುರಾಣಿದೊಂದು ಆಪ್ಷನ್ ಉಂಡವ ಅಂತ ಫೋನ್ ಫ್ರೆಂಡ್ ಇದೆ ಐನು ಕೊರ್ಕ ಬಲ ಕೊಯ್ 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 ಮಂದಪರೆ ಇವಾಗೊಂಜಿ ಆಪ್ಷನ್ ಉಂಡು ಆಪರೇಷನ್ ಆಪರೇಷನ್ ಅತ್ಯೆ ಆಪ್ಷನ್ ಆಪ್ಷನ್ ಸರಿ ಬರ್ಲೆ ಇರಗೊಂದು ಆಪ್ಷನ್ ಉಂಡು ಬಲ್ಲೆ ಇರು 3 ಜನತೆ ನಂಬರ್ ಕೊಡ್ತಾರೆ ಅಕ್ಕಳಿಗೆ ಕರೆ ಅನ್ಕೊಡ್ರಿ ಇದು ಅಂಕಲ ಅದಲ್ಲ ಚೊರ್ರೆ ಚೊರ್ರೆದ ಅನ್ಕೊಡೋದು ಚೊರ್ರೆ ಮನ್ಪೊಡ್ಜೆ ಫೋನ್ ಮನ್ಪ್ಲೇನ್ ಅಕ್ಲಿಗೆ ಕನ್ನಡ ಬನ್ನೆ ಕರ್ತಾಪುಜಿ ಇಂಗ್ಲಿಷ್ ಬನ್ನೆ ಮಂಜಪರೆ ಇರುತ್ತೆ ಭೀಮಪ್ಪೆ ಭೀಮಪ್ಪೆ ರಾಮಪ್ಪೆ ಸೋಂಪೆ 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 ಇರಟಿ ಏರಿಗೆ ಫೋನ್ ಅನ್ಪಡು ರಾಮಪ್ಪೆಗೆ ಮನ್ಪುಕಂಡ ಆ ಎಕ್ಕಂಗದ ಕೊಡಿ ಆಯ ದಿಕ್ಕೈ ಅವಲಂದು ಸೋ ಭೀಮಪ್ಪೆಗೆ ಮನ್ಪುಕಂಡ ಬಯ್ಯತ ಬರ್ತಾಂಡು ಅಲ್ಲಿ ಇಂಗ್ಲಿಷ್ ಓದಿರಂದಿಪ್ಪೆ ನನ್ನ ಸೋಂಪೇರಿಪ್ಪನೆ ಸೋಂಪೆ ಸೋಂಪೆಗೆ ಸೋಂಪೆಗೆ ಅನ್ಬೇಡ ದೆಪಿ ಇವನ್ ನಿಕ್ಕದ ಬನ್ನಿ ಬನ್ನಿ ಇವನ್ ಅನ್ಯ ಇನ್ ಕೂತಿ ಈ ನಿಕ್ಕೆ ಬನ್ನಿ ಬರಪ್ಪ 985310 ಹಲೋ ಹಲೋ ಇರು ಮಂಜಪ್ಪರ ಅಂದು ಇರ್ನ ಫ್ರೆಂಡ್ ಎಂಕ್ಲೆನ ಗೊಬ್ಬುಗು ಬರ್ತದೇರು ಆಹಾ ಆರಡ ಅಂತಿ ಕೊರ್ಪೆ ಒಂದು ಕೊರ್ಪೆ ಕೊಡು ಹಲೋ ಹಲೋ ಪ್ರಶ್ನೆ 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 ಅದು ನಿಕ್ಕ ಕೋಟಿ ತಿಕ್ಕಣಿಗೆ ಒಟ್ಟಿ ತಿಕ್ಕೋಡಾಚೆ ಅಂದ ಎಂಕಲೊಂಚೂರು ಕೊರ್ಪನ ಒಟ್ಟಿ ತಿಕ್ಕೋಡಾಚೆ ಕೊರ್ಪೆ ಅತಂಚತ್ತು ಯಾನಂಚು ಬಂಗಡುಲ್ಲೆ ಬೇಗ ಉತ್ತರ ಪನ್ನೀರ್ ಪನ್ಲೆ ಇರು ಮುರಣಿ ಈ ಬಜ್ಜೆ ಮಾರಿಯಾಗೆ ಮುರಣಿ ಬಜ್ಜೆ ಮಾಡ್ದು ಪೂರ ದುಡ್ಡು ಬೋಂದುಂಡೆನ್ನ ಏ ತಿಕ್ಕಂಡು ಬಜ್ಜೆ ಮಾರ್ದು ಬಜ್ಜೆ ಮಾಡ್ದು ಪೂರ ದುಡ್ಡೆನ್ನ ಬೋಂಡಿತ್ತು ಪೂರ ಇತ್ತ ಪ್ರಶ್ನೆ ಪ್ರಶ್ನೆ ಅತ್ತು ಮುರಣಿ ನಿನ್ನ ಅಜ್ಜಿಗೆ ಅದನ್ನ ಬಾರಿ ಹುಷಾರಿಜ್ಜಿ ಬಂದು ಪಣ್ಣೋಯ್ತೇರು ಆರಿಗೆ ಮರ್ತು ವರ್ತ ಆರಲ್ಲಿ ಎನ್ನೆರ್ದು ಸರತ್ ಬೋಂದುಲ್ಲೇರು ಅಂದ ಈಗ ಸಮಯ ಮುಗಿನೆ ಬರ್ಲೆ ಬರ್ಲೆ ಆಯ್ನ ಬರ್ಲೆ ಬರ್ಲೆ ಬಂದಿಡುಂಡು ಉತ್ತರ ಮಂಜ ಬೇರೆ ಉತ್ತರ ಗೊತ್ತುಂಡ ನನ್ನಾಗ್ಲೂ ಉತ್ತರ ಪಂಡಿಲ್ಲ ತಪ್ಪು ನನ್ನ ಮೇಲೆ ಪಂಚಿಲ್ಲ ತಪ್ಪು ನನ್ನ ಮೇಲೆ ತುಗ ಪಂಚ ಉತ್ತರ ಬೈಕ್ ಈರ್ನ ಉತ್ತರ ತಪ್ಪು 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 ಅವೇ ಇರು ಬೈಕ್ ಪಂಡರು ವಾ ಬೈಕ್ ಪಂಡರ ಸ್ಪೆಂಡರ ಹೀರೋ ಹೋಂಡನ ಬುಲೆಟ್ ಬೈಕ್ ಪಂಡರ ಟಾಟಾ ಸರ್ ಕೊರ್ಲೆ ಕೊರ್ಲೆ ಕೊಂಡು ಪೂರ ಕೊಂಡು ಅತ್ತೆ ಇತ್ನಟ ನಿಖಿಲ್ ಪ್ರಶ್ನೆ ಎಂಡರು ಅಂದ ಇತ್ತಂಜಿ ಏನಂಜಿ ಪ್ರಶ್ನೆ ಅನ್ಪೆ ಕೇಳಿ ಮರರ್ದು ಮರಕ್ಕೆ ಲಾಯ್ಪುಂಡು ಮರರ್ದು ಮರಕ್ಕೆ ಲಾಯ್ಪುಂಡು ಇತ್ತನ ಬೊಂಡ ತಾರೈ ತಿನ್ಪುಂಡು ಇತ್ತನ ಬೊಂಡ ತಾರೈ ತಿನ್ಪುಂಡು ಪೂರ ಜನಕ್ಕೆ ಮೋಸ ಅನ್ಪುಂಡು ಪೂರ ಜನಕ್ಕೆ ಮೋಸ ಅನ್ಪುಂಡು ಹೌದಾಯ್ತಾ ಅವು ಮಂಗೆ ಇರ್ಲ ಉತ್ತರ ಬುತ್ತಿನ ಬತ್ತಿನ ಬುತ್ತಿನ ಬುತ್ತಿನ ತಪ್ಪು ತಪ್ಪು ಪೋಂಡು ಪೋಂಡು ಪೂರ ಪೋಂಡು ಎಂಚ ಉತ್ತರ ತಪ್ಪು ಇರ್ ಮಂಗೇನ ಪಂಡರು ಅಂದ ಈ ಮಂಗೆನ ಅತ್ತ ಆ ಮಂಗೆನ ಪಂಡರ ಪಂಡರ ಇಜ್ಜಿ ಪೈನ ದುಡ್ಡು ಪೂರ ಕೊರೆ ಬಲೆ ಬಲೆ ಕೊರೆ ಕೊರೆ ಮೂಲ್ಯ ಪೋಂಡು ಪೋಂಡು ಪೂರ ಪೋಂಡು ಒಂಜಿ ಲ್ಯಾಪ್ಟಾಪ್ ಆಂಡಲುಂಡು ಐನ್ಲ ಪಾದೊಂದು ಬಲಿಪುಗ ಹಳ್ಳಿ ದಕ್ಲೇನೆ ಆತ ಸುಲಾಬಡು ಮಂಗೆ ಮಲ್ಪರೆ ಸಾಧ್ಯ ಇಜ್ಜಿ ಪನ್ಪನೆ ತೋಜ್ ಪಾದ್ಕೊರ್ನು ಎಂಕ್ಲ ಮಾತೇನು ತೆಲಿಪಾಯಿನ
ಜೋಕ್ಲೆಗೆ ಸೊಲ್ಮೆಲು. ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಜಾನಪದ ನೃತ್ಯಕ್ಕೆ ಕರಾವಳಿ ಭಾಗದ ನಮ್ಮ ಮಕ್ಕಳು ಹೆಜ್ಜೆ ಹಾಕಲು ಬರುತ್ತಿದ್ದಾರೆ. ನಮ್ಮ 4ನೇ ಮತ್ತು 5ನೇ ವಿದ್ಯಾರ್ಥಿಗಳಾದ ಆರಾಧನಾ, ಧನ್ಯಶ್ರೀ, ಹೂಸ್ಮಿತಾ, ಸ್ಮಿತಾ, ಶ್ರಾವಣಿ, ಸಾನ್ವಿ, ತನುಶ್ರೀ. ಹಾಲ್ ಕಾರ್ಯಕ್ರಮ ಆಗಿದೆ. ವಾರ್ಷಿಕೋತ್ಸವವನ್ನು ಮಾಡೋ ಅಧ್ಯಕ್ಷರ ಆಯ್ಕೆ ಆಯಿತು. ಆಮೇಲೆ ಎರಡು ಬೋರ್ಗಳ ಶಾಲೆಗಿದೆ. ಯಾವನ್ನು ನಾವು ಇಟ್ಟುಕೊಳ್ಳಬೇಕು, ಇವತ್ತು ವರ್ಷಕ್ಕೆ 2,000 ಇಲ್ಲ. ಈ ವಾರ್ಷಿಕೋತ್ಸವ ಪ್ರತಿ ವರ್ಷ ನಡೆಯಬೇಕು. ಪ್ರತಿ ವರ್ಷ ಇಷ್ಟು ಆಡಂಬರ ಅಂತ ನಾನು ಹೇಳೋದಿಲ್ಲ, ಆದರೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ಸಭಾ ಕಾರ್ಯಕ್ರಮ ಇರಬೇಕು. ಮಕ್ಕಳಿಗೆ ವೇದಿಕೆಯನ್ನು ರಾಧಣ್ಣ ಫಸ್ಟಿಗೆ ನಾಳೆ ಸೋಮವಾರ ತೆಗೆದು ಅಂತ ತೀರ್ಮಾನ ಮಾಡಿತ್ತು. ಸ್ವಲ್ಪ ಅಡಚಣೆ ಆಯಿತು. ಏರ್ಲ ತಿಕ್ಕದ ಜೇರು ಅಂತ ಮಾತು ಬಂತು. ನಾವು ನಮ್ಮ ಎಲ್ಲ ಹುಡುಗರು ಹೇಳಿದರು ಹೊರಟಾಗಿದೆ, ತೆಗೆಯುವುದೇ ಮಾಡೋದೇ ಅಂತೇಳಿ ಮರುದಿವಸ ಎಲ್ಲರೂ ಶ್ರಮದಾನ ಮೂಲಕ ಮಾಡೋಣ. ನಂಬಲಿಕ್ಕಿಲ್ಲ ಸರ್, ನೀವು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದವರು 3 ಗಂಟೆಗೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಅನುಕೂಲವಾಗಿದೆ. ಇವರೆಲ್ಲರಿಗೂ ನನ್ನ ತರಗತಿಗಳಿಗೆ ಬೇಕಾದ ಚಾರ್ಟ್ಗಳು, ಕಲಿಕೋಪಕರಣಗಳು, ಭಯಮುಕ್ತ ವಾತಾವರಣ, ಮಕ್ಕಳಿಂದಲೇ ಕಾರ್ಯನಿರ್ವಹಣೆ, ವಾಲ್ ಸ್ಲೇಟ್, ಪ್ರಾಜೆಕ್ಟರ್ಗಳ ಮೂಲಕ ವಿಶೇಷ ಕಲಿಕೆ, 1ರಿಂದ 7ನೇ ತರಗತಿಯವರೆಗೆ ಚಟುವಟಿಕಾಧಾರಿತ ಕಲಿಕೆ, ಆಕರ್ಷಣೀಯ ನಲಿಕಲಿ ಚಪ್ಪರ, ವಿವಿಧ ವಿಷಯಗಳ ಬಗ್ಗೆ ಗೋಡೆಯಲ್ಲಿ ಮುದ್ರಣ, ಬಿಡುವಿನ ವೇಳೆಯಲ್ಲಿ ಓದುವೆ ನಾನು ಎಂಬ ಕಾರ್ಡ್ಗಳ ಮೂಲಕ ಮಕ್ಕಳ ಓದಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದೇವೆ. ಗ್ರಂಥಾಲಯ ಪುಸ್ತಕಗಳನ್ನು ನೀಡಿ ಓದಲು ಪ್ರೋತ್ಸಾಹಿಸ್ತಾ ಇದ್ದೇವೆ. ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನಾವಳಿ ಪೆಟ್ಟಿಗೆ, ವಿವಿಧ ಕಲಿಕಾ ಸಾಮಗ್ರಿಗಳು, ಎಲ್ಲ ತರಗತಿಗಳಿಗೂ ಗಣಿತ ಕಿಟ್ಗಳ ಬಳಕೆಯಾಗುತ್ತಿದೆ. ಪ್ರತಿ ವಾರ ಮಕ್ಕಳಿಂದ ವಿಜ್ಞಾನ ಪ್ರಯೋಗ ಪ್ರದರ್ಶನವಾಗಿರುತ್ತಿದೆ. ಗಣಿತದ ಕೌಶಲ್ಯವನ್ನು ಹೆಚ್ಚಿಸಲು ಗಣಿತ ಮೇಳವನ್ನು ಏರ್ಪಡಿಸಲಾಗುತ್ತದೆ. ಶಾಲೆಯಲ್ಲಿ ಇಕೋ ಕ್ಲಬ್ ಇದ್ದು ಪರಿಸರದ ಸಂರಕ್ಷಣೆಯ ಕೆಲಸ ಕಾರ್ಯಗಳು ನಡೆಯುತ್ತಿರುತ್ತದೆ. ಅದೇ ರೀತಿ 10 ಅಂಶದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಸ ಪ್ರಶ್ನೆ ಕಾರ್ಯಕ್ರಮವನ್ನು ವಾರಕ್ಕೊಮ್ಮೆ ನಡೆಸಲಾಗುತ್ತದೆ. ಈ ವರ್ಷ ತರಕಾರಿ ಮೇಳವನ್ನು ಏರ್ಪಡಿಸಿ ಊರ, ದೇಶದ ಮತ್ತು ಹೊರದೇಶದ ತರಕಾರಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೇವೆ. ಶ್ರೀಯುತ ಶಿವಕುಮಾರ್ ಸರ್ ಇವರ ನೇತೃತ್ವದಲ್ಲಿ 2023-24ರಲ್ಲಿ ಹಳೆ ವಸ್ತು ಸಂಗ್ರಹಾಲಯವನ್ನು ಮಾಡಿ ಆ ವಸ್ತುಗಳ ಪರಿಚಯ ಮತ್ತು ಉಪಯೋಗದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಪ್ರತಿ ವರ್ಷ ಜನವರಿ 17ರಂದು ಶಾಲಾ ಸ್ಥಾಪನಾ ದಿನವನ್ನು ಆಚರಿಸುವುದರ ಮೂಲಕ ಮಕ್ಕಳಿಗೆ ಕ್ರೀಡೆ, ಸಂಗೀತ, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದೇವೆ. ಪ್ರತಿ ವರ್ಷ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿ ವೀಕ್ಷಣೆಯ ಮೂಲಕ ಪಾಠಕ್ಕೆ ಸಂಬಂಧಪಟ್ಟ ವಿಷಯವನ್ನು ತಿಳಿಸಲು ಅನುವು ಮಾಡಿಕೊಟ್ಟಿದ್ದೇವೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು, ನಾಡ ಹಬ್ಬವನ್ನು ಆಚರಿಸಿ ಆ ದಿನದ ಮಹತ್ವದ ಅರಿವು ಮೂಡಿಸಿದ್ದೇವೆ. ಪ್ರತಿದಿನ ಸಂವಿಧಾನದ ಪೀಠಿಕೆಯನ್ನು ಹೇಳುವುದರ ಮೂಲಕ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿದ್ದೇವೆ. 2022-23ನೇ ಸಾಲಿನಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನು SDMC ಪೋಷಕರು ಮತ್ತು ಊರಿನ ನೆರವಿನಿಂದ ಅದ್ಧೂರಿಯಾಗಿ ಆಚರಿಸಿದ್ದೇವೆ. ಹೀಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ SDMC ಪೋಷಕರು, ಶಿಕ್ಷಕರು ಶ್ರಮಿಸುತ್ತಾ ಬಂದಿದ್ದಾರೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಶಾಲೆಯ ಪ್ರಗತಿಗಾಗಿ ಪ್ರೋತ್ಸಾಹಿಸಿದ ದಾನಿಗಳು. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ SDMC ಪೋಷಕರು, ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು ತನು ಮನ ಧನಗಳಿಂದ
ಉದಾರ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ದತ್ತಿ ನಿಧಿಗೆ ಹಣ ನೀಡಿ ಸಹಕರಿಸಿದವರು ಪ್ರಥಮ ಸಂಸ್ಥಾಪಕರು, ಪ್ರಥಮ ಶಿಕ್ಷಕರೂ ಆಗಿರುವಂತಹ ನುಳಿಯಾಲು ದಿವಂಗತ ಮಂಜುನಾಥ್ ರೈ ಇಲ್ಲಿ ಶಿಕ್ಷಕರಾಗಿ ವರ್ಗಾವಣೆಗೊಂಡ ಶ್ರೀಯುತ ನೆಂಪು ನರಸಿಂಹ ಭಟ್, ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ, ಶ್ರೀ ಎನ್ ರಘುನಾಥ್ ರೈ ನುಳಿಯಾಲು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾಗಿರುವ ಶ್ರೀಮತಿ ವಾರಿಜಾಕೆ, ಅದೇ ರೀತಿ ಶಿಕ್ಷಕರಾಗಿ ವರ್ಗಾವಣೆಗೊಂಡ ಶ್ರೀಯುತ ದಿನೇಶ್ ಪಿ, ಶ್ರೀಯುತ ಗೋವರ್ಧನ್ ಭಟ್ ನುಳಿಯಾಲು, ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ, ಶ್ರೀಯುತ ಬಾಲಕೃಷ್ಣ ರೈ ನುಳಿಯಾಲು ಮುಂತಾದವರ ದತ್ತಿ ನಿಧಿಯ ವಾರ್ಷಿಕ ಬಡ್ಡಿಯಿಂದ ಕಲಿಕೆಯಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದವರಿಗೆ ಪ್ರತಿಭಾ ಪುರಸ್ಕಾರದ ದಿನ ನಗದು ಬಹುಮಾನವನ್ನು ನೀಡಲಾಗುತ್ತದೆ. ಈ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಉದಾರ ಕೊಡುಗೆಗಳು. ಬಹಳ ವರ್ಷಗಳಿಂದಲೂ ನಮ್ಮ ವಿದ್ಯಾಸಂಸ್ಥೆಯ ಬೆನ್ನೆಲುಬಾಗಿ ಹಳೆಯ ವಿದ್ಯಾರ್ಥಿ ಸಂಘದವರು ಬೆಂಚು, ಡೆಸ್ಕುಗಳನ್ನು ಒದಗಿಸಿದ್ದಾರೆ. 2006-07ರಲ್ಲಿ ತಾಲೂಕು ಪಂಚಾಯತ್ನಿಂದ 2 ಮೇಜು, 6 ಮರದ ಕುರ್ಚಿಗಳು, 4 ಮರದ ಕಪಾಟುಗಳನ್ನು ಒದಗಿಸಿಕೊಟ್ಟಿರುತ್ತಾರೆ. 2015ರಲ್ಲಿ ಶ್ರೀಯುತ ಅರುಣ್ ಕುಮಾರ್ ಶೆಟ್ಟಿ ಪ್ರಾಜೆಕ್ಟರ್ ಮತ್ತು ಲ್ಯಾಪ್ಟಾಪ್, ಶ್ರೀಯುತ ಶ್ರೀಧರ್ ಭಟ್ ಪ್ರಿಂಟರ್, ಶ್ರೀಯುತ ರಾಮಯ್ಯ ರೈ ನಿವೃತ್ತ ಮುಖ್ಯ ಗುರುಗಳು ಸ್ವರ್ಗಶಾಲೆ ಇವರು UPಯನ್ನು ನೀಡಿ ಸಹಕರಿಸಿರುತ್ತಾರೆ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಚಿತ್ತರಂಜನ್ ಶೆಟ್ಟಿ ಇವರು 2018-19ರಲ್ಲಿ, 2019-20ರಲ್ಲಿ, 2020-21ನೇ ಸಾಲಿನಲ್ಲಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ನೀಡಿ ಸಹಕರಿಸಿರುತ್ತಾರೆ. 2017ರಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಿಡ್ಪಳ್ಳಿ ಘಟಕ ಇವರ ವತಿಯಿಂದ ಶಾಲೆಗೆ ಕುಡಿಯುವ ನೀರಿನ ಟ್ಯಾಂಕಿಯನ್ನು ವರುಣ್ ಕುಮಾರ್ ಬಂಟಾಜೆ ಇವರು ಧ್ವನಿವರ್ಧಕವನ್ನು, ದೀಕ್ಷಿತ್ ಬಿ ಗಡಿಯಾರವನ್ನು ನೀಡಿ ಸಹಕರಿಸಿರುತ್ತಾರೆ. 2019-20ನೇ ಸಾಲಿನಲ್ಲಿ ಪೊಲೀಸ್ ಅಧಿಕಾರಿ ಗಿರೀಶ್ ಇವರು ಎಲ್ಲ ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಶಬ್ದಕೋಶವನ್ನು ನೀಡಿ ಸಹಕರಿಸಿರುತ್ತಾರೆ. 2019ರಲ್ಲಿ ಸಾಯಿಬಾಬಾ ಸೇವಾ ಸಂಘ ಪುತ್ತೂರು ಇವರು ನಮ್ಮ ಶಾಲೆಯ 43 ವಿದ್ಯಾರ್ಥಿಗಳಿಗೆ ಶೂವನ್ನು ನೀಡಿ ಸಹಕರಿಸಿರುತ್ತಾರೆ. 2021-22ನೇ ಸಾಲಿನಲ್ಲಿ 7ನೇ ತರಗತಿಯ ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಶೌಚಾಲಯ ಸ್ವಚ್ಛತೆಗಾಗಿ ಕಾರ್ ವಾಷರ್ ಮಿಷಿನನ್ನು ಪಡೆದುಕೊಂಡಿದ್ದೇವೆ. 2022-23ನೇ ಸಾಲಿನಲ್ಲಿ ಸಂತೋಷ್ ಉಳಯ ಕಲರ್ ಜೆರಾಕ್ಸನ್ನು ನೀಡಿರುತ್ತಾರೆ. ಶ್ರೀಮತಿ ಅನುಷಾ UG ಉಳಯ ಗಾಡ್ರೇಜ್ ಮತ್ತು ಮಕ್ಕಳಿಗೆ ಆಟದ ಸಾಮಾನನ್ನು, ಶ್ರೀಯುತ ಬಿಪಿನ್ ಇವರು ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಗ್ರೈಂಡರನ್ನು, 7ನೇ ತರಗತಿಯ ವಿದ್ಯಾರ್ಥಿಗಳು ಬ್ಲೂಟೂತನ್ನು ನೀಡಿ ಸಹಕರಿಸಿರುತ್ತಾರೆ. 2022-23ನೇ ಸಾಲಿನಲ್ಲಿ ಶಾಸಕರ ಅನುದಾನದಲ್ಲಿ 1 ಪ್ರಾಜೆಕ್ಟರ್ ಮತ್ತು ಕುಡಿಯುವ ನೀರಿನ ಘಟಕವನ್ನು ನೀಡಿರುತ್ತಾರೆ. 2022-23ನೇ ಸಾಲಿನಲ್ಲಿ ಶಾಲಾ ಮೈದಾನದಲ್ಲಿರುವ ಬೋರ್ವೆಲ್ ರಿಪೇರಿ ಮತ್ತು ಪಾರಿವಾಳದಿಂದ ಶಾಲಾ ಕಟ್ಟಡ ಹಾನಿಯಾಗುತ್ತಿತ್ತು. ಕಟ್ಟಡದ ರಕ್ಷಣೆಗಾಗಿ ಮೆಶ್ ಹಾಕಲು ಶಾಲಾ SDMC ಮತ್ತು ಪೋಷಕರು ಸೇರಿ ಸುಮಾರು 40,000ದಷ್ಟು ಖರ್ಚನ್ನು ಮಾಡಿರುತ್ತಾರೆ. 2023-24ನೇ ಸಾಲಿನಲ್ಲಿ ಶ್ರೀಯುತ ಶಿವಕುಮಾರ್ ಸರ್ ಮುಖ್ಯ ಗುರುಗಳು ಬೆಂಗಪದವು ಇವರು 2 ಲ್ಯಾಪ್ಟಾಪನ್ನು ನೀಡಿ ಸಹಕರಿಸಿರುತ್ತಾರೆ. ಅಲ್ಲದೆ 2023-24ನೇ ಸಾಲಿನಿಂದ ಕನ್ನಡ ಶಾಲೆಯ ಉಳಿವಿಗಾಗಿ ಗೌರವ ಶಿಕ್ಷಕರಿಗೆ ಪ್ರತಿ ತಿಂಗಳು ರೂಪಾಯಿ 4,700 ನೀಡುತ್ತಾ ಬಂದಿರುತ್ತಾರೆ. ಪ್ರತಿ ವರ್ಷ ನಮ್ಮ ಶಾಲೆಗೆ ಅಂದಾಜು 50,000 ನೀಡಿ ಸಹಕರಿಸುತ್ತಾರೆ. ಪ್ರತಿ ವರ್ಷ ಎಲ್ಲ ಪೋಷಕರು ಸೇರಿ ಗೌರವ ಶಿಕ್ಷಕರನ್ನು ನೇಮಿಸಿ ಅವರಿಗೆ ಗೌರವಧನವನ್ನು ನೀಡಲಾಗುತ್ತದೆ. ಅಲ್ಲದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ಮತ್ತು ಪ್ರತಿಭಾ ಪುರಸ್ಕಾರದ ಸಮಯದಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಪೋಷಕರು ನೀಡಿ ಸಹಕರಿಸಿರುತ್ತಾರೆ. 2023-24ನೇ ಸಾಲಿನಲ್ಲಿ
7ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿಗಳು ಫ್ಯಾನನ್ನು ನೀಡಿ ಸಹಕರಿಸಿದ್ದಾರೆ. 2024-25ನೇ ಸಾಲಿನಲ್ಲಿ ಶ್ರೀಯುತ ವಿಷ್ಣು ಭಟ್, ನಿವೃತ್ತ ಅಧ್ಯಾಪಕರು, ಕಕ್ಕೂರು, ಇವರು ಮಕ್ಕಳಿಗೆ 50 ತಟ್ಟೆ ಮತ್ತು 50 ಗ್ಲಾಸನ್ನು ನೀಡಿ ಸಹಕರಿಸಿದ್ದಾರೆ. ಶ್ರೀಯುತ ರಮೇಶ್ ಕುಮಾರ್ ಉಳಯ, ಇವರು ರೂಪಾಯಿ 35,000ವನ್ನು ನೀಡಿ ಶಾಲಾ ಮಕ್ಕಳಿಗೆ ಉಪಯೋಗವಾಗುವ ಯಾವುದಾದರೂ ವಸ್ತುಗಳನ್ನು ತೆಗೆಯುವಂತೆ ಹೇಳಿರುತ್ತಾರೆ. ಆ ಹಣದಿಂದ ಗ್ರಂಥಾಲಯಕ್ಕೆ 1 ಕಪಾಟನ್ನು, 4 ಗ್ರೀನ್ ಬೋರ್ಡ್ಗಳನ್ನು ಖರೀದಿಸಿ ತರಗತಿಗಳಿಗೆ ಅಳವಡಿಸಿಕೊಂಡಿದ್ದೇವೆ. ಹೀಗೆ ಶಾಲೆಯ ಅಭಿವೃದ್ಧಿಯಾಗಲು ದಾನಿಗಳು ವಸ್ತು ರೂಪದಲ್ಲಿ ಮತ್ತು ಹಣದ ರೂಪದಲ್ಲಿ ದಾನ ಮಾಡಿರುತ್ತಾರೆ. ಇವರೆಲ್ಲರಿಗೂ ಗೌರವಪೂರ್ವಕ ಅಭಿನಂದನೆಗಳು. ಇದೀಗ ಶಾಲಾ ದೇಗುಲಕ್ಕೆ ಕಿರೀಟವೆಂಬಂತೆ ಹೊಸ ವೇದಿಕೆ ನಿರ್ಮಾಣಕ್ಕೆ ರೂಪಾಯಿ 1,55,000 ರೂಪಾಯಿಯನ್ನು ದಿವಂಗತ ಪಟೇಲ್ ರಾಮಯ್ಯ ರೈ ಅವರ ಸ್ಮರಣಾರ್ಥವಾಗಿ ಅವರ ಮಕ್ಕಳಾದ ಶ್ರೀಮತಿ ನವೀನ ಪ್ರಕಾಶ್ ರೈ, ಸಹನಾ ರಾಧಾಕೃಷ್ಣ ರೈ, ಪ್ರವೀಣ ಡಾಕ್ಟರ್ VK ಹೆಗ್ಡೆ ಹಾಗೂ ಸುಪುತ್ರರಾದ ಹೃತ್ಪೂರ್ಣ ರೈ ದಂಪತಿಯವರು ಆರ್ಥಿಕ ರೂಪದಲ್ಲಿ ಸಹಾಯ ಮಾಡಿರುತ್ತಾರೆ. ಈ ಮೂಲಕ ನಮ್ಮ ಬಹುದೊಡ್ಡ ಆರ್ಥಿಕ ಹೊರೆಯನ್ನು ಹಗುರವಾಗಿರಿಸಿದ ಹುಮ್ಮಸ್ಸಿನ ಅವರಿಗೆ ಶಾಲೆಯ ಪರವಾಗಿ ಅಲ್ಲದೆ ನಾವು ಇಡೀ ಊರಿನ ಜನತೆಯ ಪರವಾಗಿ ಹೃದಯಾಂತಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕೇವಲ ಆರ್ಥಿಕ ನೆರವಿನಿಂದ ಆಗುವ ಕೆಲಸವಲ್ಲ ಈ ವೇದಿಕೆ. ರಂಗಮಂದಿರದ ನಿರ್ಮಾಣ ಕಾರ್ಯಕ್ಕೆ ಹಗಲಿರುಳು ಶ್ರಮಿಸಿದವರು ನಮ್ಮ ಶಾಲಾ ಪೋಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು. ಇವರ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಇಂತಹ ಶ್ರಮಿಕರನ್ನು ಪಡೆದ ಈ ಶಾಲೆ ಧನ್ಯ. ಶ್ರಮಿಸಿದ ಪೋಷಕರಿಗೂ ಹಿರಿಯ ವಿದ್ಯಾರ್ಥಿಗಳಿಗೂ ಮಗದೊಮ್ಮೆ ಮನದಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಶಾಲಾ SDMC ಇಲಾಖಾ ನಿರ್ದೇಶನಂತೆ ಶಾಲಾ SDMC ರಚನೆಯಾಗಿದ್ದು ಪ್ರಸ್ತುತ ಭಾಸ್ಕರ್ ಕರ್ಕೇರ ಅಧ್ಯಕ್ಷರಾಗಿರುತ್ತಾರೆ. ಶ್ರೀಯುತರು 2023-24ನೇ ಸಾಲಿನಲ್ಲಿ ಶಾಲಾ RTCಯಲ್ಲಿ ಶಾಲೆಯನ್ನು ನೋಂದಾಯಿಸಿ ನರೇಗಾ ಯೋಜನೆಯಡಿಯಲ್ಲಿ ಸಿಗುವ ಸವಲತ್ತನ್ನು ಪಡೆಯಲು ಶ್ರಮಿಸಿದ್ದಾರೆ. 50-60 ವರ್ಷಗಳಿಂದ ಆಗದ ಕೆಲಸ ಕಳೆದ ವರ್ಷ ಆದದ್ದು ಎಲ್ಲ ಪೋಷಕರಿಗೂ ಊರವರಿಗೂ ಅತೀವ ಸಂತೋಷವನ್ನು ಕೊಟ್ಟಿದೆ. SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ನಿರಂತರ ಉತ್ಸಾಹದಿಂದ ದುಡಿಯುತ್ತಾ ಬಂದಿದ್ದಾರೆ. ಸಮಿತಿಯ ಸಲಹೆಯಂತೆ ಸರಕಾರದ ಅನುದಾನಗಳನ್ನು ಶಾಲಾ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಅಧ್ಯಕ್ಷ ಹಾಗೂ ಸದಸ್ಯರ ಪೂರ್ಣ ಸಹಕಾರಕ್ಕೆ ಕೃತಜ್ಞತೆಯನ್ನು ನೀಡುತ್ತೇನೆ. ಅವಶ್ಯ ಬೇಡಿಕೆಗಳು: ಶಾಲೆಯಲ್ಲಿ 4 ಹುದ್ದೆಗಳು ಮಂಜೂರಾಗಿದ್ದು 3 ಹುದ್ದೆಯು ಭರ್ತಿಯಾಗಿದ್ದು 1 ಹುದ್ದೆಯು ಖಾಲಿಯಾಗಿದೆ. ಪಾಠ ಪ್ರವಚನ ಮತ್ತು ಇನ್ನಿತರ ಶಾಲಾ ಕೆಲಸ ಕಾರ್ಯಗಳ ಒತ್ತಡವಾದ ಹೆಚ್ಚುವರಿಯಿಂದ ತೆರವಾದ ಶಿಕ್ಷಕರ ಹುದ್ದೆ ಭರ್ತಿಯಾಗಬೇಕಾಗಿದೆ. ಶಾಲೆಗೆ ಸರಕಾರದಿಂದ ಮಂಜೂರಾಗಿರುವ ಜಾಗಕ್ಕೆ ಶಾಲಾ ಭದ್ರತೆಯ ದೃಷ್ಟಿಯಿಂದ ಆವರಣ ಗೋಡೆಯ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೂರಕವಾಗುವಂತೆ ಸುಸಜ್ಜಿತ ಪ್ರಯೋಗಾಲಯ, ವಿಜ್ಞಾನ ಕಿಟ್ಗಳ ಅವಶ್ಯಕತೆ ಇದೆ. ಸುಸಜ್ಜಿತ ಶೌಚಾಲಯ, ಶಾಲಾ ಕೈತೋಟದ ಅವಶ್ಯಕತೆ ಇದೆ. ಶೀಘ್ರ ಈ ಅವಶ್ಯಕತೆಗಳು ಪೂರೈಸಲಿ ಎಂದು ಹಾರೈಸುತ್ತೇನೆ. ಈ ಸಂಸ್ಥೆಯ ಶ್ರೇಯಸ್ಸಿಗಾಗಿ ದುಡಿದ SDMC ಅಧ್ಯಕ್ಷರು, ಸದಸ್ಯರು, ಪೋಷಕರು, ಶಿಕ್ಷಕ ಬಂಧುಗಳು, ಗೌರವ ಶಿಕ್ಷಕರು, ಶಾಲೆಯ ಬೆನ್ನೆಲುಬಾಗಿ ಸಂಸ್ಥೆಯನ್ನು ಭದ್ರವಾಗಿ ನಿಲ್ಲಿಸಿದ ಹಿರಿಯ ವಿದ್ಯಾರ್ಥಿಗಳು, ಕೊಡುಗೈ ದಾನಿಗಳು, ಊರಿನವರನ್ನೆಲ್ಲ ಮನಸಾರೆ ವಂದಿಸುತ್ತೇನೆ. ಈ ಮಂದಿರದ ಸೇವೆಗೈದು ಗತಿಸಿ ಹೋದ ದಿವ್ಯ ಚೇತನರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಶಾಲಾ ಚಿಂತಕರಿಗೂ ಶಿಕ್ಷಣ ಇಲಾಖೆಗೂ ಅನಂತ ಧನ್ಯವಾದಗಳು. ಈ ವಿದ್ಯಾಸಂಸ್ಥೆಯು ಉತ್ತರೋತ್ತರವಾಗಿ ಬೆಳಗುತ್ತಿರಲಿ ಎಂದು ಶುಭ ಹಾರೈಸುತ್ತಾ ಈ ಸಂಕ್ಷಿಪ್ತ ವರದಿಗೆ
ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದ. ಮಯೂರ ವೇದಿಕೆಯಲ್ಲಿ ಮಧ್ಯಾಹ್ನದ ನಂತರ ನಡೆದ ಛದ್ಮವೇಷ ಸ್ಪರ್ಧೆಯ ವಿಜೇತರ ಪಟ್ಟಿಯನ್ನು ಓದಿ ಹೇಳ್ತಾ ಇದ್ದೇವೆ. ವಿಜೇತರು ಆದಷ್ಟು ಶೀಘ್ರ ಬಂದು ಬಹುಮಾನಗಳನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಮಧ್ಯಾಹ್ನ ಛದ್ಮವೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಆ ಛದ್ಮವೇಷದಲ್ಲಿ ವಿಜೇತರಾದವರಂತಹ ಹೆಸರು ಈಗ ನಾನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಅಂಗನವಾಡಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಿಹಾನ್. ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ, ಉದ್ಯಮಿಗಳು, ಮಂಗಳೂರು. ತಾವು ಛದ್ಮವೇಷ ಸ್ಪರ್ಧೆ ವಿಜೇತರ. ದ್ವಿತೀಯ ಧನ್ವಿತ್. ಶ್ರಾವಣಿ. ತೃತೀಯ ಆರಾಧನಾ. ತೃತೀಯ ಸ್ಥಾನ ಆರಾಧನಾ. ಹುಡುಗರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಜನಿತ್ ಕುಮಾರ್ ಜಿಕೆ. ಚಿರಾಗ್. ತೃತೀಯ ಗೌತಮ್. ಹಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ವಿಭಾಗದಲ್ಲಿ ನಡೆದಂತಹ ಛದ್ಮವೇಷ ಸ್ಪರ್ಧೆಯಲ್ಲಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶಶಿಕಲಾ ಮತ್ತು ಬಳಗ. ಪೋಷಕರಲ್ಲಿ ಶಶಿಕಲಾ ಮತ್ತು ಬಳಗ. ದ್ವಿತೀಯ ಸುಮಿತ್ರಾ ಮತ್ತು ಬಳಗ. ಸುಮಿತ್ರಾ ಮತ್ತು ಬಳಗ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ತೃತೀಯ ಸುಶೀಲಾ ದುರ್ಗಾ. ಸುಶೀಲಾ. ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುಂದರ ಮತ್ತು ಬಳಗ. ಸುಂದರ ಮತ್ತು ಬಳಗ. ದ್ವಿತೀಯ ಬೇರಿಕೆ ಚಿದಾನಂದ ಮತ್ತು ಬಳಗ. ತೃತೀಯ ಉಮೇಶ್ ಮತ್ತು ಬಳಗ. ಧನ್ಯವಾದಗಳು. ಬೆಳಗಿನ ಅವಧಿಯಲ್ಲಿ ಕೂಡ ಒಂದಷ್ಟು ಸಾಧಕರನ್ನ, ಈ ಶಾಲೆಗೆ ಕೊಡುಗೆಗಳನ್ನು ನೀಡಿದ ಮಹನೀಯರನ್ನು ಅಭಿನಂದಿಸಿದ್ದೇವೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ಕೂಡ ಒಂದಷ್ಟು ಸಾಧಕರನ್ನು ತಮ್ಮ ಸಾಧನೆಗೋಸ್ಕರ ನಾವು ಅಭಿನಂದಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀಯುತ ರಾಧಾಕೃಷ್ಣ ರೈ ಅವರು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ನಿರ್ಮಲಾ ಸುರತ್ಕಲ್, ಶ್ರೀ ವಿಷ್ಣು ಭಟ್, ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ, ಅಣ್ಣಪ್ಪ ನಾಯ್ಕ ಇವರನ್ನು ಅಭಿನಂದಿಸುವಂಥ ಕಾರ್ಯಕ್ರಮವಿದೆ. ತಾವುಗಳು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ವಿಷ್ಣು ಭಟ್ ನಿವೃತ್ತ ಶಿಕ್ಷಕರು,
ತಾವುಗಳು ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇದೀಗ ನಿರ್ಮಲಾ ಸುರತ್ಕಲ್ ಇವರ ಬಗ್ಗೆ ರಾಧಾಕೃಷ್ಣ ರೈ ಅವರು ಮಾತಾಡಬೇಕು ಅಂತ ವಿನಂತಿ. ಆತ್ಮೀಯ ಸಭಿಕರೇ, ನಿರ್ಮಲಾ ಸುರತ್ಕಲ್ ನಾವು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ, ಸಣ್ಣ ಕ್ಲಾಸಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ನಮಗೆ ಅವರನ್ನು ದೊಡ್ಡ ಕ್ಲಾಸಲ್ಲಿ ನೋಡಿದ ನೆನಪು. ಇಂದು ನಿರ್ಮಲಾ ಸುರತ್ಕಲ್ ಎಂಬ ಹೆಸರಿನಲ್ಲಿ ನಾನು ಅದೆಷ್ಟೋ ಕಥೆಗಳನ್ನು, ಲೇಖನಗಳನ್ನು ಓದಿದವಾಗ ನಿರ್ಮಲಾ ಸುರತ್ಕಲ್ ಯಾರು ಎಂಬುದಾಗಿ ಗೊತ್ತಿರಲಿಲ್ಲ. ನಮ್ಮದೇ ನುಳಿಯಾಲು ಮನೆತನಕ್ಕೆ ಸಂಬಂಧಪಟ್ಟ ಭೂಮಿಗಿಂತ ಮೇಲ್ಭಾಗದಲ್ಲಿರುವಂತಹ ಕತ್ತಲಕಾನ ಬ್ರಹ್ಮರಗುಂಡ, ಈ ಪ್ರದೇಶದಲ್ಲಿ ಬ್ರಹ್ಮರಗುಂಡ ಎಂಬ ಒಂದು ಪ್ರಸಿದ್ಧ ಮನೆತನದಲ್ಲಿ ಹುಟ್ಟಿ ಬೆಳೆದ ಆ ನಿರ್ಮಲಕ್ಕನೇ ಇಂದಿನ ನಿರ್ಮಲಾ ಸುರತ್ಕಲ್ ಎಂಬುದು ತಿಳಿದಾಗ ಅತ್ಯಂತ ಆಶ್ಚರ್ಯವಾಯಿತು. ನಮ್ಮ ನಿಡ್ಪಳ್ಳಿ ಗ್ರಾಮ ಅದೆಷ್ಟೋ ಪ್ರತಿಭೆಗಳನ್ನು ನೀಡಿದೆ. ಅದು ಯಕ್ಷಗಾನ ಇರಲಿ, ಕಲಾಕ್ಷೇತ್ರ ಇರಲಿ, ಅಥವಾ ಸಾಹಿತ್ಯ ಕ್ಷೇತ್ರ ಇರಲಿ, ಕ್ರೀಡೆ ಇರಲಿ, ರಾಜಕೀಯ ಇರಲಿ, ಪ್ರತಿಯೊಂದರಲ್ಲೂ ನಮ್ಮ ನಿಡ್ಪಳ್ಳಿ ಗ್ರಾಮ ಹಲವಾರು ಪ್ರತಿಭೆಗಳನ್ನು ನೀಡಿದೆ. ಸಾರಸ್ವತ ಲೋಕದಲ್ಲಿ ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀಯುತ ಡಾಕ್ಟರ್ ಡಿ ಸದಾಶಿವ ಭಟ್ಟರ ಹೆಸರು ಅದು ಸದಾ ನಾವು ನೆನೆಯುವಂಥದ್ದು. ಅದೇ ರೀತಿಯಾಗಿ ರಘುನಾಥ ರೈ ನುಳಿಯಾಲು, ನಾರಾಯಣ ರೈ ಕುಕ್ಕುವಳ್ಳಿ ನಮ್ಮ ಮನೆತನದ ಬೀಗರವರು, ನಾರಾಯಣ ರೈ ಕುಕ್ಕುವಳ್ಳಿ ಅಂತಹ ಸಾಹಿತಿಗಳು ಆಗಿ ಹೋಗಿದ್ದಾರೆ. ಆದರೆ ಈ ನಿರ್ಮಲಾ ಸುರತ್ಕಲ್ ಎಂಬ ಹೆಸರು ನಮ್ಮ ಊರಿಗೆ ಸಂಬಂಧಪಟ್ಟದ್ದು, ನಮಗೆ ಅತ್ಯಂತ ಸಮೀಪದ್ದು ಎಂಬುದು ಅರಿವಾದದ್ದು ತುಂಬ ಸಮಯದ ನಂತರ. ನಿರ್ಮಲಾ ಸುರತ್ಕಲ್ ಎಂಬವರ ಕುರಿತು ಈಗ ಬಹುಶಃ ಕಳೆದ ವರ್ಷ ಒಂದು ಮಯೂರದಲ್ಲಿ ಲೇಖಕರ ಪ್ರತಿ ತಿಂಗಳು ಒಂದು ಲೇಖಕರ ಸಂದರ್ಶನ ಬರ್ತದೆ. ಅದರಲ್ಲಿ ನಮ್ಮ ನಿರ್ಮಲಕನ ಸಂದರ್ಶನ ಬಂದಿದೆ ಎಂಬುದಾಗಿ ಆದರೆ ಅದು ರಾಜ್ಯ ಮಟ್ಟದ ಪತ್ರಿಕೆ ಮಯೂರ ಎಂಬುದು. ಅದೇ ನಮ್ಮ ಪ್ರಜಾವಾಣಿ ಬಳಗದವರಿಂದ ಪ್ರಕಟವಾಗುವಂತಹ ಮಾಸಿಕ. ಅದರಲ್ಲಿ ಒಬ್ಬರು ಲೇಖಕರ ಪರಿಚಯ ಬರ್ತದೆ ಎಂಬುದಾಗಿ ಆದರೆ ಅವರು ಅಷ್ಟೇ ಉನ್ನತ ಮಟ್ಟದಲ್ಲಿ ಇರಬೇಕಾಗ್ತದೆ. ಸಾಧಾರಣ ಲೇಖಕರ ಪರಿಚಯವನ್ನು ನಾವು ಆ ಮಯೂರ ಮಾಸಿಕದಲ್ಲಿ ನಿರೀಕ್ಷಿಸುವುದು ಬಹುದೊಡ್ಡ ತಪ್ಪು. ಅಂತಹ ನಿರ್ಮಲಕ ನಮ್ಮ ಊರಿನವರು, ನಮ್ಮ ಸಮೀಪದವರು, ನಮ್ಮದೇ ಶಾಲೆಯಲ್ಲಿ ಕಲಿತವರು, ನಮಗಿಂತ ಹಿರಿಯ ವಿದ್ಯಾರ್ಥಿಗಳು ಎಂಬುದನ್ನು ನೆನೆಸಿಕೊಂಡ್ರೆ ರೋಮಾಂಚನ ಆಗ್ತದೆ. ನಿರ್ಮಲಕನ ಸಾಧನೆಯ ಕುರಿತು ನಾವು ಮಾತನಾಡುವುದಿದ್ರೆ ಕಡಿಮೆ ಪಕ್ಷ 1 ಗಂಟೆ ಆದರೂ ಕೊಟ್ಟರೆ ಅವರ ಸಾಧನೆಗಳನ್ನು ನಾವು ಒಂದು ಸ್ಥೂಲ ರೂಪದಲ್ಲಿ ನಿಮ್ಮ ಮುಂದಿಡಬಹುದು. ಆದರೆ ಅದು ಇಂದಿನ ಈ ಕಾರ್ಯಕ್ರಮದ ಟೈಟ್ ಶೆಡ್ಯೂಲ್ ಅಂತ ಹೇಳ್ತೇವೆ, ಏನು ಒತ್ತಡದ ಕಾರ್ಯಕ್ರಮದಲ್ಲಿ ಅದು ಸಾಧ್ಯ ಇಲ್ಲ. ಹಾಗಾಗಿ ಅವರ ಕೆಲವು ಸಾಹಿತ್ಯ ಕೃತಿಗಳ ಸಂಖ್ಯೆಯನ್ನು ಮಾತ್ರ ತಮ್ಮ ಮುಂದೆ ಹೇಳಬಯಸ್ತೇನೆ. ಹೆಚ್ಚಾಗಿ ಅವರು ಮಕ್ಕಳ ಸಾಹಿತ್ಯದಲ್ಲಿ ಅಪಾರವಾದಂತಹ ಕೃಷಿಯನ್ನು ಮಾಡಿದವರು. ಮಕ್ಕಳ ಕವನ ಸಂಕಲನಗಳು 9, ಅದೇ ರೀತಿಯಾಗಿ ಹಾಸ್ಯ ಕವನ ಸಂಕಲನ 1 ಮಿನಿಟ್ ಪ್ಲೀಸ್ ಎನ್ನುವಂತಹ ಕವನ ಸಂಕಲನ, ಒಗಟುಗಳ ಕವನ ಸಂಕಲನ 2, ಒಂದು ಹೇಳು ನೋಡೋಣ, ಇನ್ನೊಂದು ಇನ್ನು ಹೇಳು ನೋಡೋಣ. ಹಾಗೆಯೇ ಮಕ್ಕಳ ಕಥಾ ಸಂಕಲನಗಳು 3, ಐ ಲವ್ ಯು ಅಪ್ಪ, ಪುಟ್ಟಿಗೆ ಸಿಟ್ಟಿಲ್ಲ, ಬಾಲು ಸ್ಕೂಲು ಎನ್ನುವಂತಹ 3 ಮಕ್ಕಳ ಕಥಾ ಸಂಕಲನಗಳು. ಮಕ್ಕಳ ನಾಟಕ ಸಂಕಲನ 1 ತ್ರಿವಿಕ್ರಮನಾದ ರೋಹನ ಎಂಬುದಾಗಿ. ಮಕ್ಕಳ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. 5 ಸಂಖ್ಯೆಯ ಕಾದಂಬರಿಗಳು: ಶ್ರಮಯವ ಜಯತೆ, ನಕ್ಕ ಬಾಹುಬಲಿ, ಕಟ್ಟಿ ಹಾಕಿದ ಹೊಸ ಅಮ್ಮ, ದುಡ್ಡಿನ ಗಿಡ, ನಕ್ಕ ನಿಸರ್ಗ ಇವು ಅವರ ಮಕ್ಕಳ ಕಾದಂಬರಿಗಳು. ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿದ ಕಥಾ ಸಂಕಲನಗಳು ನನ್ನೊಳಗಿನ ಮಕ್ಕಳ ಕಥೆಗಳು. ಮೂಲ ಲೇಖಕರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಶ್ರೀಯುತ ದಿವಿಕ್ ರಮೇಶ್. ಸಾಮಾನ್ಯವಾಗಿ ನಾವು ಅನುವಾದ ಕ್ಷೇತ್ರಕ್ಕೆ ಹೋದಾಗ ಮೂಲ ಲೇಖಕರ ಅನುಮತಿ ಇಲ್ಲದೆ ಯಾವುದೇ ಅನುವಾದಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮೂಲ ಲೇಖಕರು ಅಷ್ಟು ಸುಲಭದಲ್ಲಿ ಇನ್ನೊಂದು ಭಾಷೆಗೆ ತಮ್ಮ ಕೃತಿಗಳನ್ನು ಅನುವಾದಿಸುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಯಾಕೆಂದರೆ ಅವರ ಆಶಯಗಳು ಆ ಕೃತಿಯಲ್ಲಿ ಅಡಕವಾಗಿರ್ತದೆ. ಆ ಆಶಯಗಳು ಇನ್ನೊಂದು ಭಾಷೆಗೆ ಹೋಗುವಾಗ ವಿರೂಪಗೊಳ್ಳುತ್ತದೆ ಎನ್ನುವಂಥ ಹೆದರಿಕೆ ಇರ್ತದೆ. ಅಂತಹ ಪ್ರಸಿದ್ಧ ಲೇಖಕರ ಹಿಂದಿಯ ಆ ಕಥಾ ಸಂಕಲನವನ್ನು ಕನ್ನಡಕ್ಕೆ ಅನುವಾದಿಸುವಂತಹ
ಅನುಮತಿಯನ್ನು ಪಡೆದು ಅದನ್ನು ಯಶಸ್ವಿಯಾಗಿ ಅನುವಾದಿಸಿದಂತಹ ನಿರ್ಮಲಕ್ಕನಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಷ್ಟು ಮಾತ್ರ ಅಲ್ಲ, ಪ್ರೌಢ ಸಾಹಿತ್ಯದ ಕೃತಿಗಳು ನಾನು ಪ್ರೀತಿಸುತ್ತೇನೆ ಎನ್ನುವಂತಹ ಒಂದು ಪ್ರೌಢ ಸಾಹಿತ್ಯ, ಮಕ್ಕಳ ಸಾಹಿತ್ಯದ್ದು ನಾನು ಇಲ್ಲಿಯ ತನಕ ಹೇಳಿದೆ. ಪ್ರೌಢ ಸಾಹಿತ್ಯ ಕವನ ಸಂಕಲನ 1, ನಾಟಕಗಳು 2, ಸುಡುಗಾಡ ಸತ್ಯ, ಇವ ನಮ್ಮವ ಎಂಬುದಾಗಿ, ಕಥಾ ಸಂಕಲನಗಳು ಭೃಂಗದ ಬೆನ್ನೇರಿ, ಶಿಲಾನ್ಯಾಸ, ಲಲಿತ ಪ್ರಬಂಧ ಸಂಕಲನಗಳು ನಿತ್ಯಪುಷ್ಪ ಮತ್ತು ಗೂಗಲ್ ಗುರು, ನಾನು ನನ್ನ ಇಂಗ್ಲಿಷ್ ಸ್ಪೀಕಿಂಗು, ಪುಣ್ಯಕೋಟಿಯ ಕಥೆ. ಇದು ಮಕ್ಕಳ ಮನಸ್ಸುಗಳ ಬಗ್ಗೆ ಸೈಕಲಾಜಿಕಲ್, ಅವರದ್ದು ವಿಶೇಷ ಆಸಕ್ತಿಯ ಕ್ಷೇತ್ರ ಮಕ್ಕಳ ಸೈಕಾಲಜಿ, ಪೀಡಿಯಾಟ್ರಿಕ್ ಸೈಕಾಲಜಿ. ಅದನ್ನು ಕೂಡ ಅವರು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಒಡಮೂಡಿಸಿದ್ದಾರೆ. ತಿರುಚಬೇಡಿ ಮನಸ್ಸುಗಳ, ಚಿವುಟಬೇಡಿ ಚಿಗುರುಗಳ, ನಿನ್ನ ಹೆಜ್ಜೆಯಂತೆ ನನ್ನ ಹೆಜ್ಜೆ ಎಂಬ 3 ಮಕ್ಕಳ ಮನಸ್ಸುಗಳ ಬಗೆಗಿನ ಪುಸ್ತಕಗಳು. ಹಾಗೂ ನಮ್ಮ ನಿರ್ಮಲಕ್ಕನಿಗೆ ಸಂದಂತಹ ಪ್ರಶಸ್ತಿಗಳು ಹಾಗೂ ಗೌರವಗಳು ಹಲವಾರು. ಅವುಗಳಲ್ಲಿ ಪ್ರಮುಖವಾದದ್ದು ಹಾನಗಲ್ ಕನ್ನಡ ಯುವಜನ ಕ್ರಿಯಾ ಸಮಿತಿಯ ಡಿಸೋಜ HSV ಪುಟಾಣಿ ಸಾಹಿತ್ಯ ಪುರಸ್ಕಾರ, ಬಾಲ ವಿಕಾಸ ಅಕಾಡೆಮಿ ಧಾರವಾಡದಿಂದ 2012 ಮತ್ತು 2016ನೇ ಸಾಲಿನ ಮಕ್ಕಳ ಚಂದಿರ ಪ್ರಶಸ್ತಿಗಳು, 2016ನೇ ವರ್ಷದ ಪುತ್ತೂರಿನ ಬೋಳಂತಗೋಡಿ ಕನ್ನಡ ಪ್ರಶಸ್ತಿ, ಮಕ್ಕಳ ಸಾಹಿತ್ಯ ಸಂಗಮದಿಂದ ದಕ್ಷಿಣ ಕನ್ನಡ, ಉಡುಪಿ, ಕಾರ್ಕಳ, ಕಾಸರಗೋಡು ಜಿಲ್ಲೆಗಳ 2016 ಮತ್ತು 2017ರ ಅತ್ಯುತ್ತಮ ಕೃತಿ ಬಹುಮಾನಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜರತ್ನ ದತ್ತಿನಿಧಿ ಪ್ರಶಸ್ತಿ, ಇದೆಲ್ಲ ದೊಡ್ಡ ದೊಡ್ಡ ಪ್ರಶಸ್ತಿಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿಶು ಸಂಗಮೇಶ ನಿಧಿ ದತ್ತಿನಿಧಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ದಿವಂಗತ ಡಿ ಮಾಣಿಕ್ರಾವ್ ಸ್ಮರಣಾರ್ಥ ಹಾಸ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ಗುಣಸಾಗರಿ ದತ್ತಿನಿಧಿ ಪ್ರಶಸ್ತಿ, ಕರ್ನಾಟಕ ಸಂಘ ಶಿವಮೊಗ್ಗದಿಂದ ಡಾಕ್ಟರ್ ನಾ ಡಿಸೋಜ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ AP ಮಾಲತಿ ದತ್ತಿ ಬಹುಮಾನ, ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಚಂದ್ರಭಾಗಿ ರೈ ದತ್ತಿ ಬಹುಮಾನ, ಅಡ್ವೈಸಲ್ ಸಾಹಿತ್ಯ ಪ್ರಶಸ್ತಿ, ಪುತ್ತೂರು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ, ಬಸವ ಪುರಸ್ಕಾರ, 1ನೇ ಮತ್ತು 1 ಕವನ 10ನೇ ತರಗತಿಗೆ ದ್ವಿತೀಯ ಭಾಷೆ ಕನ್ನಡದಲ್ಲಿ ಪಠ್ಯವಾಗಿದೆ ಮತ್ತು ಇನ್ನೊಂದು ಕವನ 6ನೇ ತರಗತಿಗೆ ಪಠ್ಯವಾಗಿ ಸೇರ್ಪಡೆಯಾಗಿವೆ. ಮಂಗಳೂರು ಆಕಾಶವಾಣಿಯಲ್ಲಿ ಕವನಗಳು, ಲೇಖನಗಳು ಈಗಲೂ ಕೂಡ ಪ್ರಸ್ತುತವಾಗಿಯೂ ಬಿತ್ತರಗೊಳ್ತಾ ಇವೆ. ನಿರ್ಮಲಕ್ಕನ ಸಾಧನೆ ನಮ್ಮ ಊರಿಗೊಂದು ಹೆಮ್ಮೆ. ಮತ್ತೊಮ್ಮೆ ಅವರಿಗೆ ನಾವು ನಮ್ಮ ತುಂಬು ಹೃದಯದ ಅಭಿನಂದನೆಗಳನ್ನು ಕರತಾಡನದ ಮೂಲಕ ಸಲ್ಲಿಸೋಣ. ಇಂತಹ ನಿರ್ಮಲಕ್ಕ ನಮ್ಮ ಊರಿನವರು, ನಮ್ಮ ಪಕ್ಕದವರು, ನಮ್ಮ ಬ್ರಹ್ಮರಗುಂಡದವರು, ನಮ್ಮಲ್ಲಿ ಇಂದಿನ ಸಭಾಧ್ಯಕ್ಷರಾಗಿ ಕುಳಿತಂತಹ ಶ್ರೀಯುತ ವೆಂಕಟರಮಣ ಬೋರ್ಕರ್ರವರ ಕಿರಿಯ ಸಹೋದರಿ, ತಂಗಿ ಎಂಬುದನ್ನು ಹೇಳುವುದಕ್ಕೆ ಹೆಮ್ಮೆ ಪಡುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರು ಶ್ರೀಯುತ ಅಣ್ಣಪ್ಪ ನಾಯ್ಕವರು. ಈ ವ್ಯವಸ್ಥೆಗೆ ಒಂದಷ್ಟು ಧನ ಸಹಾಯವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ನೀಡಿದ್ದೀರಿ, ನಮ್ಮೊಂದಿಗೆ ಸಹಕರಿಸಿದಿ, ತಮ್ಮನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ವಿಷ್ಣು ಭಟ್ ನಿವೃತ್ತ ಶಿಕ್ಷಕರು, ಸರ್ಕಾರಿ ಪ್ರಾಥಮಿಕ ಶಾಲೆ ಕಕ್ಕೂರಲ್ಲಿ ಅತ್ಯಂತ ಯಶಸ್ವಿ ಕೃಷಿಯನ್ನು ಮಾಡಿ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬೇಕಾದ ತರಕಾರಿಗಳನ್ನು ಮಾಡಿಕೊಟ್ಟವರು, 100 ತೆಂಗಿನ ಗಿಡಗಳನ್ನು ನೆಟ್ಟವರು, ವಿವಿಧ ಶಾಲೆಗಳಿಗೆ ತೆಂಗಿನ ಗಿಡಗಳನ್ನು ಕೊಟ್ಟವರು, ಈ ಶಾಲೆಗೂ ತಟ್ಟೆಗಳನ್ನು ಕೂಡ ಕೊಟ್ಟವರು ಎನ್ನುವಂಥದ್ದು ಉಲ್ಲೇಖನೀಯ. ನನ್ನ ಮಾಸ್ಟ್ರು, ನಮ್ಮ ಶಾಲೆಯ ಮಾಸ್ಟ್ರಾಗಿದ್ದವರು. ಹಾಗೆಯೇ ಇನ್ನೋರ್ವರು ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನದ ತಂಡವನ್ನು ಕಟ್ಟಿ ವಿವಿಧ ಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸ್ತಿರ್ತಕ್ಕಂಥ ಗುರುವರಿಯರಿಗೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಹೇಳ್ತಾ, ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ತಂಡದ ಎಲ್ಲ ಸದಸ್ಯರು ಕೂಡ ಬರಬೇಕು. ಈ ಕಾರ್ಯಕ್ರಮದ ಅಧ್ಯಕ್ಷರು, ಅತಿಥಿಗಳು, ವಾರ್ಷಿಕೋತ್ಸವ ಸಮಿತಿಯ ಕಾರ್ಯದರ್ಶಿಯವರು, ಹಿರಿಯ ಸಂಘದ ಅಧ್ಯಕ್ಷರು, ಶಾಲಾ ಮುಖ್ಯ ಗುರುಗಳು ಇವರನ್ನು ಹಾರಾರ್ಪಣೆ ಮಾಡಿ ಶಾಲು ಹಾಕಿ ಶ್ರೀಮತಿ ವಾರಿಜಾ ಟೀಚರ್ ಇವರು ಶ್ರೀಮತಿ ನಿರ್ಮಲಾ ಸುರತ್ಕಲ್ ಇವರಿಗೆ ಹಾರಾರ್ಪಣೆ ಮಾಡಬೇಕು. ಶ್ವೇತ ಕೊಡಿಸಿ ಫಲಪುಷ್ಪ ತಾಂಬೂಲವನ್ನು ನೀಡಿ ಅವರನ್ನು ಹರಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಅಣ್ಣಪ್ಪ ನಾಯ್ಕ, ಬೀಜರ್ ಕಡಕದ ಅಣ್ಣಪ್ಪ ನಾಯ್ಕರು ಇವತ್ತು ಶಿಕ್ಷಣದಿಂದ ವಿಕಸಿತಗೊಂಡು ರೈಲ್ವೆ ಉದ್ಯೋಗಿಯಾಗಿ ಸನ್ಮಾನಿತಗೊಳ್ತಾ ಇದ್ದಾರೆ. ಶ್ರೀಯುತ ರವೀಂದ್ರ ಶೆಟ್ಟಿ ಮೂಲಿಯಾರು ಇವರನ್ನು ಅಭಿನಂದಿಸ್ತಾ ಇದ್ದಾರೆ. ಶ್ರೀಯುತ ಪದ್ಮನಾಭ ಬೋರ್ಕರ್ ಆರಾಧನೆ ಮಾಡಿ ಇವರನ್ನು ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಭಿನಂದನಾರ್ಹರು ಶ್ರೀಯುತ ವಿಷ್ಣು ಭಟ್ ನಿವೃತ್ತ ಶಿಕ್ಷಕರು, ಇತ್ತೀಚೆಗಷ್ಟೇ ಶಿಕ್ಷಣದಿಂದ ನಿವೃತ್ತರು, ಕೂಡ ಪ್ರವೃತ್ತಿಯಲ್ಲಿ ಬರುವ
6 ಮಕ್ಕಳ ಬಾಳನ್ನ ಬೆಳಗಿದಂತಹ ಹಿರಿಯ ಚೇತನ ಇವರನ್ನ ಕೂಡ ಅಭಿನಂದಿಸುವುದು ನಮ್ಮೆಲ್ಲರ ಸುಯೋಗ. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಬಾಲಕೃಷ್ಣ ಪೂಜಾರಿ ತಂಗಳ ಕಪ್ಪನಕೋಡಿಯವರ ಶಿಷ್ಯ ಈ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೇಷ್ಠ ಯಕ್ಷಗಾನ ತರಬೇತುದಾರರಾಗಿ ಮಿಂಚುತ್ತಿದ್ದಾರೆ. ಆರ್ಲಪದವಿನ ಸುಬ್ರಹ್ಮಣ್ಯೇಶ್ವರ ಕಲಾ ಸಂಘದಲ್ಲಿ ಉಚಿತವಾಗಿ ಯಕ್ಷಗಾನವನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿರುವಂತಹ ಬಾಲಕೃಷ್ಣ ಪೂಜಾರಿಯವರು ವಿವಿಧ ಸನ್ಮಾನಗಳನ್ನು ಪಡೆದುಕೊಂಡವರು. ಈ ವೇದಿಕೆಯಲ್ಲಿ ನಮ್ಮಿಂದ ಅತ್ಯಂತ ಪ್ರೀತಿಯ ಸನ್ಮಾನದ ಈ ಕಾರ್ಯಕ್ರಮ ನಿಮಗಾಗಿ ತಮ್ಮ ಮುಂದಿನ ಜೀವನ ಉಜ್ವಲವಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಈ ಅಭಿಮಾನದ ದ್ಯೋತಕ ಈ ಸನ್ಮಾನ. ಅಭಿನಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಶ್ರೀಯುತ ನವೀನ್ ಸ್ಟೀಫನ್ ವೀಗಸ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು. ತಾವು ದೂರದಿಂದ ಬಂದಿದ್ದೀರಿ ಸರ್, ನಮಗೆ ಗೊತ್ತಾಗುತ್ತೆ. ಪುತ್ತೂರು BRCಯ ಸಮನ್ವಯ ಅಧಿಕಾರಿ ಮತ್ತು ಸರಳ ಮತ್ತು ಸಜ್ಜನಿಕೆಯ ನೇರ ನಡೆನುಡಿಯ ನಮ್ಮೆಲ್ಲರ ಮೆಚ್ಚಿನ ನವೀನ್ ಸ್ಟೀಫನ್ ವೇಗಸ್ ಅವರು ಶಿಕ್ಷಣಾಧಿಕಾರಿ ಕಚೇರಿಯವರ ಪರವಾಗಿ ಈ ವೇದಿಕೆಯಿಂದ ಮಾತಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲೆಲ್ಲ ಇರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಖುಷಿ ಅನ್ನಿಸ್ತಾ ಇದೆ. ಮಕ್ಕಳು 40 ಆದರೂ ಸಭಿಕರು 400. ಅಂದರೆ ನಿಮಗೆಲ್ಲರಿಗೂ ಶಾಲೆಯ ಮೇಲೆ ಪ್ರೀತಿ ಇದೆ. ಈ ಪ್ರೀತಿಯು ಕಾರ್ಯರೂಪದಲ್ಲಿ ತಾವು ತೋರಿಸಬೇಕಾಗಿದೆ. ಈ ವರ್ಷ 40 ಇರುವ ಮಕ್ಕಳು ಸರ್ ಹೇಳಿದರು 100 ಅಂತ. ನನ್ನ ಸ್ವಲ್ಪ ಜಾಸ್ತಿ ಮಾಡುವ, 140 ಆದರೂ ಆಗಬೇಕು. ನಾನು ಇವತ್ತೊಂದು ಶಾಲೆಗೆ, ಸಣ್ಣ ಶಾಲೆಗೆ, ಇಂಥದೇ ಒಂದು ಸಣ್ಣ ಶಾಲೆಗೆ ಭೇಟಿ ಮಾಡಿದ್ದೆ. ಮಾಲೆತ್ತೋಡಿ ಕಿಯ್ಯೂರು ಪಕ್ಕದಲ್ಲಿದೆ. ಅಲ್ಲಿ ಒಬ್ಬರೇ ಶಿಕ್ಷಕರಿರೋದು, ತಿಮ್ಮಪ್ಪ ಅಂತ, ಕುಂದಾಪುರದವರು. ಆದರೆ ಇಲ್ಲಿ ಹೇಗೆ ಹಿರಿಯ ವಿದ್ಯಾರ್ಥಿಗಳು ಸೇರಿ ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದೇರೋ ಅದೇ ರೀತಿ ಆ ಶಾಲೆಯಲ್ಲಿ ಅದನ್ನು 300 ಜನ ಸೇರುವಂತಹ ಒಂದು ಸಭಾಭವನವನ್ನೇ ಹಿರಿಯ ವಿದ್ಯಾರ್ಥಿಗಳು ನಿರ್ಮಿಸಿಕೊಟ್ಟಿದ್ದಾರೆ. ಅಂದರೆ ಮನಸ್ಸು ಮಾಡಿದರೆ ನಾವು ಪಡೆದದ್ದನ್ನು ವಾಪಸ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತಹ ಕಾರ್ಯ ತಾವು ಈ ಒಂದು ಶಾಲೆಯಲ್ಲಿ ಕಲಿತವರು ಮಾಡಿದರೆ ಖಂಡಿತ ಇಂಥ ಒಂದು ವೇದಿಕೆ ಅಲ್ಲ, ಹಲವಾರು ವೇದಿಕೆಗಳನ್ನು ತಾವು ಖಂಡಿತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ. ಒಂದು, ನಮಗೆ ಬೇಕಾದದ್ದು ನಾಯಕತ್ವ. 2, ನಮ್ಮಲ್ಲಿರುವ ಆ ಒಳ್ಳೆತನವನ್ನು ತೋರಿಸುವಂಥ ವೇದಿಕೆಗಳು. ಖಂಡಿತ ಈ ಮುಂಡೂರು ಎಂಬ ಈ ಗ್ರಾಮ, ನಾವು ನುಳಿಯಾಲು ಅಂತ ಇಲ್ಲಿ ಹೇಳೋದು ನುಳಿಯಾಲು, ಆದರೆ ನಮ್ಮ ದಾಖಲೆಗಳಲ್ಲಿರೋದು ಮುಂಡೂರು 1 ಅಂತ. ಹಾಗೆ ನಮ್ಮ ಸರ್ಕಾರಿ ಶಾಲೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು 1 ಅಂತ ಅಥವಾ 1 ಅಂತ ಹೇಳೋದು. ನುಳಿಯಾಲು ಈ ಶಾಲೆಯಲ್ಲಿ ಕಲಿತಂಥ ಹಿರಿಯ ವಿದ್ಯಾರ್ಥಿಗಳಲ್ಲಿ ಅಥವಾ ಹಳೆ ವಿದ್ಯಾರ್ಥಿಗಳಲ್ಲಿ
ಇನ್ನೊಮ್ಮೆ ಕಳಕಳಿಯ ವಿನಂತಿ, ಈ ಶಾಲೆ ಇನ್ನೂ ಬೆಳೆಯಬೇಕು, ಉಳಿಯಬೇಕು. ಇದಕ್ಕೆ ನಿಮ್ಮ ಉದಾರತೆ ಖಂಡಿತ ಬೇಕು. ನಾನು ಎಲ್ಲೋ ಹೋದಾಗ 2 ಮಾತುಗಳನ್ನು ಪೋಷಕರಲ್ಲಿ ಹೇಳೋದು. ನಾನು 2 ನಿಮಿಷ ಮಾತಾಡಲಿಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಒಂದು ಪ್ರಖ್ಯಾತ ತೆಲುಗು ಲೇಖಕರಾದ ಯುಂಡಮೂರಿ ವೀರೇಂದ್ರನಾಥರು ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ, ಆ ವಿದ್ಯಾರ್ಥಿ 5ನೇ ತರಗತಿಯಲ್ಲಿ ಫೇಲ್ ಆಗಿತ್ತು. ಅವರು ಫೇಲ್ ಆಗಿದ್ದರು 5ನೇ ತರಗತಿಯಲ್ಲಿ. ಕಾರಣ ಅವರು ಅಜ್ಜನ ಮನೆಯಿಂದ ಶಾಲೆಗೆ ಹೋಗ್ತಾಯಿದ್ರು. ತಂದೆಗೆ ಬೇಸರವಾಗಿ ಮಗನನ್ನು ತಮ್ಮ ಮನೆಗೆ ತಂದು ಆ ವರ್ಷ 5ನೇ ವಾಪಸ್ ರಿಪೀಟ್ ಪಾಸ್ ಆದಾಗ ತರಗತಿಗೆ ಫಸ್ಟ್ ಬರ್ತಾನೆ ಹುಡುಗ. ಮರುವರ್ಷ 6ನೇ ತರಗತಿಗೆ ಫಸ್ಟ್ ಬರ್ತಾನೆ. 7ನೇ ತರಗತಿಗೆ ಹೋಗುವಾಗ ಜಿಲ್ಲೆಗೆ ಫಸ್ಟ್ ಬರ್ತಾನೆ. ಆಗ ನೀವು ನೆನಪಿಡ್ಬೋದು, ಆಗೆಲ್ಲ ಜಿಲ್ಲೆಗೆ ಇದು ಇತ್ತು, ಪಬ್ಲಿಕ್ ಪರೀಕ್ಷೆ ಇರ್ತಿತ್ತು. ಜಿಲ್ಲೆಗೆ ಫಸ್ಟ್ ಬರ್ತಾನೆ. 5ನೇಲಿ ಫೇಲ್ ಆದ ಹುಡುಗ 7ನೇ ತರಗತಿಗೆ ಜಿಲ್ಲೆಗೆ ಫಸ್ಟ್ ಬರ್ತಾನೆ. 10ನೇಗೆ ತಲುಪುವಾಗ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೀತಾನೆ. 5ನೇಲಿ ಫೇಲ್ ಆದ ಹುಡುಗ. ಕಾರಣ ಹೇಳ್ತಾರೆ ಆ ಯುಂಡಮೂರಿ ವೀರೇಂದ್ರನಾಥರು, ತಂದೆ ಪ್ರತಿದಿನ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಮಗನಿಗೆ ಸಮಯ ಕೊಡ್ತಿದ್ರು. ಹೌದು, ನಾವು ತುಂಬ ಎಲ್ಲರೂ ಬ್ಯುಸಿ ಇರ್ತೇವೆ. ಆದರೂ ಸಂಜೆ ನೋಡುವಂಥ ಒಂದು ಸೀರಿಯಲಿನ ಟೈಮನ್ನು ನಮ್ಮ ಮಕ್ಕಳಿಗೆ ಕೊಟ್ಟರೆ ಖಂಡಿತ ನಮ್ಮ ಮಕ್ಕಳು ನಿಮ್ಮನ್ನು ಆಮೇಲೆ ನೆನಪಿಸ್ತಾರೆ. ಯುಂಡಮೂರಿ ವೀರೇಂದ್ರನಾಥರು ಹೇಗೆ ಅವರ ಆತ್ಮಚರಿತ್ರೆಯಲ್ಲಿ ತನ್ನ ತಂದೆ ಬಗ್ಗೆ ಬರೀತಾರೆಯೋ ಅದೇ ರೀತಿ ನಿಮ್ಮ ಬಗ್ಗೆನೂ ನಿಮ್ಮ ಮಕ್ಕಳು ಬರೆಯುವಂತಾಗಬೇಕು. ನೀವು ಏನು ಕೊಡಬೇಡಿ, ಹಣ ಕೊಡಬೇಡಿ, ಏನು ಕೊಡಬೇಡಿ. ಏನು ಕೊಡಿ ನೀವು? ನಿಮ್ಮ ಸಮಯ ತುಂಬ ಮಹತ್ವದ್ದು. ಇವತ್ತೊಬ್ಬರು ನಾನೊಂದು ಯೂಟ್ಯೂಬಲ್ಲಿ ಕೇಳಿದೆ, ಯಾವುದೋ ಒಂದು ದೇಶದವರು ಹೇಳ್ತಾರೆ, ಮೊದಲು ನಿಮ್ಮ ಮಕ್ಕಳಿಗೆ ಬೇರೆ ಏನೂ ಬೇಡ, ಸಮಯ ಕೊಡುವುದು ಕಷ್ಟ, ನಿಜವಾಗಿ ಕಷ್ಟದ ಕೆಲಸ ಸಮಯ. ಅದನ್ನು ನೀವು ಕೊಡಿ, ಖಂಡಿತ ನಿಮ್ಮ ಮಕ್ಕಳು ನೆನಪಿಸ್ತಾರೆ. 2ನೇ ವಿಚಾರ ನಾನು ಹೇಳಲಿಕ್ಕೆ ಬಯಸುವಂಥದ್ದು, ಮಕ್ಕಳಿಗೆ ನಾನು ಹೇಳೋದು, ಬಡವನಾಗಿ ಹುಟ್ಟುವುದು ನನ್ನ ತಪ್ಪು ಅಲ್ಲ, ಬಡವನಾಗಿ ಹುಟ್ಟುವುದು ನನ್ನ ತಪ್ಪು ಅಲ್ಲ, ಆದರೆ ಬಡವನಾಗಿ ಸಾಯುವುದು ನನ್ನ ತಪ್ಪು. ನಮ್ಮ ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಆದರೆ ಹುಟ್ಟಿನಿಂದ ಸಾಯುವ ತನಕದ ಅವಧಿ ಮಕ್ಕಳೇ ನಮ್ಮ ಕೈಯಲ್ಲಿದೆ. ನಾವು ಕೊನೆಗೆ ಸಾಯುವಾಗ ನಾನು ಬಡವನಾಗಿ ಸತ್ತರೆ ಯಾರಿಗೂ ಬೆರಳು ತೋರಿಸಿದರೂ ಉಳಿದೆಲ್ಲ ಬೆರಳುಗಳು ನನ್ನನ್ನೇ ತೋರಿಸ್ತದೆ. ನಾನು ಶಿಕ್ಷಕರು ನನಗೆ ಪಾಠ ಮಾಡಿಲ್ಲ, ಪೋಷಕರು ನನಗೆ ವ್ಯವಸ್ಥೆ ಕೊಡಲಿಲ್ಲ ಅಂತ ನಾನು ಹೇಳ್ತಾ ಕೂತರೆ ಖಂಡಿತ ವಿದ್ಯಾರ್ಥಿಗಳೇ ನೀವು ಬಡವರಾಗೇ ಸಾಯ್ತೀರಿ. ಬಡತನ ಎಂಬುದು ಖಾಲಿ ಹಣದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಶಿಕ್ಷಣ, ಆರೋಗ್ಯ, ವೈಚಾರಿಕತೆ, ಈ ಎಲ್ಲ ಬಡತನಗಳು ನಮ್ಮಲ್ಲಿ ನಾಶ ಆಗಲೇಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ ನಾವು ಆ ಒಂದು ವಾಕ್ಯವನ್ನು ನೆನಪಿಡುವ. ಇದು ನಿಮಗೆ ಒಂದು ವೇದ ವಾಕ್ಯವಾಗಲಿ. ಬಡವನಾಗಿ ಹುಟ್ಟುವುದು ನನ್ನ ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ನನ್ನ ತಪ್ಪು. ಮಕ್ಕಳೇ ಒಮ್ಮೆ ರಿಪೀಟ್ ಮಾಡಿ ನೋಡೋ, ಇಲ್ಲಿದ್ದ ಮಕ್ಕಳು, ಪೋಷಕರಿಗೆ ನಾನು ಹೇಳಲ್ಲ, ನೋಡೋ ಇಲ್ಲ ಮಕ್ಕಳು ಒಮ್ಮೆ ರಿಪೀಟ್ ಮಾಡಿ. ಬಡವನಾಗಿ ಹುಟ್ಟುವುದು ನನ್ನ ತಪ್ಪು ಅಲ್ಲ, ಆದರೆ ಬಡವನಾಗಿ ಸಾಯೋದು ನನ್ನ ತಪ್ಪು. ಹಣದ ಬಗ್ಗೆ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು, ಆರೋಗ್ಯ, ಒಳ್ಳೆ ಗುಣ, ವಿದ್ಯಾಭ್ಯಾಸ ಇದೆಲ್ಲವೂ ಬೇಕು. ಒಬ್ಬನ ತುಂಬ ಶ್ರೀಮಂತನಾದರೆ ಸಾಲದು. ಅವ ಜೈಲಲ್ಲಿ ಅವನ ಜೀವನ ಇಡೀ ಜೈಲಲ್ಲಿ ಕಲಿತರೆ ಪ್ರಯೋಜನ ಉಂಟಾ? ಅಥವಾ ಆಸ್ಪತ್ರೆ ಬೆಡ್ರಲ್ಲಿ ಕಲಿತರೆ ಪ್ರಯೋಜನ ಉಂಟಾ? ಇಲ್ಲ. ಇದೆಲ್ಲವೂ ನಿಮಗೆ ಸಿಗಲಿ ಮಕ್ಕಳೇ ಅಂತ ಆಸೆ. ಇನ್ನೊಂದು ಕೊನೆಯ ಮಾತು, ಬೈಬಲಲ್ಲಿ ಒಂದು, ನಾನು ಮತ ಪ್ರವಚನ ಮಾಡ್ತಾ ಇಲ್ಲ, ಒಂದು ಸಾಮತಿ ಬರ್ತದೆ. ಅದರಲ್ಲಿ ಒಬ್ಬ ರೈತ ಬೀಜ ಬಿತ್ತಲಿಕ್ಕೆ ಹೋಗ್ತಾನೆ. ಹೋಗುವಾಗ ಕೆಲವು ಬೀಜ ಎಲ್ಲಿ ಬೀಳ್ತದೆ? ರಸ್ತೆಯಲ್ಲಿ ಬೀಳ್ತದೆ. ಹಕ್ಕಿಗಳು ಬಂದು ಅದನ್ನು ತಿಂದು ಅದು ನಾಶವಾಗ್ತದೆ. ಕೆಲವು ಬೀಜ ಎಲ್ಲಿ ಬೀಳ್ತದೆ? ಗಿಡ, ಗಂಟೆ, ಮುಳ್ಳು ಗಿಡಗಳ ನಡುವೆ ಬೀಳ್ತದೆ, ಬೆಳೀತದೆ. ಸ್ವಲ್ಪ ಸಮಯದಲ್ಲಿ ಅದು ಸಾಯ್ತದೆ, ಯಾಕೆಂದರೆ ಬೆಳೀಲಿಕ್ಕೆ ಬಿಡುವುದಿಲ್ಲ. ಕೆಲವು ಬೀಜ ಎಲ್ಲಿ ಬೀಳ್ತದೆ? ಒಳ್ಳೆ ಫಲವತ್ತಾದ ಜಮೀನಲ್ಲಿ ಬಿದ್ದು ತನ್ನ ಫಸಲನ್ನು 100% ಕೊಡ್ತದೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳನ್ನು ಈ ಬೀಜಕ್ಕೆ ಹೋಲಿಸ್ಬೋದು. ವಿದ್ಯಾರ್ಥಿಗಳು ಬೀಜ, ಅದಕ್ಕೆ ಸರಿಯಾದ
ಉತ್ತಮವಾದಂಥ ವ್ಯವಸ್ಥೆ ಮಾಡಿಕೊಡುವಂಥ ಜವಾಬ್ದಾರಿ ಯಾರದು? ನಮ್ಮದು, ಪೋಷಕರದು, ಶಿಕ್ಷಕರದು, ಸಮಾಜದ್ದು, ಸರ್ಕಾರ ಎಲ್ಲವೂ ಸೇರಿ ವಿದ್ಯಾರ್ಥಿಗಳಿಗೆ ಫಲವತ್ತಾದ ಜಮೀನನ್ನು ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ. ಅವರಿಗೆ ಯಾವುದೇ ವ್ಯವಸ್ಥೆ ಮಾಡದೆ ನಾವು ದೂರಿದರೆ ಪ್ರಯೋಜನ ಇಲ್ಲ. ಅವರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡುವ. ಅವರು ಖಂಡಿತ ನಮ್ಮ ಈ ಭಾರತವನ್ನು ಏನೋ ವಿಶ್ವಗುರುವನ್ನು ಮಾಡಲಿಕ್ಕೆ ವಿದ್ಯಾರ್ಥಿಗಳು ಖಂಡಿತ ಸಾಕಾರ ಆಗ್ತಾರೆ ಅಥವಾ ಖಂಡಿತ ಸಾಧಿಸಿ ತೋರ್ತಾರೆ. ಸರಿ, ಇಷ್ಟು ನಾನು ಮಾತಾಡಿದೆ. ಖುಷಿ ಅನ್ನಿಸ್ತದೆ, ಇನ್ನೊಮ್ಮೆ ಅನ್ನಿಸ್ತದೆ. ಊರಿನವರೆಲ್ಲ ಈ ಒಂದು, ಆಗ ಸರ್ ಹೇಳಿದರು 40 ಜನರೆಲ್ಲ ಸೇರಿಸ್ಲಿಕ್ಕೆ ಕಷ್ಟ ಆಗ್ತಿತ್ತಂತ. ಇವತ್ತು 400ರಿಂದ ಜಾಸ್ತಿ ಜನ ಇದ್ದೀರಿ, ಆಚೆಲ್ಲ ಜಾಸ್ತಿ ಕಾಣಿಸ್ತಾ ಇದ್ದೀರಿ. ಇನ್ನೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಶಾಲೆಯ ಮಕ್ಕಳು 40ರಿಂದ 140ಕ್ಕೆ ಅವ್ರದ್ದು 5 ವರ್ಷ ಅಂದರೆ ಆದಷ್ಟು ಬೇಗ ಮೊದಲೇ ಮಾಡುವ ಹಾಗೆ ತಾವೆಲ್ಲರೂ ಸಹಕಾರ ನೀಡಿ ಅಂತ ಆಶಿಸುತ್ತಾ, ಹಾಗೆಯೇ ನಮ್ಮ ಬೋರ್ಕರ್ ಸರ್ ಇದ್ದಾರೆ, ತುಂಬ ಆತ್ಮೀಯರು. ಅವರು ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿದ್ದಾಗ ನಾನು ಅಲ್ಲಿ ಅಕ್ಷರದಾಸೋಹದಲ್ಲಿ ಸಹಾಯಕ ನಿರ್ದೇಶಕನಾಗಿದ್ದೆ. ಅವರ ಜೊತೆಯಲ್ಲಿ ತುಂಬ ಸಾರಿ ಸಂಪರ್ಕದಲ್ಲಿ ಬರ್ತಿದ್ದೆ. ಅವರ ಆತ್ಮೀಯತೆ ನೋಡಿ ಖುಷಿ ಅನ್ನಿಸ್ತದೆ. ಅವರ ಆತ್ಮೀಯತೆಯಿಂದಾಗಿ ಜನರೆಲ್ಲ ಸೇರಿದ್ದಾರಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ ಅವರ ಅಪ್ರೋಚ್ ಚೆನ್ನಾಗಿದೆ. ಖಂಡಿತ ಅವರು ಒಬ್ಬ ರಾಜಕಾರಣಿಯಾಗಿ ಇಲ್ಲದೆ ಒಬ್ಬ ಆತ್ಮೀಯ ಗೆಳೆಯನಾಗಿ ಯಾವಾಗಲೂ ನಿಮ್ಮನ್ನು ಸಂಪರ್ಕಿಸಿದ ಕಾರಣಕ್ಕೆ ಇಷ್ಟೆಲ್ಲ ಬಂದಿದ್ದೀರಿ. ಈ ಅವರ ಶ್ರಮ, ಹಾಗೆಯೇ ಮುಖ್ಯ ಶಿಕ್ಷಕರಿದ್ದೀರಿ, ಇಲ್ಲಿಯ SDMC ಅಧ್ಯಕ್ಷರು, ಊರಿನವರೆಲ್ಲ ಇದ್ದೀರಿ, ಮಹನೀಯರಲ್ಲಿ ದೊಡ್ಡ ದೊಡ್ಡ ಕೊಡುಗೈ ದಾನಿಗಳಿದ್ದೀರಿ. ಸರ್, ತಾವು ಮಜಿ ಶಾಲೆಯಲ್ಲಿ ಮಾಡಿ ಸಾಧಿಸಿದ್ದನ್ನು ಇಲ್ಲೂ ಮಾಡಿ ಸಾಧಿಸ್ತೀರಿ. ನಮ್ಮ ಶಿಕ್ಷಣ ಇಲಾಖೆಯ ಜೊತೆ ತಾವು ಸೇರಿಕೊಂಡು ಈ ಶಾಲೆಯನ್ನು ಒಂದು ಉತ್ತಮ ಶಾಲೆಯಾಗಿ ಮಾಡ್ತೀರಂತ ಆಶಿಸುತ್ತಾ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಜ್ಞಾನದ ದೇಗುಲದಲ್ಲಿ ಕಲಿತು ಉತ್ತುಂಗಕ್ಕೆ ಏರಿದ ಕಿರಣಗಳು ಹಲವಾರು, ಕಲಿಯುತ್ತಿರುವ ಮುಗ್ಗುಗಳು ನೂರಾರು, ಕಲಿಸುವ ಉತ್ಸಾಹಿ ನಕ್ಷತ್ರಗಳು ಹಲವಾರು. ಇದೀಗ ಈ ಶಾಲೆಯ ಶಿಕ್ಷಕರಿಗೆ ಗೌರವಾರ್ಪಣೆ. ಸನ್ಮಾನ್ಯ ರಾಧಾಕೃಷ್ಣ ಬೋರ್ಕರ್, ವಾರ್ಷಿಕ ಉತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು SDMCಯ ಅಧ್ಯಕ್ಷರು, ತಾವು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ಈ ಕಾರ್ಯಕ್ರಮದ ಪರವಾಗಿ ನವೀನ್ ಸ್ಟೀಫನ್ ವೇಗಸ್ ತಮಗೆ ಪ್ರೀತಿಯ ಅಭಿನಂದನೆಗಳನ್ನು, ಧನ್ಯವಾದವನ್ನು ಈ ವೇದಿಕೆಯ ಮೂಲಕ ನೀಡ್ತಾ ಇದ್ದೇನೆ. ಇದೀಗ ಗೌರವಾರ್ಪಣೆಗಾಗಿ ಶಿಕ್ಷಕರನ್ನ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಮುಖ್ಯ ಶಿಕ್ಷಕರ ಯಾದಿಯಾಗಿ ಎಲ್ಲ ಶಿಕ್ಷಕರು ವೇದಿಕೆಗೆ ಬರಬೇಕು. ತಮಗೆ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ಗೌರವಾರ್ಪಣೆ ನೆರವೇರಲಿಕ್ಕಿದೆ. ಇದನ್ನು ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀಯುತ ಶ್ರೀಧರ ಭಟ್ ತಾವು ಕೂಡ ಸೇರಿಕೊಂಡು ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸಮಯದ ಅಭಾವವಿದೆ. ಇನ್ನೇನು ಅರ್ಧ ಗಂಟೆಯಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ನಾವು ತಲುಪಿದ್ದೇವೆ. ದಯವಿಟ್ಟು ಶಿಕ್ಷಕರು ಬೇಗ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಖ್ಯ ಶಿಕ್ಷಕರ ಯಾದಿಯಾಗಿ ಎಲ್ಲ ಶಿಕ್ಷಕರು ತಾವು ದಯವಿಟ್ಟು ಬರಬೇಕು. ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಟರಮಣ ಬೋರ್ಕರ್ ಕತ್ತಲೆಕನ್ನ ತಾವುಗಳು ಇದನ್ನು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಶ್ರಮ ಮತ್ತು ತಮ್ಮ ಕರ್ತವ್ಯ ನಿಷ್ಠೆಗೆ ಸಂದಿದ ಈ ಗೌರವ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾಗಿ ಈ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ಎರಡು ವಿದ್ಯಾರ್ಥಿಗಳನ್ನು ಈ ವೇದಿಕೆಯ ಮೂಲಕ ಅಭಿನಂದಿಸುವಂತಹ ಕಾರ್ಯಕ್ರಮವಿದೆ. ಕುಮಾರಿ ಸುಲೋಚನಾ ತಮ್ಮನ್ನ ಅಡುಗೆಯವರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ತಾವು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಡುಗೆ ಸಿಬ್ಬಂದಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ತಾವು ಕೂಡ ಶಿಕ್ಷಕರೇ, ತಮ್ಮನ್ನು ಕೂಡ ಆ ರೀತಿಯಲ್ಲಿ ಪರಿಗಣಿಸಿದ್ದೇವೆ. ತಾವುಗಳು ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ತಡವಾಗಿದೆ, 1.5 ಗಂಟೆ ತಡ ಆಗಿದೆ ಸಭಾ ಕಾರ್ಯಕ್ರಮ. ದಯವಿಟ್ಟು ಸಹಕರಿಸಿ. ಅರ್ಧ ಗಂಟೆಯಲ್ಲಿ ಸಭಾ ಕಾರ್ಯಕ್ರಮ ಮುಗಿಸದಿದ್ದರೆ ನಾಳೆ ಬೆಳಿಗ್ಗೆ 6:00ವರೆಗೆ ನಮ್ಮ ಕಾರ್ಯಕ್ರಮಗಳು ಮುಕ್ತಾಯಗೊಳ್ಳುತ್ತವೆ. ಅಂಗನವಾಡಿ ಕಾರ್ಯಕರ್ತೆಯರು ಇದೀಗ ಅಡುಗೆ ಸಿಬ್ಬಂದಿಯವರಿಗೆ ಶ್ರೀಮತಿ ವಾರಿಜಾ ಟೀಚರ್ ಅಭಿನಂದನೆಯನ್ನು ಮಾಡ್ತಾ ಇದ್ದಾರೆ.
ಸಂಸ್ಥೆಯ 2 ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳಿದೆ. ಕುಮಾರಿ ಸುಲೋಚನಾ, ಇವರ ಬಗ್ಗೆ ಒಂದು ಮಾತು. ದಯವಿಟ್ಟು ವೇದಿಕೆಯಲ್ಲಿ ನಿಂತುಕೊಳ್ಳಿ, ತಮ್ಮ ಬಗ್ಗೆ 2 ಮಾತನ್ನು ಹೇಳಬೇಕು. ಶ್ರೀಮತಿ ಕಮಲ ಮತ್ತು ಅಣ್ಣು ಕತ್ತಲಕನ ಇವರ ಮಗಳು ಸುಲೋಚನಾಕ್ಕೆ ಪ್ರಾಥಮಿಕ ಶಿಕ್ಷಣವನ್ನು ಇದೇ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿ, ಪದವಿ ಶಿಕ್ಷಣವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿಯಲ್ಲಿ ಮುಗಿಸಿ ಇದೀಗ ಮೊಹಲ್ಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಮ್ಯಾಂಗ್ಳೂರಲ್ಲಿ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ ಮಾಸ್ಟರ್ ಆಫ್ ವಿಷನ್ ಆರ್ಟ್ಸ್ ಬೆಂಗಳೂರಲ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂಥ ಈಕೆ ರಾಷ್ಟ್ರಮಟ್ಟದ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ದಾಳೆ. ಇವಳನ್ನು ಅಭಿನಂದಿಸಿದಂಥ ಸುಯೋಗ ನಮ್ಮದು. ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯ ಮೂಲಕ ಈಕೆಯನ್ನು ಅಭಿನಂದಿಸ್ತಾ ಇದ್ದೇವೆ. ಇದರೊಂದಿಗೆ ಕುಮಾರಿ ರಶ್ಮಿತಾ ಸಹ ಶಿಕ್ಷಕಿಯಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಕುಮಾರಿ ರಶ್ಮಿತಾ ಶ್ರೀಯುತ ಜಯ ವಿಕ್ರಮ ಮತ್ತು ಬೇಬಿ ದಂಪತಿಗಳ ಪುತ್ರಿ, ಬೆಟ್ಟಂಪಾಡಿಯ ಪರಿಸರದಲ್ಲಿದ್ದು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ. ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಟ್ಟಂಪಾಡಿ ಮತ್ತು ನಿಡುಪಲ್ಲಿಯಲ್ಲಿ ಮುಗಿಸಿ ಕೆಯೂರು ಶಾಲೆಯಲ್ಲಿ ಕೂಡ ಪ್ರೌಢ ಶಿಕ್ಷಣವನ್ನು ಮುಗಿಸಿರುತ್ತೀರಿ. ಪದವಿ ಶಿಕ್ಷಣವನ್ನು ಬೆಟ್ಟಂಪಾಡಿ ಕಾಲೇಜಲ್ಲಿ ಪೂರೈಸಿದಂಥ ಈಕೆ ಈ ಶಾಲೆಯಲ್ಲಿ 2 ವರ್ಷಗಳ ಕಾಲ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೀರಿ. ತಮ್ಮ ಸೇವೆಯನ್ನು ಪರಿಗಣಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಅಭಿನಂದನೆ ಮಾಡ್ತಾ ಇದ್ದೇವೆ. ಇದೇ ಕಾರ್ಯಕ್ರಮದಲ್ಲಿ ಶ್ರೀಯುತ ಸತೀಶ್ ಮಂಜತ್ತೂರು ತಮ್ಮನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇವೆ. ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ನಾನು ಪರಿಗಣಿಸ್ತೇನೆ. ಶ್ರೀಯುತ ಸತೀಶ್ ಮಂಜತ್ತೂರು, ತಾವು ರಾಧಾಕೃಷ್ಣ ಬೋರ್ಕರ್ ಇವರ ಭಾವಚಿತ್ರವನ್ನು ಚುಕ್ಕಿ ಚಿತ್ರದಲ್ಲಿ ಮೂಡಿಸಿದ್ದೀರಿ. ಈ ಒಂದು ಭಾವಚಿತ್ರವನ್ನು ವೇದಿಕೆಯ ಮೂಲಕ ಸಮರ್ಪಿತಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಶಾಲೆಗೆ ಪೇಂಟಿಂಗ್ ಅಲ್ಲಿ ಕೂಡ ತಾವು ಸಹಕರಿಸಿದ್ದೀರಿ. ಸತೀಶ್ ಮಂಜತ್ತೂರು ವೇದಿಕೆ ಬರಬೇಕು ಅಂತ ತಮ್ಮಲ್ಲಿ ವಿನಮ್ರ ವಿನಂತಿ. ಸತೀಶ್ ಮಂಜತ್ತೂರು ತಮ್ಮನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಇದರೊಂದಿಗೆ ಈ ಸಂಸ್ಥೆಯ, ಈ ಶಾಲೆಯ ಬೆಳವಣಿಗೆ, ರಂಗಮಂದಿರ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸಹಕರಿಸಿದ ಎಲ್ಲ ಹಳೆಯ ಹಿರಿಯ ವಿದ್ಯಾರ್ಥಿಗಳನ್ನು ಅಭಿನಂದಿಸುವಂಥ ಕಾರ್ಯಕ್ರಮ. ಹಿರಿಯ ವಿದ್ಯಾರ್ಥಿಗಳು ತಯಾರಿಯಲ್ಲಿರಬೇಕು ಅಂತ ನಮ್ಮಲ್ಲಿ ವಿನಂತಿ. ಅವರ ಉತ್ತಮ ಚಿತ್ರಕಲಾವಿದ ಸತೀಶ್ ಮಂಜತ್ತೂರು. ಈ ಶಾಲೆಗೆ ಹಗಲಿರುಳು ದುಡಿದಂತಹ ಹಿರಿಯ ವಿದ್ಯಾರ್ಥಿಗಳನ್ನು ಅಭಿನಂದಿಸುವಂಥ ಕಾರ್ಯಕ್ರಮ. ತಾವುಗಳು ಲೈನಲ್ಲಿ ಬರಬೇಕು. ಶ್ರೀಯುತ ಅಣ್ಣೂಕೆ, ಶ್ರೀಯುತ ರವೀಂದ್ರ ಶೆಟ್ಟಿ ನುಡಿಯಾಲು, ತಾವುಗಳು ಇವರಿಗೆ ಶಾಲನ್ನು ಹಾಕಿ ಅಭಿನಂದಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 66 ಜನ ಇದ್ದೀರಿ, ತಾವುಗಳು ಅತಿ ವೇಗವಾಗಿ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಣ್ಣೂಕೆ, ರವಿ ಕೆ, ಶೇಖರ ಬಿ, ರವೀಂದ್ರ ನಾಯ್ಕ, ಸ್ವಯಂ ಸೇವಕರು ತಾವುಗಳು ಬರಬೇಕು. ದಯವಿಟ್ಟು ವೇದಿಕೆ ಹತ್ರ ಬೇಗ ಬರಬೇಕು. ಅಶೋಕ ಕತ್ತಲಕಾನ, ಅಶೋಕ ಕುಂತಿಮೂಲೆ, ನಾಗೇಶ್ ನಾಯ್ಕ್ ಬಿಜಂತಡ್ಕ, ರಾಧಾಕೃಷ್ಣ ಮಾಲ್ಗ ಕುಮೇರು, ಸತೀಶ್ ಎಂ ಮಂಜತ್ತೂರು, ಶ್ರೀಯುತ ಸಂತೋಷ್ ಕುಮಾರ್ ರೈ ತಾವುಗಳು ಕೂಡ ಕೈ ಜೋಡಿಸಬೇಕು. ಶ್ರೀಯುತ ಚಿದಾನಂದ ತಾವುಗಳು ಕೂಡ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲರೂ ಸೇರಿ ಇವರನ್ನು ಅಭಿನಂದಿಸಬೇಕು. ಭರತ್ ಕುಮಾರ್, ಸತೀಶ್ ಮುಂಡತ್ತು ಬಿಜಂತಡ್ಕ, ಶಶಿಧರ, ವಿಶ್ವನಾಥ, ಸುಂದರಾಯನ್, ಚನಿಯಪ್ಪ ಎನ್, ಗುರುವಾಯನ್, ಸದಾನಂದ, ರಮೇಶ್, ಕೇಪು, ಬಾಬು ಕೆ, ಚಂದ್ರಶೇಖರ ಮುಂಡಕೊಚ್ಚಿ, ಜಯಂತ ಮಾರ್ಲಕುಮೇರು, ಸತೀಶ್ ಬಿ, ದಿಗಂತ್, ಬಟ್ಟೆ ನಾಯ್ಕ, ಬಾಲಕೃಷ್ಣ ನಿಲ್ಲಿತಡ್ಕ, ಜಗದೀಶ ಕುಂತಿಮೂಲೆ, ಸುಧೀರ್ ದುರ್ಗಾ, ಸತೀಶ್ ಮುಂಡಕೊಚ್ಚಿ, ಮೋಹನ, ದಯಾನಂದ, ಜಯಂತ ಕುಂತಿಮೂಲೆ, ಗುರುವಾಯನ್, ಪ್ರಜ್ವಲ್, ಅಶ್ವಿತ್ ಬಿಜಂತಡ್ಕ, ಪ್ರಸಾದ್ ಬಿಜಂತಡ್ಕ, ಹಿತೇಶ್ ಬಿಜಂತಡ್ಕ, ಪ್ರಜ್ವಲ್ ಎಂ,
ವೈಭವ್, ಗಣೇಶ್ ನಾಯ್ಕ್ ಬಿ, ವೆಂಕಪ್ಪ ನಾಯ್ಕ, ವಿನಯ, ಮಂಜುಳಾ, ವಿದ್ಯಾ, ನಿರ್ಮಲಾ, ತೇಜಸ್ವಿನಿ, ಲೀಲಾವತಿ, ವರಲಕ್ಷ್ಮಿ, ಪ್ರಥಮ್, ರಮ್ಯಾ, ಮೋಕ್ಷಿತಾ, ರತ್ನಾವತಿ, ಪುಷ್ಪ, ಲಲಿತಾಜಿ, ವಸಂತಿ, ಶಶಿಕಲಾ, ಲಲಿತಾ ಕೆ, ನಯನ, ಸುಮಿತ್ರ, ಸೌಮ್ಯಲತಾ, ಶರ್ಮಿಳಾ, ಸುಂದರಿ, ಆಶಾಲತಾ, ಸೀತಮ್ಮ, ರತ್ನ ಮತ್ತು ಕುಸುಮ. ತಾವುಗಳು ಹಗಲಿರುಳು ದುಡಿದಿದ್ದೀರಿ. ತಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸುವಂಥ ಸುಯೋಗ ನಮ್ಮದು. ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ದುಡಿದವರ ಹೆಸರು ಬಾಕಿ ಇದ್ದರೆ ದಯವಿಟ್ಟು ತಾವು ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಸುತ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮೆಲ್ಲರ ಮಾರ್ಗದರ್ಶಕರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಸಮಾಜ ರತ್ನ ಪ್ರಶಸ್ತಿ ಪುರಸ್ಕೃತರು, ಮಾಜಿ ಮಂಡಲ ಪ್ರಧಾನರು, ನುಲಿಯಾಲು ಮನೆತನದಲ್ಲಿ ಕಂಬಳದ ಕ್ರೀಡೆಯ ಮೂಲಕ ಚಿನ್ನದ ಪದಕವನ್ನು ಪಡೆಕೊಂಡವರು, ಈ ಭಾಗದ ಸರಳ ಸಜ್ಜನಿಕೆಯ ಸಮಾಜ ಸೇವಕರಾದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ನುಲಿಯಾಲು ತಾವುಗಳು ವೇದಿಕೆಯಲ್ಲಿ ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲರೂ ಕನ್ನಡದಲ್ಲಿ ಮಾತಾಡಿದ್ದಾರೆ, ಮಾತಾಡ್ಬೋದು ಕನ್ನಡದಲ್ಲಿ. ನಾನು ಸ್ವಲ್ಪ ಇಲ್ಲಿ ಮೊದಲಿಂದ ಸ್ವಲ್ಪ ತುಳುನಲ್ಲಿ ಮಾತಾಡೋಣ. ನಮ್ಮ ಭಾಷೆ ತುಳು ಭಾಷೆ. ಮೊದಲು ಎಷ್ಟೋ ಸ್ಕೂಲೇ ಮಾಡಿದ್ದೇವೆ ನಾವು. ಅದೆಲ್ಲ ಸ್ವಾಗತ ಭಾಷಣ ಮತ್ತೊಂದು ಭಾಷಣ ಎಲ್ಲ ಮಾಡಿದ್ದು ನಾನು ತುಳುವಿನಲ್ಲಿ. ಅಲ್ಲೇ ಪುತ್ತೂರು ಹೋಗುವಾಗ ನಾನು ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇನೆ. ಅದೇ ರೀತಿ ಅಂಚೆನೆ ಇಂಥ ಕಾರ್ಯಕ್ರಮ ಬಲ್ಪೂಜೆ ಕಾರ್ಯಕ್ರಮ ಸಭಾಕರ್ಮ ಆತಂಡೆ ಅಂಚೆ ಮಾತಾ ಗಣ್ಯರು ಬರ್ತಿದ್ದೇನೆ. ಅಂಚೆ ಬಯ್ಯದ ಕಾರ್ಯಕ್ರಮ ಅಂಚ ಕಾರ್ಯಕ್ರಮದ ಐದು ಉದ್ಘಾಟನೆ ಮಾಡೋ ಶಾಸಕರು ಬಡಿದ್ದೇನೆ ಅರ್ಬೈಜರಿ ಅಂಚ ಐನ ಕಾರ್ಯಕ್ರಮ ವೆಂಕಟರಮಣ ಬೋರ್ಕರೇನು ಆತ್ಮೀಯ ವೆಂಕಟರಮಣ ಬೋರ್ಕರೇನು ಉದ್ಘಾಟನೆ ಮಾಡ್ತೇವೆ. ಅಂಚ ಸಭಾಕ್ರಮದ ಅಧ್ಯಕ್ಷತೆಲ್ಲ ನಿರ್ವಹಿಸೊಂದೆ. ಅಂಚ ಮಾತಾ ಗಣ್ಯರು ಅಂತ ಒಳ್ಳೆಯರು ಮಾತನ್ನ ಗೊತ್ತಿತ್ತು ನಾ ಕ್ಲಿಯರ್ ಬಂಡ ಏನ ವಾರಿಜಾಕ್ಕೆ ಒಳ್ಳೆಯರು ಏನ ಪದ್ಮನಾಭ ಬೋರ್ಕರ್ ಒಳ್ಳೆಯರು ಅಂಜನೆ ಸಂತೋಷ್ ಅರೆಬೊಟ್ಟು ಸಂತೋಷ್ ಕುಮಾರ್ ಶೆಟ್ಟರು ಒಳ್ಳೆಯರು ಅಂಚ ಮಾತ ಎನ್ನ ಕರ್ಕೇರು ಒಳ್ಳೆಯರು ಏನ ಆತ್ಮೀಯರೇನ ರಾಧಾಕೃಷ್ಣ ಬೋರ್ಕರ್ ಒಳ್ಳೆಯರು ಮಾತ ನಿಗಳ ಪುದಾರ್ ವೇದಿಕೆ ಬುಡ್ದೋತಲ್ಲ ಶ್ರಮಿಸೋದು ನಿಗಳ ಮಾತ ನಿಗಳ ವೇದಿಕೆ ಪುದಾರ್ ಬಂದೊಂದು ಅಂಚ ಮಾತ ಮುಲ್ಪ ಸೇರ್ನ ಜನ ವಿದ್ಯಾಭಿಮಾನಿಗಳೇ ಜೋಕ್ಲೆ ಮಾತ ಸೇರ್ನ ಮಾತ ಮುಲ್ಪ ಜನಕ್ಕಳು ಮಾತ ಸೇರೊಂದಾರ ಪತ್ತಕತೆ ಮಿತ್ರರೇ ಅಂಚ ಮುಲ್ಪ ಎಕರದೆ ಪಂಡೊಂದು ಒಳ್ಳೆಯರು ಇದಾಯ್ತ ಬಂಡ ಒಂದು ಏಕರೆ ಅರ್ಧ ಗಂಟೆಗೆ ಮುಗಿಯೋರು ಸಭೆ ಅಪ್ಪ ಎಂಗ್ಲೇ ಪಾತಿರಲ್ಲ ಎಂಗ್ಲೇ ಚೂರು ಪಾತಿರೋಂಥ ಉದ್ದ ಅಂದರೆ ಯಾರು ಮೂಲ ಉದ್ದ ಪಾತಿರ ಗೊತ್ತು ಚೂರು ಅನಿವಾರ್ಯ ಆಗ್ತದೆ ಸಮಯ ಆಗ್ತದೆ ದಾಯ್ತ ಬಂಡ ಇದೊಂದು ವೇದಿಕೆ ಇದೆ ದಾಯ್ತ ವೇದಿಕೆ ಅಲ್ಲ ಹೆಂಗೆ ಬಣ್ಣವೇ ಅಲ್ಲೇ ಬಣ್ಣವೇ ಅವ ಬಾರಿ ಬಲ್ಲೊಂದು ವಿಜೃಂಭಣೆ ಮುಲ್ಪದ ಲಕ್ಷಣ ಮುಲ್ತ ಕಾರ್ಯಕ್ರಮ ಮುಲ್ಪ ಜನಕ್ಕೂ ತೂಣಾಗ ಹೆಂಗೆ ಇರುವ ವರ್ಷ ದುಂಬು ಈ ಇಂಚಿನ ಕಾರ್ಯಕ್ರಮ ಆತಂದು ತೋಜು ಅಪ್ಪ ಮಾತ ಎಂಕ್ಲೆ ಎನ್ನ
ಎನ್ನ ನೇತೃತ್ವ ಏನು ಆತ್ಮೀಯರಾದ ಪದ್ಮನಾಭ ಬೋರ್ಕರ್ ನೇತೃತ್ವ ಎಂಕ್ಲ ಮಾತ ಪಕ್ಕ ಮುಲ್ಪ ಬೋರ್ಕರ್ ನಾಕ್ಲೆ ಎಂಕ್ಲ ಮಾತ ಮುಲ್ಪ ಕತ್ತಲಗಂಡ ಆಡು ಬಿರ್ಮರಗಂಡ ಆಡು ಅಂಚೆ ಬಂಟಾಜಿ ಆಡು ಇಂಚೂರ ನೊಲಿಯಲ್ಲ ಆಡು ಅಂಚೆ ತುಣ್ಣಾಗ ತಮ್ಮದಾಗ ಎಂಕ್ಲ ಇಷ್ಟಪಟ್ಟ ಬುಲೆಂಡಕ ಇಷ್ಟಪಟ್ಟ ಆಡು ಎಂಕ್ಲ ಮಾತ ಅಪ್ಪಗ ಕೂಡು ಕಟ್ಟೆ ಎಂಕ್ಲ ವಾ ಒಂಜಿ ರಾಜ್ಯಕ್ಕೆ ಆಡು ವಾ ಒಂಜಿ ಕಾರ್ಯಕ್ರಮ ಆಡು ಒಂಜಿ ಹೂ ಕಾರ್ಯಕ್ರಮ ಇತ್ತಲ್ಲ ಎಂಕ್ಲ ಮಾತ ಈ ಮನೆತನದ ಇಲ್ಲದಾಕ್ಲ ಮಾತ ಸೇರಿದು ಐಟೋಜಿ ಸಮಾಲೋಚನೆ ಐಟೋಜಿ ನಿರ್ಣಯ ಐಟೋಜಿ ನಿರ್ಧಾರ ಬರ್ಪುಣ ದುಂಬುದೇವ ಸಂಪ್ರದಾಯ ಒಂದು ಮತ್ತು ಆ ಒಂದಿತ್ತು ನಾವು ಇದು ದಾಯಂಡ ಯಾನಿತ ನರಸಿಂಹ ಭಟ್ರು ಆರ ದುಂಬಿರ್ದೆ ಆರ ಬಗ್ಗೆ ವಿಷ್ಣು ಭಟ್ರು ಅದಕ್ಕೆ ಮಾತ್ರ ಸ್ಮರಿಸೋಡಾಪುಡು ನಮ್ಮ ಕತ್ತಲಕ ಕೇಸಿನ ಬೋರ್ಕಾರ್ರು ನಮ್ಮ ಅಕ್ಲ ಮಾತ್ರ ಭಾರಿ ಕಾರ್ಬಾರ್ ಮಲ್ತರ ಹಾಕಲು ಅಚ್ಚ ವಿಶ್ವನಾಥ ಬೋರ್ಕ ಮುಗ್ಲ ಮಾತ ಖಾಲಿ ಮುಗ್ಲ ತೋಟ ಎಂಕ್ಲ ಜೋಕುಲು ಎಂಕ್ಲ ಈತೆ ಜೀವನ ಆತ ಅಕ್ಲ ಸಮಾಜ ಸೇವೆಗೆ ಮಾತ ತ್ಯಾಗ ಮಲ್ತರ ಹಾಕಲು ಅಕ್ಲ ಪುದ್ದಾರ ಪೂರ ಪರಡಾಪುಡು ಇನ್ನು ಅಕ್ಲ ಜೋಕುಲು ಅಕ್ಲ ದುಂಬುಡುಳ್ಳೇರು ದಯಂಡ ಒಂಜಿ ಎಂಕ್ಲೆಗೆ ಒಂಜಿ ಎಲ್ಲಿ ಮರ ಬೋಡ್ದಾನ ಜಿಲ್ಲೆ ಕಟ್ಟಡ ಮರ ಬೋಡ್ದಂಡ ಅಂಡರೆ ಮರ ಗೋರುವಾರ ಏತ್ತ ಬಲ್ಲ ಮರ ಬೋಡು ದೆತ್ತೋಳ್ನೆ ಬಂದು ಭಾರಿ ಮಲ್ಲ ತ್ಯಾಗ ಯಾನ್ಲ ಹಾಕ್ಲದ ಏತ ಎತ್ತಿಗೆ ಅದು ಈ ಬೋರ್ಕಾರ್ನಕ್ಲ ಲಾಭ ಪಡೆಯೊಂದು ಸಂದರ್ಭ ಪಡಾಪುಡು ಏನೋ ಜಿಲ್ಲೆ ಕಟ್ಟೆಯಲ್ಲ ಕತ್ತಲ ಗಣಿ ಸ್ವಂತ ಬೋರ್ಕಾರ್ರಿ ಏನು ಈ ಮರ ಕೇಂಡೆ ಇದು ಏತ್ತ ಬಲ್ಲ ಮರ ಬೋಡು ಕರ್ತೋಡಿಂದು ಬಂದಿರು ಆ ಮರ ಒಡೆಗ ಬೂರ್ಡು ಬೋದು ತೋಡು ನೆಕ್ ಕೆರೆಕ್ಕೆ ಬೂರು ಅಂತ ತೆಪ್ಪರಪ್ಪಗ ಎಂಕ್ಲಲ್ಲಿ ನೂಜಿ ದಾತ ಕ್ರೈನ್ ಗ್ರೀನ್ ಆಗ್ಬಿಡ್ತು ನಿಜಾನು ಅಪ್ಪ ಏನೋ ಬೋರ್ಕಾರ್ನಕ್ಲ ತಂಡ ಬತ್ತಿನಿ ನಡೆ ಇದು ದಾಲ ಪೊಡಿ ಇಂದೇ ಎಗ್ಲಲ್ಲಿ ಮಿತ್ತು ಬಾರ್ತು ಕೊರಪ ಅರಿಸ್ಬೋರ್ಕ ಮಾತ ಮಗಳಿಗೆ ಹಾಕಲು ಮಾತ ಆನಿದೆ ಸಮಾಜ ಸೇವೆ ಇತ್ತರಾಗ್ಲದ ಸಂದರ್ಭ ಪರೋಡಾಪುಡು ಅಜನ ಇಷ್ಟು ಭಟ್ರು ಸ್ವಲ್ಪ ದಾಯ್ತಲ್ಲ ಕಾರ್ಯಕ್ರಮ ಅನ್ನಾಗ ಅವು ದಾಯ್ತ ಇಲ್ಲ ಎನ್ನ ಇಲ್ಲದ ಕೊರ್ಪೆ ಪಂಡದು ಏತ ತ್ಯಾಗ ಅರ್ರಲ್ಲ ಇಕ್ಲ ಸ್ಮರಿಸೋಡಾಪುಂದು ಅನಿ ಸಂದರ್ಭ ಪಂಡೊಂದುಲ್ಲೆ ಅವು ಮಾತ ಹಾಕ್ಲ ವಾರಿಜಕ್ಕೆ ಗೊತ್ತು ಆರು ಸ್ವಲ್ಪ ಸಾಲ ಅಭಿವೃದ್ಧಿ ಅರೆ ಟೀಚರ್ ದಿಪ್ಪನಾಗ ಏತ ವಿಷ್ಣು ಭಟ್ರು ಏತ ತ್ಯಾಗ ಮಲ್ತಿದೆ ರೀ ಅవి ಮಾತ ನೆನಪುರಂಚಿನ ವೇದಿಕೆ ಅಪ್ಪ ಈ ಸ್ಕೂಲ್ ಡೇದ ಬಗ್ಗೆ ಎಂಕ ಮಾತೆ ಕೋಟೆದೆ ಮುಲ್ಪದೆ ಪನ್ನೊಂದು ದಾಯ್ತಂಡ ಒಂದು ಅಗತ್ಯ ಉಂಡ ಆರ್ಥಿಕ ಕೊಳೀಕರಣ ಒಂದು ಬೋರ್ಡ ಬೊರ್ಚ ಯಾನು ಮುರಾರಿಜಿ ಯಾನು ಕಕ್ಕೂರು ಶಾಲೆ ಪೋದಿತ್ತೆ ಹೆಚ್ಚು ಕೊಂಚ 15 ದಿನ ಅಲ್ಪ ಸ್ಕೂಲ್ ಡೇ ಪೋದಿತ್ತೆ ಕೊಂಚ ಸನ್ಮಾನ ಮಲ್ತೇರಿ ಕೊಂಚ ಸ್ಕೂಲ್ ಡೇದ ಗೆಸ್ಟ್ ಮೊದಲಿತ್ತು ಅದಿತ್ತೇರಿ ಅಪ್ಪ ಯಾನು ಅಲ್ಪಲ ಪಂಡದಾಯ್ತಂಡ ವಾ ಕಾರ್ಯಕ್ರಮ ಇದ್ದಿಲ್ಲ ನಾವು ನಿಕ್ಲು ಜೋಕಲ್ನ ಅಪ್ಪೇರಕ್ಲು ಅಮ್ಮೇರಕ್ಲು ಮಾತ ಸೇರಿದ್ದು ನಿಕ್ಲು ಈ ಕಾರ್ಯಕ್ರಮ ಆವಡದೆ ಪಡು ಹೆಚ್ಚು ಪ್ರೆಸರ್ ಪಡುದು ಐದು ಮಂಡ ನಿಕ್ಲ ಜೋಕಲ್ನ ನಿಕ್ಲ ಯೋಗ್ಯತೆ ಅಲತ್ತೆ ಮಲ್ಪುರಂಜಿನ ವೇದಿಕೆ ಅಂದು ಅಕ್ಲ ವಾವಾನೆಟ್ಟು ಉಳ್ಳೇರು ದುಂಬು ಬಪ್ಪೇರು ಅಕ್ಲ ಕಲ್ಪನೆಟ್ಟು ಉಳ್ಳೇರ ಗೊಬ್ಬರೆಟ್ಟು ಉಳ್ಳೇರ ಸಂಗೀತ ಕಾರ್ಯಕ್ರಮ ಉಳ್ಳೇರ ಸ್ಪೋರ್ಟ್ಸ್ ಉಳ್ಳೇರ ಮಾತಾಗ್ಲಿಗೆ ಈ ವೇದಿಕೆ ತುಲನೆ ಮಲನೆ ಮಲ್ಪುಣೆ ಅಪ್ಪಾಗ ಜೋಕ್ಲು ಬತ್ತ ಪ್ರೈಸ್ ತೊಂಬಪ್ಪಣೆ ನಿಕ್ಲ ಅಪ್ಪ ಬೇರೆ ತಾಟಿ ಬೊಟ್ಟುನೆ ನಿಕ್ಲ ಪೊಟ್ಟದೆಪ್ಪುಣೆ ಅದು ಮಾತ ಈ ಸಂದರ್ಭ ನೀನು ಏಪಲ ಬೋರ್ಕಾರ ಬಂಡೇರಿ ಈ ಕಾರ್ಯಕ್ರಮ ಅಂದು ಏತ 20 ವರ್ಷದುಂಬು ಅಕ್ಕೆ ಬುಕ್ಕ ಬರ್ಪೆ 20 ವರ್ಷದುಂಬು ನನಂದು ಆಯ್ಜಿಲ್ಲ ಎಲ್ಲೆಡಿದ್ದಿಲ್ಲ ನಿಕ್ಲು ತಾತಿಗೆ ಹೋದ್ರೆ 4 ಗಂಟೆ 5 ಗಂಟೆನಾಗ ಒಂದು 7 ಗಂಟೆನ ಕಾರ್ಯಕ್ರಮ ಮುಗಿಪುಳಿ ಒಂದು 5 ವರ್ಷವನ್ನು ಮುಟ್ಟ ಭಾರಿ ಮಲ್ಲ ಇಚ್ಚಿನ ಕಾರ್ಯಕ್ರಮ ಮಲ್ಪುಳಿ ಇದನ್ನು ಆರ್ಥಿಕ ಕ್ರೋಢೀಕರಣ ಮುಕ್ಕೊಂದು ತೊಂದರೆ ಪದಂಡ ಈ ಒಂದು 5 ಗಂಟೆ ಮುಟ್ಟ ಮಲ್ಪುಣ ಎಲ್ಲೇ ಕಾರ್ಯಕ್ರಮ ನಿಕ್ಲು ಬುಡಿಯರ್ನೇ ಬಳ್ಳಿಂದ ಸಂದರ್ಭ ಒತ್ತುದನ್ನು ಪಣ್ಣೊಂದುಲ್ಲ ಅಭಿವೃದ್ಧಿದ ಬಗ್ಗೆ ಪೂರ ಪನ್ಪುಂದಂಡ ಯಾನ ಮುಪ್ಪ ಹಳೆ ವಿದ್ಯಾರ್ಥಿ ಒಂಜಿ ವರ್ಷ ಸಾಹಿತ್ಯ ಕ್ಲಾಸಿನ ಮೂಲ ಶಾಲೆ ಓದಾಯ್ತು ಪೈಲ ಅದು ಕೋಟೆಗೆ ₹100 ಕಡೆ ಪೆರ್ಲಾಪ್ ಶಾಲೆ ಓದಿತ್ತೆ ಯಾನ ಒಂಜಿ ವರ್ಷ ಹಳೆ ವಿದ್ಯಾರ್ಥಿ ಮುಲ್ಪ ಮುಳಿತೆ ಮುಲ್ಪ ದಾನೆ ಮಾತೆ ಆತರದ ಪಂಡೆ ಕೆಲವು ಮಾತೇನು ಪಂಡೆ ಉದಾಹರಣೆ ಇನಿ ಅರೆಬಟ್ಟು ಕಿಟ್ಟಂಡ ಮಗೆ ತುಳ್ಳೆ ದೇವತ ಕಿಟ್ಟಂಡ ಮಗೆ ಒಂಜಿ ಪಡ್ತಾರೆ 6 ಮುಲ್ಪ ಚಟುವಟಿಕೆ ಇರ್ತಾರೆ ಭಾರಿ ಮಳೆ ಯಕ್ಷಗಾನ ಒಂಜಿ ಎತ್ತನಲ್ಲ ಮುಳಿ ಯಕ್ಷಗಾನ ತಾಳಭದ್ರ ಮಾತಾ ಹೊಂದಿತ್ತು 6 ಪೊಪ್ಪನೊಂಜಿ ಸಮಯ ಸೇವೆ ಇರ್ತಾರೆ ಆ ಪೊಡ್ತುಡು ದಾಯ್ತಂಡ ಸಾಕ್ಷರತೆ ವಿದ್ಯೆ ಜನಕ್ಕೆ ವಿದ್ಯೆ ಕಲ್ಪ ಅವನು ಆ ಪೊಡ್ತುಡು ದಾಯ್ತಂಡ ಸುರುಟು ದಾಯ್ತಂಡ ಇಕ್ಲ ಎಲ್ಲಿ ಬೆಡ್ ಲ್ಯಾಂಪ್ ಒಂದು ಎಲ್ಲಿ ಲ್ಯಾಂಪ್ ಇಪ್ಪು ಅದಕ್ಕೆ ಲಾಟನು ಅದಕ್ಕೆ ಗೇಸ್ ಲೈಟ್ ಅಂಡು ಮೇನ ಪೊಪ್ಪ ಇಪ್ಪುನಾಗ ದಾಯ್ತಂಡ ಲಾಟ ಅಂಡು ಬೇರೆ ಎಜುಕೇಷನ್ ಕಲ್ಪ ಅವನು ಸಾಕ್ಷರತೆ ವಿದ್ಯೆ ಜನ ಉಳ್ಳಾಗೆ ಫಲಾಗಿ ನನಗೆ ದಯಾನಂದ ಎತ್ತ ಕೋಟಿ ಅಧಿಪತಿ ಇರಲಿರಿ ಅರೆ ಪಾಪ ವಿದ್ಯೆ ಮತ್ತು ಪೋತಿ ಇರೋರು ದಯಾನಂದ ಅರ ಕಿಣ್ಣನ್ ರೈಂದ ಪುದರ್ದೇತು ದಯಾನಂದ ಶೆಟ್ಟಿದ್ದು ಬರೆಯಲ್ಲ ಇಂಚ ಮಲ್ಪುಲ ಇದು ಸಾಕ್ಷರದ ಆರು ರಾತ್ರಿ ಏತ ಸಮಯ ಸೇವೆ ಮಲ್ತ ಆರ ಮಗೈನೆ ಆಸನೆ ರಾತ್ರಿ ಅಚ್ಚ ಯಕ್ಷಗಳು ಏತ ಪ್ರಾಕ್ಟೀಸ್ ಮಲ್ತ ಕೊಡ್ತಾರೆ ಈ ಅಲ್ಪ ಯುವಕ ಮಂಡಲದ ಆಯ್ತು ಕಟ್ಟದ ಅಲ್ಪ ಐನ ಏತ ಅಭಿವೃದ್ಧಿ ಮಾಡ್ತಾರೆ ಅರೆ ಬಿಟ್ಟು ಕಿಟ್ಟಂಡ ದೇವತೆನ ಸಹೋದರಿ ಅಚ್ಚ ಅಕ್ಲ ಪುದರ್ಲಿ ಈ ಸಂದರ್ಭ ಚೂರು ಚೂರು ಪಡೋರು ಹಾಕೊಂಡು ದಾಯ್ತಾರೆ ಎಂಕಲ ಸಮಾಜ ಸೇವೆ ನೆಟ್ಟು ದಾಯ್ತಾ ಉಂಡ ಅಂದ್ಕೊಂಡು ಪ್ರಶ್ನೆ ಮುಲ್ಪ ದಾಲ ಭಾರಿ ಮಲ್ಲ ಒಂಜಿ ಪೊಟ್ಟುಡು ಎಂಕ್ಲ ಅಧಿಕಾರ ವಿಕೇಂದ್ರೀಕರಣ ರಾಮಕೃಷ್ಣ ಹೆಗಡೆ ಮೌಲ್ಯಧಾರಿತ ರಾಜಕಾರಣ ರಾಮಕೃಷ್ಣ ಹೆಗಡೆ ಮಾತು ಒಂಜಿ ಮಂಡಲ ಪಂಚಾಯತ್ ಅಧಿಕಾರ ಕೋರಿಯರು ಅಟ್ ಏನು ಎಂಕ್ಲ ಪ್ರಧಾನ ಎಂಕ್ಲ BJP ಜಾಸ್ತಿ ಇಟ್ಟಿದ್ದೆ ಪ್ರಧಾನ ಕೋರಿಯ ಉಪ ಪ್ರಧಾನ ಎಂಕ್ ದಿಕ್ಕಿನ ಯಾರೇನು ಸ್ವೀಕಾರ ಮಲ್ತೊಂಡೆ ಅಪ್ಪ ಐದಕ್ಕೆ ಎಂಕ್ಲ ಸಮಯ ಸೇವೆ ಶುರುವಾನ ಇನ್ನು ಒಟ್ಟಿಗೆ ಇನ್ನು ಜೋ ಕೊಡ್ತಾ ಎಂಕ್ಲ ಬೋರ್ಕಾರ್ಲ ಎಲ್ಲ ಭಾರಿ ಎಂಕ್ಲ ಯಾರು ಅನ್ಯೋನ್ಯತೆ ಇನ್ನೆಲ್ಲ ಇನ್ನು ಫ್ರೆಂಡ್ ಏನು ಬೋರ್ಕಾರ್ವನ ಎಂಕ್ಲ ಭಾರಿ ಅತ್ತ ಅನ್ಯೋನ್ಯತೆ
ಒಡೆ ಪೋಣಕ್ಕೆ ಒಟ್ಟಿಗೆ ಪೋಪಣೆ ಅಂಚನೆ ಮುಲ್ಪದ ಅಭಿವೃದ್ಧಿ ದಾನೆ ಎಂದು ಪ್ರಶ್ನೆ ಬಂದಾಗ ರಾಮ್ ಭಟ್ಟ ಯಾರ ಕೆಲವು ಜನ ಪುದಾರ ಮಾಡ್ತೋದು ರಾಮ್ ಭಟ್ ಇತ್ತಿರೋದು ಏನೋ 18 ವರ್ಷ ಯಾವನ ಸಾಲ್ವ ಅಧ್ಯಕ್ಷ ಆಯ್ತೆ ಕೆದ್ಲೈರ್ ಮಾತ್ರ ಇತ್ತಿರ್ತೋಚರು ಆಕೆ ಮೇರ್ಲ ವಾಣಿಜ್ಯಕ್ಕೆಲ್ಲ ಅರ್ಲ ಹೆಚ್ಚ ಮಾಡಿದೆ ಏನು ಆರು ಒಟ್ಟಿಗೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಮುಲ್ಪ ಒಂಜಿ ಪೊಡ್ತದ್ದು ಆಯ್ತಾ ಅಂಡ ಆರ್ಥಿಕ ಕ್ರೋಢೀಕರಣ ಮುಲ್ಪ ಶಾಲೆಗೆ ಬೂರರೆ ಆಗ್ತದೆ ಆಫೀಸ್ ರೂಮೆಲ್ಲ అందులో ఉండదు ಆಯ್ತಾ ಅದಕ್ಕೊಂದು ಕಂಬ ಕೊಡ್ತೇನೆ ಒಂದು ಮಾಲ್ ಒಂದು ನೀರು ಬೂರೊಂದು ಅಪ್ಪ ವಾಣಿಜ್ಯಕ್ಕೆ ಮುಗಿದೊಂಡರು ಒಂದು ಬೂರ್ನ ಪರಿಸ್ಥಿತಿ ಇದಕ್ಕೆ ಜಾಯ್ತ ಮಲ್ಪುಣೆ ಇದಕ್ಕೆ ಮರ ಮಟ್ಟ ಅವರು ತೋರೊಂದು ಜಾಯ್ತ ಮಲ್ಪುಣೆ ಎಂದು ಪಣ್ಣ ಸಂದರ್ಭಡು ಈಗ ಗೌರ್ಮೆಂಟ್ ಅಪ್ಪಾಗ ಎಂಕ್ಲೆ ಅಧಿಕಾರ ತಿಕ್ಕಿದ್ದೇನೆ ಅಪ್ಪ ಅಧಿಕಾರ ವಿಕೇಂದ್ರೀಕರಣ అయిన ಪ್ರೊಸೀಜರ್ ಮತ್ತು ಬೇತೆ ಬೇತೆ ಬಾರಿ ಬಾರಿ ಕಿರಿಗಿರಿತಾನೆ ಈಗ ಸಡನ್ ಅವಡು ಯಾಂದಾನೆ ಬಂಡೆ ಉಂಟ ರಾಮಾರಾಯ ಪಟೇಲ್ ರಾಮಾರಾಯ ಮರ ಬಂಡೆ ಕುಕ್ಕದ ಮರ ನಾನು ಕರ್ತೊಂಡ್ಬೇಕು ಶಾಲೆ ಬೂರೇ ರಾತ್ರಿ ಅವ್ರು ಕರ್ತೊಂಡು ರವಿ ಎಂದು ಬಂದಿರಾರು ಅಜ್ಜ ಮರನೇ ಯಾನು ಕರ್ಪದು ಕೊಯ್ದು ಪತ್ತದು ಎನ್ನ ಇಲ್ಲಲೇ ಅಡಿಗೆ ಮಲ್ಪದ ಆಚಾರ್ಯ ಒಲಸು ಮಲ್ತದು ಸುರೂತ ಒಂಜಿ ಕೆಲಸನು ಯಾನು ನೆಕ್ಕು ಶಾಲೆಗೆ ಅದೇನು ಏನು ಸುರೂಟ ಅದು ಏನು ಮಲ್ತೆ ಅಕ್ಕೆ ಸಾಕ್ಷಿ ಏನು ಪಣ್ಣೊಂದಿಲ್ಲ ಹೌದಲ್ಲ ಯಾನು ಇಲ್ಲ ಕೈದೇ ಪಾರ್ದದ್ದು ಮಲ್ತೇನೆ ಐಟೇನೋ ರಾಮೇ ಪಟೇಲ್ ಅಂದ ಮರ ಒರಿನೇಂಕು ಬರುವಂತೇನೆ ಅಜ್ಜ ಆ ಒರಿನ ಮರನ ಅರಿಗೆ ಕೊಡ್ತೇನೆ ಸುರೂತ ಕೆಲಸ ಅವು ಆತನೇನು ರಡ್ಡೆ ಮುಲ್ಪದಾಯ್ತಾ ಅನ್ನೋ ಕೆಲಸ ಉಪಜಿತ ಸ್ಟೇಜಿನ ಐತೆ ಎಲ್ಲ ಬೋರ್ಕರ ಆಯ್ತು ನಮಗೆ ನಾಮಫಲಕ ಐತೆ ರೈಲು ಹೋಯ್ತು ರಕ್ಕದೇ ಇರುತ್ತಾ ನಮಗೆ ಪುದ್ದಾರಿತ ಅವಳ ಇಜ್ಜತ್ತ ವಿನಯ್ ಕುಮಾರ್ಗೆ ಭಾರಿ ಖರ್ಚು ಇತ್ತಲ್ಲ ಏಕ್ಲೆ ಗಡಿನಾಡು ಅಭಿವೃದ್ಧಿ ಮಾಡ್ಪುರ ನೆಟ್ಟು ಏಕ್ಲ ಆಣಿದ ಒಂದು ಸ್ಟೇಜಿನ ಎಂಕ್ಲ ಮುಲ್ಪದು ಉದ್ಘಾಟನೆ ಅಂದು ಮಾಡ್ತದೆ ಎಂಕ್ಲೆ ಆಂಜೆ ಬಟ್ಟೆ ಯಾರಿದ್ದೀರಿ ಸ್ಕೂಲ್ ಮಲ್ಪೆಲ್ಲ ಮುಕ್ಕೊಂದು ಮಲ್ಪೆ ಆಣಿ ಎಂಕ್ಲೆ ಯಾರಿದ್ದೀರಿ ಇನ್ನಿತೆ ಜನಕುಲು ಒಂದು ಆತ ನಾವು ಎಡ್ಡೆ ಆತನು ಪೊರ್ಲು ಮಲ್ತ ವಿಷಯ ಬೇತ ಆಣಿದ ಮಟ್ಟಿಗೆ ಏತ ಸ್ಕೂಲ್ ಡೇ ಆತನು ಏತ ಕೆಲಸ ಮತ್ತೆ ಆತನು ಅಂಚೆ ಅವಳು ಆ ಪೊಟ್ಟುದೇ ಆತನಿಂದ ಏನು ಸಂದ ಬಿಡಿ ಏನು ಪಣ್ಣುವುದಿಲ್ಲ ಅಚ್ಚ ಟೆಂಪರರಿ ಟೀಚರ್ ಸ್ವಲ್ಪ ಭಾರಿ ಅಲ್ಪ ಜನಕ್ಕೂ ಕಮ್ಮಿ ಇರ್ತಾನೆ ಅಚ್ಚ ಬೇರೆ ಟೀಚರ್ ಬರ್ತೊಂಡೆ ವಾರಿಜಕ್ಕೆ ಆಯ್ತಲ್ಲ ಮಲ್ಪುರತ್ತ ಅದಕ್ಕೆ ಯಾರೊಂದು ಪುಸ್ತಕ ಬರ್ತೊಂಡೆ ಪೂರ ಜನರ ಮೂಲೆ ಪ್ರತಿಯೊಬ್ಬರಲ್ಲಿ 200 ರೂಪಾಯಿ ಕಲೆಕ್ಷನ್ ಮಾಡ್ತದೆ ಮತ್ತೆ ಮಾದ 200 ರೂಪಾಯಿ ದಾ ಯಪ್ಪ ಯಾರು ಪಣ್ಣ ದಾಯ್ತೆಗ ನಾವು ಒಂದು ಟೀಚರ್ ಅಪಾಯಿಂಟ್ಮೆಂಟ್ ಆಚಾರ್ಯ ಸಾಂಬ ಟೀಚರ್ ಯಾನ ಆ ಪಡ್ತಾರೆ ಏನು ಟೀಚರ್ ಅಪಾಯಿಂಟ್ಮೆಂಟ್ ಎಂದು ಪಣ್ಣ ಈ ಸಂದರ್ಭ ಪಣ್ಣೊಂದಿಲ್ಲ ಅದಕ್ಕೆ ಮುಲ್ಪ ನನ್ನ 2 ಸ್ಕೂಲು 2 ರೂಮ್ ಮಾಡಿದ್ದೆ ನೀವು ಅಪ್ಪ ಈಗ ಡಿ ವಿ ಸದಾನಂದ ಗೌಡರು ಅಲ್ಪ ಎಮ್ ಎಲ್ ಎ ಆದುಲ್ಲೇರು ಅಪ್ಪ ಒಂದೇ ರೂಮ್ ಕೊಡ್ಪಣೆ ಅಂದಾನು ಅಪ್ಪ ಯಾರು ಬಂದೆ ಸರ್ ಎಂಕ್ಲ ತಾಲೂಕು ಪಂಚಾಯತಿ ಅಪ್ಪ ಕೆ ಡಿ ಪಿ ಮೀಟಿಂಗ್ ಹಾಕ್ಬಿಡಕ್ಕೆ ಅಲ್ಪ ಪ್ರಸ್ತಾಪ ಸರಿ ಎಂಕ್ಲ ಕೊಡ್ಪು 2 ಕೊರಲಿ ಬಿಲ್ಡಿಂಗ್ ಭಾರಿ ಕಷ್ಟ ಉಂಟು ಅಲ್ಪ ಜೋಕ್ಲಿ ಮತ್ತು ಭಾರಿ ತೊಂದರೆ ಆದ್ರೆ ಜಾಗ ಬಂದು ಇಕ್ಕಟ್ಟ ಮತ್ತೆ ಅದು ಎಂಕ್ 2 ರೂಮ್ ಮುಲ್ಪ ಅಪಾಯಿಂಟ್ಮೆಂಟ್ ಅದು ಕೊರಿಯರಾರು ಅಚ್ಚಾ ಸ್ಕೂಲ್ ಕಟ್ಟಡೇ ಇರೋದು ಬಂದಾಗ ಯಾನಪ್ಪ ಸಾಲಾಭಿವೃದ್ಧಿ ಅಧ್ಯಕ್ಷ ಬೋರ್ಕಾರವ್ರು ಐದೇಟವರ ಬುಡಿಯವರು ಕಾರ್ಯ ಅಪ್ಪ ಏರು ಕಟ್ಟುನೆ ಅಪ್ಪ ಏನಾದ್ರು ಎಂಕ ಗತ್ತಿದ್ದು ಸಾಲಾಭಿವೃದ್ಧಿ ಈ ಅಧ್ಯಕ್ಷ ಕಟ್ಟುನೆ ಬಿಲ್ಡಿಂಗ್ ಯಾ ಬಂದ ಅಪ್ಪನ ನಾಯ್ಕೆ ಅಂದುಳ್ಳೇರು ಬೆಟ್ಟ ಮಾಡಿ ಆದ ಬಂದ ಅಪ್ಪ ನಾಯ್ಕೆರೆ ಸ್ಕೂಲ್ಲೆಲ್ಲ ತುಂಬುತ್ತಿರ್ತೆ ಸ್ಕೂಲ್ಡೆಲ್ಲ ಒಟ್ಟಿಗೆ ಮಾಡ್ಬಿಟ್ಟ ಕಾರ್ಯಕ್ರಮ ಅಪ್ಪ ನಾಯ್ಕೆರೆ ಈರೇನು ಕಟ್ಟೋಡು ಇರಿ 10,00,000 ರೂಪಾಯಿ ಅದು ಕೊಡ್ಪೇರಿ ಈಗ ಅಪ್ಪ ನಾಯ್ಕೆರೆ ಒಂದು ಪಂಡ ಮುಲ್ಪ ಇತ್ತ ಲೆವೆಲ್ ಹತ್ತಿರ ಅಪ್ಪ ಇದು ಜಪ್ಪೇಜ್ ಮಾರ್ಗ ಅಪ್ಪಿತ್ತು ಭಾರಿ ಕಷ್ಟ 6 ವರ ಬತ್ತೇರು ತುಯ್ಯೇರು ಮಲ್ತದೆ 6 ಅಲ್ಲಿ ಪೋಯಿರು ಎಂಕ ಅನಿವಾರ್ಯ ಆಗ್ತದೆ ಸ್ಕೂಲ್ ಡೇ ತುಂಬುತ್ತಿರ್ತೆ ಸ್ಕೂಲ್ ಡೇಲ್ಲ ಏನು ಉದ್ಘಾಟನೆ ಮಲ್ಪಡ್ದು ಅಂದರೆ ರಡ್ಡೆಲ್ಲ ತುಂಬುತ್ತಿರ್ತೆ ಅದು ಕಾರ್ಯಕ್ರಮ ಮಲ್ಪಡಾಗ ಒಂದು ಬಿಲ್ಡಿಂಗ್ ಎಂಕ ಆವಡು ಲಾಸ್ಟ್ ಎಂಕ ಜಪ್ಪದೆ ಗೊತ್ತುಜಿ ಅಪ್ಪ ದಾನೇನು ಅಂಡ ಉಲ್ಪ ದಾಟಿ ಪರಿಸ್ಥಿತಿ ಆಯ್ತು ಅಂಡ ಉಲ್ಪ ಲಾರಿ ಜಪ್ಪುಜಿ ಭಾರಿ ಅಂಡಮಾನ ಏನೋ ಡ್ರೈವರ್ಗೆ ಬಂಡೆ ಲಾರ್ಜ್ ಡ್ರೈವರ್ ಅಂತ ಕಲ್ಲಿದೆ ಜಪ್ಪುಲ್ಲ ಅವು ಜಪ್ಪು ಜನ ಅಲ್ಪ ಮಿತ್ತು ಬರೋದು ತುಂಬರೆ ಜನಕ್ಕೂ ಕಷ್ಟ ಅಪ್ಪ ಯಾವ ಬಂಡೆ ನೀನು ಒಂದು ಟ್ರಿಪ್ 200 ರೂಪಾಯಿ ಕೊಡ್ಪೇವೆ ಟಿಪ್ಸ್ ಕೊಡ್ಪೇವೆ ಆನ ಇದೆ ಜಪ್ಪುಡ್ಲ ಅಂತ ಪಂಡದು ಆರಿಗೆ 200 ರೂಪಾಯಿ ಟಿಪ್ಸ್ ಕೊಡ್ದು ಆ ಕಲ್ಲು ನೀಟೆ ಜಪ್ಪುಡ್ದು ಆ ಕೆಲಸಕ್ಕೆ ಮಲ್ಪದ ನಿಮುಡ್ತಿಜ್ಜಿ ಅವಳ ಏನಂತ ಮರ ಕಡ್ಪಾರೆ ಪೋಯ ಒಡೆಗ ಪೋನಾಗ ಮರ ಕಡ್ಪಾರೆ ಮನ ಐಕೇರ ಕೇಸ್ ಪಾಡಿಯರು ಆ ಮರ ಅರ್ಧೋಡೊಂದು ಆನು ಆನ ಈ ಶಾಲೆ ತತ್ತದು ಲಾಸ್ಟ್ಗೆ ನಿಕ್ಲಿ ಸಾರಾಂಶ ಉಂಟೆ ಪಣ್ಪದಂಡ ಮೂಲೇನ ಆ ಪಡ್ತಾನೆ ನಾರಾಯಣ ರೇಖೆ ಕುಕ್ಕಲ್ಲ ಉಳ್ಳೇರು ಆ ಪಡ್ತೋಡು ಅಚ್ಚ ಮಾತ 1,30,30,000 ಬಜೆಟ್ದ ಒಂದು ಬಿಲ್ಡಿಂಗ್ ಅವ್ರು ರಡ್ಡು ಅಜ್ಜ ಎನ್ನ ಇಂಜಿನಿಯರ್ ಬರ್ತದೆ ಕಿಷ್ಟಪ್ಪೇರಿದ್ದಾರೆ ಆಸನದಾರ ಹಂಚಿದಾರು ಅರೆ ಟೇಪ್ ಇಡಿ ಒಂದು ಪೇರೇನಡ ಟೇಪ್ ಇಡಿ ಒಂದು ಪೇರ ಇಂಜಿನಿಯರ್ ಸ್ಟೆಂಟ್ ತೋಜಾರ ಶುರು ಮಾಡ್ತೇನೆ ಏನಕ್ಕೆ ಪಾರ್ಟಿ ಬಿಲ್ಲು ಬೋತಿದ್ದೇನೆ ಎಂಕ ಆಪಡ 1,30,000 ಎತ್ತ ಅದು ಒಂದೇ ಬಿಲ್ ಇದೆ ತೋರ್ಗಪ್ಪ ಹಾಗೆ ಪರ್ಸೆಂಟೇಜ್ ಕೊಡೋರು ಅವತ್ತು ಹಾಸ್ಟೆಲ್ಗಳ ಪರ್ಸೆಂಟೇಜ್ ಕೊರಂದೆ ಆಪುಜವು ಸ್ಕೂಲನ್ನು ಬಿಡ್ಪೇರ ಆ ಪಡ್ತುಡು ಇದ್ದಾರೆ 1,30,000 ಹೊರಡಿ ಏರ್ಲ ಬತ್ತಿರೋನಾಗ ಕಟ್ಟ ಒಂದು ನಿಮುತ್ತಿದ್ದು ಮುಲ್ಪ ಅವಳಿಗೆ ನೀರಿಗೂ ತೊಂದರೆ ಅನ್ನು ಮುಲ್ಪ ಒಂದು ಎಲ್ಲಿ ಒಳ ರಾಜ್ಯಕ್ಕೆ ಅನ್ನು ಆಯ್ತು ಸೈನಿಂಗ್ ಆಪೇನ ಆ ಬಿಲ್ಡಿಂಗ್ ಆರೆ ಬಲ್ಲಿ ಆ ಒಳ ರಾಜ್ಯಕ್ಕೆ ಹೆಂಗೆ ಚೂರು ಪೆಟ್ಟುಕೊಂಡಲ್ಲ ಯಾರು ಎದುರಿಸೋದು ಏನು ಹಾಗೆ ನೀರು ತರ್ಪದು ಆ ಕೆಲಸನು ಏನೋ ದೇವರು ಮಲ್ಪ ಹೊಂಡೇರು ಅಪ್ಪಗ ಆಯ್ತು ಎನ್ನ ಇಂಜಿನಿಯರ್ ಇಂಜಿನಿಯರ್ ಪೌಂಡಪ್ಪನ ಅದು ಟೇಪ್ ಆಯ್ತಾಗ ಏನು ನಾನು ಟೇಪ್ ಇಳಿತೇನೆ ನೀವೆಲ್ಲ ಮೆಜರ್ಮೆಂಟ್ ಕೊಡ್ತೀರ ಸರಿ ಎಲ್ಲ ಅಂದೆ ಬೇರೆ ಟೇಪ್ ಸುತ್ತೀರ ಸ್ವಲ್ಪ ಅಂತೀರಿ ನೀವು ಯಾಕೆ ಇಷ್ಟ ಎಲ್ಲ ಮಾಲಿಕೆ ಹೋಗಿದ್ದೀರಿ ಓವರ್ ಸೈಜ್ ಮರ ಹಾಕಿದ್ದೀರಿ ಬೀಮ್ ಹಾಕಿದ್ದೀರಿ ಕರ್ಗಲ್ ಫೌಂಡೇಶನ್ ಇದೆಲ್ಲ ಇಲ್ಲ ಮುಂದೆ ಎಲ್ಲಿಂದ ಕೊಟ್ಟು ನಾವು
ಹೌದಾ, ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತಲ್ಲ. ಮತ್ತು ನಿಮ್ಮ ಇಂಜಿನ್ ಸ್ಟೆಂಟ್ ನಮಗೆ ತೋರಿಸಿದ್ದು, ನಾನು ಉಪಾಯ ಇಲ್ಲದೆ ನಾನು ಮಾಡಿದ್ದು ಇದು ಮಂಡ್ಯಾನು. ಅದಕ್ಕೆ ಮಾತ್ರ ಆಯಿತು, ನೀವೊಂದು ವ್ಯಾಲ್ಯೂಸನ್ನು ಕೊಡಿ ಸೇರಿದ್ದು ಮಂಡ್ಯಾನು. ನೀವು ಕೊಡೋದು 1,40,30,000 ಕೊಡಿ, ಆದರೆ ಇದರ ವ್ಯಾಲ್ಯೂ 2,40,40,000 ರೂಪಾಯಿ ವ್ಯಾಲ್ಯೂಸನ್ನು ಕೊಡಿ ಇರೋದು. ಯಾಕೆ ಧರ್ಮಸ್ಥಳಕ್ಕೆ ನಾರಾಯಣ ಧರ್ಮಸ್ಥಳ 10,000 ತಿಕ್ಕಿದೆ ಅಂಚೆ ಮಾತಾಡ್ತೀನಿ ಕೊಂಚ 1,40 1,55 ತಿಕ್ಕಿದೆ. ಅಂದರೆ ಯಾನೈನು ಎನ್ನ ಇಲ್ಲಿರ್ತಲ್ಲ ಸೋಕು అయితే భీమ్ ఇంచినవే ఆవుడు, ఇంచినవే మర ఆవుడు, ఇంచినవే బాకిలు ఆవుడు, ఇంచినవే ఆవుడు ఆనంద గణేశరేఖలో మరవలతో మొలుతాయి యాన్ మిల్లుతో కొడతారు. అయ్యో ఇల్లు బిత్తి మారవడం అవుతా యారేగా అంటే రూపు దిక్కుతున్నా ಕಟ್ಟು ಆರ್ಲ ಅಲ್ಪ ಅಧ್ಯಕ್ಷ ಯಾ ಬನ್ನಿ ದಾನಿ ಅಲ್ಪ ತಿಕ್ಕಿದು ಬಿಡ್ತೇನೆ ನಾನು ಕಟ್ಟೋದಕ್ಕೆ ಕೊಡ್ತೀನಿ ಎಂಬುದು ಅಂಚಿನ ಒಂಜಿ ನಿಂದು ಕಟ್ಟುನಂಜಿ ಅನಿವಾರ್ಯವಾಗಿ ಒದಗದು ಬರ್ತೇನೆ. ಮುಲ್ಪ ದೇವರತ್ತದ ಮುಲ್ಪ ಸಾಲಾಭಿವೃದ್ಧಿ ಮುಲ್ಪ ಏಕಲು ಗ್ರೌಂಡು ಬೋರ್ಕರ್ನ ನೇತೃತ್ವ ಆರು ಅದು ಅಧ್ಯಕ್ಷ ಪೊರ್ತರಾದು ನಾ ವೆಂಕಟರಮಣ ಬೋರ್ಕರ್ अच्छा मुल्पा ग्राउंड रावಡು ನೆಕ್ ಜಾಯ್ತವ ಮುಲ್ಪ ಪಾತೆಲ್ಲ ಚೂರು ಪೋಟಿಗೆ ಕಲ್ಲನಕ್ಕೂ ಕಲ್ವನಕ್ಕೂ లేరు ಮುಲ್ಪ ಶಾಲೆಗೆ ಅಂಚೆ ಯಾನು ಅಂಚೆ ಬನ್ನಿ ತಾನೇ ಒಂದು ಕಲ್ಲು ಬಿಟ್ಟು ಮುಲ್ಪ ಯಾ ಬನ್ನಿ ನೀನು ಮೂಜಿ ದೇವತಾಯ ಕಲಿದ ತಿಗಲೇ ತೀರ್ಪಾಯನ್ನೇ ಈಗ ಮಾತ ಬೋರ್ಕರ್ ಅಕ್ಲ ಪೂರ ಸೆಟ್ ದಿಕ್ಕು ಅಕ್ಲ ಮಾತ ಆಶೀರ್ವಾದ ದಿಕ್ಕು ನಿಂಗೆ ಮೂಜಿ ತಿನ್ನತ್ತಲ್ಲ ದಿನ ತಿಕ್ಕಲೆ ತೀರ್ಪಾಯ ಪನ್ನದು ಅವೇ ಪ್ರಕಾರ ಜನಸಂಘಕ್ಕೆ ತಿಕ್ಕಡು ಬೋರ್ಕರ್ ನೇತೃತ್ವ ತಿಕ್ಕಡು ಬೋರ್ಕರ್ ಅಕ್ಲಿಗೆ ಕೈ ಬಿಡ್ಜೇರು ಅಕ್ಲಿಗೆ ಎನ್ನ ಪಾತ್ರೆಗೆ ಬೆಲೆ ಕೊರಿಯರು ಜವಣಿಯರು ಒಂಜಾಯನು ಇಡೀ ಗ್ರಾಮ ಒಂಜಾಯನು ಅಂಚೆನೆ ಅಕ್ಲಿಗೆ ಆ ಎನ್ನ ಕೆಲಸ ಸಕ್ಸಸ್ ಆಗ್ತದೆ ಈ ಸಂದರ್ಭ ಪನ್ನೋದಿಲ್ಲ. ಅಂಚೆ ಇದು ಪುತ್ತಾರ ತೀರ್ತಾರೆ ಆಯ್ತವನ್ನ ನೆಕ್ಕೊಂದು ನೆಕ್ಕ ಖರ್ಚು ಪಡೀರಿ ಆಯ್ತು ಪನ್ಪರೆಗೆ ಮಯೂರ ಸರಿ ಅಚ್ಚ ಯಾನು ಬುಲ್ಪ ಕಾರ್ಯಕ್ರಮ ಸೂಸಿ ಯಾರು ಪೋತೇನೆ ಮಾಗೆ ಪಂಡೆ ಆಯ್ತು ಮತ್ತೊಂದು ಪಂಡೆ ಯಾರು ಕೇಂದ್ರ ಆಯ್ತು ಬುಲ್ಪದ ಕಾರ್ಯಕ್ರಮ ಪೊರ್ಲು ಆತನಿಗೆ ಎಟ್ಟೆತ್ತನಿಗೆ ಅಚ್ಚ ಮತ್ತು ಈ ಸ್ಕೂಲ್ದಾಗ ನೀವು ಜನಸೇರನ ಬಾರಿ ಪೊರ್ಲು ಬರ್ತುన్నారు ತಾಳ್ಮೆಡು ಉಳ್ಳಾರು ನನ್ನ ಕಾರ್ಯಕ್ರಮ ಆಯ್ರನ್ನು ನಾನು ಪಾತ್ರೆ ಬೊಬ್ಬು ಜಯ ನನಗೆ ದುಮ್ಮು ಮತ್ತು ಏನು ಏತ ಸ್ಕೂಲ್ ಡೇ ಮಲ್ತದೆ ಮುಲ್ಪ ಏನೋ ನೇತಾತೋಡು ಬೋರ್ಕರ ನೇತಾತೋಡು ಏತ ಸ್ಕೂಲ್ ಡೇ ಆಯ್ತಾನೆ ಮಾತು ಅಪ್ಪ ಈಗಲೇ ಆಗ್ತದೆ ಒಂದು ಮೂಜಾರು ಗಂಟೆನ ಶುರು ಆಗ್ಬಿಟ್ಟು ಚೆಂಡೆದ ಸೌಂಡು ಮತ್ತು ಕೇರೆ ರೀತಿ ಓಡುಂಡು ಆಸೆ ಆಗ್ಬಿಡುತ್ತೆ ಆ ಚೆಂಡೆ ಶುರು ಆಗ್ಬಿಟ್ಟು ಮೂಜಾರು ಗಂಟೆ ನಿದೇವರ ಅನ್ನಗ ಚೆಂಡೆ ಅಪ್ಪ ಆಟ ಆಪೊಟ್ಟು ಬೋರ್ಕರೆ ಇನ್ನು ತೂವಂದೆ ಏತು ವರ್ಷ ಅದು ಅಂಚೆ ಮಾತ ಇನ್ನು ಉಂಡುಗೆ ಅಥವಾ ಇನ್ನು ಉಂಡು ಬಣ್ಣ ಯೋಗ ತಿಕ್ಕನು ನಿಕ್ಲ ಮಾತ ಸೇರ್ತಾರೆ ಇಂದು ನಿಕ್ಲ ಹಬ್ಬ ನಿಕ್ಲ ಊರ್ದ ಹಬ್ಬ ಅಂತ ಮಾಡು ನಿಕ್ಲ ಊರ್ದ ಜಾತ್ರೆ ಬ್ರಹ್ಮಕಲಸೋ ಅಂಚೇರಿ ಪರಿ ಪೊಟ್ಟೆ ಬೇರೆ 10 ಗಂಟೆ 2 ಗಂಟೆ ರಾತ್ರಿ ಮುಲ್ಪ ಅಂಚೇರಿ ಬ್ರಹ್ಮಕಲಸೋ ಯಾವ್ದನ್ನ ಆ ಅಂಚೆ ಮಾತ ಜಾನಕಲು ಸೇರ್ಬೇರು ಗ್ರಾಮದಾಕಲು ಮಾತ ಸೇರಿದು ಎಂಕ್ಲ ದೇವಸ್ಥಾನ ಎಂಕ್ಲ ದೇವೇರು ಎಂಕ್ಲ ಪ್ರತಿಷ್ಠೆ ಅವರು ಅಂಚೇರಿ ನಿಕ್ಲ 3 ತಿಂಗಳು ಉದ್ದಾಡೊಂದುಲ್ಲಾರು అట్లా నేతృత్వం పోటప్పుడు మాట ఒరియరి అప్పుడు పత్తెన సేన హో అప్పుడు కొంచెం లీడర్షిప్ పోటప్పుడు ఆ లీడర్షిప్ రాధాకృష్ణ ಬೋರ್ಕರ್ ಓದ್ತಿದ್ದೇರು ಏನು ನಮಗೆ ಚಿತ್ತರಂಜನ ಶೆಟ್ಟಿ ಪೇರು ಏನು ಕರ್ಕೇರೆ ಉಳ್ಳೇರು ಏನು ವೆಂಕಟ ಬೋರ್ಕರ್ ಇಟ್ಲು ಮಾತ ಇತ್ತದು ಬಾರಿ ಪೋಲದ ಕಾರ್ಯಕ್ರಮ ಪಾಡಂದರನ್ನ ಇಂದು ನನ್ನಲ್ಲ ಇಂಚೇರಿ ಬರ್ಪೇಸಲ್ಲ ಅವರು ಆಯ್ತು ನಾನು ಎಲ್ಲಿಯಲ್ಲ ಮಲ್ಪುರಿ ಈ ಸ್ಕೂಲ್ ಉಂತಾರೆ ಬಲ್ಲಿ ಬರ್ಪ 5 ವರ್ಷ ಗಂಭೀರತೆ ಮಲ್ಪುರಿ ಪಣ್ಣದು ನಿಗ್ಲ ದೇವರ ಆಶೀರ್ವಾದ ತಿಕ್ಕರು ನಿಗ್ಲ ಮಾತ ಆರೋಗ್ಯ ಭಾಗ್ಯ ದೇವರು ಕೊರದು ಪಣ್ಣದು ಅವಕಾಶ ಹೊಂದಿಸೋದು ಒಂದು ಪಾತ್ರೆ ಕೊಲೆಗೊಳಿಸೋದಿಲ್ಲ. ಜೈ ಹಿಂದ್. ಸ್ಫೂರ್ತಿಯ ಚಿಲುಮೆಯಾಗಿರುವ ಸದಾ ಹಸನ್ಮುಖಿಯಾಗಿರುವ ಕಾಯಕದ ಶ್ರದ್ಧೆಯ ದೇವರನ್ನು ಕಾಣುವ ನಮ್ಮ ಕಾರ್ಯದ ಹಿಂದಿರುವ ಶಕ್ತಿ ಬರಲಿರುವ ಪೀಳಿಗೆಗಳ ಆಶಾದೀಪವಾಗಿರುವ ಈ ಕಾರ್ಯಕ್ರಮದ ಪೂರ್ವ ಅತಿಥಿ ಶ್ರೀ ಮಾತಾ ಡೆವಲಪರ್ಸ್ ಮಂಗಳೂರು, ಇದರ ಮಾಲಕರು, ಉದ್ಯಮಿಗಳು, 2 ಶಾಲೆಗಳನ್ನು ನಡೆಸುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ತಾವು ಈ ವೇದಿಕೆಯಿಂದ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಇದರೊಂದಿಗೆ ಈ ದಿವಸದ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ ಸಿಂಗಾರಿ ಮೇಳ ಮಣಿಕಂಠ ಚೆಂಡೆಮೇಳ ಬೆಟ್ಟಂಪಾಡಿಯ ಸರ್ವ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಣಿಕಂಠ ಚೆಂಡೆಮೇಳದ ರಂಜಿತ್ ಮತ್ತು ತಂಡವನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ತಾವುಗಳು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆ ಮತ್ತು ಶಾಲನ್ನ ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಶ್ರೀಯುತ ರಂಜಿತ್ ತಾವು ವೇದಿಕೆಗೆ ತೆರಳಿ ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಾರ್ಷಿಕೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಇವರು ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ತಮ್ಮ ಈ ಒಂದು ಉಚಿತ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ನಾವು ಪಡ್ಕೊಂಡಿದ್ದೇವೆ ಎನ್ನುವಂತಹದ್ದನ್ನು ಕೂಡ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ.
ಹುಡುಗರ ತಂಡ ರಾಜ್ಯ ಮಟ್ಟದಲ್ಲಿ ಕೂಡ ಬೆಂಗಳೂರು, ಹಾಸನ ಮುಂತಾದ ಕಡೆಗಳಲ್ಲಿ ಕೂಡ, ಅದರಲ್ಲದೆ ಹತ್ತಿರದ ಕೇರಳ, ಆಂಧ್ರ ಪ್ರದೇಶದಲ್ಲಿ ಕೂಡ ಮುಂತಾದ ಕಡೆಗಳಲ್ಲಿ ಕೂಡ ಚೆಂಡೆ ವಾದನಕ್ಕೆ ತೆರಳ್ತಾ ಇದ್ದಾರೆ. ನಮ್ಮೂರಿನ ಪ್ರತಿಭೆಗಳು ಅಂತಾರಾಜ್ಯ ಮಟ್ಟದಲ್ಲಿ ಕೂಡ ಮಿನುಗುತ್ತಿದ್ದಾರೆ ಎನ್ನುವಂಥದ್ದು ಕೂಡ ಉಲ್ಲೇಖನೀಯ ಅಂಶ. ಇದೀಗ ಈ ವೇದಿಕೆಯಲ್ಲಿ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ, ಉದ್ಯಮಿಗಳು, ಮಂಗಳೂರು, ತಮಗಾಗಿ ಈ ವೇದಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಮುಂಡೂರು, ಶಾಲಾಭಿವೃದ್ಧಿ ಸಮಿತಿ ಹಾಗೂ ವಾರ್ಷಿಕೋತ್ಸವ ಸಮಿತಿಯ ಈ 2024-25 ಈ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಇರುವಂತಹ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಪೋಷಕರೇ ಹಾಗೂ ಪುಟಾಣಿ ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ಯಾಕೆಂದರೆ ನಾನು ಕೂಡ 45 ವರ್ಷಗಳ ಹಿಂದೆ ಬರಿಗಾಲಲ್ಲಿ ಈ ಮಣ್ಣಿನಲ್ಲಿ ನಡೆದಾಡಿ ನನ್ನ ಮುಖ್ಯ ಗುರುಗಳಾದಂತಹ ತಾಯಿ ಸಮಾನರಾದಂತಹ ವಾರಿಜ ಅವರ ಒಂದು ನನ್ನ ಅಂಬೆಗಾಲನ್ನು ಇಡುವಂಥ ಸಂದರ್ಭ ನನ್ನನ್ನು ಕೈ ಹಿಡಿದುಕೊಂಡು ಈ ಶಾಲೆಗೆ ಬಂದು ಸಂಸ್ಕಾರಯುತವಾದ ಶಿಕ್ಷಣವನ್ನು ಅವರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ನನಗೆ ನೀಡಿ, ನನಗೆ ಇವತ್ತಿನ ಈ ವೇದಿಕೆಯಲ್ಲಿ ಒಂದು ಅವಕಾಶ ಕೊಡುವಂತಹ, ಮಾತಾಡಲು ಅವಕಾಶ ಕೊಟ್ಟಂತಹ ಈ ಗೌರವ ಸ್ಥಾನಮಾನಕ್ಕೆ ಕಾರಣೀಭೂತರಾದಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ತೀರ್ಥರೂಪವಾದಂತಹ ನುಳಿಯಾಳು ಕಿಟ್ಟಂಡ್ರೆ ಅವರನ್ನು ಸ್ಮರಿಸುತ್ತಾ, ಈ ಶಾಲೆಯನ್ನು ಪ್ರಾರಂಭಿಸಿದಂತಹ ಹಿರಿಯ ಚೇತನಗಳಿಗೆ ವಂದಿಸುತ್ತಾ, ಈ ಮಣ್ಣಿನ ಸೀಮೆಯ ದೇವರಿಗೆ ಅನುಗ್ರಹವನ್ನು ಬೇಡುತ್ತಾ, ಇಂದಿನ ಈ ಸಮಾರಂಭದಲ್ಲಿ ಸೇರಿರುವಂಥ ಎಲ್ಲರಲ್ಲಿ ನಾವು 60 ವರ್ಷಗಳ ಹಿಂದೆ ದೇವರನ್ನು ಮಕ್ಕಳಲ್ಲಿ ಕಾಣ್ತಿದ್ದೆವು. ಅಂತಹ ಸಂದರ್ಭದಲ್ಲಿ ಈ ಸಮಾಜದ ಗಣ್ಯರು, ಸಮಾಜದ ಎಲ್ಲರನ್ನು ಒಂದು ಮುಖ್ಯವಾಹಿನಿಯಲ್ಲಿ ತರುವಂತಹ ನಿಟ್ಟಿನಲ್ಲಿ ತಮ್ಮ ಆ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲರೂ ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ತಮ್ಮಲ್ಲಿರತಕ್ಕಂತಹ ಆರ್ಥಿಕವಾದಂತಹ ಹಾಗೂ ಎಲ್ಲ ಶೈಕ್ಷಣಿಕವಾಗಿ ದಾನದ ರೂಪದಲ್ಲಿ ಸೇರಿಕೊಂಡು ಈ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಅದು ಕೂಡ ಈ ಬಹಳ ಗ್ರಾಮೀಣ ಪ್ರದೇಶದಲ್ಲಿ. ಒಂದು ಕಾಲ ಇತ್ತು, ಆಗ ಎಲ್ಲರೂ ವಿದ್ಯಾದೇಗುಲಗಳಿಗೆ ಜೀರ್ಣೋದ್ಧಾರನ ಮಾಡ್ತಿದ್ರು. ಹಾಗೆ ಈಗ ನಾವು ನೋಡ್ತಿದ್ದೇವೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಣ್ಣಿಗೆ ಕಾಣದಂತಹ ದೇವರುಗಳನ್ನು ನಾವು ಜೀರ್ಣೋದ್ಧಾರ ಮಾಡ್ತಿದ್ದೇವೆ. ಆದರೆ ಹಿಂದಿನ ಕಾಲದಲ್ಲಿ ನಾವು ಸಮಾಜದಲ್ಲಿ ಇರತಕ್ಕಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಟ್ಟರೆ, ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಮುಖ್ಯವಲ್ಲ, ಮಕ್ಕಳನ್ನು ಸಮಾಜಕ್ಕೆ ಆಸ್ತಿ ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ಇಂತಹ ಈ ರೀತಿಯ ಸಮಾಜ ನಿರ್ಮಾಣ ಸಾಧ್ಯ ಎನ್ನುವುದನ್ನು ಮನಗಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿರ್ತಾರೆ. ಹಾಗೆ ನಾವು ಬೆಳೆದರ ಒಟ್ಟಿಗೆ ನಾವು ಸಮಾಜವನ್ನು ಒಟ್ಟಿಗೆ ಬೆಳೆಸಬೇಕು. 50-60 ವರ್ಷಗಳ ಹಿಂದೆ ನಮ್ಮ ದೇಶದ ಪ್ರಧಾನಿ ಮಂತ್ರಿಯಾಗಿದ್ದಂತಹ ಗೌರವಾನ್ವಿತ ಇಂದಿರಾ ಗಾಂಧೀಜಿಯವರು ಸಮಾಜದಲ್ಲಿ ಭೂ ಸುಧಾರಣೆ ಕಾನೂನನ್ನು ತಂದು ಸಮಾಜ 90% ಜನರು ದುಡಿತಿದ್ರು, 10% ಜನರು ದುಡಿದದನ್ನು ಪಡೆಯುತ್ತಿದ್ದರು. ಆ ಸಂದರ್ಭದಲ್ಲಿ ಸಮಾಜ ಒಟ್ಟಿಗೆ ಬೆಳಿಬೇಕು ಎನ್ನುವ ನಿಟ್ಟಿನಲ್ಲಿ ಸಮಾಜ ಭೂ ಸುಧಾರಣೆ ಕಾನೂನನ್ನು ತಂದು ಎಲ್ಲ ಸಮಾಜಕ್ಕೆ 90% ಜನರಿಗೆ ಭೂ ಒದಗಿಸುವುದರ ಮುಖೇನ ಆ ಸಮಾಜದ ಮಕ್ಕಳು ಕೂಡ ಇವತ್ತು ಮುಖ್ಯವಾಹಿನಿಯಲ್ಲಿ ಬರುವಂತೆ ಮಾಡಿದ್ದಾರೆ. ಅದೇ ರೀತಿ ಈಗಿನ ನಮ್ಮ ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿಯವರು ಕೂಡ ಇವತ್ತು ಜನಧನ ಅಕೌಂಟ್ ಆಗಲಿ, ಆಯುಷ್ಮಾನ್ ಭಾರತ್, ಸಮಾಜ
ನಮ್ಮ ಬಡವ ಬಲ್ಲಿದ ಎನ್ನುವ ಭೇದ ಭಾವವನ್ನು ಮರೆತು ಎಲ್ಲರೂ ಒಟ್ಟಿಗೆ ಬೆಳಿಬೇಕೆನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತು ಈ ನಿಡ್ಪಲ್ಲಿ ಈ ಪರಿಸರದ ಪ್ರತಿಯೊಬ್ಬರೂ ಕೂಡ ನಾವು ಬೆಳೆದರೆ ಸಾಲದು, ನಮ್ಮೊಟ್ಟಿಗೆ ಇರತಕ್ಕಂತಹ ಎಲ್ಲರೂ ಒಟ್ಟಿಗೆ ಬೆಳೆಯಬೇಕೆನ್ನುವ ನಿಟ್ಟಿನಲ್ಲಿ ಉತ್ತಮ ನಾಯಕತ್ವದ ಒಂದು ನಮ್ಮ ರಾಧಾಕೃಷ್ಣ ಬೋರ್ಕರ್ ಅಂತವರು ಮತ್ತು ಎಲ್ಲರೂ ಸೇರಿ ಇವತ್ತು ಇಂತಹ ಉತ್ತಮವಾದಂತಹ ವಾತಾವರಣ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಹಿಂದಿನ ಕಾಲ ಕ್ರಮೇಣವಾಗಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೆದಂಥ ಎಷ್ಟೋ ಮಕ್ಕಳು ಇವತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ, ಉತ್ತಮ ಕೃಷಿಕರಾಗಿದ್ದಾರೆ, ಉತ್ತಮವಾದಂಥ ಶಿಕ್ಷಕರಾಗಿದ್ದಾರೆ, ಉತ್ತಮವಾದಂಥ ಸೈನಿಕರಾಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಈ ಸಂದರ್ಭದಲ್ಲಿ ಕೆಲವು ಸರ್ಕಾರಗಳು ಬಂದಾಗ ನಮ್ಮ ಊರು ನಮ್ಮ ಶಾಲೆ ಎನ್ನುವಂತಹ ಯೋಜನೆಯೊಂದಿಗೆ ಉದ್ಯಮಿಗಳು, ಶಿಕ್ಷಣ ಪ್ರೇಮಿಗಳು, ಊರಿನವರು, ಹಿರಿಯ ವಿದ್ಯಾರ್ಥಿಗಳ ಮುಖೇನ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಆ ಶಾಲೆಗಳಿಗೆ ಹೆಚ್ಚುವರಿ ಗೌರವ ಶಿಕ್ಷಕರನ್ನು ನೀಡಿ ಆ ಶಾಲೆ ಮುಚ್ಚದ ಪರಿಸ್ಥಿತಿಯಲ್ಲಿ ಮುಚ್ಚದಂತೆ ಕಾಪಾಡಿಕೊಂಡು ಬಂದುವಂಥ ಕೆಲಸಗಳನ್ನು ಕೂಡ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಈ ಶಾಲೆಯಲ್ಲಿ 1ರಿಂದ 3ನೇ ತರಗತಿ ತನಕ ನಾನು ಶಿಕ್ಷಣವನ್ನು ಪಡೆದರೂ ಇವತ್ತು ಅದು ನನ್ನ ಜೀವನದಲ್ಲಿ ಬಹಳಷ್ಟು ಒಂದು ಭದ್ರ ನನ್ನ ಸಂಸ್ಕಾರಯುತ ವ್ಯಕ್ತಿತ್ವಕ್ಕೆ ಅದು ಕಾರಣವಾಗಿದೆ ಎನ್ನುವುದಕ್ಕೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ಇಲ್ಲಿಯ ಈ ಪ್ರೇರಣೆಯಿಂದ ನಾನು ಬಂಟ್ವಾಳ ತಾಲೂಕಿನ ಮಜಿ ಶಾಲೆ, ಅದು 30 ಮಕ್ಕಳಿತ್ತು, ಆ ಶಾಲೆಯನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಹೆಚ್ಚುವರಿಯಾಗಿ ಗೌರವ ಶಿಕ್ಷಕರನ್ನು ನೀಡಿ ಇವತ್ತು 360-400ರಷ್ಟು ಮಕ್ಕಳಾಗಿದೆ. ಅದಕ್ಕೆ ನಾವು ಹೇಗೆ ಒಂದು ಕಾರ್ಯಯೋಜನೆ ಮಾಡಿದೆ ಅಂದರೆ, ಶಿಕ್ಷಕರ ವೇತನವನ್ನು ನಾವು ನೀಡಿಕೊಂಡು ಬಂದು ಪ್ರಥಮವಾಗಿ ನಾವು ಅದಕ್ಕೆ ಬೇಕಾದಂತಹ ಪೀಠೋಪಕರಣಗಳನ್ನು ಒದಗಿಸಿ ಹಿರಿಯ ವಿದ್ಯಾರ್ಥಿ ಸಂಘಗಳನ್ನು ಮಾಡಿ ಸ್ಥಳೀಯವಾಗಿರತಕ್ಕಂತಹ ಸಹಕಾರಿಗಳು, ಇವತ್ತು ಈ ಶಾಲೆಯಲ್ಲಿ ಕಲಿತವರು ಬಹಳಷ್ಟು ಮಂದಿ ಸಹಕಾರಿ ಕ್ಷೇತ್ರದಲ್ಲಿದ್ದಾರೆ, ಬಹಳಷ್ಟು ಮಂದಿ ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಅದೇ ರೀತಿ ನಟನೆ ಹಾಗೂ ಕಲಾವಿದರಾಗಿ ಯಕ್ಷಗಾನ ಇದರಲ್ಲಿ ಕೂಡ ಒಂದು ಸಾಹಿತ್ಯ ಲೋಕದಲ್ಲಿ ಕೂಡ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಈ ಶಾಲೆಯಲ್ಲಿ ನೀಡಿದಂತಹ ಆ ಸೇವಾ ಮನೋಭಾವದ ಶಿಕ್ಷಣ. ಯಾರು ಈ ಶಾಲೆಯಲ್ಲಿ ಕಲಿಸಿದಂತಹ ಗುರುಗಳು ಅವರ ವೇತನಕ್ಕಾಗಿ ಕಾಯದೆ ಅವರ ಒಂದು ಗೌರವಯುತವಾಗಿ ಶಿಕ್ಷಣ ನೀಡಿದ್ರಿಂದ ಇವತ್ತು ಉತ್ತಮವಾಗಿ ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಾವು ಈ ಸಮಾಜದಲ್ಲಿ ಇರಲಿಕ್ಕೆ ಕಾರಣ ಆಗಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ನಾವು ಆಂಗ್ಲ ಮಾಧ್ಯಮವನ್ನು ಈಗಾಗಲೇ ನಮ್ಮ ಊರು ನಮ್ಮ ಶಾಲೆಯ ಈ ಕಾರ್ಯಯೋಜನೆಯಲ್ಲಿ ನಡೀತಾ ಉಂಟು. ನಮ್ಮ ಮಜಿ ಶಾಲೆಯಲ್ಲಿ ಏನಾಗಿದೆ, ಮಕ್ಕಳು ಜಾಸ್ತಿ ಆದ ಕೂಡಲೇ ಈ ಪರಿಸರದ ಪಕ್ಕದಲ್ಲಿರತಕ್ಕಂತಹ ಆಂಗ್ಲ ಮಾಧ್ಯಮದ ಒಂದು ಪ್ರೇರಣೆಯಿಂದ ಹೆಚ್ಚಿನ ಮಕ್ಕಳು ಆಂಗ್ಲ ಮಾಧ್ಯಮಕ್ಕೆ ಪ್ರಾರಂಭ ಮಾಡಿದರು. ಇಂತಹ ಸಂದರ್ಭದಲ್ಲಿ ನಾವು ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಆ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ LKG ಮತ್ತು UKGಯನ್ನು ಪ್ರಾರಂಭಿಸಬಹುದು ಎನ್ನುವುದನ್ನು ನಮಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಮುಖೇನ ನಾವು LKG ಮತ್ತು UKGಯನ್ನು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಈ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ LKG ಪ್ರಾರಂಭ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಗೌರವ ಶಿಕ್ಷಕಿ ಹಾಗೂ ಇತರ ಒಂದು ಪೀಠೋಪಕರಣಗಳಿಗೆ ನಾವು ನಮ್ಮ ಬಹಳಷ್ಟು CSR ಫಂಡ್ಗಳು ನಮಗೆ ಬೇರೆ ಬೇರೆ ಕಂಪನಿಗಳಿಂದ ತರಿಸ್ಕೊಡ್ಬೋದು. ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಯಾವ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರ ಅದರ CSR ಅನುದಾನವನ್ನು ತರಿಸುವುದು, ಸ್ಥಳೀಯವಾಗಿರತಕ್ಕಂತಹ ಗ್ರಾಮೀಣ ಬ್ಯಾಂಕ್ಗಳಿಂದ ನಮಗೆ ಪ್ರತಿ ವರ್ಷ ಒಂದು ಅನುದಾನವನ್ನು ಪಡಿಬೋದು. ಅದೇ ರೀತಿ ಬೇರೆ ಬೇರೆ ಕಂಪನಿಗಳಿಂದ ನಮಗೆ CSR ಅನುದಾನವನ್ನು ಪಡೆದು ಕೂಡ ನಾವು ಮುಂದುವರಿಸ್ಬೋದು. ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಎನ್ನುವುದನ್ನು ಬರುವ ವರ್ಷದಿಂದ ನಿಮ್ಮೆಲ್ಲರ ಸಹಕಾರದಿಂದ ಹಾಗೂ ಇವರ ರಾಧಾಕೃಷ್ಣ ಬೋಕರ್ ಹಾಗೂ ತಂಡದವರ ಬಹಳಷ್ಟು ಮುತುವರ್ಜಿಯಿಂದ ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆಂಗ್ಲ ಹಾಗೂ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಎಂದು ಬರುವ ವರ್ಷದಿಂದ ನಾವು ಪ್ರಾರಂಭ ಮಾಡುವ. ಅದಕ್ಕೆ ನಾನು ಕೂಡ ಸಂಪೂರ್ಣವಾಗಿ ಸಹಕಾರ ನೀಡ್ತೇನೆ. ನಮ್ಮ ತೀರ್ಥರೂಪರ ಕಿಟ್ಟನ ಶೆಟ್ಟಿ ಹಾಗೂ ಅವರ ಸಹೋದರರು ಸಹೋದರಿಯರು ಎಲ್ಲ ಶಿಕ್ಷಣ ಪಡೆದಂಥ ಈ ಶಾಲೆಗೆ
ನುಲ್ಯಾಲ್ ತರವಾಡಿನ ಮನೆತನದವರು ತುಂಬ ಜನ ಇಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ನಾವೆಲ್ಲರೂ ಇದಕ್ಕೆ ಒಟ್ಟಾಗಿ ಸಹಕಾರವನ್ನು ನೀಡ್ತೇವೆ. ನಾವು ಬರುವ ವರ್ಷವೇ ಆಂಗ್ಲ ಮಾಧ್ಯಮ LKG ಅನ್ನು ಪ್ರಾರಂಭಿಸೋಣ. ಅದಕ್ಕೆ ಬೇಕಾದಂತಹ ಒಂದು ಗೌರವ ಶಿಕ್ಷಕಿ ಹಾಗೂ ಆ ಮಕ್ಕಳನ್ನು ಉತ್ತಮ ಪೋಷಣೆಗಾಗಿ ಒಂದು ಆಯವನ್ನು ಇಡಬೇಕಾಗ್ತದೆ. ಅದರ ಬೇಕಾದಂಥ ಪ್ರಥಮ ವರ್ಷದ ಆ ಗೌರವ ಶಿಕ್ಷಕಿ ಒಂದು ಹಾಗೂ ಆಯದ ಗೌರವ ಸಂಬಳ ವೇತನವನ್ನು ನಾವು ನಮ್ಮ ಸಂಸ್ಥೆಯಿಂದ ನೀಡಲಿಕ್ಕೆ ಸಂತೋಷ ಪಡ್ತೇನೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. 25-26ನೇ ವರ್ಷದಲ್ಲಿ UKGಯನ್ನು ಪ್ರಾರಂಭಿಸಿ ಅದಕ್ಕೂ ಎಕ್ಸ್ಟ್ರಾವನ್ನು ಅದನ್ನು ತಂಡದವರು ನಿರ್ವಹಿಸಿಕೊಂಡು ಬರಬೇಕು. ಅದರಿಂದ ನಮ್ಮೆಲ್ಲರ ಈ ನಾವು ಹುಟ್ಟಿದಂಥ ಈ ಮಣ್ಣಿನ ಋಣ, ನಮ್ಮ ತಂದೆ ತಾಯಿಯ ನಮ್ಮ ಋಣ, ನಮ್ಮ ಗುರುಗಳ ಋಣ, ಇದರೆಲ್ಲರ ಒಂದು ನಮ್ಮ ಮೇಲೆ ಈ ಋಣ ನಮ್ಮ ಮೇಲಿದೆ. ಅದಕ್ಕೆ ನಮಗೆ ಆ ಋಣವನ್ನು ಸಂದೇಹ ಮಾಡಲು ಸಾಧ್ಯವಿಲ್ಲ. ಕಿಂಚಿತ್ತಾದರೂ ಈ ಮೂಲಕ ಮಾಡುತ್ತೇವೆ ಎಂದು ಭರವಸೆ ನೀಡುತ್ತಾ, ಹಾಗೆ ಬರುವ ವರ್ಷ ಖಂಡಿತವಾಗಿಯೂ ಎಲ್ಲರೂ ಸೇರಿ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದು, ಸರ್ಕಾರ ಅನುಮೋದನೆ ಕೊಡ್ತದೆ, ಅನುಮೋದನೆಯನ್ನು ಪಡೆದು ಇದನ್ನು ಪ್ರಾರಂಭಿಸಿ ಎನ್ನುತ್ತಾ ಅದಕ್ಕೆ ಬೇಕಾದಂಥ ಒಂದು ಗೌರವ ಶಿಕ್ಷಕಿ ಹಾಗೂ ಒಂದು ಅಂದರೆ ಅವರು ಆ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು. ಅವರ 1 ವರ್ಷದ ವೇತನವನ್ನು ನಾವು ಅದನ್ನು ಭರಿಸಲಿಕ್ಕೆ ಸಂತೋಷ ಪಡ್ತೇನೆ. ಇನ್ನು ಮುಂದಿನ ಪ್ರತಿ ವರ್ಷ ಹೇಳಿದಾಗೆ ಇವರು ನಮ್ಮ ತಂದೆಯ ವಿಚಾರ ನೆನಪು ಮಾಡಿದರು. ಅವರು ಶಿಕ್ಷಣ ಪ್ರೇಮಿ ಅಂತೇಳಿ ಏನು ನನಗೆ ಕೂಡ ಅದನ್ನು ಕೇಳಿ ಭಾಳ ಸಂತೋಷವಾಯಿತು. ಅವರು ಕೂಡ ನಮ್ಮ ಕಲ್ಲಡ್ಕದ ಪರಿಸರದಲ್ಲಿ ಒಂದು ವೀರಕಂಬ ಗ್ರಾಮದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. 5ನೇ ತರಗತಿ ತನಕ ಈಗಲೂ ಕೂಡ ನಡೀತಾ ಉಂಟು. ಅದರ ಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಅವರು ಆ ಒಂದು ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ನಮ್ಮ ಗುರುಗಳ ಹಾಗೂ ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಈ ಸ್ಥಾನಮಾನದಲ್ಲಿದ್ದೇವೆ. ಇದು ನಿಮ್ಮೆಲ್ಲರ ಆಶೀರ್ವಾದವನ್ನು ಮುಂದಿನ ದಿನಗಳಲ್ಲಿ ನಾನು ಬೇಡುತ್ತಾ ಈ ಶಾಲೆಯೊಟ್ಟಿಗೆ ನಾವೆಲ್ಲರೂ ಇದ್ದೇವೆ, ನಮ್ಮವರನ್ನೆಲ್ಲ ನಾವು ಕರ್ತರ್ತೇವೆ ಎನ್ನುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ವಂದಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮವರೇ ಆದಂಥ ಶ್ರೀಮತಿ ವಾರಿಜಾ ನಿವೃತ್ತ ಶಿಕ್ಷಕರು. ತಮ್ಮ ಮಾತಿಗಾಗಿ ಈ ವೇದಿಕೆ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ, ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ಅಧ್ಯಾಪಕ ವೃಂದದವರೇ, ಶಾಲಾ SDMCಯವರೇ, ಎಲ್ಲ ಸದಸ್ಯರೇ, ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಇಲ್ಲಿ ನೆರೆದಿರುವಂತಹ ವಿದ್ಯಾಭಿಮಾನಿಗಳೇ, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿನಿಯರೇ, ಊರಿನ ಎಲ್ಲ ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ಮೊತ್ತ ಮೊದಲನೇದಾಗಿ ವಂದನೆಗಳನ್ನು ನಾನು ಅರ್ಪಿಸ್ತೇನೆ. ಇವತ್ತು ಪೂರ್ವಾಹ್ನದಲ್ಲಿ ಮಯೂರ ರಂಗಮಂದಿರ ಉದ್ಘಾಟನೆಯಾಗಿದೆ. ದಿವಂಗತ ಪಟೇಲ್ ರಾಮರೈ ಮತ್ತು ಅವರ ಧರ್ಮಪತ್ನಿ ಸುಮತಿ ರೈ ಇವರ ಸ್ಮರಣಾರ್ಥವಾಗಿ ಅವರ ಮಕ್ಕಳು ಈ ರಂಗಮಂದಿರವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಸಾಮಾಜಿಕವಾಗಿರಲಿ, ಕೌಟುಂಬಿಕವಾಗಿರಲಿ, ಭಾರತದಲ್ಲಿ ಉತ್ಸವಗಳಿಗೆ ಕೊರತೆ ಇಲ್ಲ. ಆದರೆ ಈ ಎಲ್ಲ ಉತ್ಸವಗಳಿಗಿಂತ ಶಾಲಾ ವಾರ್ಷಿಕೋತ್ಸವ ಭಿನ್ನವಾಗಿದೆ. ಇಲ್ಲಿ ಜಾತಿ, ಮತ, ಪಂಗಡಗಳ ಭಾವನೆ ಇಲ್ಲದೆ ವಿಶಾಲ ಮನೋಭಾವನೆಯ ತಳಹದಿಯ ಮೇಲೆ ನಡೆಯುವಂಥ ಉತ್ಸವವಾಗಿದೆ. ಇಲ್ಲಿ ಹಿರಿಯರು ಕಿರಿಯರು ಸಂತೋಷ ಪಡುವಂತಹ ಉತ್ಸವ. ಕಿರಿಯವರು ತಾವು ಶಾಲೆಯಲ್ಲಿ ಪಡೆದಂಥ ಜ್ಞಾನ, ತಮ್ಮಲ್ಲಿ ಅಡಕವಾಗಿರುವಂತಹ ಪ್ರತಿಭೆಗಳು ಏನು ಎಂಬುದನ್ನು ಆಗ
ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಎಲ್ಲ ಮಾಡಿದ್ದಾರೆ. ಮಕ್ಕಳೆಲ್ಲ ನೃತ್ಯ ಬಹಳ ಉತ್ತಮವಾಗಿತ್ತು. ಈಗ ಇದನ್ನು ಕಂಡಂತಹ ಪೋಷಕರು ತಮ್ಮ ಮಕ್ಕಳು ಪಡೆದಂತಹ ಜ್ಞಾನ, ಅವರಲ್ಲಿ ಅಡಕವಾಗಿರುವಂತಹ ಪ್ರತಿಭೆಗಳು ಏನು ಅಂತೇಳಿ ಕಂಡು ಬಹಳ ಸಂತೋಷಪಟ್ಟಿದ್ದಾರೆ. ನಾವು ಕೂಡ ಸಂತೋಷಪಟ್ಟಿದ್ದೇವೆ. ಇವತ್ತಿನ ನಮ್ಮ ಈ ವಾರ್ಷಿಕೋತ್ಸವ ಶಾಲೆಯವರು ಮತ್ತು ಶಾಲಾ ಹಳೆ ವಿದ್ಯಾರ್ಥಿ ಸಂಘದವರು ಕೂಡಿಕೊಂಡು ಮಾಡಿರುವಂಥದ್ದು. ಇದರಲ್ಲಿ SDMC ಅವರು, ಯುವಕ ಮಂಡಲದವರು, ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡಿದ್ದಾರೆ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಶಾಲಾ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅಂದರೆ ಈ ಒಂದು ಕಾರ್ಯಕ್ರಮ ಇಷ್ಟು ಉತ್ತಮವಾಗಿ ನಡಿಬೇಕಾದರೆ, ಅಚ್ಚುಕಟ್ಟಾಗಿ ನಡೀಬೇಕಾದರೆ ಇದಕ್ಕೆ ಕಾರಣಕರ್ತರು ಶಾಲಾ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆ ಅಂತ ಹೇಳಿದರೆ, ನಾನು ಬಹಳ ವರ್ಷದಿಂದ ಅಂದರೆ 1976ರಿಂದ 2011ರವರೆಗೆ ಇಲ್ಲಿ ಅಧ್ಯಾಪಕಿಯಾಗಿದ್ದೆ. ಆಗ ನಾನು ಕಲಿಸಿದಂಥ ವಿದ್ಯಾರ್ಥಿಗಳೇ ಈಗ ಹೆಚ್ಚಿನ ವಿದ್ಯಾರ್ಥಿಯೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಅವರೇ. ಹಾಗಾಗಿ ಅದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ, ನಾನು ಕಲಿಸಿದಂತಹ ಮಕ್ಕಳು ಅಂತ ಹೇಳುವಂತಹ ಸ್ವಾರ್ಥ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅವರು ಮಾಡಿದಂತಹ ಸೇವೆ, ಶಾಲಾ ಹಳೆ ವಿದ್ಯಾರ್ಥಿಗಳ ಸೇವೆ ಅಮೋಘವಾದುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಡುತ್ತೇನೆ. ಇನ್ನು ನಮ್ಮ ಶಾಲೆಯಲ್ಲಿ ಆಟೋಪಕರಣಗಳಾಗಲಿ, ಪೀಠೋಪಕರಣಗಳಾಗಲಿ, ಕಟ್ಟಡ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ವ್ಯವಸ್ಥೆ ಇದೆ. ಅಧ್ಯಾಪಕಿಯರು ಕೂಡ ಸಮರ್ಥರಿದ್ದಾರೆ. ಆದರೆ ಒಂದು ವಿಷಯ ಏನು ಅಂತ ಹೇಳಿದರೆ, ಇಲ್ಲಿ ಶಾಲಾ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ. ಆದ್ದರಿಂದ ನಮ್ಮ ಮುಂಡೂರು ಜನವಸತಿ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಕ್ಕಳನ್ನು ಕೂಡ ಈ ಶಾಲೆಗೆ ಸೇರಿಸಬೇಕು ಅಂತೇಳಿ ನಾನು ಊರಿನವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ನಮ್ಮದು ಸರಕಾರಿ ಶಾಲೆಗೆ ಯಾಕೆ ಕಳಿಸುವುದು ಮಕ್ಕಳನ್ನು ಅಂತ ಹೇಳುವಂಥ ಭಾವನೆ ಕೆಲವರಿಗಿದೆ. ಆದರೆ ನಮ್ಮ ಶಾಲೆಯಲ್ಲಿ ಅಂದರೆ ನಮ್ಮ ಈ ಶಾಲೆಯಲ್ಲಿ ಕಲಿತಂತಹ 100 ಮಕ್ಕಳು ದೂರದ ಊರಿನಲ್ಲಿ ದೊಡ್ಡ ದೊಡ್ಡ ಉದ್ಯಮದಲ್ಲಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಊರಿನಲ್ಲಿದ್ದವರು ಕೂಡ ಕೃಷಿಕರಾಗಿ, ದೊಡ್ಡ ದೊಡ್ಡ ಉದ್ಯಮಿಗಳಾಗಿ, ಇನ್ನು ಕೆಲವರು ಸರಕಾರಿ ಉದ್ಯೋಗದಲ್ಲಿದ್ದು ಜೀವನವನ್ನು ನಡೆಸುತ್ತಿದ್ದಾರೆ. ಆದ್ದರಿಂದ ಸರಕಾರಿ ಶಾಲೆ ಅಂತೇಳಿ ಯಾರು ಕಡೆಗಣಿಸುವ ಅವಶ್ಯಕತೆ ಇಲ್ಲ. ಇನ್ನು ನಮ್ಮ ಶಾಲೆಯಲ್ಲಿ ಈಗಾಗಲೇ ಹೇಳಿದಂತಹ ವ್ಯವಸ್ಥೆಗಳು ಕೆಲವು ಹೇಳಿದರು. ಆ ವ್ಯವಸ್ಥೆಗಳನ್ನು ಪೂರೈಸುವಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಕೈ ಜೋಡಿಸಬೇಕು. ನೀವು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮವರೇ ಆದಂತಹ ಶ್ರೀಯುತ ಪದ್ಮನಾಭ ಬೋರ್ಕರ್, ಅಧ್ಯಕ್ಷರು CA ಬ್ಯಾಂಕ್ ಪಾಣಾಜೆ, ತಮ್ಮಿಂದ 2 ಮಾತು ಈ ವೇದಿಕೆಯಿಂದ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು, ಹಿರಿಯ ವಿದ್ಯಾರ್ಥಿ ಸಂಘ ಮುಂಡೂರು ಇವರ ಮತ್ತು ಪೋಷಕರ ಸಹಕಾರದಿಂದ ನಡೆಯುತ್ತಿರುವಂಥ ಈ ಒಂದು ಮುಂಡೂರು ಶಾಲೆಯ ವಾರ್ಷಿಕೋತ್ಸವ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಪೋಷಕರೇ, ಹಿರಿಯ ವಿದ್ಯಾರ್ಥಿ ಸಂಘದವರೇ ಮತ್ತು ಮಕ್ಕಳೇ, ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಯೋಜಿಸಿದ್ದಾರೆ. ಕಳೆದ 1 ತಿಂಗಳಿಂದ ನಾವೆಲ್ಲ ಗಮನಿಸ್ತಾ ಇದ್ದೇವೆ, ಮನೆಯಲ್ಲಿ ಯಾರಿಲ್ಲ, ಎಲ್ಲರೂ ಶಾಲೆಯಲ್ಲಿ ಬಂದು ಈ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವುದನ್ನು ನೋಡ್ತಾ ಇದ್ದೇವೆ. ನನಗೆ ಆಗ ನೆನಪು ಬಂದದ್ದು, ನಿಟ್ಪಳ್ಳಿ ಗ್ರಾಮದ ಶಾಂತದುರ್ಗ ದೇವಸ್ಥಾನದಲ್ಲಿ ಯಾವ ರೀತಿಯ ಬ್ರಹ್ಮಕಲಶ ಆಗ್ತಾಯಿತ್ತು, ನನಗೆ ಕೂಡ ಅಲ್ಲಿ ಒಂದು ಅಧ್ಯಕ್ಷನಾಗುವ ಅವಕಾಶಕ್ಕಿತ್ತು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಮನೆಯಲ್ಲಿ ಯಾರಿರಲಿಲ್ಲ, 2 ತಿಂಗಳು ನಿರಂತರವಾಗಿ ಮನೆ ಬಿಟ್ಟು ಬಂದು ಆ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡರೆ ಅದೇ ರೀತಿಯ ಅನುಭವ ಇವತ್ತು ಆಗ್ತಾ ಇದೆ. ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಏನೋ ಒಂದು ಬದಲಾವಣೆಯನ್ನು ಈಗ ಕಾಣ್ತಾ ಇದ್ದೇವೆ.
ಶಾಲೆಯಲ್ಲಿ ಒಂದು ಹೊಸತನವನ್ನು ಕಾಣ್ತಾ ಇದ್ದೇವೆ. ಶಾಲಾ ಇವತ್ತು ಸಂಪೂರ್ಣ ನವೀಕರಣ ಆದಂಥ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಇವತ್ತು ಸಂತೋಷ್ ಕುಮಾರ್ ಹೇಳಿದರು, ಆಗಾಗ ಕೂಗುಗಳು ಬರ್ತಾ ಇತ್ತು ಭಾಷಣದಲ್ಲಿ ಬೆಳಗ್ಗಿಂದ, ಈ ಶಾಲೆ ಉಳಿಸಬೇಕು ಬೆಳೆಸಬೇಕು ಅಂತೇಳಿ. ಖಂಡಿತ ಏನೋ ಒಂದು ಹೊಸ ಶಾಲೆಯನ್ನು ಉಳಿಸುವಂಥ ಒಂದು ಕಾರ್ಯಕ್ರಮ ಇಂಥ ಒಂದು ದೊಡ್ಡ ಸಭೆ ಸೇರಿದೆ ಅದಕ್ಕೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತ ಈ ಶಾಲೆ ಮುಂದಿನ ದಿನಗಳಲ್ಲಿ ಉಳಿತೆ ಬೆಳೆಯುತ್ತೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತ ಇವತ್ತು ಆ ನಿರ್ಧಾರವನ್ನು ಇವತ್ತು ಸಂತೋಷ್ ಕುಮಾರ್ ಮಾಡಿದ್ದಾರೆ, ರಾಧೇಶ್ ಬೋರ್ಕರ್ ಎಲ್ಲ ಮಾಡಿದ್ದಾರೆ. ನಾವೆಲ್ಲ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲೆ ಪ್ರಾರಂಭವಾಗಿ ಸುಮಾರು 69 ವರ್ಷ ಆಯಿತು. ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳಿದರು, ಒಂದು ಹಳ್ಳಿ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಒಂದು ಶಾಲೆ ಬೇಕು, ಒಂದು ಪಂಚಾಯತ್ ಬೇಕು, ಒಂದು ಸಹಕಾರಿ ಸಂಘ ಬೇಕು ಅಂತೇಳಿ. ಈ ಶಾಲೆಯನ್ನು ನಮ್ಮ ಹಿರಿಯರು ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ಸಮಯದಲ್ಲಿ ತಲೆಹೊರೆಯಲ್ಲಿ ಎಲ್ಲವನ್ನು ಹೊತ್ತುಕೊಂಡು ಬಂದು, ನೀವು ಆಫೀಸ್ ರೂಮಲ್ಲಿ ಇವತ್ತು ಭಾವಚಿತ್ರಗಳನ್ನು ನೋಡ್ಬೋದು. ಆ ಮಹನೀಯರು ವಿದ್ಯಾಭಿಮಾನಿಗಳು, ಅವರಿಗೆ ವಿದ್ಯಾಭ್ಯಾಸ ಕೂಡ ಹೆಚ್ಚು ಇರಲಿಕ್ಕಿಲ್ಲ, ಆದರೂ ಕೂಡ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಬೇಕು, ಹತ್ತಿರದಲ್ಲಿಯೇ ಸಿಕ್ಕಬೇಕು, ಯಾರು ವಿದ್ಯಾಭ್ಯಾಸದಿಂದ ವಂಚಿತ ಆಗಬಾರ್ದು ಅಂತೇಳಿ ಈ ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿದರು. ಹಿಂದೆ ಕೂಡ ಒಂದು ಸರ್ಕಾರಿ ಶಾಲೆ ಪ್ರಾರಂಭ ಆಗುವಾಗ ನಾವು ನೋಡ್ತಾ ಇದ್ದೆವು, ಅಧ್ಯಾಪಕರನ್ನು ಮಾತ್ರ ಸರ್ಕಾರ ಕಳಿಸಿಕೊಡುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ಕಟ್ಟಡ ಇರಲಿ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಊರವರ ಸಹಕಾರದಿಂದ ಮಾಡಿರುವಂಥದ್ದನ್ನು ನಾನು ಕಂಡಿದ್ದೇವೆ. ಇಲ್ಲಿ ಈಗಾಗಲೇ ಕಟ್ಟಡಗಳನ್ನು ನಾವು ನೋಡಿದ್ದೇವೆ. ಇದನ್ನು ಅದರ ಮುಂದಿನ ಫಸ್ಟ್ ಕಟ್ಟಡ ಇರುವಂಥದ್ದು ಅದು ನನಗೆ ಗೊತ್ತಿದ್ದಾಗೆ ಕತ್ತಲಕಾಲ ಶಂಕರ್ ಬೋರ್ಕರ್ ಅವರ ಒಂದು ನೇತೃತ್ವದಲ್ಲಿ ಆ ಕಟ್ಟಡವನ್ನು ನಮಗೆ ಕಟ್ಟಿಸಿಕೊಟ್ಟಿರುವಂಥದ್ದು. ಅದರ ಆಚೆ ಕಟ್ಟಡವನ್ನು ಬುಳಿನಡ್ಕ ವಿಷ್ಣು ಭಟ್ ಅವರ ಒಂದು ನೇತೃತ್ವದಲ್ಲಿ ನಾವಾಗ ಇಲ್ಲಿ ಶಾಲೆಗೆ ಬರ್ತಾ ಇದ್ದೆವು. ಅವರು ದಿನನಿತ್ಯ ಅಧ್ಯಾಪಕರ ಜೊತೆಗೆ ಶಾಲೆಗೆ ಬರ್ತಾಯಿದ್ರು. ನಮಗೆ ಯಾಕೆ ಬರ್ತಾರೆ ಅಂತೇಳಿ ನಮಗೆ ಆಗ ಕಾಣಿಸ್ತಾ ಇತ್ತು. ಈಗ ನಮಗೆ ಗೊತ್ತಾಗ್ತಾ ಇದೆ, ಆ ಶಾಲೆಯ ಕಟ್ಟಡದ ಕೆಲಸ ಕಾರ್ಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅವರು ಬರ್ತಾಯಿದ್ರು. ಅದೇ ರೀತಿ ಈ ಶಾಲೆಯಲ್ಲಿ ಸುಮಾರು 69 ವರ್ಷದಿಂದ ಸಾವಿರಾರು ಮಂದಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿರುವುದನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಬೆಳಗಿಂದ ಸಂಜೆವರೆಗೆ ನಾವು ಅದರ ಬಗ್ಗೆ ಮಾತನಾಡಿದ್ದೇವೆ. ವಿಜ್ಞಾನಿಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಎಂಜಿನಿಯರ್ಗಳು ಆಗಿದ್ದಾರೆ. ಆದರೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ಈ ಪ್ರದೇಶದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೂಡ ಅಸಾಧಾರಣವಾದ ಸಾಧನೆ ಮಾಡಿದವರನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ನಮ್ಮ ಒಬ್ಬ ಹಿರಿಯ ವಿದ್ಯಾರ್ಥಿ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇದು ನಮಗೆಲ್ಲ ಹೆಮ್ಮೆಯ ವಿಷಯ, ಶಾಲೆಗೆ ಒಂದು ಕೀರ್ತಿಯನ್ನು ತರುವಂಥ ವಿಷಯ. ನಾವು ಜಾಬಲ್ಲಿ ಹೋದವರನ್ನು ಎಲ್ಲ ಮಾತಾಡ್ತೇವೆ, ಆದರೆ ಕೃಷಿಯಲ್ಲಿ ಕೂಡ ಅಪ್ರತಿಮವಾದಂಥ ಸಾಧನೆ ಮಾಡಿದವರು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದು ಮಾತ್ರ ಅಲ್ಲ, ನಮ್ಮ ಅಭಿವೃದ್ಧಿಯ ಜೊತೆಗೆ ಇವತ್ತು ಊರಿನ ಅಭಿವೃದ್ಧಿಯಲ್ಲಿ ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಪ್ರತಿಮವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಿಮಗೆ ಉದಾಹರಣೆಗೆ ನಮ್ಮ ವೆಂಕಟರಮಣ ಬೋರ್ಕರ್ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಈ ಊರಿನ ಸಮಗ್ರ ಅಭಿವೃದ್ಧಿಗೆ ರೋಡ್ ಇರ್ಬೋದು, ರಸ್ತೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ಅವರ ಪ್ರಯತ್ನದಿಂದ ಹೆಚ್ಚಾಗಿ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬ ಹಿರಿಯ ವಿದ್ಯಾರ್ಥಿ ಶಿವಪ್ಪ ಪೂಜಾರಿಯವರು, ಅವರು ಕೂಡ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿದ್ದುಕೊಂಡು ಈ ಪರಿಸರದಲ್ಲಿ ಈ ಶಾಲೆಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಕೊಡುವಲ್ಲಿ ಅತ್ಯಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಬ್ಬ ಹಿರಿಯ ವಿದ್ಯಾರ್ಥಿ ರಾಧಾಕೃಷ್ಣ ಬೋರ್ಕರ್, ಅವರು ಕೂಡ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿದ್ದುಕೊಂಡು ಈ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಒಂದು ಏನು ಗ್ರಾಮಗಳು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಸಹಕಾರ ಸಂಘ ಬೇಕು ಅಂತೇಳಿ. ಹಿಂದೆ ಕೃಷಿಕರಿಗೆ ಆರ್ಥಿಕ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹಣ ಸಿಗ್ತಿರ್ಲಿಲ್ಲ. ಅವರು ಲೇವಾದೇವಿದಾರರಲ್ಲಿ ಸಾಲ ತಗೊಳ್ತಾ ಇದ್ದರು, ಮೀಟರ್ ಬಡ್ಡಿ ದಂಧೆ ನಡೀತಾ ಇದ್ದು. ಇದನ್ನು ಹೋಗಲಾಡಿಸಬೇಕು ಮತ್ತು ಈ ಅವರಿಗೆ ಸಹಕಾರ ಸಂಘಗಳಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಬೇಕು ಅಂತೇಳಿ ಈ ಒಂದು ಸಹಕಾರ ಸಂಘಗಳು ಪ್ರಾರಂಭ ಆಯಿತು. ಆರ್ಥಿಕ ಶೋಷಣೆ ನಡೀತಾ ಇತ್ತು. ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಸಹಕಾರ ಸಂಘಗಳು ಪ್ರಾರಂಭ ಆಯಿತು. ಇವತ್ತು ನಿಡ್ಪಳ್ಳಿಯಲ್ಲಿ ಕೂಡ ಒಂದು ಸಹಕಾರಿ ಸಂಘ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿದರೆ ಅದರ ಒಂದು ಜವಾಬ್ದಾರಿಯನ್ನು ಕೂಡ ಇವತ್ತು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ವಹಿಸಿದ್ದಾರೆ ಅಂತ ಹೇಳಿದರೆ ಅದು ಕೂಡ ನಮಗೆ ಒಂದು ಸಂತೋಷದ ಸಂಭ್ರಮದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಾನು ಇವತ್ತು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಕ್ಕಳು ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಕಡಿಮೆ ಅಂಕ ಬರ್ತದೆ, ಆಗ ಅಧಿಕಾರಿಗಳು ಹೇಳಿದರು. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕಠೋರ ನಿರ್ಣಯಗಳನ್ನು ತಗೊಳ್ತಾರೆ. ಆದರೆ ನಾನು ಹೇಳಲಿಕ್ಕೆ ಇಚ್ಛೆಪಡೋದು, ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ ನಾವು ಜೀವನದಲ್ಲಿ ಖಂಡಿತ ಫೇಲ್ ಆಗುವುದಿಲ್ಲ. ನಾವೇನಾದರೂ ಸಾಧನೆ ಮಾಡಲಿಕ್ಕೆ ಬೇರೆ ಬೇರೆ ಅವಕಾಶಗಳಿದೆ. ನಾವು ಇವತ್ತು ಅಂಬಾನಿ ಅದಾನಿ ಅಂತೇಳಿ ಹೇಳ್ತೇವೆ, ಅವರು ಕೂಡ ರ್ಯಾಂಕ್ ಹೋಲ್ಡರ್ ಅಲ್ಲ. ಅವರು ಕೂಡ SSLC PUCಯಲ್ಲಿ ಫೇಲ್ ಆಗಿಕೊಂಡು ಇವತ್ತು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗಿ ಮೆರೀತಾ ಇದ್ದಾರೆ. ಆದ್ದರಿಂದ ಒಂದು ಸಬ್ಜೆಕ್ಟಲ್ಲಿ ನಾವೇನಾದರೂ ಫೇಲ್ ಆದರೆ ಜೀವನದಲ್ಲಿ ಖಂಡಿತ ಫೇಲ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಸಂತೋಷ್ ಕುಮಾರ್ ಹೇಳಿದರು, ನಮ್ಮ ಮಕ್ಕಳನ್ನು ನಾವು ಆಸ್ತಿಗಳನ್ನಾಗಿ ಮಾಡಬೇಕು, ಮಕ್ಕಳಿಗೆ ಆಸ್ತಿ ಮಾಡಿ ಇಡಬಾರ್ದು ಅಂತೇಳಿ. ಮಕ್ಕಳನ್ನು ನಾವು ಹೇಗೆ ಆಸ್ತಿ ಮಾಡೋದು? ಅವರಿಗೆ ಒಳ್ಳೆಯ ಸಂಸ್ಕಾರಯುತವಂಥ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು, ನಮ್ಮ ದೇಶ ಪ್ರೇಮವನ್ನು ಕಲಿಸಬೇಕು, ದೇಶಭಕ್ತಿಯನ್ನು ಕಲಿಸಬೇಕು. ಇದರಿಂದ ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ಸಮಾಜದ ಆಸ್ತಿಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೇಶ ಕೂಡ ಈಗ ಅತ್ಯಂತ ವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ದೇಶದ ಆರ್ಥಿಕತೆ ಇವತ್ತು ಜಗತ್ತಿನ 5ನೇ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಇದರಿಂದ ನಮ್ಮ ದೇಶ ಇವತ್ತು ಅನೇಕ ಕ್ಷೇತ್ರದಲ್ಲಿ IT ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಅಪ್ರತಿಮವಾದಂಥ ಸಾಧನೆಯನ್ನು ಮಾಡಿದೆ. ಪ್ರಪಂಚದಲ್ಲಿಯೇ ನಂಬರ್ 1 ಸ್ಥಾನದಲ್ಲಿ ಅನೇಕ ಕ್ಷೇತ್ರದಲ್ಲಿದೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಖಂಡಿತ ಉಜ್ವಲವಾದಂಥ ಭವಿಷ್ಯ ಇದೆ ಮತ್ತು ಅವಕಾಶಗಳಿದೆ. ಅದಕ್ಕಾಗಿ ಇವತ್ತು ಇವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ಅವರಿಗೆ ನಾವು ಶಿಕ್ಷಣವನ್ನು ಕಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಈ ಹಳ್ಳಿಯಲ್ಲಿದ್ದಂಥ ಮಕ್ಕಳು ಕೂಡ ಖಂಡಿತ ಆ ಒಂದು ಅವಕಾಶವನ್ನು ಬಳಸಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಸಾಗಿಸ್ಬೋದು ಅಂತೇಳಿ ನಾನು ಹೇಳಲಿಕ್ಕೆ ಬಿಟ್ಟು ಬರ್ತಾ ಇದ್ದೇನೆ. ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಶಾಲೆಯ 7ನೇ ತರಗತಿಯ 2 ವಿದ್ಯಾರ್ಥಿಗಳಿಗೆ ದತ್ತಿನಿಧಿ ಬಹುಮಾನವನ್ನು ಇದನ್ನು ಆಶಾ ಮೇಡಮ್ ಅವರು ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ, ಈಗಾಗಲೇ ಮಕ್ಕಳು ವೇಷ ಹಾಕಿ 2 ಗಂಟೆ ಆಯಿತು, ಕಾಯ್ತಾ ಇದ್ದಾರೆ. ದಯಮಾಡಿ ತಾವುಗಳು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಸರಳ ಸಜ್ಜನಿಕೆಯ ವೆಂಕಟರಮಣ ಬೋರ್ಕರ್ ಇವರಿಂದ ಕಾರ್ಯಕ್ರಮದ ಅಧ್ಯಕ್ಷ ನುಡಿಗಳು.
ಒಂದಷ್ಟು ಜೇನುಗೂಡಿಗೆ ಸ್ವಲ್ಪ ಒಂದು ಕಲ್ಲು ಬಿಸಾಡಿದ ಹಾಗೆ ಆಗಿದೆ, ಅಲ್ಲಲ್ಲಿ ಗುಜು ಗುಜು ಆಗ್ತಾ ಇದೆ. ಆದ ಕಾರಣ ಅಧ್ಯಕ್ಷರು ಮಾತಾಡಿದರೆ ಇನ್ನೊಂಬೆನ ಏತು ಬರ್ತು ನನ್ನ ಎಂಕ್ಲ ಕೇಂಡೊಂದು ಕುಳ್ಳುನೆ ಅಂತ ಹೇಳುವ ಸಂದರ್ಭ ಬರ್ತದೆ. ಆದ ಕಾರಣ ಅಧ್ಯಕ್ಷನಾದ ಕೂತವನಿಗೆ ಅಧಿಕ ಪ್ರಸಂಗ ಬೇಡ, ನಾನು ಒಂದೆರಡು ಮಾತಲ್ಲಿ ಮುಗಿಸ್ತೇನೆ, ಅಷ್ಟವರಿಗೆ ಕಿವಿ ಕೊಟ್ಟು ಕೇಳಿದರೆ ಸಾಕು. ಇದು ಎಲ್ಲ ಬೆಳಗಿನಿಂದ ನಡೆದಂಥ ಕಾರ್ಯಕ್ರಮಗಳ ಸಿಂಹಾವಲೋಕನ ಬೆಳಗಿಂದ ಇಷ್ಟವರೆಗೆ ನಡೆದಿದೆ. ನಾನು ಅದನ್ನು ಬೇರೆ ಬೇರೆ ವಿವರಣೆ ಮಾಡಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಇವತ್ತು ಇದು ಇಷ್ಟು ದೊಡ್ಡ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡದ್ದೇ ನನ್ನ ಸುದೈವ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಬಹಳ ಹಿಂದಿನಿಂದ ಇಲ್ಲಿ ನಾಟಕಗಳನ್ನು ಆಡುವುದನ್ನು ನಾನು ಬಲ್ಲೆ. ನಾನು ಒಂದು 4ನೇ ಕ್ಲಾಸಲ್ಲಿ ಇರುವಾಗ 75 ರೂಪಾಯಿಗೆ ಈ ಶಾಲೆಯಲ್ಲಿ ನಾಟಕ ನಡೆದಿತ್ತು. ಕೇವಲ 75 ರೂಪಾಯಿಯಲ್ಲಿ ನಾಟಕ ನಡೆದಿತ್ತು. ಅದರಲ್ಲಿ 73ವರೆ ಮುಗಿಸಿ 1 ರೂಪಾಯಿ ಉಳಿದಿತ್ತು. ಆವಾಗ ಪ್ರಪಂಚ ಎಷ್ಟು ವೇಗವಾಗಿ ಬದಲಾವಣೆ ಆಗ್ತಾ ಇದೆ ನೋಡಿ. ಇವಾಗ 75,000 ಬಿಡಿ, 7 ಲಕ್ಷಕ್ಕೆ ನಮ್ಮ ಖರ್ಚು ಮುಟ್ತದೆ. ಅಷ್ಟು ಬೆಳವಣಿಗೆಗಳ ಆಗಿದೆ. ಆದ ಕಾರಣ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಂಥದ್ದು ಬಹಳ ದೊಡ್ಡ ಸಂಗತಿ ಏನಲ್ಲ. ನಮ್ಮ ಹಳೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಹೊಸ ಶಾಲೆಯನ್ನೇ ಸ್ಥಾಪನೆ ಮಾಡ್ಬೋದು, ನನಗೆ ವಿಶ್ವಾಸ ಇದೆ. ಆದರೆ ಒಂದಂತೂ ವಿಷಯವನ್ನು ನಾನು ಹೇಳಬೇಕಾಗ್ತದೆ. ನಿಮ್ಮಲ್ಲೆಲ್ಲ ಫೋನ್ ಇದೆ, ನನ್ನಲ್ಲೂ ಒಂದು ಫೋನ್ ಇದೆ, ಅದನ್ನು ಆಪ್ರೇಟ್ ಮಾಡಲಿಕ್ಕೆ ನನಗೆ ಹೆಚ್ಚು ಬರ್ತಾಯಿಲ್ಲ. ಆದರೂ ಒಂದು ಸಲ ಓಪನ್ ಮಾಡಿದರೆ ಚಪಾತಿ ವಾಸನೆ ಮತ್ತು ಪೂರಿ ವಾಸನೆ ಬರ್ತಾಯಿತ್ತು. ಕೆಳಗಡೆ ವಾರ್ಷಿಕೋತ್ಸವದ ಅಧ್ಯಕ್ಷರು ಅಡಿಗೆ ಮನೆಯಲ್ಲಿ ಅಂತ ಬರ್ತಾಯಿತ್ತು. ಬರಲಿಕ್ಕೆ ಸಾಧ್ಯ ಇಲ್ಲ ವಾಸನೆ, ಹೇಳಿದ್ದೆ ನಾನು. ಯಾಕಂದರೆ ಇಲ್ಲಿ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಲಿಕ್ಕೆ ಸಮಾಧಾನ ಮಾಡಲಿಕ್ಕೆ ಬಂದಿದ್ದರು ಅವರಿಗೆ ಅಡಿಗೆ ಕೆಲಸದವರಾಗಿ ನಮ್ಮ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು ಕೆಲಸ ಮಾಡಿದರು. ಇದು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಇಷ್ಟೆಲ್ಲ ಸಂಭ್ರಮಕ್ಕೆ ಈ ಅಧ್ಯಕ್ಷತೆಗೆ ನಾನು ಏನು ಮಾಡಿದ್ದೇನೆ ಅಂತ ಗೊತ್ತಿಲ್ಲ. ನಾನು ಒಂದು ಸಲ ಅವಲೋಕನವನ್ನು ಮಾಡಿದರೆ ಬಹುಶಃ ಕೂತಂಥ ಜನರನ್ನು ಇನ್ನೂ ನಮ್ಮ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯ ಪ್ರಮುಖರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಗಣ್ಯರೇ, ವಿದ್ಯಾಭಿಮಾನಿ ಬಂಧುಗಳೇ, ಮಹಿಳೆಯರೇ, ಪುರುಷರೇ, ಪುಟಾಣಿ ಮಕ್ಕಳೇ ಹಾಗೂ ಮಾಧ್ಯಮ ಮಿತ್ರರೇ, ಯಾಕೆ ಅಧ್ಯಕ್ಷತೆ ಗೊತ್ತಿಲ್ಲ, ನಾನೇನು ಮಾಡಿದ್ದೇನೆ ಗೊತ್ತಿಲ್ಲ. ನಾನೇನು ಮಾಡಿದ್ದು ನನಗೆ ನೆನಪೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನೆನಪು ಕೂಡ ಕಡಿಮೆ ಆಗ್ತಾಯಿದೆ. ಹಾಗೆ ಅಂತೇಳಿ ನನಗೇನು ಭಾರಿ ಪ್ರಾಯ ಆಗಿದೆ ಅಂತ ನೀವು ತಿಳ್ಕೊಳ್ಬೇಡಿ. ಕೇವಲ 68 ವರ್ಷ ಅಷ್ಟೇ. ಆ ವಿಷಯ ಹಾಗಿರಲಿ. ಆದರೆ ನಾನು ನಿರಂತರವಾಗಿ ಸುಮಾರು 40 ವರ್ಷಗಳಿಂದ ಈ ಶಾಲೆಯ ಒಡನಾಟದಲ್ಲಿ ಇದ್ದ ಕಾರಣ ನನಗೆ ಇದು ಸಿಕ್ಕಿತು ಅಂತ ನನ್ನ ಅನಿಸಿಕೆ. ಇದರ ಎಲ್ಲ ಶ್ರೇಯಸ್ಸು ಇಲ್ಲಿ ಕುಳಿತಂಥ ನಿಮಗೆ ಸಿಕ್ಕಬೇಕು. ಯಾಕಂದರೆ ಸುಮಾರು 1987-88 ಇಸವಿಯಿಂದ ಇಷ್ಟರವರೆಗೆ ಅದೇನೋ ನಾನು ಯಾವಾಗ ಎಲ್ಲೆಲ್ಲಿ ಯಾವ ಪಂಚಾಯತಿಗೂ ಸ್ಪರ್ಧೆ ಮಾಡಿದ್ದೇನೆ ಆವಾಗ ಎಲ್ಲವನ್ನೂ ನಿಮ್ಮ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದೀರಿ. ಆ ಸ್ಥಾನದಿಂದ ನಾನು ಈ ಸ್ಥಾನದಲ್ಲಿ ಇವತ್ತು ಕೂತ್ಕೊಳ್ಳಲಿಕ್ಕೆ ಅರ್ಹನಾಗಿದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತಿನ ಅಧ್ಯಕ್ಷತೆಯನ್ನು ನನಗೆ ಸಿಕ್ಕಿದರೆ ಅದು ನಿಮ್ಮ ಹೃದಯ ಸಿಂಹಾಸನದಲ್ಲಿ ನನಗೆ ಸಿಕ್ಕಂಥ ಸ್ಥಾನ ಅಂತ ನಾನು ತಿಳ್ಕೊಂಡು ಇದರ ಶ್ರೇಯಸ್ಸಲ್ಲ ನಿಮಗೆ ಸಲ್ಲಬೇಕಾದಂಥದ್ದು ನನಗಲ್ಲ. ನಾನು ಬಹಳ ದೊಡ್ಡ ಸಾಧನೆಯನ್ನು ಏನು ಮಾಡಿದ್ದಿಲ್ಲ. ಎಲ್ಲರೂ ಹೇಳುವಷ್ಟು ಕೊಡುವಷ್ಟು ನಾನು ಕೊಟ್ಟಿದ್ದೇನೆ ಅಂತ ಹೇಳಿದ್ದೇನೆ ಅಂತ ಹೇಳಲಿಕ್ಕೆ ನಾನಷ್ಟು ದೊಡ್ಡ ಜನವೂ ಅಲ್ಲ. ಯಾಕಂದರೆ ನನಗೆ ಕೊಡಲಿಕ್ಕೆ ಅಷ್ಟು ಏನೂ ಇಲ್ಲವು. ನಾನು ದುಡ್ಡಿನಲ್ಲಿ ಬಹಳ ದೊಡ್ಡ ಜನ ಅಲ್ಲ, ವಿದ್ಯೆಯಲ್ಲಿ ದೊಡ್ಡ ಜನ ಅಲ್ಲ, ರಾಜಕೀಯದಲ್ಲಿ ದೊಡ್ಡ ಜನ ಅಲ್ಲ, ಮತ್ತು ನಾನು ಏನೂ ಅಲ್ಲ. ನಾನು ನಿಮ್ಮೊಟ್ಟಿಗೆ ಸೇರಿಕೊಂಡಿದ್ದ ಕಾರಣ ನನಗೆ ಈ ಏನು ಯೋಗ್ಯತೆ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯೋಗ್ಯತೆ ಅಂತವರು ನಮಗಿಂತ ತುಂಬ ಜನರು ಇದ್ದಾರೆ, ನನ್ನ ಎದುರುಗಡೆನೇ ಕೂತಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಆದರೆ ಯೋಗ್ಯತೆ ಇದ್ದವರಿಗೆಲ್ಲ ಯೋಗ ಬರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನನಗೆ ಆ ಯೋಗ ಬಂದಿದೆ, ನಿರಂತರವಾಗಿ ಯೋಗ ಬಂದಿದೆ. ಯಾಕಂತ ಹೇಳಿದರೆ ಸ್ವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಾನಿಲ್ಲಿ SDMC ಅಧ್ಯಕ್ಷನಾಗಿದ್ದೆ. ಆವಾಗಲೂ ನನ್ನ ಬದುಕಿನ ಸ್ವರ್ಣ ವರ್ಷ, ಅದು 50ನೇ ವರ್ಷ. ಅದೇ ವರ್ಷದಲ್ಲಿ 50ನೇ ವರ್ಷದಲ್ಲಿ ಈ ಆಚರಣೆಯನ್ನು ಮಾಡುವಂಥ, ಅದರಲ್ಲೂ ಒಂದು ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಯೋಗ ನಮಗೆ ಸಿಕ್ಕಿದೆ. ಕುಕ್ಕುವಳ್ಳಿಯವರು ಸಹ ಎದುರಲ್ಲೇ ಇದ್ದಾರೆ, ಅವರಿಗೆ ಗೊತ್ತಿದೆ ಈ ವಿಚಾರಗಳೆಲ್ಲ. ಆಮೇಲೆ ಇವತ್ತು ಇಷ್ಟು ದೊಡ್ಡ ನಮ್ಮ ಊರಿನವರ ಎದುರು ಕೂತು ಅಧ್ಯಕ್ಷತೆಯಲ್ಲಿ ಕೂತು ಒಂದೆರಡು ಮಾತುಗಳನ್ನು ಆಡುವ ಯೋಗ ನಿಮ್ಮಿಂದಾಗಿ ನನಗೆ ಬಂದಿದೆ. ಆದ ಕಾರಣ ಇದರ ಶ್ರೇಯಸ್ಸೆಲ್ಲ ನಿಮಗೆ ಸಲ್ಲಬೇಕು. ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳು ತುಂಬ ಈ ಶಾಲೆಯಲ್ಲಿ ಜರುಗಬೇಕು. ಯಾಕಂದರೆ ಸಾಕಷ್ಟು ದಾನಿಗಳು ನಮ್ಮಲ್ಲಿದ್ದಾರೆ. ಇನ್ನೊಂದು 5 ವರ್ಷದಲ್ಲಿ ನಮ್ಮ ಶಾಲಾ ವಜ್ರ ಮಹೋತ್ಸವ ಬರ್ತದೆ. ನಾನಿರ್ತೇನೋ ನೀವಿರ್ತೀನೋ ಅದು ಗೊತ್ತಿಲ್ಲ. ಅಂತೂ ಶಾಲೆಗಳು ನಡಿಬೇಕು, ನಿಮ್ಮಂಥ ದಾನಿಗಳು ಇರಬೇಕು, ಶತಮಾನವನ್ನು ಕಾಣಬೇಕು. ಅದನ್ನು ನಾವು ಕೇಳ್ತೇವೋ ಇಲ್ವೋ ಗೊತ್ತಿಲ್ಲ. ಆದರೂ ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ನವ ಭಾರತದ ಲೀಲೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.
ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ. ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಬೋರ್ಕರ್ ಅವರ 2 ನುಡಿಗಳಿಂದ. ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಈ ಕಾರ್ಯಕ್ರಮವನ್ನು ಸೌಮ್ಯ ಟೀಚರ್ ಮಾಡಬೇಕಿತ್ತು. ಸಮಯದ ಅಭಾವದಿಂದ ಅದನ್ನು ನಾನು ಮಾಡ್ತೇನೆ ಅಂತೇಳಿ ಅವರನ್ನು ಒಪ್ಪಿಸಿ ಅವರ ಕ್ಷಮೆಯನ್ನು ತಗೊಂಡು ಮಾಡ್ತಾಯಿದ್ದೆ. ಯಾಕಂದರೆ ನಾನು 2 ನಿಮಿಷ ನಾನು ಮುಗಿಸ್ತೇನೆ, ಅವರಿಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವೆಂಕಟರಾಮ್ ಬೋರ್ಕರ್ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿ ಬಂಧುಗಳಿಗೆ, ನನಗೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ, ಪೋಷಕ ಬಂಧುಗಳಿಗೆ, ಇವತ್ತು ಎಲ್ಲ ನಮ್ಮ ಜೊತೆ ಸೇರಿರ್ತಕ್ಕಂಥ ವಿದ್ಯಾಭಿಮಾನಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಶಾಮಿಯಾನದ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಮೈಕದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ರಾಧಾಕೃಷ್ಣ ಬೋರ್ಕರ್ ಮತ್ತು ತಂಡದವರಿಗೆ ವಿಶೇಷವಾದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅತ್ಯಂತ ರುಚಿಯಾಗಿ ಮತ್ತು ಶುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ರವಿ ಜಂಗಮುಗಿರ್ ಮತ್ತು ಅವರ ತಂಡದವರಿಗೂ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಂಥ ನಮ್ಮೆಲ್ಲ ಸ್ವಯಂಕ ಬಂಧುಗಳನ್ನು ಕೂಡ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಯಲ್ಲಿ ನನ್ನ ಜೊತೆ ಮೊನ್ನೆ 2 ತಿಂಗಳಿಂದ ನನ್ನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಪೋಷಕ ಬಂಧುಗಳು, ವಿದ್ಯಾಭಿಮಾನಿಗಳು, ನಮಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಧನ ಸಹಾಯ ಕೊಟ್ಟಂಥವರು, ಆರ್ಥಿಕವಾಗಿ ಸಹಾಯ ಮಾಡಿದವರು, ವಸ್ತು ರೂಪದಲ್ಲಿ ಸಹಾಯ ಮಾಡಿದವರು, ಒಟ್ಟು ಮಾಧ್ಯಮದ ಬಂಧುಗಳಿಗೆ ಕಳೆದ 1 ವಾರದಿಂದ ಈ ಶಾಲೆಯು ಇವತ್ತು ಇಡೀ ತಾಲೂಕಲ್ಲಿ, ಇಡೀ ಪುತ್ತೂರಲ್ಲಿರ್ಬೋದು, ವಿದೇಶದಲ್ಲಿರೂ ಕೂಡ ಈ ಕಾರ್ಯಕ್ರಮ ನೋಡುವಂಥ ಅವಕಾಶ ಮಾಡಿಕೊಟ್ಟ ಸುದ್ದಿ ಮಾಧ್ಯಮದ ಬಂಧುಗಳಿಗೆ ಒಂದೇ ಮಾತಲ್ಲಿ ಇಡೀ ಕಾರ್ಯಕ್ರಮದ ಅಧ್ಯಕ್ಷೀಯ ನೆಲೆಯಲ್ಲಿ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದೆ ಯಕ್ಷಗಾನದ ಮಕ್ಕಳು 2 ಗಂಟೆ ಹೊತ್ತು ಕಾದಿದ್ದಾರೆ. ಆ ಯಕ್ಷಗಾನವನ್ನು ತಾವೆಲ್ಲರೂ ನೋಡಬೇಕು. ಅದಾದ ಮೇಲೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಡ್ಯಾನ್ಸ್ ಇರುತ್ತೆ, ಅದನ್ನು ನೋಡಬೇಕು. ತಕ್ಷಣ ನಮ್ಮ ನಾಟಕದ 1326 ಪ್ರಯೋಗ ಕಂಡಂಥ ದೇವತೆ ಅಂತಕ್ಕಂಥ ನಾಟಕ ಇದೆ. ಆಮೇಲೆ ಯಕ್ಷಗಾನ ಇದೆ. ಎಲ್ಲವೂ ಮುಗಿಯುವವರೆಗೆ ಬೆಳಿಗ್ಗೆ 6 ಗಂಟೆವರೆಗೆ ನಮ್ಮ ಜೊತೆ ನೀವು ನಿಲ್ಲಬೇಕು. ನಿಮಗೆ ಈಗಾಗಲೇ ಬಿಸಿ ಒಂದು ಉತ್ತಮ ರುಚಿಯಾದ ಊಟದ ವ್ಯವಸ್ಥೆ ಇದೆ. 12 ಗಂಟೆಗೆ ಒಂದು ಚಾವನ್ನು ಕೊಡ್ತೇವೆ, 3 ಗಂಟೆಗೆ ಒಂದು ಚಾವನ್ನು ಕೊಡ್ತೇವೆ. ಎಲ್ಲವನ್ನ ಸ್ವೀಕಾರ ಮಾಡಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇವೆ. ಧನ್ಯವಾದ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀಗ ಊಟದ ವ್ಯವಸ್ಥೆ ರೆಡಿ ಇದೆ, ತಾವುಗಳು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ತದನಂತರ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಆತ್ಮೀಯ ಕಲಾಭಿಮಾನಿಗಳೇ, ವಿದ್ಯಾಭಿಮಾನಿಗಳೇ, ಸರಿಸುಮಾರು 2 ಗಂಟೆಯಷ್ಟು ನಾವು ಸಭಾ ಕಾರ್ಯಕ್ರಮವನ್ನು ನೋಡಿದೆವು. ಅದರಲ್ಲಿ ನಮಗೆ ಕತ್ತರಿಸುವಂತಹ ಯಾವ ವಿಷಯವೂ ಇರಲಿಲ್ಲ, ಯಾಕೆಂದರೆ ಅದು ಅತ್ಯಂತ ಅಗತ್ಯವಾಗಿತ್ತು. ಇದು ನಿಮ್ಮೆಲ್ಲರ ಕೂಡುವಿಕೆಯಿಂದ ನಡೆದಂತಹ ಕಾರ್ಯಕ್ರಮ. ಇದಕ್ಕೆ ಸಭಾ ಕಾರ್ಯಕ್ರಮ ಅತ್ಯಂತ ಪ್ರಾಮುಖ್ಯವಾಗಿತ್ತು. ಇದೀಗ ತಾವು ಬಹು ಹೊತ್ತಿನಿಂದ ನಿರೀಕ್ಷಿಸುತ್ತಿದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಪ್ರಕಾಶ್ ಚಂದ್ರ ರೈ ಒಮ್ಮೆ ಇಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಕಾಶ್ ಚಂದ್ರ ರೈ ಅಥವಾ ಪ್ರದೀಪ್ ಒಮ್ಮೆ ಅರ್ಜೆಂಟ್ ಇಲ್ಲಿ ಬರಬೇಕು, ಕೌಂಟರ್ನ ಹತ್ರ ಬರಬೇಕು. ಇದೀಗ ತಮ್ಮ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಯ ಶಾಲೆಯ ವಿದ್ಯಾರ್ಥಿಗಳಿಂದ ಇದೇ ಶಾಲೆಯ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ನಮ್ಮ ಕರಾವಳಿ ಕರ್ನಾಟಕದ ಗಂಡು ಕಲೆ ಎನಿಸಿದಂತಹ ಯಕ್ಷಗಾನವನ್ನು ನಮ್ಮ ಶಾಲೆಯ ಮಕ್ಕಳು ಕೂಡ ಮಾಡಬೇಕು ಎನ್ನುವ ಉಮೇದಿನೊಂದಿಗೆ ಇಲ್ಲಿಯ ಶಿಕ್ಷಕ ವೃಂದ ಹಾಗೂ ಪೋಷಕರು ಕೈಗೊಂಡಂತಹ ಒಂದು ಮಹಾ ಸಾಹಸ ಈ ಯಕ್ಷಗಾನ ಕಲಿಯದ ಮಕ್ಕಳಿಂದ ಯಕ್ಷಗಾನದ ಪ್ರದರ್ಶನ. ಇವರನ್ನು 2 ತಿಂಗಳಲ್ಲಿ ನಿರಂತರವಾಗಿ ತರಬೇತಿಯನ್ನು ನೀಡಿ ಇವರನ್ನು ಸಜ್ಜುಗೊಳಿಸಿದವರು ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ ಅವರು. ಇಂದಿನ ಈ ಕಾರ್ಯಕ್ರಮ ಗುರುದಕ್ಷಿಣೆ ಅಥವಾ ಪಾಂಚಜನ್ಯ ಎಂಬಂತಹ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದಾರೆ ಮಕ್ಕಳು. ಭಾಗವತರಾಗಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಯೋಗೀಶ ಗಡಂಬಳಿತಾಯ ವಾಣಿನಗರ ಅವರು ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ಚೆಂಡೆಯಲ್ಲಿ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ, ಮದ್ದಳೆಯಲ್ಲಿ ಪರೀಕ್ಷಿತ್ ಮತ್ತು ಪ್ರದೀಪ್, ಚಕ್ರತಾಳದಲ್ಲಿ ನಾಗೇಶ್ ಆಚಾರ್ಯ ಹಾಗೂ ನಿರ್ದೇಶನ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ. ವೇಷಭೂಷಣವನ್ನು ನಮಗೆ ನೀಡಿ ಪ್ರಸಾದನದ ಸಹಕಾರವನ್ನು ನೀಡಿದವರು ಗಣೇಶ್ ಕಲಾವೃಂದ ಪೈವಳಿಕೆ. ಹೀಗೆ ಗುರುದಕ್ಷಿಣೆ ಪ್ರಸಂಗದಲ್ಲಿ ಕೃಷ್ಣನಾಗಿ ಕುಮಾರಿ ರಕ್ಷಿತಾ 9ನೇ ಕ್ಲಾಸ್, ಬಲರಾಮನಾಗಿ ಮಿಥುನ್ 7ನೇ ಕ್ಲಾಸ್. ರಕ್ಷಿತಾ 9ನೇ ಕ್ಲಾಸ್ ಅಂತ ಅಂದರೆ ನಮ್ಮ ಶಾಲೆಯಲ್ಲಿ ಕಲಿತು ಹೋದಂಥ ವಿದ್ಯಾರ್ಥಿನಿ ಯಾಕೆ. ವರುಣ ಮನ್ವಿತ್ 6ನೇ ಕ್ಲಾಸ್, ಬಲಗಳಾಗಿ ಹಿತೇಶ್ 3ನೇ ಕ್ಲಾಸ್, ಅದ್ಯುತ್ ಕೃಷ್ಣ 3ನೇ ಕ್ಲಾಸ್, ಶ್ರಾವಣಿ 5ನೇ ಕ್ಲಾಸ್,
ಸಾನ್ವಿ 5ನೇ ಕ್ಲಾಸ್, ಯಶಸ್ವಿ 3ನೇ ತರಗತಿ, ಗಾನ್ವಿ 3ನೇ ತರಗತಿ, ಮೋಕ್ಷಿತಾ 6ನೇ ತರಗತಿ, ಧನ್ಯಶ್ರೀ 4ನೇ ತರಗತಿ, ತ್ರಿಷಿಕಾ 1ನೇ ತರಗತಿ. ಪಂಚಜನಾಗಿ ಪ್ರಾಜ್ಞಾ 7ನೇ ತರಗತಿ, ಬಲಗಳಾಗಿ ನಿಶಾಂತ್ 6ನೇ ತರಗತಿ, ಗೋಪಿ 2ನೇ ತರಗತಿ, ನಿಯಾಂತ್ 3ನೇ ತರಗತಿ, ಅಶ್ವಿತ್ 6ನೇ ತರಗತಿ, ಆರಾಧನಾ 4ನೇ ತರಗತಿ, ಕೃತಿಕಾ 7ನೇ ತರಗತಿ, ಜನಿತ್ 6ನೇ ತರಗತಿ, ದೀಕ್ಷಾ 6ನೇ ತರಗತಿ ಹಾಗೂ ಮಧುಶ್ರೀ. ಈಗ ತಮ್ಮ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಗುರು ದಕ್ಷಿಣೆ ಅಥವಾ ಪಾಂಚಜನ್ಯ ಎಂಬ ಯಕ್ಷಗಾನ ಆಖ್ಯಾನ. ತಾವೆಲ್ಲರೂ ಊಟ ಮುಗಿಸಿ ಬಂದು ಕೂಡ ಪುನಃ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿ ಈ ಆಖ್ಯಾನವನ್ನು ಆಸ್ವಾದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಭಾಗವತರಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ತಮ್ಮ ಅನುಮತಿಯನ್ನು ತಿಳಿಸ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ. ಮಧ್ಯದಲ್ಲಿ ಒಂದು ಪ್ರಕಟಣೆ. ನವಶಕ್ತಿ ಯುವಕ ಮಂಡಲ ಮುಂಡೂರು ನೆಡ್ಪಳ್ಳಿ ಇವರ ಆಶ್ರಯದಲ್ಲಿ 4ನೇ ವರ್ಷದ ಹೊನಲು ಬೆಳಕಿನ ಪುರುಷರ ಹಗ್ಗ ಜಗ್ಗಾಟ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ದಿನಾಂಕ 11/1/2025 ಅಂದರೆ ಜನವರಿ 1, 2025 ಶನಿವಾರದಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು 1 ನೆಡ್ಪಳ್ಳಿ ಪುತ್ತೂರು ದಕ್ಷಿಣ ಕನ್ನಡ ಅಂದರೆ ಪ್ರಸ್ತುತ ಇದೇ ಜಾಗದಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿಕ್ಕಿದೆ. ಗ್ರಿಪ್ ಹಾಗೂ ಲೆವೆಲ್ ಮಾದರಿ ಕರ್ನಾಟಕದ ಆಟಗಾರರಿಗೆ ಮಾತ್ರ ಭಾಗವಹಿಸಲು ಅವಕಾಶ. ನವಶಕ್ತಿ ಚಾಂಪಿಯನ್ ಟ್ರೋಫಿ 2025 ಎಂಬ ಹಗ್ಗ ಜಗ್ಗಾಟದ ಸ್ಪರ್ಧೆ ಪುರುಷರ 450 kg ಲೆವೆಲ್ ವಿಭಾಗ. 450 kg ಅಂದರೆ ಅಷ್ಟು ವೇಟಿನಷ್ಟು ಜನರನ್ನು ಒಂದೊಂದು ಸೈಡಿಂದ ಸೇರಿಸ್ತಾರೆ. 450 kg ಲೆವೆಲ್ ವಿಭಾಗ ಪ್ರಥಮ 6,025 ರೂಪಾಯಿ ಹಾಗೂ ನವಶಕ್ತಿ ಚಾಂಪಿಯನ್ ಟ್ರೋಫಿ, ದ್ವಿತೀಯ 4,025 ರೂಪಾಯಿ ಹಾಗೂ ನವಶಕ್ತಿ ಚಾಂಪಿಯನ್ ಟ್ರೋಫಿ, ತೃತೀಯ ನವಶಕ್ತಿ ಚಾಂಪಿಯನ್ ಟ್ರೋಫಿ, ಚತುರ್ಥ ನವಶಕ್ತಿ ಚಾಂಪಿಯನ್ ಟ್ರೋಫಿ. 450 kg 8 ಜನರ ಪುರುಷರ ಗ್ರಿಪ್ ವಿಭಾಗ ಪ್ರಥಮ 4,025 ರೂಪಾಯಿ ಹಾಗೂ ನವಶಕ್ತಿ ಚಾಂಪಿಯನ್ ಟ್ರೋಫಿ, ದ್ವಿತೀಯ 2,025 ಹಾಗೂ ನವಶಕ್ತಿ ಚಾಂಪಿಯನ್ ಟ್ರೋಫಿ, ತೃತೀಯ ನವಶಕ್ತಿ ಚಾಂಪಿಯನ್ ಟ್ರೋಫಿ, ಚತುರ್ಥ ನವಶಕ್ತಿ ಚಾಂಪಿಯನ್ ಟ್ರೋಫಿ. ಪ್ರವೇಶ ಶುಲ್ಕದ ಲೆವೆಲ್ ಮಾದರಿ 600, ಗ್ರಿಪ್ ಮಾದರಿ 400. ತಂಡಗಳು ತಮ್ಮ ದೇಹ ತೂಕವನ್ನು ಸಂಜೆ 6 ಗಂಟೆಗೆ ಮುಚ್ಚಿದವಾಗಿ ಮಾಡತಕ್ಕದ್ದು ಇದು ನಿಯಮಗಳು. 2 ವಿಭಾಗದಲ್ಲಿ ಕರ್ನಾಟಕದ ಆಟಗಾರರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿರುತ್ತದೆ. ಪಂದ್ಯಕೂಟದಲ್ಲಿ ಭಾಗವಹಿಸುವ ತಂಡಗಳು ದಿನಾಂಕ 8/1/25 ಮುಂಚಿತವಾಗಿ ಹೆಸರು ನೋಂದಾಯಿಸತಕ್ಕದ್ದು. ಎಲ್ಲ ಆಟಗಾರರು ತಮ್ಮ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ತರತಕ್ಕದ್ದು. ಲೆವೆಲ್ ಮಾದರಿ ವಿಭಾಗದಲ್ಲಿ ಕೊನೆಯ ಆಟಗಾರರನ್ನು ಹೊರತುಪಡಿಸಿ ಉಳಿದ ಯಾವುದೇ ಆಟಗಾರರಿಗೆ ಭುಜ ಬಳಸಿ ಆಡಲು ಅವಕಾಶವಿರುವುದಿಲ್ಲ. ಇವೆಲ್ಲ ಪಂದ್ಯಾಟಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು ನಮಗೆ ಅರ್ಥ ಆಗುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಪಂದ್ಯಾಟ ಆರಂಭಿಸಲಾಗುವುದು. ತಂಡದ ಅಶಿಸ್ತು ಮತ್ತು ಸದಸ್ಯತ್ವ ಬದಲಾವಣೆ ಕಂಡುಬಂದಲ್ಲಿ ತಂಡವನ್ನು ಯಾವುದೇ ಹಂತದಲ್ಲಿ ಅನರ್ಹಗೊಳಿಸಲಾಗುವುದು. ಸಂಘಟಕರ ತೀರ್ಮಾನವೇ ಅಂತಿಮ. ಭೋಜನದ ವ್ಯವಸ್ಥೆ ಇರ್ತದೆ. ಹಗ್ಗ ಜಗ್ಗಾಟ ಸ್ಪರ್ಧೆ ದಿನಾಂಕ 11/1/2025 ಶನಿವಾರದಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು 1 ನೆಡ್ಪಳ್ಳಿ ಪುತ್ತೂರು ದಕ್ಷಿಣ ಕನ್ನಡ ಇಲ್ಲಿ ಇದೇ ಅಂಗಳದಲ್ಲಿ ನಡೀಲಿಕ್ಕಿದೆ. ನವಶಕ್ತಿ ಯುವಕ ಮಂಡಲ ಮುಂಡೂರು ಇದರ ವತಿಯಿಂದ ಈಗ ತಮ್ಮ ಮುಂದೆ ಯಕ್ಷಗಾನ ಪ್ರದರ್ಶನ. ಹಲೋ ಹಾಲು
ಹಲೋ 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 ದೇವರ ದೇವ ಕೃಪಾಕರನ ಚರಿತ ಪುಣ್ಯೋದಯನ ಪವನ ಚರಿತ ಪುಣ್ಯೋದಯನ ದೇವರ ದೇವ ಕೃಪಾಕರನ ಪವನ ಚರಿತ ಪುಣ್ಯೋದಯನ ಪವನ ವಿಷಯಕ್ಕೆ ಸಿಲುಕದನ ಪವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನ ನೆನೆಗಿರೋ ಜನರೆಲ್ಲ ದೇವಾ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾನಿಯರ ಪಾದಾಂಬುಜಗೆ ಪೊಡ ಮಾಡುತ್ತ ವರ್ಣಿಪೆವಿ ಕಥಾಮೃತವ
ಮತಿವಾದ ಅರುವತ್ತ ನಾಲ್ಕು ದಿವಸದೋ ಮತಿವಾದ ಅರುವತ್ತ ನಾಲ್ಕು ದಿವಸದೋ ಸಮ್ಮತರಾಗೆ ವಿದ್ಯೆಯೋಳೋ ಸಮ್ಮತರಾಗೆ ವಿದ್ಯೆಯೋಳು ಮೆಚ್ಚಿ ಬಿಡುಗಡೆಯ ಸಂಗತಿ ಜನರೋಗೆ ಮಾತಾಪಿತೃಗಳಿಂದ ಆಶೀರ್ವಾದವನ್ನು ಪಡೆದು ಕಾಶಿ ಪಂಡಿತರಾದ ಸಂದೀಪನಿ ಗುರುಗಳ ಬಳಿ ವಿದ್ಯೆ ಕಲಿಯುತ್ತಿರುವ ನಾವು ಗುರುಕುಲವನ್ನು ಸೇರಿದ 64 ದಿವಸದಲ್ಲಿ 64 ಬಗೆಯ ವಿದ್ಯೆಗಳನ್ನು ಕಲಿತು ಸಕಲ ವಿದ್ಯಾ ಪಾರಂಗತರಾದ ನಮ್ಮನ್ನು ಬಳಿಗೆ ಕರೆದು ಮಕ್ಕಳೇ ಇನ್ನು ನೀವು ನಿಮ್ಮ ಅರಮನೆ ಸೇರಿಕೊಳ್ಳಿ ಎಂದಿದ್ದಾರಲ್ಲ. ಹೌದು ತಮ್ಮ, ಗುರುದಕ್ಷಿಣೆ ಕೊಡುವುದು ನಮ್ಮ ಕರ್ತವ್ಯ. ಹೌದು. ನಿಮಗೆ ಏನು ಗುರುದಕ್ಷಿಣೆ ನೀಡಲಿ ಗುರುದೇವ ಎಂದಾಗ ಅವರಾಡಿದ ಮಾತಾದರೂ ಏನು? ಅಣ್ಣ ತಮ್ಮ, ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ದುಃಖವನ್ನು ತೋಡಿಕೊಂಡರು. ನದಿ ಸ್ನಾನಕ್ಕೆ ಹೋದ ಆತ ನೀರಿನಲ್ಲಿ ಮುಳುಗಿ ಬಿಟ್ಟನಂತೆ. ಆತನನ್ನು ಕರೆತಂದರೆ ಅದುವೇ ಗುರುದಕ್ಷಿಣೆ ಎಂದಿದ್ದಾರಲ್ಲ. ಆದುದರಿಂದ ಮೊದಲಾಗಿ ವಿಚಾರಿಸಬೇಕಾಗಿದ್ದು ಆ ವರುಣನನ್ನು. ಹೌದು. ಹಾಗಾಗಿ ವರುಣ ಲೋಕಕ್ಕೆ ಸಾಗೋಣ. ಹಾಗೆ ಒಳಗರುವದಲೇ ಚಿತ್ತದಲ್ಲಿ ಚ್ಯೋತಿಸಿದ ತನ್ನ 10 ದೆಸೆಗಳಲ್ಲಿ
ಹೊರದಿ ಸೇನೆಯ ನರನಗಲೆ ತ್ವರಿತದಿಂದ ಏನಾಶ್ಚರ್ಯ, ಇಬ್ಬರು ಮಾನವ ಪೌರರು ಈ ವರ್ಣಲೋಕಕ್ಕೆ ನನ್ನನ್ನು ಪ್ರಶ್ನಿಸಲು ಬಂದಿರರಂತೆ. ಯಾರ ನದಿಗೆ ಬಿದ್ದು ಸತ್ತ ಬಾಲಕನ ಕುರಿತು ವಿಚಾರಿಸುವ ಸಲುವಾಗಿ ಬಂದಿರುವ ಆ ಬಾಲಕನ ದರ್ಪವನ್ನು ಇಳಿಸಬೇಕಾಗಿದೆ. ಎಲ್ಲಿ ನಮ್ಮವರು?
ಸರಳರಿರುವರು ಬಂದಿಯರು ನೀವು ಎಳೆದು ತನ್ನಿ. ನಾನು ಕರೆದ ತಕ್ಷಣ ಬಂದಿರಲ್ಲ. ಯಾರ ಇರುವರು ನರಪರರು ಈ ವರ್ಣಲೋಕಕ್ಕೆ ಬಂದಿರುವರಂತೆ. ಅವರನ್ನು ನೀರಲ್ಲಿ ಮುಳುಗಿಸಿ ಬನ್ನಿ. ಬಂದಿಲ್ಲ, ಬಾ ಮುಂದೆ.
ಅಹಂಕಾರದಿಂದ ಮುಂದುವರಿಯುವ ನಿಮ್ಮನ್ನು ಪ್ರಶ್ನಿಸುವುದಕ್ಕೆ ಬಂದವ ನಾನು, ವರುಣನ ಮಿತ್ರ. ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ ಜತನ. ಒಂದು ಹೆಜ್ಜೆ ಮುಂದಿಟ್ಟರೆ ಏನಾಗುತ್ತದೆ ಎಂದು ತೋರಿಸುತ್ತೇನೆ, ಬಾ ಮುಂದೆ. ತರಲು ಕಾರಣವೇನು ಹೇಳಿ? ಎಲ್ಲ ಹುಡುಗರೀರ ಹೇಳೋ, ನಿಮ್ಮ ಕೆನ್ನೆಯಲ್ಲಿ ಇನ್ನೂ ಕೆಂಪು ಮಾಸಿಲ್ಲ. ಎಳೆಯ ಪ್ರಾಯದಲ್ಲಿ ಇಷ್ಟು ದೊಡ್ಡ ಸಾಹಸಕ್ಕೆ ಇಳಿದಿರಬೇಕಾದರೆ ನಿಮಗಷ್ಟು ಧೈರ್ಯವಿರಬೇಡ. ಎಲ್ಲ ಹುಡುಗರೀರ ಸಾಗರದ ಒಡೆಯನಾದ ಈ ವರ್ಣನಲ್ಲಿ ನಿಮಗೆ ಏನು ದ್ವೇಷ? ಅಯ್ಯ ಒಣದೇವ, ಬಂದವರು ನಾವು ಯಾರೆಂದು ಬಹುದೇವರು ನಾವು ಕೇಳೋ. ಇದನ್ನು ಪ್ರಶ್ನಿಸಲು ಬಂದಿದ್ದೇನೆ. ಆತನನ್ನು ನಮಗೊಪ್ಪಿಸು. ಎಲ್ಲ ಹುಡುಗರೇನ ಏನಲ್ಲ ಈಗ ಅರ್ಥವಾಯಿತು. ಏನದು? ನಿಮಗೆ ಬುದ್ಧಿ ಇಲ್ಲವೆಂದು ಹುಚ್ಚರಂತೆ ಮಾತನಾಡುತ್ತೀರಲ್ಲ. ಅಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಮತ್ತವರು ಮತ್ತೆ ಹುಟ್ಟಿ ಬರುತ್ತಾರೆ. ಎಲ್ಲ ಮೂಡರೆ ಹಾಗೆ ಬಂದಂತೆ ಹೋದರೆ ನಿಮ್ಮ ಬೆನ್ನಿಗೆ ಬಾರಿಸುವೆನು. ಎಲ್ಲವರನ್ನು ಕೇಳುವುದ ರಾಮನು ಹೇಳಿದ ನಿನ್ನಯ ಬಾಳುವೆ ತಿರಿದು ಹಾಳಾಗುವೇನಳು. ಸತ್ತವರನ್ನು ಬದುಕಿಸುವ ಸಾಮರ್ಥ್ಯವಿದ್ದೇ ಬಂದಿದ್ದೇವೆ. ನಮ್ಮ ಗುರುಸುತನನ್ನು ನಮಗೊಪ್ಪಿಸದಿದ್ದರೆ ನಿನ್ನ ಬಾಳ ಮುಗಿಯಿತೆ ಎಂದು ತಿಳಿ. ಬಾ ಮುಂದೆ.
ಮನ್ನಿಸಿರಿ ತಪ್ಪಿದೆ ತಪ್ಪಿದೆ ಗುರುಸುತನ ತರಿವೆನೆ ಗುರುಸುತನ ತರಿವೆನೆ ಬಿಡಿ ದುರುಳ ಪಂಚಜನಾಕ್ಕೆ ಕೊಂಡವ ದುರುಳ ಪಂಚಜನಾಕ್ಕೆ ಕೊಂಡವ ಶರದಿ ಮಧ್ಯದೊಳಿರುವ ಎನಳು ಹರಿಬಳರೆ ಮನ್ನಿಸಿರಿ ತಪ್ಪಿದೆ ಗುರುಸುತನ ತರಿವೆನೆ ಬಿಡಿ ದುರುಳ ಪಂಚ ಜನಕ್ಕೆ ಕೊಂದವ ಶರದಿ ಮಧ್ಯದೊಳಿರುವ ಎನಳು ಜಯ 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 ಜಗನ್ನಾಥ ಮುಕುಂದ ಮಾಧವ ಗಜೇಂದ್ರ ವರದ ಹರೆಯ ಭಾರವನ್ನು ಇಳಿಸಲು ತಲೆಗಿಳಿದ ಭಗವಂತ ನೀನೆಂದು ನನಗೆ ಅರ್ಥವಾಯಿತು. ಸಂದೀಪದ ಸುತನನ್ನು ಕೊಲ್ಲುವಷ್ಟು ಕ್ರೂರಿ ನಾನೆಂದು ಭಾವಿಸಿದೆ ದೇವ. ನಿಮ್ಮ ಗುರುವಿನ ಮಗನನ್ನು ಪಂಚಜನ ಎಂಬ ರಾಕ್ಷಸನು ಕೊಂದು ಮುಗಿಸಿದ್ದಾನೆ. ಆ ರಾಕ್ಷಸನು ಸರದಿ ಮಧ್ಯದಲ್ಲಿ ಮೆರೆಯುತ್ತಿದ್ದಾನೆ. ವರ್ಣದೇವ, ನಿನ್ನಿಂದ ಮಹದುಪಕಾರವಾಯಿತು. ನೀನು ಸುಖವಾಗಿರು. ಅಣ್ಣ, ತಮ್ಮ, ಇನ್ನು ನಾವು ವಿಚಾರಿಸಬೇಕಾದದ್ದು ಪಂಚಜನರನ್ನು. ಆದ್ದರಿಂದ ತಡ ಮಾಡದೆ ಇಳಿಯೋಣ ಸಮುದ್ರಕ್ಕೆ. ಇತನಾಗರ ಗರ್ಭದಲ್ಲಿಯೇ ಪಂಚಜನಕ್ಕೆನೆಂಬವನು ಒಳಗವನಿತ ಭೃತ್ಯರೊಡನೆ
ಎಲ್ಲ ದುಷ್ಟರೇ, ಎಲ್ಲ ಅಡಗಿದ್ದರೆ ನಿನ್ನನ್ನು ಸೀಳಿದ ಬಿಡಲಾರೆ ನೆಂಬ ಮಾನವನಿ ನನ್ನ ಕಿವಿಗಂಟಗಳಿಗೆ ಅಪ್ಪಳಿಸುತ್ತಿದೆ. ತಡ ಮಾಡುವುದಲ್ಲ, ಎಲ್ಲಿ ನಮ್ಮ ವೀರರು?
ಧನುಜನು ತಳಿ ನುಡಿದನು ಧನುಜನು ತಾನಾಗ ಏನಲ್ಲ ಹುಡುಗಾಟವನ್ನು ಬಿಟ್ಟು ನಮ್ಮೊಳಗಿನ ಯೋಗ್ಯತೆಯನ್ನು ತಿಳಿದು ಶರಣಾಗಿ ಹಿಂದೆ ಸರಿಯಿರಿ. ಇಲ್ಲವಾದರೆ ತಲೆಯನ್ನು ಕಳೆದುಕೊಳ್ಳಬೇಕು. ಯಾರ ತಲೆಯನ್ನು ಕಳೆದುಕೊಳ್ಳಬೇಕಾಗುತ್ತೆ ನೋಡೋಣ. ನಿಮಗೆ ಶಕ್ತಿ ಸಾಮರ್ಥ್ಯ ಇದ್ದರೆ ನನ್ನೊಂದಿಗೆ ಹೋರಾಡಿ. ಕಾರಣವಿಲ್ಲದೆ ಬಂದಿಲ್ಲ. ಯಾರ ಶಕ್ತಿ ಏನಂತ ನೋಡೋಣ. ಸಾಮರ್ಥ್ಯವಿದ್ದರೆ ನನ್ನೊಂದಿಗೆ ಹೋರಾಡಿ. ಹಾಗಾದರೆ ನೋಡ ಬಿಡೋಣ.
ಮಾಡ್ತೀರಾ? ಎಲ್ಲ ಪಂಚಜನ ಮುಗಿದವ ಕರುಣಾ ಸಾಗರ ಕರಿಬರದ ನಾರಾಯಣನೆ ಪಂಕರುಹಲೋಚನ ಕರಿವರದ ನಾರಾಯಣನೆ ಪಂಕರುಹಲೋಚನ ಜಯ ನಮೋ ಜಯತೆನುತ ಪ್ರಾರ್ಥಿಸಿದ ಜಯ 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 ಮೋಕ್ಷವನ್ನು ಕಳಿಸಿದ್ದಾಯಿತು. ಆತನ ಪ್ರಾರ್ಥನೆಯಂತೆ ಈ ಶಂಖವನ್ನು ಪಾಂಚಜನ್ಯ ಎಂಬ ಹೆಸರಿನಿಂದ ಜಗತ್ ಪ್ರಸಿದ್ಧವಾಗಲಿ. ಈ ಶಂಖಧ್ವನಿಯು ಪ್ರಪ್ರಥಮವಾಗಿ ಮೊಳಗಬೇಕಾದದ್ದು ಯಮಪಟ್ಟಣದಲ್ಲಿ. ಹಾಗಾಗಿ ಶೈಮಿನಿಪುರಕ್ಕೆ ಸಾಗಬೇಕಾಗಿದೆ. ಹಾಗೆ ಆಗಲಿ. ಜಗತ್ತಿಗೆ ಮಂಗಳವಾಗಲಿ.
ಭೋಜನವನ್ನು ಸ್ವೀಕಾರ ಮಾಡದಂಥ ವಿದ್ಯಾಭಿಮಾನಿ ಬಂಧುಗಳು, ಪೋಷಕ ಬಂಧುಗಳು, ದಯವಿಟ್ಟು ಭೋಜನದ ವ್ಯವಸ್ಥೆ ನಡೀತಾ ಇದೆ, ಭೋಜನವನ್ನು ಸ್ವೀಕಾರ ಮಾಡಬೇಕು. ಅದನ್ನು ಈಗಾಗಲೇ ನಮ್ಮ ಶಾಲಾ ವಿದ್ಯಾರ್ಥಿಗಳ ಯಕ್ಷಗಾನದ ಬಯಲಾಟ ಮುಗಿದಿದೆ. ಕೇವಲ 5-6 ಕ್ಲಾಸಲ್ಲೇ ಕೊಟ್ಟಂಥ ಯಕ್ಷಗಾನ ನೀವು ನೋಡಿದ್ದೀರಾ. ಮಕ್ಕಳ ಲವಲವಿಕೆಯಿಂದ ಯಾವ ರೀತಿಯಲ್ಲಿ ಯಕ್ಷಗಾನವನ್ನು ಆಡಿ ತೋರಿಸಿದ್ದಾರೆ ಅಂಥೇಳಿ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಇದರ ಜೊತೆಯಲ್ಲಿ ನಾವು ಬಾಲಕೃಷ್ಣ ಉಡ್ಡಂಗ್ಲ್ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರು ಇಲ್ಲಲ್ಲ, ಇಡೀ ತಾಲೂಕಲ್ಲಿ ಸಾಕಷ್ಟು ಕಡೆಯಲ್ಲಿ ಕ್ಲಾಸ್ಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರ ಭವಿಷ್ಯವು ಉಜ್ವಲವಾಗಲಿ ಅಂತ ಹೇಳುವ ಶುಭ ಹಾರೈಕೆಯೊಂದಿಗೆ ಪೋಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾನೆ. ತಮ್ಮ ಮಕ್ಕಳು ಯಕ್ಷಗಾನದ ವೇಷ ಹಾಕಿ ಫೋಟೋ ಬೇಕಿದ್ದಲ್ಲಿ ಈಗಾಗಲೇ ಫೋಟೋಗ್ರಾಫರ್ ನಮ್ಮ ಜೊತೆ ಇದೆ, ಅವರನ್ನು ಸಂಪರ್ಕ ಮಾಡಿ ಅವರಲ್ಲಿ ಹೇಳಿ ತಾವು ಫೋಟೋವನ್ನು ಪಡ್ಕೊಳ್ಬೋದು, ಅವರ ಕೈಯಿಂದ ಪಡ್ಕೊಳ್ಬಹುದು. ಊಟ ಮಾಡದಂಥ ಎಲ್ಲ ವಿದ್ಯಾಭಿಮಾನಿ ಬಂಧುಗಳು ದಯವಿಟ್ಟು ಊಟವನ್ನು ಸ್ವೀಕಾರ ಮಾಡಬೇಕು. ಜಗದೀಶ್ ಬೇರಿಕೆ ಅರ್ಜೆಂಟಾಗಿ ಗ್ರೀನ್ ರೂಮ್ ಹತ್ರ ಬರಬೇಕು. ಜಗದೀಶ್ ಬೇರಿಕೆ. ಅಲ್ಲ ಎಲ್ಲ ಉಂಟು ಅಥವಾ ಹಲೋ ಹಲೋ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣಪತಿ ಸ್ತುತಿ. ಮೊದಲಿಗೆ ಸುಧಾಕರ್ ಭಟ್ ಇವರಿಂದ ಗಣಪತಿ ಸ್ತುತಿ, ಮತ್ತು ಶ್ವೇತಾ ಮತ್ತು ಬಳಗ ಇವರಿಂದ ತುಳುನಾಡ ವೈಭವ. ನಂಬರ್ 3 ಮೋಕ್ಷಿತ ಮತ್ತು ಬಳಗ ಇವರಿಂದ ರಿಮಿಕ್ಸ್ ಸಾಂಗ್. ನಂಬರ್ 4 ತೇಜಸ್ವಿನಿ ಮತ್ತು ಬಳಗ ಇವರಿಂದ ಸುಗ್ಗಿ ಕುಣಿತ. ನಂಬರ್ 5 ಚಿದಾನಂದ ಇವರಿಂದ ಏಕಪಾತ್ರಾಭಿನಯ. ನಂಬರ್ 6 ರಕ್ಷಿತಾ ಮತ್ತು ಬಳಗ ತುಳು ಜಾನಪದ ನೃತ್ಯ. ತೇಜಸ್ ಮತ್ತು ಗಗನ್ ಹುಲಿವೇಷ, ಗುರುವ ನುಡಿಯಾಳು ಹಾಡು. ಮಧುಶ್ರೀ ಮತ್ತು ಬಳಗ ಡ್ಯಾನ್ಸ್. ವಸಂತಿ ಮತ್ತು ಬಳಗ ಕೋಲಾಟ ನೃತ್ಯ. ರಮ್ಯ ಮತ್ತು ಬಳಗ ಡ್ಯಾನ್ಸ್. ಶಾಗ್ವಿ ಎಸ್ ರೈ ಇವರಿಂದ ಡ್ಯಾನ್ಸ್. ವೈಷ್ಣವಿ ಮತ್ತು ಬಳಗ ಇವರಿಂದ ಜಾನಪದ ನೃತ್ಯ. ಸೌಮ್ಯ ಮತ್ತು ಬಳಗ ಇವರಿಂದ ಡ್ಯಾನ್ಸ್. ನಿವೇದಿತಾ ಮತ್ತು ಬಳಗ ಇವರಿಂದ ಯಕ್ಷಗಾನ. ಅವನಿ ಬೋರ್ಕರ್ ಇವರಿಂದ ಭರತನಾಟ್ಯ. ಗುರುವ ಇವರಿಂದ ಹಾಡು. ದೀಕ್ಷಾ ಮತ್ತು ಬಳಗ ಇವರಿಂದ ಡ್ಯಾನ್ಸ್. ಸ್ವಾತಿ ಮತ್ತು ಬಳಗ ಇವರಿಂದ ಡ್ಯಾನ್ಸ್. ನಿತಿನ್ ರೈ ಕುಕ್ಕುವಳ್ಳಿ ಇವರಿಂದ 2 ಮಾತುಗಳು. ರೀತಾಶ್ರೀ ಮತ್ತು ಬಳಗ ಇವರಿಂದ ಡ್ಯಾನ್ಸ್. ನಿವೇದಿತಾ ಮತ್ತು ಬಳಗ ಇವರಿಂದ ಡ್ಯಾನ್ಸ್. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇರುವವರೆಲ್ಲರೂ ಆದಷ್ಟು ಬೇಗ ರೆಡಿಯಾಗಿರುವುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುರುವಾಗ್ತದೆ. ಮೊದಲಿಗೆ ಸುಧಾಕರ್ ಭಟ್ ಇವರಿಂದ ಗಣಪತಿ ಸ್ತುತಿ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೂಷಿಕವಾಹನಮೋದಕಹಸ್ತಾ ಚಾಮರಕರ್ಣವಿಳಂಬಿತಸೂತ್ರ ವಾಮನರೂಪ ಮಹೇಶ್ವರಪುತ್ರ ವಿಘ್ನವಿನಾಶಕಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ.
ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು ಆ ಗರಿಕೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿದು ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಧನ್ಯವಾದಗಳು ಸರ್. ಮುಂದೆಗೆ ಶ್ವೇತ ಮತ್ತು ಬಳಗ ತುಳುನಾಡ ವೈಭವ. ಹಳೆ ಒಂದು ತುಳುವ ಮನ್ನಿಡು ಪುಟ್ಟಿ ಬಾಲೆದ ಪ್ರಥಮ್ ಪೊರ್ಲು ಪೊರ್ಲು ನಮ್ಮ ತುಳುವ ಮನ್ನ ಕಂಬೆನ ಪೊರ್ಲು ಪಂಡಿಲಕ ನಮ್ಮ ತುಳುವ ಜೋಕಲ್ನ ಬದುಕು ಬದುಕದ ತಿರ್ಲು ಏರೆಗು ತಿಕ್ಕು ಪನ್ಲೆ
ಕೆಡುತ್ತಾಂಕಿನ ಅಪ್ಪೆ ಲೋಕದ ಗೇನ ತೆರಿಪವರ ಅಂಕ ಆಯನಗು ಪುಗ್ಗೆಳ್ಡು ಕುಲ್ಲಾದು ಊರು ತೋಚಾಯಿ ಅಮ್ಮೇರು ಜೋಕ್ಲಾಟಿಗೆ ಪೂರ ಕರಿಯೊಂದು ಬನ್ನಗ ತುಳುವಗು ಜಬದರಿದ ಪೊದೆಲ ಮಂಡೆಗು ಬೂರುಟು ಆ ಜಬದರಿದ ನಡುಟು ಆಯನ ಬಾಲ್ಮೆದ ಮರ್ಗಿಲಿಡು ಅವ್ವೇತೋ ಖುಷಿ ಆಯಗ ತಿಕ್ಕುನು ಆಟ ಕೋಲ ಕಂಬುಲ ಅಂಕ ಆಯನ ಪಿಲಿನಲಿಕೆ ಇಂಚಿನ ಮಾತ ತುಳುನಾಡ ಆಚಾರ ವಿಚಾರಲೇಡು ಪೊರ್ಲ ಪರಿತಿರಿದ ಮರ್ಗಿಲಿನ ನಿಕ್ಲ್ನ ದುಂಬದೇಕಿ ಗದ್ದಿ ಒಂದುಲ್ಲ ಏತೊಂಚಿ ಪೊರ್ಲು ನಮ್ಮ ತುಳುನಾಡು. ಪುರ್ತು ಕಂತಂಡು ಬಾಲೆ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡಿ ಮುತ್ತು ಬರುವೆ ಗುಮ್ಮೆ ಪುರ್ತು ಕಂತಂಡು ಬಾಲೆ ಸುತ್ತ ಕತ್ತಲೆ ಛಾಯೆ ಬೊಬ್ಬೆ ಪಾಡಡಿ ಮುತ್ತು ಬರುವೆ ಗುಮ್ಮೆ ಪೊಪ್ಪ ಬರುವೆರು ತೋಲೆ ಬೆತ್ತ ಕನವೆರು ಬಾಲೆ ಸದ್ದು ಮಲ್ಪಡೆ ಚಿನ್ನಿ ದೇವೆರು ಕಿನ್ನಿ ಜೋ 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 ಅವೇನೇ ಪಪ್ಪ ಅವು ಮಗ ಅವು ತುಳುನಾಡ ಪೆರ್ಮೆದ ಆಳುಕಲೆ ಯಕ್ಷಗಾನ ಕಲಟು ಮೇಲಾಯಿನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಕೂರ್ದಿನ ಸಾರಕಾಲಲ ಅಳಿಯಂದಿನ ದೇವದೀಚಿನ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಚ ನುಡಿಯೇನು
కోటి క్యారెట్ తయారవునులేరే మణిగుత్తు ఎస్వి బాబు రాజేంద్ర సింగర్ నేర్లు ಚೆನ್ನೈ ಕ್ಯಾರೆಟ್ ತಯಾರವುನುಲ್ಲೇರೆ ತೋಡಾರು ಅರುಣ್ ರೈಟ್ ನೇರ್ಲು ಅಣ್ಣ ಒಂದೇ ಜಲ್ದಿ ಬಲ್ಪಡು ಸುಮಾರು ಜನ ಅಂಚಿ ತೂತುದು ನಾಲಿ ಅಕ್ಕಲ್ನ ಈಮೇಗೆ ತಿರ್ಗಾಡು ಸುಮಾರು ಕಷ್ಟ ಉಂಡು ಆ ಪರಿಸ್ಥಿತಿ ಉಳ್ಳೇರೆ ಎರ್ಲಿನ ಗಂತುಡೆ ಪೊರ್ಲು ಉಂತಾವಡು ಆತ ಪೊರ್ತಾನಗೆ ಎರ್ಲು ನಾಲ್ಲ ಲಕ್ಕೊಂದು ಬರಪಿನ ಪೊರ್ಲು ತುಲೆ ಅಲೇ ಮುಡ್ತೇರಿಯೇ ಬಲ್ಲು ಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡೊಡು ಬೇನೆನು ಮದ ಪುಲ್ಲಂಬೆ కొమ్ముదర బ్యాండ్ ధర బోలరిగే చైదరగే బుడ్పున బోర్తాండ్ బొట్టులగే ఉరి పుల్లగే ఒరి పుల్లే కంబుళ్ళను ఒరి పుల్లే గిడ పుల్లే ఎరుకుల్లెను గిడ పుల్లే ఒరి పుల్లే కంబుళ్ళను ఒరి పుల్లే గిడ పుల్లే ఎరుకుల్లెను గిడ పుల్లే తుళ్ళడ కంబులా ಬಲ್ಲು ಕಾಯಿ ಪುಲ್ಲಂಬೆ ಮಂಜಟಿ ಮುಟ್ಟ ಗಿಡ ಪುಲ್ಲಂಬೆ ಕೆಸರದ ಕಂಡೊಡು ಬೇನೆನು ಮದ ಪುಲ್ಲಂಬೆ ಕೊಮ್ಮುದರ ಬ್ಯಾಂಡ್ ದರ ಬೋಲರಿಗೆ ಚೈದರಗೆ ಬುಡ್ಪುನ ಬೋರ್ತಾಂಡ್ ಬೊಟ್ಟುಲೆಗೆ ಉರಿ ಪುಲ್ಲೆಗೆ ಬಾನುಡು ಸೂರ್ಯನ ರಂಗ ಡೆನ್ನ 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 ಎತ್ತಕ್ಕೈ ಕಂಜಿ ಪಕ್ಕಿದ ಸ್ವರ ಡೆನ್ನ 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 ಮೆಲ್ಲನೆ ಬೀಜುನ ಗಾಳಿದ ರಾಗ ಡೆನ್ನ 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 ಸುದೆತ್ತ ಬರಿಟ್ ಗಾಳ ಪಾಠಗ ಡೆನ್ನ 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 ಪಚ್ಚೆ ಪಚ್ಚೆದ ತುತ್ತೈ ತೊಡು ಏ ತೈಸಿರ ತೂಜುವಲ್ ಪಚ್ಚೆ ಪಚ್ಚೆದ ಮೆತ್ತಡೆನೆ ಪಚ್ಚೆ ದೀವೊಂದು ಬರುವಲ್ ಬುಲೈಲೆತ್ತಿದ ಮಟ್ಟೆಲೆ ದಿಂಜಗ ನಮ್ಮ ತುಳುವ ಪೇಗು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ 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 ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ 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 ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ಬರ್ಪಿನ ಪೊರ್ಲುನು ತೂಲೆ ಡೆನ್ನ 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 ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ 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 ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ತುಳುವ ತುಡರ ಪರ್ಬಯೇ ಕೊಟ್ಟು ಗಟ್ಟಿ ಪೊಡಿ ಬಜಿಲು ಗೌಜಿ ಗರ್ತ ಬಿರ್ದಯೇ ಬಲ 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 ಬಲಿಯೇಂದ್ರ ಬಲಿಲೆಪ್ಪು ಪರ್ಬಯೇ ವಾಮನೇಮ ಧರ್ಮ ಕರ್ಮ ಮಲ್ತಿ ತುಳುವ ಅರಸುಯೇ ವಾಮನೇಮ ಧರ್ಮ ಕರ್ಮ ಮಲ್ತಿ ತುಳುವ ಅರಸುಯೇ ತಂದಾನ 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 ತಾನಿ ತಂದಾನ 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 ತಾನಿ ತಂದಾನ
ಅತ್ಯುತ್ತಮವಾದಂತಹ ನೃತ್ಯ ಪ್ರದರ್ಶನದೊಂದಿಗೆ ತುಳುನಾಡ ವೈಭವನ ನಮ್ಮ ಕಣ್ಣ ಮುಂದೆ ಕಟ್ಟಿಸಿದಂತಹ ಶ್ವೇತಾ ಮತ್ತು ಬಳಗಕ್ಕೆ ಅಭಿನಂದನೆಗಳೊಂದಿಗೆ ಚಪ್ಪಾಳೆಯ ಸುರಿಮಳೆಯನ್ನು ಸುರಿಸುತ್ತಾ ಈಗ ಮುಂದಕ್ಕೆ ಮೋಕ್ಷಿತ ಮತ್ತು ಬಳಗ ಎಲ್ಲ ಭಾಗವಹಿಸುವ ಕಲಾವಿದರು ದಯವಿಟ್ಟು ಒಂದು ವಿಷಯವನ್ನು ಗಮನಿಸಬೇಕು. ನಮ್ಮದು ಈಗಾಗಲೇ 2 ಗಂಟೆ ತಡವಾಗಿ ಕಾರ್ಯಕ್ರಮ ನಡೆಯುತ್ತಿದೆ. ಹಾಗಾಗಿ ಒಬ್ಬರೇ 2-3 ಹಾಡುಗಳಿಗೆ ಅಥವಾ ನೃತ್ಯಗಳಿಗೆ ಪ್ರದರ್ಶನವನ್ನು ಕೋರಿದ್ದರೆ ಅವರಿಗೆ 1 ಅಥವಾ 2 ಮಾತ್ರ ಕೊಡುವುದಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ತಮ್ಮ ಉತ್ತಮವಾದಂತಹ ಪ್ರದರ್ಶನವನ್ನು ಪ್ರಥಮ ಬಾರಿಗೆ ಪ್ರದರ್ಶಿಸಲಿಕ್ಕೆ ಪ್ರಯತ್ನಿಸಿ. ಎಲ್ಲ ಕಲಾವಿದರಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ ನಾವು ಈ ಸಮಯದ ಅಭಾವದಿಂದಾಗಿ ತಮ್ಮ 2-3 ಐಟಮ್ಗಳು ಅಥವಾ 2-3 ಕಲಾ ಪ್ರದರ್ಶನಗಳಿದ್ದರೆ ಅದರಲ್ಲಿ 1 ಅಥವಾ 2 ಮಾತ್ರ ನಮಗೆ ಕೊಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ದಯವಿಟ್ಟು ಈ ಸಮಯದ ಅಭಾವವನ್ನು ಗಮನಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ ತಮ್ಮ ಮುಂದೆ ಮೋಕ್ಷಿತ ಮತ್ತು ಬಳಗ ಒಂದು ರಿಮಿಕ್ಸ್ ಸಾಂಗ್. ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಗೆದ್ದೆ ಬೀಳ್ತಾಳೆ. जब से मिला तेरा साया भाया, मुझे हर बार तू भाया लाया, सपने हजार तू लाया, ऐसे ऐसे हाँ ऐसे ऐसे ऐसे.
ஆமா பஞ்சு மிட்டாயா ஐயோ பஞ்சு மிட்டாயா மஜாவா இனிக்கிறிய பஞ்சு மிட்டாயா ஆமா பஞ்சு மிட்டாயா ஐயோ பஞ்சு மிட்டாயா சோஜாவா படுத்துக்குவேன் ஓமடியில சாஞ்சு சும்மா வாட்டமா இருக்கிறிய வாட்டர் பாக்கெட் மூஞ்சி காஞ்ச மிளகா போல நான் இருக்கிறேன்னு காஞ்சி என் மனசு ஒசுப்புறியே நீ மீன போல ஆஞ்சி 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 ಉತ್ತಮವಾದಂತಹ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ನೋಕ್ಷಿತ್ ಮತ್ತು ಬಳಗಕ್ಕೆ ಚಪ್ಪಾಳೆಯ ಮೂಲಕ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಕಲಾವಿದರಿಗೆ ನೆನಪಿಸ್ತಾ ಇದ್ದೇವೆ 2 ಅಥವಾ 3 ಪ್ರದರ್ಶನಗಳಿಗೆ ನೀವು ಅವಕಾಶವನ್ನು ಕೋರಿದ್ದಲ್ಲಿ ಪ್ರಥಮವಾಗಿ ಎಲ್ಲ ಒಂದೊಂದು ಅವಕಾಶವನ್ನು ಕೊಡ್ತೇವೆ. ಇಲ್ಲಿ ಸಮಯದ ಅಭಾವ ತುಂಬ ಇದೆ. ನಿಮ್ಮ ಉತ್ತಮವಾದಂತಹ ಪ್ರಥಮ ಪ್ರಾಶಸ್ತ್ಯದ ಪ್ರದರ್ಶನವನ್ನು ಪ್ರಥಮ ಬಾರಿಗೆ ಪ್ರದರ್ಶಿಸುವುದಕ್ಕೆ ಪ್ರಯತ್ನಿಸಿ. ಸಿಕ್ಕಿದ್ರೆ 2ನೇ ಅವಕಾಶ, ಇಲ್ಲದಿದ್ದರೆ ಒಂದೇ ಅವಕಾಶ. ದಯವಿಟ್ಟು ಕ್ಷಮಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದೆ ತೇಜಸ್ವಿನಿ ಮತ್ತು ಬಳಗ ಸುಗ್ಗಿ ಕುಣಿತ. ದಯವಿಟ್ಟು ಎಲ್ಲ ಕಲಾವಿದರು ಸಹಕರಿಸಬೇಕಾಗಿ ವಿನಂತಿ. ವೇದಿಕೆಯನ್ನು ಆದಷ್ಟು ಬೇಗ ಉಪಯೋಗ ಮಾಡಿಕೊಳ್ಬೇಕು.
ಸಾದಾಸೆ ಸಮ್ಮಕ್ಕ ಸಂಪಾದ್ಯದ ಸರಸಕ್ಕ ಸಂಪ್ಯೋದ ಶಿಶಿಲಕ್ಕ ಮುಲ್ಕಿದ ಮಾಲಕ್ಕ ಕಿನಿಗೊಳಿದ ಕಮಲಕ್ಕ ಕಪ್ಪಡಿದ ಕಾಳ್ಯಕ್ಕ ಕಾರ್ಲಾದ ಕೂಸಕ್ಕ ಮಂಡ್ಯದ ಬಾಲಕ್ಕ ಬಸೂದ ಭವನಕ್ಕ ನಿಡ್ಲೇದ ನೀಲಕ್ಕ ಪಟ್ಲೇದ ಪಾಚಕ್ಕ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲಕ್ಕೆ ಈ ತುಂಬ್ಯರ ತೋಯಿ ಸುದ್ದಿ ಕೊಯ್ಯರ ಪೋಯಿ ಸೇರುಲ್ಲೆ ಪರಬೈಲು ಕಂಡೋದ ಕೈ ಕೊಯ್ಯರ ಪೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ ಸುದ್ದಿ ಕೊಯ್ಯರ ಪೋಯಿ ಸೇರುಲ್ಲೆ ಪರಬೈಲು ಕಂಡೋದ ಕೈ ಕೊಯ್ಯರ ಪೋಯಿ ಸುದ್ದಿ ಕೊಯ್ಯರ ಪೋಯಿ ಸೇರುಲ್ಲೆ ಪರಬೈಲು ಕಂಡೋದ ಕೈ ಕೊಯ್ಯರ ಪೋಯಿ ಸುದ್ದಿ ಕೊಯ್ಯರ ಪೋಯಿ ಸೇರುಲ್ಲೆ ಪರಬೈಲು ಕಂಡೋದ ಕೈ ಕೊಯ್ಯರ ಪೋಯಿ ತುಂಬ ಸುಂದರವಾದಂತಹ ನೃತ್ಯವನ್ನು ಪ್ರದರ್ಶಿಸಿದ ಸುಗ್ಗಿ ಕುಣಿತವನ್ನು ಪ್ರದರ್ಶಿಸಿದ ತೇಜಸ್ವಿನಿ ಮತ್ತು ಬಳಗಕ್ಕೆ ಅಭಿನಂದಿಸುತ್ತಾ ಇದೀಗ ಚಿದಾನಂದ ಇವರಿಂದ ಒಂದು ಏಕಪಾತ್ರಾಭಿನಯ. ಆತ್ಮೀಯ ಪ್ರೇಕ್ಷಕರೇ, ಏಕಪಾತ್ರಾಭಿನಯ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ವಿಶಿಷ್ಟವಾದಂತಹ ಏಕಪಾತ್ರಾಭಿನಯ ಪ್ರದರ್ಶನವನ್ನು ಇಲ್ಲಿ ಈಗ ತಮ್ಮ ಮುಂದೆ ಕಾಣಲಿಕ್ಕಿದ್ದಾರೆ. ಒಬ್ಬನೇ ವ್ಯಕ್ತಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಪಾತ್ರಗಳನ್ನು ಅಭಿನಯಿಸುವಂತಹ ವಿಶೇಷ ಕಲೆ ಇದು ಏಕಪಾತ್ರಾಭಿನಯ. ದಯವಿಟ್ಟು ತಾವು ತಮ್ಮ ಏಕಪಾತ್ರಾಭಿನಯವನ್ನು ಪ್ರದರ್ಶಿಸಬಹುದು. ಅಂದು ಅಂದ ನಿನ್ನ ಗಾಂಧಾರ ರಾಜ್ಯದಲ್ಲಿ ನಿನ್ನ ವಂಶವನ್ನು ನಾಶ ಮಾಡಿದ ಆ ಕೌರವನನ್ನು ಆತನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಗುರುಕುಲವನ್ನೇ ಆ ಗುರುವಂಶವನ್ನೇ ಸರ್ವನಾಶ ಮಾಡುವುದಾಗಿ ನೀ ಏಕೈಕ ಪ್ರತಿಜ್ಞೆ. ಈ ಕುಟಿಲ ಕುಕ್ಷಿಕತೆಯ ಮಹಾ ನಿಪುಣ ನೆಲೆಸಿದ ಕಪಟ ದ್ಯೂತ ವಿದ್ಯಾ ವಿಶಾರದ ನೆಲೆಸಿದ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗೆಳೆಯುವಷ್ಟು ಸರಸ ಸಲ್ಲಾಪಗಲಿಯುವಷ್ಟು ಕಠಿಣನಾದನೆ, ಅಷ್ಟು ಕೆಳಮಟ್ಟಕ್ಕಿಳಿದನೆ ಈ ಶಕುನಿ. ಇಲ್ಲ ಇಲ್ಲ ಇಳಿಯಲಾರ. ಅಯ್ಯೋ ಸೋದರರೇ ಅಲಬೇಡಿ ಸೋದರರೇ, ಅಲಬೇಡಿ. ನನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಗಾಗಿ. ಚುಳಬೇಡಿರು ಎನ್ನ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಗಾಗಿ.
ಅಳಬೇಡಿರಿ ಅಳಬೇಡಿರಿ. ಶತಸೋದರಾಗ್ರಜ ಶಕುನಿ ಇರುವನು ನಿಮ್ಮ ಪ್ರತಿಕಾರಕ್ಕಾಗಿ. ಒಂದು ಅಗುಳು ಅನ್ನವನ್ನು ಒಬ್ಬೊಬ್ಬರೇ ಒಂದುಗೂಡಿಸಿ ಈ ದೇಹಕ್ಕೆ ನೀಡಿ ನೀವು ಹತರಾದಿರೆ ಸೋದರರೇ, ಹತರಾದಿರೆ. ಎಲ್ಲ ಕುರುಕುಲ ಕುಂಡಿಯೇ ದುರ್ಯೋಧನ, ಕೇಳು ಶಕುನಿಯ ಶಪಥವನ್ನು, ಕೇಳು ಕುರುಕುಲ ಕುಂಡಿಯೇ ಕೇಳು. ಶತಸೋದರ ಪ್ರತಿಕಾರವನ್ನು ಈ ಶಕುನಿ ತೀರಿಸುವನು. ಅಕ್ಕರೆಯ ಅರಗಿನಿಯಂತೆ ಲಾಲಿಸಿ ಮಮತೆಯ ಮಾಧುರ್ಯವನ್ನುಣಿಸುವ ಆ ಸೋದರ ಮಾವನ ಹೃದಯವನ್ನು ಕಲ್ಲಾಗಿಸಿದ ಕುರುವಂಶದ ಕುನ್ನಿಯೇ, ನಿನ್ನ ಅಂತ್ಯಗೈವೆನು ನೋಡು. ಕೃಷ್ಣ ಸಂಧಾನಕ್ಕಾಗಿ ಬಂದಿದ್ದಾನಂತೆ. ಕಲಿಸುತ್ತೇನೆ ಈ ದುರ್ಯೋಧನನಿಗೆ ಬುದ್ಧಿಯನ್ನು ಹೇಳಿ ಕಲಿಸುತ್ತೇನೆ. ಆ ದುರ್ಯೋಧನನಿಗೆ ಮಾವ ಹೇಳಿದ ಮಾತನ್ನು ಮೀರುವನೇ ಆ ಮೂರ್ಖ ದುರ್ಯೋಧನ. ಅಲ್ಲ, ಹೆಣ್ಣಿನ ವಸ್ತ್ರ ಮುಟ್ಟಿದರೆ ಉಳಿಯದ ಈ ನಾಡಿನಲ್ಲಿ ಅಗ್ನಿಕನ್ಯೆಯ ವಸ್ತ್ರವನ್ನೆಳೆದವನು ಅವನು ಬಿಡುವನೇ? ಮಮ ಪ್ರಾಣ ಹಿ ಪ್ರಾಂಡವ ಎಂದ ಕೃಷ್ಣನ ಪ್ರಾಣ ತೆಗೆಯಲು ಸಾಧ್ಯವೇ ಈ ಶತದಡ್ಡನಿಂದ? ಸಾಧ್ಯ ಇಲ್ಲ. ಪಾಪ ಸೂತ ಪುತ್ರನಂತೆ ಕರ್ಣ, ಹೋಗಲಿ ಸಾಯಲಿ ಬಿಡಿ. ಈ ಶಕುನಿಯ ಪ್ರತಿಕಾರದ ಎದುರು ಯಾವುದೂ ಲೆಕ್ಕಕ್ಕಿಲ್ಲ. ಅರ್ಜುನನಿಗೆ ಸೂತಪುತ್ರ ಬಲಿ, ಭೀಮನಿಗೆ ದುರ್ಯೋಧನ ಬಲಿ, ನನಗೆ ಹಸ್ತಿನಾಪುರದ ಚಕ್ರಾಧಿಪತಿತ್ಯ. ಅಧಿಕಾರದ ದರ್ಪವಂತೆ, ಅಧಿಕಾರದ ದರ್ಪ. ಭೀಮನಿಗೆ ಬಲಿಯ ಕೊಟ್ಟು ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಟ ಕೈವದಿದೆ ನನ್ನ ಮನದಲ್ಲಿ, ನಿನ್ನ ಕುಲನಾಟ ಕೈವದಿದೆ ನನ್ನ ಮನದಲ್ಲಿ, ಪರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಪರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಮೋಸ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ, ನಿನ್ನ ಮೋಸ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಆ ಬ್ರಹ್ಮನದೇ ತಪ್ಪು. ಈ ಶಕುನಿಯ ಆಳ್ವಿಕೆಯಲ್ಲಿ ಆ ಮೂರ್ಖನ ಹುಟ್ಟಿಸಬಾರದಿತ್ತು. ಪ್ರತಿಕಾರಕ್ಕಾಗಿ ಯಾವ ಕುಟಿಲತೆಯನ್ನು ಮಾಡಬಲ್ಲ ಈ ಶಕುನಿ ದುಷ್ಟನೂ ಹೌದು. ಆದರೆ ಕುಟಿಲ ರಣನೀತಿಯ ಮಹಾನಿಪುಣ. ಇಷ್ಟೆಲ್ಲ ಯುದ್ಧದಲ್ಲಿ ಎಲ್ಲರೂ ಬಲಿಯಾಗುವರು, ಆದರೆ ಶಕುನಿ ತನ್ನ ಕುಟಿಲತೆಯಿಂದ ತಪ್ಪಿಸಲಾರನೆ. ಒಡೆಯ ನಾನಾಗಬಲ್ಲೆನೆ. ಚಕ್ರಾಧಿಪತಿ
ಚತುಸ್ಸಮುದ್ರ ಪರ್ಯಂತ ವಾಳುವ ಚಕ್ರಾಧಿಪತಿ ಶಕುನಿ. ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದ ಚಿದಾನಂದರವರಿಗೆ ದೀರ್ಘವಾದ ಕರತಾಡನದ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ಸೂಚಿಸಿ ಏಕಪಾತ್ರಾಭಿನಯವೆಂಬ ವಿಶಿಷ್ಟ ಕಲೆಯನ್ನು ತಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ಮುಂದೆ ಹಲೋ, ಮುಂದೆ ನಿತಿನ್ ರೈ ಕುಕ್ಕುವಳ್ಳಿ. ಈ ಹೆಸರು ಕೇಳಿದವರು ಯಾರು ಇರಲಿಕ್ಕಿಲ್ಲ, ಹೆಸರು ಕೇಳದವರು ಯಾರು ಇರಲಿಕ್ಕಿಲ್ಲ. ಈ ವರ್ಷದ ಸೂಪರ್ ಹಿಟ್ ಚಿತ್ರ ಧರ್ಮದೈವ, ಇದರೊಂದಿಗೆ ಎಲ್ಲರಿಗೆ ಚಿರಪರಿಚಿತರಾಗಿದ್ದಾರೆ. ಅವರ ತಂಡದ ಮುಂದಿನ ಚಿತ್ರದ ಬಗ್ಗೆ ನಮ್ಮ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡಲಿದ್ದಾರೆ ನಿತಿನ್ ರೈ ಕುಕ್ಕುವಳ್ಳಿ. ಮಾತೆರೆಗ್ಲ ನಮಸ್ಕಾರ. ಮಸ್ತ್ 14 ವರ್ಷದಕ್ಕ ಈ ಸ್ಟೇಜ್ ಬರ್ತೊಂದಿಲ್ಲ. ಆ್ಯಂಡ್ ಫಸ್ಟ್ ಇದು ಶೋಕ್ದ ಪ್ರೋಗ್ರಾಮ್ ಅಲ್ದನೆಗೆ ನಮ್ಮ ರಾಧಾಕೃಷ್ಣ ಬೋರ್ಕರ್ ಬುಕ್ಕ ತಂಡಗೆ ಫಸ್ಟ್ ಆಫ್ ಆಲ್ ಅಭಿನಂದನೆ ಎಂಕಲ್ನ. ಎನ್ನ ಕತೆ ನಿರ್ದೇಶನದ ಸುರುತ ಚಿತ್ರ ಧರ್ಮದೈವನ್ ಬಾಂಬೆಡ್ದು ಗಲ್ಫ್ ಅಂಚನೆ ನಮ್ಮ ಊರ್ದಾಗ್ಲಿ ಎಂಕ ಅನಂತ್ ಬೋರ್ಕರ್ ಫೋನ್ ಮಾಡ್ತಾನೆ ಇನ್ನಿಲ್ಲ ನೆನಪುಂಡು ಸೆಕೆಂಡ್ ಡೇ ತಾನಿ ಟಿಕೆಟ್ ತಿಕ್ಕೊಂದಿಜ್ಜಿ ಮುನ್ನದ ಅದೆಲ್ಲ ಟಿಕೆಟ್ ತಿಕ್ಕೊಂಡ ಅಂದು ಅವೇ ಎಂಕಲ್ನ ನಿಜವಾಯಿನ ಗೆಲ್ಲು ಧರ್ಮದೈವದ. ಫಾರ್ ಎಕ್ಸಾಂಪಲ್ ಪುತ್ತೂರದ ಒಂಜಿ ಥಿಯೇಟರ್ ಡೇ ಧರ್ಮದೈವನ 14,000 ಜನ ತೂತೇರು. ಆ್ಯಂಡ್ ಓವರ್ ಆಲ್ ಆತು ಎಂಗ್ಲ 60,000+ ಕ್ರಾಸ್ ಆದ. ಅವೇ ಟೀಮುದ ಪಂಡ ಪ್ರೊಡ್ಯೂಸರ್ ಬೇತೆ ಪ್ರೊಡ್ಯೂಸರ್ ನಮ್ಮ ನಡುಬೈಲು ಜಗದೀಶ್ ಅಂತ ಪಂಡದು. ಆ್ಯಂಡ್ ಡಾಕ್ಟರ್ ಮೋಹನ್ ಆಲೋ ಅರ್ಪಿಸೋ ಎಂಗ್ಲ ರಡ್ನೆ ಪಿಕ್ಚರ್ ಧರ್ಮಚಾವಡಿ ಚಿತ್ರಡ್ ಮಸ್ತ್ ಜನ ಹೊಸಬೇರು ಉಳ್ಳೇರು. ಅಂಚನೆ ಮೂಲು ಉಂತನಗಲು ಈ ಸರ್ತಿ ಒಂಜಿ ಮೈನ್ ಕ್ಯಾರೆಕ್ಟರ್ ಮಲ್ದೇರು ದಿನೇಶ್ ರೈ ಬುಕ್ಕ ಪ್ರಮೋದ್ ರೈ. ಅಂಚನೆ ಧರ್ಮದೈವ ಟಾಯ್ ಮುಡಿದು ಇಂಚಲ್ ಎನ್ನೊಟ್ಟಿಗೆ ಉಂತನಾರು ನಮ್ಮ ಚಿತ್ತರಂಜನ್ ಶೆಟ್ಟಿ ನೊಳಿಯಾಲು ದಯಪಂಡ ಎಂಕ್ಲ ಪ್ರತಿ ಮೂಮೆಂಟ್ಗಳಾರು ಉಂತುದಿತ್ತೇರು. ಧರ್ಮದೈವ ಅಂಚನೆ ಧರ್ಮಚಾವಡಿ ನೆಕ್ಸ್ಟ್ ಮೂವಿ ಧರ್ಮಚಾವಡಿ ಒಂಜಿ ಸ್ಟೆಪ್ ಎಂಕ್ಲ ದುಂಬು ಪೋಂದುಲ್ಲ. ಧರ್ಮದೈವ ಖಾಲಿ ಎಂಕ್ಲ ತುಳುಟು ರಿಲೀಸ್ ಮಲ್ದಿತ್ತ. ಧರ್ಮಚಾವಡಿ ಅಂಚತ್ತು ಧರ್ಮಚಾವಡಿ ತುಳು ಕನ್ನಡ ಬುಕ್ಕ ಮಲಯಾಳಂ ಮೂಜಿ ಲ್ಯಾಂಗ್ವೇಜ್ ಇಟ್ಟು ರೆಡಿ ಆವೊಂದುಂಡು. ಶೂಟಿಂಗ್ ಮುಗಿತದ ಆಯ್ನ ಅದು ಬೇಗ ನಿಗಲ್ನೆದ್ರು ಬರ್ಪ ನಮ್ಮ ಊರ್ದಾಗ್ಲು ಕೈಬುಡೇರು ಅನ್ಕೊಂಡು ನಾನೊಂಜಿ ನಂಬಿಕೆ ಎಂಕ್ಲೆಗುಂಡು. ದಯಪಂಡ ಕನ್ನಡದ ರಡ್ಡು ಸ್ಟಾರ್ನಾಗ್ಲು ಆ್ಯಕ್ಟ್ ಮಲ್ತೊಂದುಲ್ಲೇರು, ಡಾಕ್ಟರ್ ಮೋಹನ್ ಆಲೋ ಆ್ಯಕ್ಟ್ ಮಲ್ತೊಂದುಲ್ಲೇರು. ಅಂಚನೆ 80% ಹೊಸಬೇರುಲ್ಲೇರು. ಮಾತೆ ರೆಗ್ಲ ನಿಕ್ಲ ಪ್ರೋತ್ಸಾಹ ಬೋಡು ನನಾದ್ ತುಳು ಚಿತ್ರಗಳು ನೆಕ್ಸ್ಟ್ ಲೆವೆಲ್ಗೆ ಪೋಡು ಅನ್ಪುಣೇನೆ ಎಂಕ್ಲ ಒಂಜಿ ನಿಗಿಲ್ ಗೆಲ್ಪದು ಕೊರನ ಖಂಡಿತ ತುಳು ಚಿತ್ರಲ ನಾನು ಪ್ಯಾನ್ ಇಂಡಿಯಾ ಮೂವಿ ಆವು ಅನ್ಪುಣೋ ಎಂಕ್ಲ ನಂಬಿಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮನೆ ಬಾಲೆ ನಿತಿನ್ ರೈ ಕುಕ್ಕುವಳ್ಳಿ ನಿಕ್ಲೆ ತೇರಿದನಂಚಿ ನಾವು ಕೊರೋನಾದ ಟೈಮುಡು ಧರ್ಮದೈವ ಪನ್ಪುನ ಒಂದು ಶಾರ್ಟ್ ಮೂವಿ ಮಲ್ಪುಗ ಅಂದು ಪಂಡೇರಿ. ಅವೇ ಪ್ರಕಾರ ಎಂಕ್ಲ ಶಾರ್ಟ್ ಮೂವಿ ಮಲ್ತ ಅವು ಇಡೀ ಪ್ರಪಂಚಡೆ ಪ್ರಚಲಿತವಾದ ಒಂದು 2 ಲಕ್ಷದ ಮಿತ್ತು ಜನ ಏನು ವೀಕ್ಷಿಸಾದ ಆಜು ಲಕ್ಷ ಜನ ಮಿಕ್ಸ್ ಅದು ಫೋನ್ ಮಲ್ತಿರ್ತೀರಿ ಕೆಲವು ಜನ ಪಿದೇ ಉರ್ದಿಲ್ಲ ಒಂಚಿನ ಪಂಡೇರು ಪಂಡ ಎಂಕ್ಲ ಜೋಕ್ಲೆಗೆ ಕೋಲ ಪಂಡದಾದ ಗೊತ್ತಿಜ್ಜಾಂಡು ಇತ್ತಾಕ್ಲೆ ಗೊತ್ತಾಂಡು ದುಂಬು ಕೋಲ ಪಂಡ ಕೊಕ್ಕ ಕೋಲ ನಾನು ಕೇಳೋ ಇತ್ತೀರು. ಈ ಪಿಕ್ಚರ್ ತೂಯಿ ನಡೆದ ಪಕ್ಕ ಇನ್ನು ಜೋಕ್ಲೆಗೆ ಒಂಜಿ ನಮ್ಮ ಊರದ ಧರ್ಮದೈವದ ಪೂರ ಅರಿತಾಂಡದ ಪಂಡಿದೆ ಐದು ಪಕ್ಕ ಆ ಧರ್ಮದೈವ ಪಿಕ್ಚರ್ ದೆಪ್ಪುಗ ಬಂದು ನಿಶ್ಚಯ ಮಲ್ತ ಅವೇ ಪ್ರಕಾರ ಧರ್ಮದೈವ ಪಿಕ್ಚರ್ಲ ಭಾರಿ ಪುರ್ಲು ಹಿಟ್ಟಾಂಡು ಇತ್ತೆ ಮೂಜಿನದಾದ ಧರ್ಮ ಚಾವಡಿ ಪನ್ಪನಂಜಿ ಹೊಸ ಒಂಜಿ ಕಥೆವು ಅವನು ನಿಜವಾದ ಎಂಕ್ ಎನ್ನ ರೋಮಾಂಚನ ಆಪುಂಡು ದಯಪಂಡ ಇಂಚಿನಂಜಿ ಬಾಲ್ಯದ ಪ್ರತಿಭೆನು ಈ ಮುಂಡೂರು ಶಾಲೆದ ಮಣ್ಣು ಕಲ್ತದು ಇನಿ ಈಪ್ತು ಮಲ್ಲಂಜಿ ಉನ್ನತ ಮಟ್ಟಕ್ಕೆ ಎತ್ತನ ಬಿಡಿ ಆ ಬಾಲ್ಯದ ಬುದ್ಧಿವಂತಿಕೆಗೆ ನಮ್ಮ ನಿಖಲವರ ಮಾತೆಲ್ಲ ದೇದಿದ್ದು ಚಪ್ಪಾಲೆ ಹೊರಡು ಬಂದ ಕೇಳೋಣ. ಯಾನು ನಮ್ಮನ ದೈವ ಬೀರ್ನಾಲೆ ಪರ್ಯಾಯ ದೇವ ವೆಂಕಟರಮಣ ದೇವಿರ್ಲ ಶಾಂತದೇವಿಲ ಅಂಚನೆ ಮಾಲಿಂಗೇಶ್ವರ ದೇವಿರ್ಲ ಸದಾ ಆ ಬಾಲೆಗೆ ಉತ್ತರೋತ್ತರ ಅಭಿವೃದ್ಧಿ ಮಲ್ಪಡು ಪಂಡದ ಕೇಳೊಂದು ಎನ್ನ ರಡ್ಡು ಪಾತ್ರೆ ಮುಕ್ತಾಯ ಮಲ್ಪೆ.
ಒಂಜಿ ಲಾಸ್ಟ್ ಅವು ಒಂಜಿ ಮೂಲು ಪಂಡಜಿಂದ ತಪ್ಪಾಪುಂಡು ದಯಪಂಡ ಎಂಕ್ಲ ಮೂಲು ಉಂತದ ಪಂಡ ಅವು ರವಿ ಪ್ರಕಾಶ್ ರೈ ಒಳ್ಳಿಯಲ್ನ ಕಾರಣ ದಯಪಂಡ ಏನು ಸ್ಟೇಜ್ ಬರ್ತದೆ ಫಸ್ಟ್ ಆಫ್ ಆಲ್ ಪಂಡ ಅವು ರವಿ ಅನ್ನೇ ಚಿದಾನಂದ ಕಾಮತೇರು ಏಪಲ್ ಎನ್ನ ಮನಸ್ಸು ಡಿಪ್ಪೇರು ದಯಪಂಡ ಎಂಕ್ಲ ದಾದ ಅಣ್ಣ ಆಗ್ಲಿ ರಡ್ಡು ಜನರ ದಾತೆ. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಚಿತ್ರ ಉತ್ತಮ ಪ್ರದರ್ಶನ ಕಾಣಲಿ ಅಂತ ಆಶಿಸ್ತೇವೆ. ಮುಂದೆ ರಕ್ಷಿತಾ ಮತ್ತು ಬಳಗ. ಧನ್ಯವಾದಗಳು ರಕ್ಷಿತಾ ಮತ್ತು ಬಳಗ. ಮುಂದೆ ತೇಜಸ್ ಮತ್ತು ಗಗನ್. ತೇಜಸ್ ಮತ್ತು ಗಗನ್. ತೇಜಸ್ ಮತ್ತು ಗಗನ್.
ಮುಂದೆ ಗುರುವ ನುಳಿಯಾಳು ಇವರಿಂದ ಹಾಡು. ಒಂದು ನಿಮಿಷ, ರೆಡಿ ಇದ್ದಾರಾ? ತೇಜಸ್ ಮತ್ತು ಗಗನ್. ಗುರುವ ನುಳಿಯಾಳಿಯವರು ರೆಡಿಯಾಗಿರೋದು. ನೆಕ್ಸ್ಟ್ ಹಾಡು ಅವ್ರದ್ದು.
ಧನ್ಯವಾದಗಳು ತೇಜಸ್ ಮತ್ತು ಗಗನ್. ಮುಂದೆ ಗುರುವ ನುಡಿಯಾಳು ಇವರಿಂದ ಹಾಡು. ಅದರ ನಂತರ ಮಧುಶ್ರೀ ಮತ್ತು ಬಳಗ ರೆಡಿಯಾಗಿರುವುದು. ಮಧುಶ್ರೀ ಮತ್ತು ಬಳಗ ರೆಡಿಯಾಗಿರುವುದು. ಈಗ ಗುರುವ ನುಡಿಯಾಳು ಇವರಿಂದ ಹಾಡು. ಹಲೋ 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 தானே பொண்ணே நின்ன மனசெங்கு தெரியந்த போவா மனசெங்கு தெரியந்த போவா ஆசேதீது ಈ ಕಾಪುವ ಪಿಂಗಾರ ಪೂವ ಕಾಪುವ ಪಿಂಗಾರ ಪೂವ பாது சூரி பலகாது மூடி கைதைகளே மோக்கேடு கூடியே சிறுகாரி பொண்ணு மதிமாலு மண்ணு என்னுடல சிறிதேவி சிலிப்பிலி பண்பினா பக்கிலு பாருண சிலிப்பிலி பண்பினா ಪಕ್ಕಿಲು ಪಾರುಣ ಬದುಕುದ ಉಲ್ಲಾಸದಾನೆ தானே பொண்ணு ನಿನ್ನ ಮನಸೆಂಗೆ ತೆರಿಯಂದೆ ಪೋವಾ ಮನಸೆಂಗೆ ತೆರಿಯಂದೆ ಪೋವಾ ಕಾಟೆ ಮದ ಪಂದೆ ಸೋತೆ ನಿನಗುಣಕು ಮೆಚ್ಚಿದು ಪೋಯೆನೆ ಈ ಪೊರ್ಲು ನೆಂಪು ಇಂದಿನ ಸಂಪು ಈ ಸುಖದ ಎನೆಯಾದು ಕಾತೆನೆ ಪರಪುನ ನೀರುದ ನಲಿಪುನ ಪೊರ್ಲುದು ಪರಪುನ ನೀರುದ ನಲಿಪುಣ ಪೊರ್ಲುಗು ಮನಸ್ಸೆನ್ನ ಮರ್ಲುಂಡು ದಾನೆ ದಾನೆ ಪೊಣ್ಣೆ ನಿನ್ನ ಮನಸ್ಸೆಂಗೆ ತೆರಿಯಂದೆ ಪೋವ ಮನಸ್ಸೆಂಗೆ ತೆರಿಯಂದೆ ಪೋವ ಆಸೆ ದೀದು ಈ ಕಾಪುವ ಪಿಂಗಾರ ಪೂವ ಕಾಪುವ ಪಿಂಗಾರ ಪೂವ ಥ್ಯಾಂಕ್ ಯು.
ಧನ್ಯವಾದಗಳು. ಮುಂದೆ ಮಧುಶ್ರೀ ಮತ್ತು ಬಳಗ, ಅದಾದ ನಂತರ ವಸಂತಿ ಮತ್ತು ಬಳಗ ಇವರು ರೆಡಿಯಾಗಿರುವುದು ಕೋಲಾಟ ನೃತ್ಯಕ್ಕೆ. ಈಗ ಮಧುಶ್ರೀ ಮತ್ತು ಬಳಗ. அப்புறம் படுத்துக்கு ஜொர்த்தால ஜொர்த்தால ஐயா விட்டாத கொட்டா தூக்கின தொடுத்தாத கர்த்தா கத்துன்னு மெர்த்தாத அப்புறம் படுத்துக்கு ஜொர்த்தால நீ ஜோக்கர்னா ஸ்டேடியஸ் ஸ்தோத்திரனா காடியஸ் லோக்கல்னா கர்த்து ಗಿರ್ತಿ ಆಡ್ನೋಡ ಡ್ಯಾನ್ಸ್ ಏ ಬಾಟಿಕಾದ ಬಂದೆ ಕುಸ್ಟ್ ಪರ್ಮಿದೆ ಪಂಚಿನ ವೆಸ್ಟ್ ಉಟ್ಲ ಮೋಸು ಉಂಡ ಅಷ್ಟು ಗುಂಡಾನ ಪಸ್ಟೆ ಜೊರ್ತಾಲ ಯಾ ಉಟ್ಟಾದ ಜೊರ್ತ ತುಗಿನ ತೊಡ್ತಾದ ಕರ್ತ ಕತ್ತನ ಮೆರ್ತಾದ ಅಬ್ರ ಪಡ್ತಿತ್ತು ಜೊರ್ತಾಲ ಏ ಜೊರ್ತಾಲ ಯಾ ಉಟ್ಟಾದ ಜೊರ್ತ ತುಗಿನ ತೊಡ್ತಾದ ಕರ್ತ ಕತ್ತನ ಮೆರ್ತಾದ ಅಬ್ರ ಪಡ್ತಿತ್ತು ಜೊರ್ತಾಲ. சிறப்பான தரமான சம்பவங்களை இனிமேதான் பார்க்க போறோம். Now's the burning. See this? രതിപുഷ്പം പൂക്കുന്ന യാമം മാറിടം രാസകേളി തടാകം സുഖസോമം തേടുന്നു ദാഹം നീ തരൂ ആദ്യ രോമാഞ്ചഭാവം അധര ശില്പങ്ങൾ മദന തൽപ്പങ്ങൾ ചൂടേറിയാളുന്ന കാമഹർഷം എന്നാണു നിൻ സംഗമം ഹേ എന്റെ പൊന്നാവെ തീർതാനം പെണ്ണാണോ അമ്പിളി പൊന്നാണോ അലകടലായി മുത്തേരി നടമാടേടി ഇടമിട്ടിടാം ഞാനൊന്ന് പാടാമോടി ഹോയ് ഹോയ് ഓമൽ പക്ഷിനി വെൺമണി ചിറകിലക്കി ഇനിയെന്നും ഇവനോട് താടാമോടി മഞ്ഞുമാസത്തേരിൽ ഒന്ന് ചുറ്റാൻ പാടി ഹോയ് ഹോയ് ആരാധകരെ ശാന്തരാകുകയും ಧನ್ಯವಾದಗಳು ಮಧುಶ್ರೀ ಮತ್ತು ಬಳಗ. ಈಗ ವಸಂತಿ ಮತ್ತು ಬಳಗ, ಅದರ ನಂತರ ಸೌಮ್ಯ ಮತ್ತು ಬಳಗ ಇವರು ರೆಡಿಯಾಗಿರೋದು. ಈಗ ವಸಂತಿ ಮತ್ತು ಬಳಗ.
ಧನ್ಯವಾದಗಳು ವಸಂತಿ ಮತ್ತು ಬಳಗ. ಮುಂದೆ ಸೌಮ್ಯ ಮತ್ತು ಬಳಗ, ಅದಾದ ನಂತರ ರಮ್ಯ ಮತ್ತು ಬಳಗ ರೆಡಿಯಾಗಿರುವುದು. ಸೌಮ್ಯ ಮತ್ತು ಬಳಗ. ಧನ್ಯವಾದಗಳು ಸೌಮ್ಯ ಮತ್ತು ಬಳಗ. ಈಗ ರಮ್ಯ ಮತ್ತು ಬಳಗ. ಮುಂದೆ ವೈಷ್ಣವಿ ಮತ್ತು ಬಳಗ ರೆಡಿಯಾಗಿರುವುದು. ಈಗ ರಮ್ಯ ಮತ್ತು ಬಳಗ.
ನಾಲಿಗೆ ಮಜ್ಜಿಗೆ ಕುಡಿದ ಬಾಯಿಗೆ ಕರುಣೆ ಸ್ವಲ್ಪ ತೋರುತ್ತೀಯ ಇಂಥ ಪೋಲಿ ಹುಡುಗಿ ಕನಸ ಕೆಡಿಸಿ ಬಿಟ್ರೆ ಅದುವೇ ಶಾಪ ಅಪ್ಪಿಕೊಂಡ್ರೆ ಇಲ್ಲ ಕೋಪ ಮಲೆನಾಡಡಿಕೆ ಮೈಸೂರು ವಿಳೆದೆಲೆ ಬೆರೆತರೆ ಕೆಂಪು ಹೀರೆಕಾಯಿ ಚಪ್ಪರದವರೆಕಾಯಿ ಸಜ್ಜಿಗೆ ಸ್ವಲ್ಪ ಮಾಡುತ್ತೀಯ ಬೆಲ್ಲನ ನುಗ್ಗೆಕಾಯಿ ಬೆಲ್ಲನ ಬದನೆಕಾಯಿ ಅಕ್ಕಿಯ ರೊಟ್ಟಿ ತಿನ್ನುತ್ತೀಯ ಬೇಡ ಬೇಡ ಕೆಣಕಲ್ಲು ಬೇಡ ತೊಂದ್ರೆಯಾದ್ರೆ ನಿಂದಿಸಬೇಡ ಮೆಚ್ಚಿಕೊಂಡ ಗಂಡೆ ನಿನ್ನ ತೊಂದ್ರೆ ನಂಗೆ ತುಂಬಾ ಚೆನ್ನ ನಿನ್ನ ಪ್ರೀತಿಯ ಮಾತೆ ಚೆನ್ನ ಮಲ್ನಾಡಡಿಕೆ ಮೈಸೂರು ವಿಳದೆಲೆ ಬೆರೆತರೆ ಕೆಂಪು ಪೋರಿ ನೀನು ಪೋರ ನಾನು ಕುಡಿದರೆ ತಂಪು ನಾಲಿಗೆ ಕೆಂಪಗಲು ಸುಣ್ಣವು ಬೇಕು ನಾನು ಕೆಂಪಗಲು ನೀನಿರಬೇಕು ನಾಲಿಗೆ ಕೆಂಪಗಲು ಸುಣ್ಣವು ಬೇಕು ನಾನು ಕೆಂಪಗಲು ನೀನಿರಬೇಕು ನಿನ್ನ ಪ್ರೀತಿಯ ಹೊದಿಕೆಯು ಬೇಕು ಮಲ್ನಾಡಡಿಕೆ ಮೈಸೂರು ವಿಳದೆಲೆ ಬೆರೆತರೆ ಕೆಂಪು ಧನ್ಯವಾದಗಳು ರಮ್ಯಾ ಮತ್ತು ಬಳಗ. ಸಮಯ 1 ಗಂಟೆ ಆಗ್ತಾ ಇದೆ. ಒಂದಷ್ಟು ಜನರಿಗೆ ನಿದ್ದೆ ಬರುವಂಥ ಹೊತ್ತು. ಈಗಾಗಲೇ ಭೋಜನ ಶಾಲೆಯ ಪಕ್ಕದಲ್ಲಿ ಟೀ ಮತ್ತು ಗೆಣಸಿನ ಪೋಡಿಯನ್ನು ತಯಾರು ಮಾಡಿ ಇಟ್ಟಿದ್ದೇವೆ. ಬೇಕಾದವರು ತಗೊಂಡು ನಿದ್ದೆಯನ್ನು ಓಡಿಸಬಹುದು. ಇನ್ನಷ್ಟು ಕಾರ್ಯಕ್ರಮಗಳು ಬರಲಿಕ್ಕಿದೆ, ನಾಟಕ ಇದೆ, ಯಕ್ಷಗಾನ ಇದೆ. ಎಲ್ಲವನ್ನು ನೋಡಿಕೊಳ್ಬೇಕಾದ್ರೆ ಒಂದಷ್ಟು ಟೀಯನ್ನು ಕುಡಿದು ಬಂದು ಕೂತ್ಕೊಳ್ಬೇಕು ಅಂತೇಳೋ ವಿನಂತಿ. ಮುಂದೆ ವೈಷ್ಣವಿ ಮತ್ತು ಬಳಗ, ಇದಾದ ನಂತರ ಶ್ರಾಗ್ವಿ ಎಸ್ರೈ ಇವರು ರೆಡಿಯಾಗಿರೋದು. ಈಗ ವೈಷ್ಣವಿ ಮತ್ತು ಬಳಗ. घल्लू दाओगे जे घल्लू दाओगे जे ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತ
ಬೀಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ. ಧನ್ಯವಾದಗಳು ವೈಷ್ಣವಿ ಮತ್ತು ಬಳಗ. ಈಗ ಶ್ರಾಗ್ವಿ ಎಸ್ ರೈ ಇವರಿಂದ ಡ್ಯಾನ್ಸ್. ಮುಂದೆ ನಿವೇದಿತಾ ಮತ್ತು ಬಳಗ ಇವರು ರೆಡಿಯಾಗಿರೋದು ಯಕ್ಷಗಾನ. ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕ. देखो देखो क्या वो पेड़ है, चादर ओढ़े या खड़ा कोई. हे देखो देखो क्या वो पेड़ है, चादर ओढ़े या खड़ा कोई. बारिश है या आसमान ने छोड़ दिए हैं नल खुले कहीं. हाँ हम जैसे देखे ये जहां है वैसा ही, जैसी नजर अपनी खुल के सोचे आओ. पंख जरा फैलाओ, रंग नए बिखराओ. चलो 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 नए ख्वाब बुन ले. मस्ती में डोले बम बम बोले, मस्ती में तू डोल रे. बम बम बोले मस्ती में डोले, बम बम बोले मस्ती में तू डोल रे. भला मछली. ಧನ್ಯವಾದಗಳು ಶ್ರಾಗ್ವಿ ಎಸ್ ರೈ ಇವರಿಗೆ. ಮುಂದೆ ನಿವೇದಿತಾ ಮತ್ತು ಬಳಗ, ಅದರ ನಂತರ ಅವನಿ ಬೋರ್ಕರ್ ಭರತನಾಟ್ಯ ಇವರು ರೆಡಿಯಾಗಿರೋದು. ನಿವೇದಿತಾ ಮತ್ತು ಬಳಗ ಈಗ. ಆಣಕಲೆ ಯಕ್ಷಗಾನ
ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ ಕಲಟು ಮೇಲಾಯಿನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಕೂರ್ದಿನ ಸಾರಕಾಲಲ ಅಳಿಯಂದಿನ ಗೇವದಿಂಚಿನ ಯಕ್ಷಗಾನ ಕಲಟು ಮೇಲಾಯಿನ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮುಡುಂಡಿಗೆ ಮಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಕ್ಕಿದ ಅದಿಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ತಾಮರೆದೂರುದ ರಾಜಕುವರನೆ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರ ಗಿಡಿ ಪೊರ್ಲಾತಲಿಗೆ ಮುಡುಂಡಿಗೆ ಅಯಕಡೊಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ತೊಂತರಿ ದಿರಿನ 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 ತೊಂತರಿ ದಿರಿನ ದಿರಿ ದಿರಿನ ಪಟ್ಲರ ಸುಮಧುರ ಕಂಠಕ್ಕೆ ಸುಂದರವಾಗಿ ಯಕ್ಷಗಾನದ ನೃತ್ಯವನ್ನು ಮಾಡಿದಂತಹ ನಿವೇದಿತಾ ಮತ್ತು ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಮ್ಮೆ ಕರತಾಡನದ ಮೂಲಕ ಅವರನ್ನು ಪ್ರೋತ್ಸಾಹಿಸಿ. ಈಗ ಅವನಿ ಬೋರ್ಕರ್, ನಮ್ಮದೇ ಶಾಲೆಯ ಹಳೆ ವಿದ್ಯಾರ್ಥಿ, ಪೋಷಕರುವಾದಂತಹ ಅನಂತ ಬೋರ್ಕರ್ ಅವರ ಮಗಳು ಕುಮಾರಿ ಅವನಿ ಬೋರ್ಕರ್ ಇವರಿಂದ ಒಂದು ಭರತನಾಟ್ಯ ಪ್ರದರ್ಶನ 5 ನಿಮಿಷದ ಕಾಲಾವಧಿಯದ್ದು ಒಂದು ಭರತನಾಟ್ಯದ ಪ್ರದರ್ಶನ ಅವನಿ ಬೋರ್ಕರ್ ಅವರಿಂದ. ಈಗ
ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲಲ್ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಜಟಾಭುಜಂಗ ಪಿಂಗಲ ಸ್ಫುರತ್ ಪ್ರಣಾಮಣಿ ಪ್ರಭಾ ಕದಂಬ ಕುಂಕುಮ ದ್ರವ ಪ್ರಲಿಪ್ತ ದಿಗ್ವ ಧೂಮುಖೆ ಮದಾಂಧ ಸಿಂಧುರ ಸ್ಫುರತ್ವ ಗುತ್ತರೀಯ ಮೇದುರೆ ಮನೋ ವಿನೋದಮದ್ಭುತಂ ಬಿಭರ್ತು ಭೂತ ಭರ್ತರಿ ಓಂ ನಮಃ ಶಿವಾಯ ಸದಾ ಶಿವಂ ಭಜಾಮ್ಯಹಂ ಸದಾ ಶಿವಂ ಭಜಾಮ್ಯಹಂ ಓಂ ನಮಃ ಶಿವಾಯ ಪ್ರಫುಲ್ಲ ನೀಲ ಪಂಕಜ ಪ್ರಪಂಚ ಕಾಲಿಮ ಪ್ರಭಾವಲಂಬಿ ಕಂಠ ಕಂದಲಿ ರುಚಿ ಪ್ರಬದ್ಧ ಕಂಧರಂ ಸ್ಮರಚ್ಛಿದಂ ಪುರಚ್ಛಿದಂ ಭವಚ್ಛಿದಂ ಮಖಚ್ಛಿದಂ ಗಜಚ್ಛಿದಾಂಧಕಚ್ಛಿದಂ ತಮಂತಕಚ್ಛಿದಂ ಭಜೆ ಅಖರ್ವ ಸರ್ವ ಮಂಗಲಾ ಕಲಾ ಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧುವ್ರತಂ ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಖಾಂತಕಂ ಗಜಾಂತಕಾಂಧಕಾಂತಕಂ ತಮಂತಕಾಂತಕಂ ಭಜೆ ಇದಂ ಹಿ ನಿತ್ಯಮೇವ ಮುಕ್ತಮುತ್ತಮೋತ್ತಮೋತ್ತಮಂ ಪಠನ್ ಸ್ಮರನ್ ಬ್ರುವನ್ನರೋ ವಿಶುದ್ಧಿಮೇತಿ ಸಂತತಂ ಹರೇ ಗುರೌ ಸುಭಕ್ತಿಮಾಶು ಯಾತಿ ನಾನ್ಯಥಾ ಗತಿಂ ವಿಮೋಹನಂ ಹಿ ದೇಹಿನಾಂ ಸುಶಂಕರಸ್ಯ ಚಿಂತ ವಿಮೋಹನಂ ಹಿ ದೇಹಿನಾಂ ಸುಶಂಕರಸ್ಯ ಚಿಂತ ವಿಮೋಹನಂ ಹಿ ದೇಹಿನಾಂ ಸುಶಂಕರಸ್ಯ ಚಿಂತ ಶಿವತಾಂಡವ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಿದಂತಹ ಅನಂತ ಬೋರ್ಕರ್ ಅವರ ಮಗಳು ಅವನಿ ಬೋರ್ಕರ್ ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ಮುಂದುವರಿಯುತ್ತಾ ಇದ್ದೇವೆ. ದೀಕ್ಷಾ ಮತ್ತು ಬಳಗ ಇವರಿಂದ ಈಗ ಒಂದು ಲೇಲೆ ಪಾಡಗ ಡ್ಯಾನ್ಸ್. ನೆಕ್ಸ್ಟ್ ಸ್ವಾತಿ ಮತ್ತು ಬಳಗದವರು ತಯಾರಾಗಿರಬೇಕು, ವೇದಿಕೆಯನ್ನು ಖಾಲಿ ಬಿಡಬಾರದು. ತುಳು ನಾಟಕದವರ ಗಮನಕ್ಕೆ ಇನ್ನು 3 ಐಟಮ್ಗಳು ಬಾಕಿ ಇವೆ. ಈಗ ದೀಕ್ಷಾ ಮತ್ತು ಬಳಗ ಆದ ನಂತರ 3 ಐಟಮ್ಗಳು ಬಾಕಿ ಇರುವುದು. ತುಳು ನಾಟಕದವರು ಕೂಡ ತಯಾರಾಗಿರಬೇಕು. ಈಗ ದೀಕ್ಷಾ ಮತ್ತು ಬಳಗದವರಿಂದ ಲೇಲೆ ಪಾಡಗ ಎನ್ನುವ ತುಳು ನೃತ್ಯ ಪ್ರದರ್ಶನ.
ಅಲ್ಲಿಗೆ ನಾನು ಬರಲೇನೆ ಚಿಂಕಾದ ಹೆಣ್ಣ ಚಿಂಕೆಯ ಕಣ್ಣ ಆಸೆಯ ಕಂಡಾಗ ಚೆಡೆಗೆ ಮುಡಿದೋಳೆ ಮೆಲ್ಲಗೆ ನಡಿಗೆ ನಡೆಯೋಳೆ ಕಲ್ಲೆಯ ಹೆಜ್ಜೆ ಕಲ್ಲೆಂದು ಹೆಜ್ಜೆ ಕಂದೈತೆ ಅನುರಾಗ ಲೇಲೆ ಪಾಡುಗ ಎನ್ನುವ ತುಳು ಹಾಡಿಗೆ ಅದ್ಭುತವಾಗಿ ಹೆಜ್ಜೆ ಹಾಕಿದಂತಹ ದೀಕ್ಷಾ ಮತ್ತು ಬಳಗಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಸ್ವಾತಿ ಮತ್ತು ಬಳಗದವರಿಂದ ಒಂದು ನೃತ್ಯ ಸ್ವಾತಿ ಮತ್ತು ಬಳಗದವರಿಂದ ಆಮೇಲೆ 2 ಪ್ರದರ್ಶನಗಳು ಬಾಕಿ ಉಳಿದಿವೆ. ಆ ನಂತರ ನಿಮ್ಮ ಬಹು ನಿರೀಕ್ಷೆಯ ದೇವತೆ ತುಳುನಾಟಕ ಇದೇ ವೇದಿಕೆಯಲ್ಲಿ ಪ್ರದರ್ಶಿತವಾಗಲಿದೆ. ಯಾರೂ ಕೂಡ ಮನೆಗೆ ಹೋಗದೆ ಮುಂದಿನ ತುಳುನಾಟಕ ಮತ್ತು ಯಕ್ಷಗಾನವನ್ನು ವೀಕ್ಷಿಸಿಯೇ ಹೋಗಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದೀಗ ಸ್ವಾತಿ ಮತ್ತು ಬಳಗ ಪಟ್ಟಯ
ನಾನು ಗುಮ್ಮೋ ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರ್ರಕ್ಕಮ್ಮ. ಹೊಂಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ. పెతాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా పెతాసద పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా పెట్టరు ఊరుద పిలికులు నలిపున పొర్లుతు యానా ఆసేద కన్నడు ఊరుద పొన్నులు తెలిపున మర్లుతు యానా ಸುಂದರವಾದಂತಹ ನೃತ್ಯವನ್ನು ಪ್ರಸ್ತುತಪಡಿಸಿದಂತಹ ಸ್ವಾತಿ ಮತ್ತು ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದುವರೆದು ಇದೀಗ ರೀತಾ ಶ್ರೀ ಮತ್ತು ಬಳಗ ಮುಂದಕ್ಕೆ ನಿವೇದಿತ ಮತ್ತು ಬಳಗ ಸಿದ್ಧರಾಗಿರಬೇಕು. ಯಾವುದೇ ಕಾರಣಕ್ಕೂ ವೇದಿಕೆಯನ್ನು ಖಾಲಿ ಬಿಡಬಾರದು. ಇದೀಗ ರೀತಾ ಶ್ರೀ ಮತ್ತು ಬಳಗದವರಿಂದ ಒಂದು ನೃತ್ಯ. ರೀತಾ ಶ್ರೀ ಮತ್ತು ಬಳಗದವರ ನಂತರ ಒಂದು ಐಟಮ್ ಮಾತ್ರ ಬಾಕಿ ಇದೆ, ಅದು ಕೊನೆಯ ಪ್ರದರ್ಶನ ಆಗಿರ್ತದೆ. ಆನಂತರ ದೇವತೆ ತುಳು ನಾಟಕ ಪ್ರದರ್ಶನ ಆಗಲಿಕ್ಕಿದೆ. ಈಗ ರೀತಾ ಶ್ರೀ ಮತ್ತು ಬಳಗದವರಿಂದ ನೃತ್ಯ ಪ್ರದರ್ಶನ. சிக்கி தவிக்குது மாலை டம் டம் மஞ்சள் டம் டம் மாத்து
ದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನೆ ತೂಪುಂಡೆ ಬಿನ್ನಿರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದನೆ ಅಲ್ಲಿನೆ ತೂಪುಂಡೆ ಕಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪರ್ಲುತ್ತುಯೇ ಡೆನ್ನ ಡೆನ್ನ ಬಿನ್ನಗ ಬಾರಿ ತಮ್ಮನ ಏ ಕತ್ತಲೆ ಕವಿದಿನ ಮುಗಲ್ದ ಮಾನೂರು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ ಕವಿದೆ ದಿನ ಕನಟು ಬತ್ತು ಕಣ್ಣ ಕೊಡ ಎದುರುಡು ಉಂತಡ ಕನ್ನಡಿಯಾದು ಕರುವಡುದು ಒಡ ಓರಾದೆ ಒರಿಯೊಡ ಗೆಜ್ಜೆದ ಗಲ್ ಗಲ್ಲಾದು ನಲಿಪುಲ ಕಣ್ಣಿಗೆ ಎಂಕಾದೆ ಯಾರು ರೀತಾಶ್ರೀ ಮತ್ತು ಬಳಗಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀಗ ಪೋಷಕರ ಮತ್ತು ಹಳೆ ವಿದ್ಯಾರ್ಥಿಗಳ ಈ ವಿಭಾಗದಲ್ಲಿ ಕೊನೆಯ ಕಾರ್ಯಕ್ರಮ ನಿವೇದಿತಾ ಮತ್ತು ಬಳಗದವರಿಂದ 5 ನಿಮಿಷದ ಒಂದು ನೃತ್ಯ, ಆಮೇಲೆ ನಿಮ್ಮ ಬಹು ನಿರೀಕ್ಷೆಯ ದೇವತೆ 1326 ಪ್ರದರ್ಶನಗಳನ್ನು ಕಂಡಂತಹ ಅತ್ಯುತ್ತಮ ಸಾಂಸಾರಿಕ ನಾಟಕ
ದೇವತೆ ತಮ್ಮ ಮುಂದೆ ಪ್ರದರ್ಶನಗೊಳ್ಳಲಿಕ್ಕಿದೆ. ಇದೀಗ ನಿವೇದಿತಾ ಮತ್ತು ಬಳಗದವರಿಂದ ಒಂದು ನೃತ್ಯ ನಮ್ಮ ನೂತನ ವೇದಿಕೆಯಲ್ಲಿ. ನಿವೇದಿತ ಮತ್ತು ಬಳಗ ವೇದಿಕೆಯಲ್ಲಿ ತಯಾರಾಗಿದ್ದೀರಾ? ನಿವೇದಿತ ಮತ್ತು ಬಳಗ, ನಿಮ್ಮ ಪ್ರದರ್ಶನ ಇದೆಯಾ ಇಲ್ಲವೋ ಎಂಬುದಾಗಿ ದಯವಿಟ್ಟು ತಿಳಿಸಿ. ನಿವೇದಿತ ಮತ್ತು ಬಳಗದಿಂದ ಈಗ ಒಂದು ನೃತ್ಯ ಪ್ರದರ್ಶನ. ದಯವಿಟ್ಟು ವೇದಿಕೆಯನ್ನು ಯಾವಾಗಲೂ ಖಾಲಿ ಬಿಡಬೇಡಿ. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳೋ ಚಂದಿರ ಚಕೋರಿ, ತಂದಾಳೋ 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 ಪ್ರೇಮದ ಸೀತಿ.
പെണ്ണാളെ പെണ്ണാളെ നീ കരിമ്പ് ചക്കരത്തേനല്ലോ കണ്ണാളെ കണ്ണാളെ നീ വയമ്പ് കണക്കേനല്ലോ പെണ്ണാളെ പെണ്ണാളെ നീ കരിമ്പ് ചക്കരത്തേനല്ലോ കണ്ണാളെ കണ്ണാളെ നീ വയമ്പ് കണക്കേനല്ലോ നാടിൻ നന്മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ പിൻവിട്ട് നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണൽ വേണ്ട കൊണ്ട് വിദ്യാരംഭം തുത്ത് ഹരിശ്രീ തോക്കിൻ കാഞ്ചി വലി ശീലം പണ്ടേ മാറാത്ത വ്യാധി നെഞ്ചിൽ പൂട്ടി വച്ചോരംഗക്കലി തീരാത്ത വാശി അണ്ണൻ മീശ വെച്ചോരാട്ട പുനി ಒಮ್ಮೆ ದೀರ್ಘವಾದ ಕರತಾಡನದ ಮೂಲಕ ಪೋಷಕರು ಹಳೆ ವಿದ್ಯಾರ್ಥಿಗಳು ಇವರ ಅತ್ಯುತ್ತಮವಾದ ಹೆಚ್ಚು ಕಡಿಮೆ 1.5 ರಿಂದ 2 ಗಂಟೆಯ ತನಕ ಈ ರಂಗಕ್ಕೆ ರಂಗನ್ನು ತುಂಬಿದವರು ನಮ್ಮ ವಿದ್ಯಾರ್ಥಿಗಳ ಪೋಷಕರು ಮತ್ತು ಇಲ್ಲಿ ಕಲಿತು ಹೊರಹೋದಂತಹ ಹಳೆ ವಿದ್ಯಾರ್ಥಿಗಳು. ಅವರೆಲ್ಲರಿಗೂ ಎಲ್ಲ ಸಮಿತಿಗಳ ಪರವಾಗಿ, ಅಧ್ಯಾಪಕ ವೃಂದದ ಪರವಾಗಿ ಹಾಗೂ ವೀಕ್ಷಕರಾಗಿ ಇಲ್ಲಿಯ ತನಕ ಆಸ್ವಾದಿಸಿದ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಮ್ಮೆ ಮತ್ತೊಂದು ಸಲ ದೀರ್ಘವಾದ ಕರತಾಡನ ಅವರಾಗಿಯೇ ಶ್ರಮವಹಿಸಿ ನಿರ್ಮಿಸಿದಂತಹ ಈ ಸುಂದರ ನೂತನ ರಂಗಮಂದಿರದಲ್ಲಿ ತಮ್ಮ ರಕ್ತವನ್ನು ಬೆವರಾಗಿಸಿ ಇಲ್ಲಿ ದುಡಿದು ನಿರ್ಮಿಸಿದಂತಹ ಈ ರಂಗಮಂದಿರದಲ್ಲಿ ತಮ್ಮ ಮಕ್ಕಳ ಮೊಮ್ಮಕ್ಕಳ ಪ್ರತಿಭಾ ಪ್ರದರ್ಶನವನ್ನು ಕಾಣುವುದರ ಜೊತೆಗೆ ತಾವು ಕೂಡ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದಂತಹ ಎಲ್ಲ ಮಾತೆಯರಿಗೆ, ಪೋಷಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ದೇವತೆ ತುಳು ನಾಟಕ ಇನ್ನು ಮುಂದೆ ರಂಗ ನಿಮಗೆ. ದೇವತೆ ಎಂಬ ಈ ಸಾಂಸಾರಿಕ ನಾಟಕ ಮುಗಿದ ನಂತರ ಪುನಃ ಹಿರಿಯ ಮಕ್ಕಳಿಂದ ಮತ್ತು ಅತಿಥಿ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ದಕ್ಷಾಧ್ವರ ಎಂಬ ಅತ್ಯಂತ ರೋಮಾಂಚಕಾರಿ ಯಕ್ಷಗಾನ ಪ್ರದರ್ಶನ ಇದೇ ವೇದಿಕೆಯಲ್ಲಿ ತಮ್ಮ ಮುಂದೆ ನಡೆಯಲಿಕ್ಕಿದೆ. ಭಾಗವತರಾಗಿ ಬೋಂದೇಲ್ ಸತೀಶ್ ಶೆಟ್ಟಿ, ಖ್ಯಾತ ಯಕ್ಷಗಾನ ಭಾಗವತರು, ಕಟೀಲು ಮೇಳದ ಕಲಾವಿದರು ಬೋಂದೇಲ್ ಸತೀಶ್ ಶೆಟ್ಟಿ ಅವರು ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಚಂಡೆಯಲ್ಲಿ ಸುಬ್ರಹ್ಮಣ್ಯ ಚಿತ್ರಾಪುರ, ಮದ್ದಳೆಯಲ್ಲಿ ಮಯೂರ ನಾಯ್ಗ ಹಾಗೂ ಚಕ್ರತಾಳದಲ್ಲಿ ಶ್ರೀನಿಧಿಯವರು ಈ ಆಖ್ಯಾನವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅತಿಥಿ ಕಲಾವಿದರಾಗಿ ಗಣೇಶ್ ಪಾಲೆಚ್ಚಾರಿದ್ದಾರೆ, ಮೈತ್ರಿ ಭಟ್ ಮವ್ವಾರ್ ಇದ್ದಾರೆ, ಅನನ್ಯ ರೈ ಅದೇ ರೀತಿಯಾಗಿ ಸಮನ್ವೀರಿ ಅತಿಥಿ ಕಲಾವಿದರಾಗಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮದೇ ಹಳೆಯ ವಿದ್ಯಾರ್ಥಿಗಳಾದಂತಹ ಸತ್ಯನಾರಾಯಣ ರೈ, ಜನಾರ್ದನ್ ದುರ್ಗಾ, ಸತೀಶ್ ನಾಯ್ಕ, ಬಾಲಕೃಷ್ಣ ಉಡ್ಡಂಗಳ ಇವರು
ಕೂಡ ಈ ಯಕ್ಷಗಾನದಲ್ಲಿ ಪಾತ್ರವಹಿಸಲಿಕ್ಕಿದ್ದಾರೆ. ನರಸಿಂಹ ಸಿ.ಕೆ. ರೆಂಜ ಇವರು ಹಾಸ್ಯ ಪಾತ್ರದಲ್ಲಿ ರಂಜಿಸಲಿಕ್ಕಿದ್ದಾರೆ. ಪ್ರಕಾಶ್ ಚಂದ್ರ ರೈ ಘೋರ ವೀರಭದ್ರನಾಗಿ ತಮ್ಮ ಮುಂದೆ ತನ್ನ ಪ್ರದರ್ಶನವನ್ನು ನೀಡುವುದಕ್ಕಿದ್ದಾರೆ. ಇದೀಗ ದೇವತೆ ನಾಟಕ ಮುಗಿದ ಕೂಡಲೇ ಯಕ್ಷಗಾನ ಪ್ರದರ್ಶನ ದಕ್ಷಾಧ್ವರ. ಹಲೋ ಕಲಾಭಿಮಾನಿಗಳು ಮತ್ತು ಬಗೆದರೆ ತನ್ನ ಜಿಲ್ಲಾ ಪಂಚಾಯತ್ಗೆ ಪ್ರಾಥಮಿಕ ಶಾಲೆ ಗುಂಟೂರು ನೆಡ್ಬಲೆ ನೆಟ್ಟ ವಾರ್ಷಿಕ ಉಚ್ಚಯದ ಒಟ್ಟು ಅಟ್ಟಿನ ಮಲ್ತಿನ ರಂಗಿನ ನೇಸಿ ಚಾವಟಿಗೆ ನನ್ನ ದುಮ್ಮುಗರ ನಡುವೆ ನೆಟ್ಟೆ ಬದುಕೊಂಡಿ ನಾಟಕ ದೇವತೆ ಭಕ್ತ ಕುಂಬಾರ ತೀರಬಾರುವರ ಇಂಚ ಅವೇಥ ನಾಟಕಗಳನ್ನೇ ರಂಗಭೂಮಿಗೆ ಅರ್ಪಣೆ ಮಲ್ತಿನ ಕಲಾಮಾತನ ಜಕ್ಕೆಲೆಗೆ ಅರ್ಪಣೆ ಮಲ್ತಿನ ಗ್ರಾಮೀಣ ಭಾಗದ ಚಾರಿತ್ರಿಕ ದಾಖಲೆ ನಿರ್ಮಾಣ ಮಲ್ತಿನ ಶ್ರೀ ಶಶಿಧರ್ ಕೆ ಬಂಡಿತಡ್ಕ ಮೇರು ಬರೆತಿನ ತುಳು ಸಾಂಸಾರಿಕ ಹಾಸ್ಯಮಯ ನಾಟಕ 1350ನೇ ಪ್ರಯೋಗ ತೋನಿಪುಣ ತುಳು ಸಾಂಸಾರಿಕ ಹಾಸ್ಯಮಯ ನಾಟಕ ದೇವತೆ ದೇವತೆ. ಹಲ್
ಹಿರಿಯ ವಿದ್ಯಾರ್ಥಿಗಳಲ್ಲಿ ಮತ್ತು ಅತಿಥಿ ಕಲಾವಿದರಲ್ಲಿ ವಿನಂತಿ, ದಕ್ಷಾಧ್ವರ ಯಕ್ಷಗಾನದಲ್ಲಿ ವೇಷ ಹಾಕುವವರು ಆದಷ್ಟು ಬೇಗ ಗ್ರೀನ್ ರೂಮ್ಗೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ 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 ಮಧೂರು ಶ್ರೀ ಮಹಾಗಣಪತಿ ದೇವರಿನ ಅಂಚನೆ ಪುತ್ತೂರದ ಶ್ರೀ ಮಹಾಲಿಂಗೇಶ್ವರ ದೇವರಿನ ಪಾದ ಪಂದದೆ ಗ್ರಾಮದ ದೇವರಾಯನ ನಿಡುಪಳ್ಳಿ ಶ್ರೀ ಅಪ್ಪೆ ಶಾಂತದುರ್ಗನ ಪಾದಗಾಟ ಬುರಂದು ನೊಳಿಯಾಲು ಶ್ರೀ ಧರ್ಮಚಾವಡಿ ಬೀರ್ನಾಳುವ ದೈವದ ಮದಿಪುಲು ನಟ್ಟೊಂದು ಈ ಜಾಗಡೆ ನೆಲೆ ಆಯಿನಂಚಿನ ಸರ್ವ ದೈವ ದೇವರೆಲ್ಲ ಮನಸ್ಸಿನ ಸುಗಿತೊಂದು ತುಳು ನಾಟಕ ರೆಗಡಿ ಚಾರಿತ್ರಿಕವಾಯಿನ ದಾಖಲೆದ ಪ್ರದರ್ಶನದ ಒಟ್ಟಿಗೂ ಸಾರತ್ತ 320 ಪ್ರದರ್ಶನ ಈ ಪುರ್ಲ ಚಾವಡಿಡಿ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ದೇವತೆ. ಈ ನಾಟಕದ ರಂಗಾಲಂಕಾರ ಬೊಕ್ಕ ವರ್ಣಾಲಂಕಾರ ಹೇಮರಾಜ್ ಅಮೀನ್ ಮಂಕುಡೆ, ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಫ್ರೆಂಡ್ಸ್ ಕೀರ್ತೆ ಬೈಲಾಡಿ, ಸಂಗೀತ BS ಕಾರನ್ ಇಂಚರ ರಾಮಕುಂಜ, ನಿರ್ದೇಶನ ಬಾಲಕೃಷ್ಣ ಗಟ್ಟಿ ಗೊಂಡಾನ, ಕತೆ ಸಂಭಾಷಣೆ ಶಶಿಧರ್ ಕೆ ಬಂಡಿತಡ್ಕ, ಸಂಪೂರ್ಣ ಸಹಕಾರ ಶಾಲಾಭಿವೃದ್ಧಿ ಸಮಿತಿ ಬೊಕ್ಕ ಹಳೆ ವಿದ್ಯಾರ್ಥಿ ಸಂಘ ಮುಂಡೂರು, ಸಲಹೆ ಸಹಕಾರ ಪ್ರಮೋದ್ ರೈ ವಿಟ್ಲ. ಈ ಪೊರ್ಲ ನಾಟಕಡಿ ರಂಗ ಚಾವಡಿ ಮೆನ್ಕುನ ಇಂಗಲ ಪ್ರಬುದ್ಧ ರಂಗ ಕಲಾವಿದರಾದ ರಾಜೀವ ಶೆಟ್ಟಿ ಅಣಯಾಲಗುತ್ತು, ಬಾಲಕೃಷ್ಣ ಗಟ್ಟಿ ಕೊಂಡಾನ, ಯಶು ತುಂಬೆ, ಚೇತನ್ ಕುತ್ತಾರ್, ಕರುಣಾಕರ ಪುತ್ತೂರ್, ಚಿತ್ತರಂಜನ್ ಶೆಟ್ಟಿ ನೊಳಿಯಾಲು, ಪ್ರಮೋದ್ ರೈ ವಿಟ್ಲ ಧರ್ಮಚಾವಡಿ ಚಲನಚಿತ್ರ ನಟ, ಪ್ರಸನ್ನ ರೈ ವಿಟ್ಲ, ಪ್ರದೀಪ್ ರೈ ನೊಳಿಯಾಲು, ಲಕ್ಷ್ಮೀನಾರಾಯಣ್ ರೈ ನೊಳಿಯಾಲು, ದಿನೇಶ್ ರೈ ನೊಳಿಯಾಲು ಧರ್ಮಚಾವಡಿ ಚಲನಚಿತ್ರ ನಟ, ನಿತ್ಯಾನಂದ ಬೋರ್ಕರ್
ಬ್ರಹ್ಮರಗುಂಡ. ಚಿದಾನಂದ ನಾಯಕ್ ಬೇರಿಕೆ ಧರ್ಮಚಾವಡಿ ಚಲನಚಿತ್ರ ನಟ. ಜಗದೀಶ್ ಬೇರಿಕೆ, ಸುಧೀರ್ ದುರ್ಗ, ಕುಮಾರಿ ಭುವನೇಶ್ವರಿ ಶೆಟ್ಟಿ ಕುಕ್ಕಾಡಿ ಅಂಚನೆ ಬಾಲ ಕಲಾವಿದೆಯಾದ ಮೌಲ್ಯ ಪೀರೈ ವೆಟ್ಲಾ ಇತ್ತೆ ನಿಖಿಲ್ನ ಈ ಚಾವಡಿಡೆ ಶಶಿಧರ್ ಕೆ ಬಂಡಿತರ್ಗ ಬರಿನ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ದೇವತೆ ದೇವತೆ ದೇವತೆ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂ ಚ ದೇಹಿ ಮೇ ವಿದ್ಯಾದಾನಂ ಚ ದೇಹಿ ಮೇ. ದೇವತೆ ದೇವತೆ ಈ ಭೂಮಿ ಮಿತ್ತದ ತ್ಯಾಗ ದೇವತೆ 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 ಈ ಭೂಮಿ ಮಿತ್ತದ ತ್ಯಾಗ ದೇವತೆ. ಪೊಣ್ಣರೂಪದ ದೇವತೆ ಇಲ್ಲಿ ಬೆಳಗಿನ ದೇವತೆ ಕಣ್ಣ ನೀರದ ಈ ಕತೆ ಮುಗಿಯಂದಿನ ಈವತೆ ಮಾಮಿ ಮರ್ಮಾಲ್ ಆಟ ನಾಟಕ ಗೊಬ್ಬು ಗೊಬ್ಬಾಯೆ ಮಿತ್ತಿತ್ತಿನಾಯೇ ದೇವತೆ ದೇವತೆ ಈ ಭೂಮಿ ಮಿತ್ತದ ತ್ಯಾಗ ದೇವತೆ. ಬತ್ತಿನ ಇಲ್ಲದ ಮರ್ಯಾದಿ ಒರಿತಿನ ಪೊಣ್ಣು ಆಲು ದೇವತೆ ತನ್ನ ಬದುಕುಡು ಸುಖನು ಬಯಕಂದೆ ತ್ಯಾಗ ಮೂರ್ತಿ ದೇವತೆ. ಬತ್ತಿನ ಇಲ್ಲದ ಮರ್ಯಾದೆ ಒರಿತಿನ ಪೊಣ್ಣು ಆಲು ದೇವತೆ. ಇದು ನನ್ನ ಪೇಪರ್ ಓದಾತಿಜ ಈಗ ಇಂಚ ದಿನಾಲ ಪೇಪರ್ ಒಂದು ನಿಂತ್ಕೊಳ್ಳಿ ಅವ್ಳು ಸಾಮಾನ್ ತಿಂದಿನ ಏರಿಕೆ ಈಗ ಬೇಲೆ ಬೇಲೆ ಕೊಡ್ತಾಪುಡು ದಾದ ಮಗಳು ಯಾನ್ ಚಾ ಬರ್ಪೆ ಮಗ ಈ ರೈತ ತರ ವೆಚ್ಚ ಮಲ್ಪಚ್ಚಿ ಯಾನ್ಲ ಕಿಶುಲಾಗ ಪೊಟ್ಟಿಗೆ ಚಾ ಬರ್ಪ ಅವೇ ಬಿ ಏತು ಕೊಡ್ತು ಮೀಪೆಂದು ಹಾಗೆ ಗೊತ್ತು ಅಕ್ಕ ಪೂರ ಅಂಡಿ ನನ್ನ ಚಾ ಕರ್ಪನ ಕಿಶೋರು ನೀನು ಪೊರ್ತದೆ ಬೇಲೆ ಗೊತ್ತಿಜ್ಜಿ ಈ ಏತು ಕೊಡ್ತು ಮೀಪುನಿ ಎಂಕಿದನೆ ಬೇಲೆ ಪೋಯರ್ ಪೊಡ್ತಾ ಬಿಜ ತುಲ ಚಾ ರೆಡಿ ಮಂತಿದ್ದೆ ಈಲ ಪಪ್ಪಳು ಒಟ್ಟಿಗೆ ಕೊಟ್ಟು ಬರ್ಲಿ ಸರಿ ಅಂದ ಸರಿ ಆಣ್ ಮಗ 500 ರೂಪಾಯಿ ಕೊಡಿದ್ದೀನಕ್ಕ 500 ರೂಪಾಯಿ ಬ್ಯಾಗ್ ಅಕ್ಕ ನೀ ಕಾಲೇಜ್ ಡೇ ಅಕ್ಕ ಅಂಚ ತುಲ ಕಿಶೋರ್ ಕಾಲೇಜ್ ಡೇ ಪಂಡದು ಫ್ರೆಂಡ್ಸ್ ನೊಟ್ಟಿಗೆ ಪೊಕ್ಕಡಿದ ತಿರುಗುನತ್ತು ಟೈಮ್ ವೇಸ್ಟ್ ಮಾಡ್ತು ದುಡ್ಡುಲ ವೇಸ್ಟ್ ಮಾಡ್ತಾರೆ ಬೈಲಿ ಆಟ ಒಂದೇ ಜಾಗಕ್ಕೆ ದುಡ್ಡುನ నీకు 500 ರೂಪಾಯಿ ಕಾಸತ್ತ ಅಪ್ಪಡು ಗೊತ್ತಲ್ಲ ಥ್ಯಾಂಕ್ಸ್ ಅಕ್ಕ ಒಪ್ಪ ಏನು ಬರ್ಪಾಯ್ ವಿಶು ದಾದ ಮಗ ಈ ಗಡಿ ಗಡಿ ಆದ 500 200 ಏನೊಂದಲ್ಲತ್ತ
ಆಲ್ನ ಆ ಸಂಬರಡು ಎನ್ನ ಮರ್ದಿಗಾಪುಣ ಇಲ್ಲು ನಡಪಾಪುಣ ನಿನ್ನ ಕಲ್ಪಾಪುಣ ಗೊತ್ತಾಗುಷಿ ಅಪ್ಪ ಈ ವರ್ಷ ಎನ್ನ ಡಿಗ್ರಿ ಲಾಮುಗಿ ಉಂಡು ಬೊಕ್ಕ ಯಾಲ ಒಂಜಿ ಜಾಬ್ಗೆ ಸೇರ್ವತ್ತೆ ಪಪ್ಪ ಬರ್ತಿ ವರ್ಷ ಏತು ಕಷ್ಟ ಅಣ್ಣ ಮಲ್ಲೇಚಿ ಪಪ್ಪ ಅಕ್ಕನ ಮದ್ಮೇನೆ ಯಾನ್ ಮಲ್ಪುವೆ ಓಕೆನಾ ಅಂದು ಮಗ ಈ ಪಂಪ ಮದುವೆ ಮಲ್ಪುಗ ಬಂಡದು ಇನಿತ ಕಾಲಡು ಈ ಮದುವೆ ಮಲ್ಪೊಂಡ ಬದಿ ಬಂಗಾಳ ಬಂಡದು ಏತು ಓಡು ಬಂದು ಅವಳ ಹಾಲದ ರೇಟ್ ಕಮ್ಮಿ ಇಲ್ಲ ದಾದ ಮಲ್ಪುನೆ ಮಗ ಪಪ್ಪ ಬದಿ ಬಂಗಾರ ಪಂಡು ಮಸ್ತ್ ಖರ್ಚು ಉಂಡು ಅಂದ ನವೀನ್ಕಲ ಗೊತ್ತುಂಡು ನಮ್ಮಡ ಕಾಸುಲೇಜಿ ಆಂಡಲ ಸಾಲನ ಮೂಲನ ಮಲ್ಪದ ಆಂಡಲ ಅಕ್ಕನ ಮದ್ಮೇನೆ ಮಲ್ಪನ ಜವಾಬ್ದಾರಿ ಎನ್ನ ಪಪ್ಪ ಓಕೆನಾ ಆವು ಮಗ ನಿನ್ನ ಜವಾಬ್ದಾರಿ ಬರ್ತದ ಇಂಕ ಅದೇ ಯಾವ ಈರ್ನ ಆಸೆನೆಯನ್ನು ಖಂಡಿತ ನೆರವೇರಿಸವೆ ಪಪ್ಪ ಇಲ್ದ ಪಾತ್ರ ಮಸ್ತ್ ಕೊರ್ತಾಂಡು ಬಲಿ ಚಾಪರ್ಗೆ ಕಾಲೇಜಿಗೆ ಲೇಟ್ ಆಗ್ಬಿಡತ್ತೆ ಬಲಿ ಯಾನ್ ಕವಿತಾ ಪಂಡಿತು ಯಾನ್ ಅವೇ ಬ್ಯಾಂಕ್ ಸ್ಟಾಪ್ ಆದಿಲ್ಲ ಓ ಅಂದೆ ಮಸ್ತ್ ಥ್ಯಾಂಕ್ಸ್ ಬ್ಯಾಂಕ್ ಅವು ಬ್ಯಾಂಕ್ ಸ್ಟಾಪ್ ಆಯ್ತು ಈಗ ಬ್ಯಾಂಕ್ ಸುಲಾಬಡೆ ಗೊತ್ತಾಗ್ಬಿಟ್ಟೆ ಐಕು ಬಂಡೆ ಸರಿ ಓಕೆ ಕೊಟ್ಟು ಇತ್ತನೆ ಸುಮಾರು పోయేది ఇజ్జి ఈర్దుంపోలి ఓకే ಕಿಶೋರ್ ತುಂಬ ಬಾಯಿ ಹಾಮಲ್ಪು ದಾಯಗಪ್ಪ ತುಂಬ ಹಾಮಲ್ಪು ಬಂತೆ ರಾಯ ಬನ್ನಿ ಹಾಮಲ್ಪು ಬಂತೆ ಸರಿಯಪ್ಪ ನಿನ್ನೆ ಬಾತಿರ ಮಲ್ಲೆ ಬನ್ನಿ ಸ್ವೀಟ್ ಇದು ವಾಲೆಕ್ಕದ ಸ್ವೀಟ್ ಬರಲಿಯಾ ಈ ಫಸ್ಟ್ ಕ್ಲಾಸ್ ಪಾಸ್ ಆಯ್ತಾ ಆ ಲೆಕ್ಕಡು ಯಾನಿ ಫಸ್ಟ್ ಕ್ಲಾಸ್ ಅದು ಪಾಸ್ ಆಯ್ನ ಲೆಕ್ಕಡು ಏನೋ ಇಲ್ಲಲ್ಲಿ ಏನಪ್ಪಪ್ಪ ಅಕ್ಕ ಮಸ್ತ್ ಖುಷಿ ಪಡುತ್ತೀರಿ ಇತ್ತಿದ್ದುನಾಗ ಅವೇಡ್ದಲ್ಲ ಜಾಸ್ತಿ ಖುಷಿ ಪಡೆ ಲೆಕ್ಕ ತೋಜಿ ಒಂಜೆ ಅಂತ ಕರೆಕ್ಟ್ ಕನ್ಫರ್ಮ್ ಮಾಡು ನಿಕ್ಕಿ ಎಂಡ ಏತು ಪ್ರೀತಿ ಉಂಟು ಬಂದು ಕಿಶೋರ್ ಏನ್ ಮಾತ್ರ ಸಂತೋಷ ಪಡ್ತೇನೆ ಇದು ಕಾಲೇಜ್ ತಕ್ಕೇ ಸಂತೋಷ ಪಡ್ತೇನೆ ಪ್ರಿನ್ಸಿಪಾಲ್ ದಿನ ಬಗ್ಗೆ ಏತ್ ಬುಗಾರಿ ಗೊತ್ತುಂಡ ಆರ್ನ ಬಾಯಿಟ್ಲ ಅಂಚಿನ ಪಾತ್ರ ಕೇಂದ್ರ ಇನ್ನು ಜೋತ್ಲ ಪುಣ್ಯ ಮಾಡ್ತದ ನಾನು ಫಸ್ಟ್ ಕ್ಲಾಸ್ ಪಾಸ್ ಆದ ಮಾತಿರ್ನ ಬಾಯಿಟ್ಲ ಈ ಎಟ್ಟೆ ಪಾತ್ರ ಕೇನಿಯರೆ ಮುಖ್ಯ ಕಾರಣ ಎನ್ನ ಅಕ್ಕ ಅಲ್ಲಿ ರಾತ್ರಿ ಪಗಲು ಭಂಗ ಬರ್ತದೆ ಏನೊಂಜಿ ಎಟ್ಟೆ ಸಾಧಿಕೆ ಕೆಣತನ ಪುಣ್ಯ ಮೂರ್ತಿ ಅಲ್ಲ ಅಂದು ಕಿಶೋರ್ ನಿನ್ನ ಅಕ್ಕ ಸಾಧನೆ ಮಾಡ್ತಾನೆ ನಿನ್ನ ಒಂಜಿ ಯೋಗ್ಯ ನರ್ಮಾನೆ ಎತ್ತ ಮಾಡ್ತಾನೆ ಕಂಡಿ ಲೆಕ್ಕ ನಂದಾದ ಮಾಡ್ಕೊಡೋದಿಲ್ಲ ನನ್ನ ಅಕ್ಕಗೆ ಮದುವೆದ ಪ್ರಾಯ ಅಲ್ಲಿನ ಮದ್ದೆ ಮಂತ್ ಕೊರಿಯ ಬಂದಾಂಡ ಎಂಗೆ ಚೂರು ಕಷ್ಟ ಅಂಚಾದ ಯಾಲ ಒಂಜಿ ಬೇಲೆಗೆ ಸೇರೋಡೊಂದಿಲ್ಲ ಬೇರೆ ಗಂಡಲೊಂಜಿ ಬೇಲೆ ಬಂದು ಕೊಡತ್ತ ಅವಂದು ಈದಾದ ಮಾಡ್ಕೊಡೋದಿಲ್ಲ ಕಿಶೋರ್ ಎಂಕದಾನೆ ಗೋಡ ಇಂತ ಆಸ್ತಿ ಸಂಪತ್ತಿ ಇಪ್ಪನಾಗ ಇಲ್ಲಂತ ಜವಾಬ್ದಾರಿ ಇಲ್ಲ ಪೂರ ಇಂಕೆ ಉಂಟು ಅಂಡ್ ಪೂರ ತಗೊಂಡಿಪ್ಪನೆ ಅಂತ ನಿರ್ಧಾರ ಮಾಡ್ತಾರೆ ಅವನ್ನಪ್ಪ ನಿನ್ನ ಅಮ್ಮೆಯ ಮಲ್ಪಿನ ಆಸ್ತಿ ಅಂತಸ್ತಿ ಏತೆಲ್ಲ ಉಂಟು ಮಗನಿಗೆ ಬೇಲೆದಾಯ ಪನಿಗೆ ಅಂಡ ಪ್ರಶಾಂತ್ ಒಂಜಿ ಪನ್ಪೆ ಏತು ಮಲ್ಲ ಜನ ಕೂಡ ಅಂಡಲ್ಲ ಆಲೈ ನನಗೆ ಸಂತೋಷನೇ ಅಂಡ ಈ ಪಾಪದ ಯೋಸಿನ ಮಾತ್ರ ಮರಪಡ ಕಿಶೋರ್ ನಿನ್ನ ಮರಪ್ಪೆಲ್ಲ ಉಂಡ ಕಿಶೋರ್ ತುಲ ಕಿಶೋರ್ ಆತ ಎತ್ತು ನಿಕ್ಕ ದಾಟ ಅಂಡಲ್ಲಿ ಏಪ ಅಂತ ಸಹಾಯ ಬೋಡ ಅಂಡ ಏನಟಕ್ಕೆ ನಾಚಿಕೆ ಏನಟಕ್ಕೆ ಏನು ಸಹಾಯ ಮಾಡ್ತಾರೆ ಸರಿ ಪ್ರಶಾಂತ್ ನಿನ್ನಂಚಿನ ದೋಸಿನ ಪಡೆಯೋಡ ಅಂಡ ಯಾರು ಪುಣ್ಯವಲ್ಲಿ
ఒక్కడ కుగరొచ్చి తుల పాతికి పాటు సమయం అవుతా అంటులా అట్లాంటి అంటే అండి పోయి ఈ ఫస్ట్ క్లాస్ పాస్ అయ్యి లెక్కడు పార్టీకి వస్తాను ఓకే ಸರ್ ಈರೇನೇನು ಇಡೆ ಬರೆಯ ಬಂದಿನಿ ತುಲೆ ಈರಡ ಒಂದು ಪರ್ಸನಲ್ ಆದ ವಿಷಯ ಪಾತಿರುತ್ತನೆ ಆಫೀಸರ್ ಪಾತೆನ ಬರ್ಚಿ ಬಂದು ಯಾನ್ ಈರೇನು ಇಡೆ ಬರ್ರೆ ಬಂದಿ ಪರ್ಸನಲ್ ವಿಷಯ ಅಂಚನೆ ದಾದ ವಿಷಯ ಸರ್ ಕವಿತಾ ಯಾನ್ಲ ಇರಲ್ಲ ಫಸ್ಟ್ ಟೈಮ್ ನನ್ನ ನಡುವೆ ಸಾಧ್ಯ ಮೀಟ್ ಆಯ್ನತೆ ಅಂದ್ರೆ 5 ಬುಕ್ಕ ಎನ್ನ ಮನಸ್ಸು ರಂಜಿ ಹೊಸ ಆಸೆ ಮೂಡೋನು ಆಸೆನಾ ದಾದ ಆಸೆ ಸರ್ ಕವಿತಾ ಎನ್ನ ಆಸೆದ ಒಕ್ಕನೆ ನೀರಡ ಓಪನ್ ಆದ ಪನ್ನೋಡು ಪಂದು ಯಾ ನೀರಿಡ ಬರ್ರೆ ಪಣ್ಣೆ ಸರ್ ಇನ್ನ ಆಸೆದ ಒಕ್ಕನೆ ஒரு ದಾದನ್ ತೆರಿಪೌಲ್ಯ ಕವಿತಾ ತುಲೆ ಯಾ ನೀರಿನ ಬರ್ರೆ ಪಣ್ಣೆಗೆ ಇದ್ದಾಲ ತಪ್ಪೆ ನೇರಬಲ್ಲೆ ಎನ್ನ ಮನಸ್ಸಲ್ಲಿ ಇತ್ತಿನ ವಿಷಯವನ್ನು ಯಾ ನೀರ ಓಪನ್ ಆದ ಪಣ್ಣೆ ಅಂಚೆನೆ ಈರ್ನ ಮನಸ್ಸಲ್ಲಿ ಇತ್ತಿನ ವಿಷಯ ಏನಡ ಓಪನ್ ಆದ ಪನು ಇಂಚ ಪಂಡೆ ಬಂದು ಇದ್ದಾಲ ಬೇಜಾರು ಮೇಲೆ ಬರಬಲ್ಲಿ ಪ್ಲೀಸ್ ఇది సరే దాద విషయాన్ని పనిలేత ಕವಿತಾ ಇದೇನು ಯಾನು ಮಸ್ತ್ ಮೋಕೆ ಮುಗಿತಂದಿಲ್ಲ ಐ ಲವ್ ಯು ಕವಿತಾ ಐ ಲವ್ ಯು ಸರ್ ಎಸ್ ಕವಿತಾ ರಿಯಲಿ ಐ ಲವ್ ಯು ನಮ್ಮ ಶುರುಟು ಈರೇನು ಮೀಟಾಯಿನ పొడుతుగు ఈరేನ మనసును కండ్యారు విశాలమైన బాణుడు బొల్లిలు మిరుకొందు కవిత బరెందిత్తలే కని ఈరేನ ಉಡಲ್ ಪಂಪಿನ ಬಾಣುಡು ಕವಿತೆ ಬರೆಯುವುದಿಲ್ಲ ಜೀವನ ಪೂರ್ತಿ ಈರೊಟ್ಟಿಗೆ ಕೊಡು ಪಂಪನ ಆಶೆ ಮೂಡಲು ಸರ್ ಎನ್ನ ಬಂಜಿದ ಬಡವ ಬಡದು ಯಾನ್ ಬೇಲೆ ಮಂತೊಂದಿಲ್ಲ ತುಲೆ ಹೆಂಕಲು ಬಡವೇರು ನಿಕ್ಕಲು ಬೋಡಾಯಿನತ್ತು ಆಸ್ತಿ ಸಂಪತ್ತಿ ಇತ್ತಿನಕ್ಲು ನಿಕ್ಕಲು ಕೇವಲ ಟೈಮ್ ಪಾಸ್ಗೆ ಬಡದು ಈರ ಕೆಲಸ ಮಲ್ಪರು ತುಲೆ ಎನ್ನಂಚಿನ ಬಡವ ದಿನ ಈರ ಬಯಕುನ ಅವು ಇರ್ನ ಪಗೇಲ್ ಕಣ ಶ್ರೀಮಂತಿಗೆ ವಿಷಯ ತಾಯಿ ಬಾತಿರ್ಬೇಕು ಮಲ್ಲೆ ಎಂಟು ಬಡವಿ ಧನಿಕೆ ಅಂತ ಬಂದ್ಪುಣ ಏದ ಭಾವನೆ ಇಚ್ಚಿ ತುಲೆ ಆಸ್ತಿ ಸಂಪತ್ತು ಮುಖ್ಯ ಅರ್ಥ ಉಳ್ಪ ಎಟ್ಟ ಗುಣಗಣದ ಬೋಡು ಅವು ಪೂರ ಇರಡಬಳು ಐಕಾದ್ರೆ ಯಾನ್ ನಿನ್ನ ಬಿರಡು ಬೋರ್ನಿ ತುಲೆ ಎಲ್ಲ ಕಲ್ಲ ಬಡವಿದ್ರೆ ಮತ್ನಾರೆ ಇನ್ನ ಇಲ್ಲಲು ನೀಗೆ ಒಪ್ಪಿಗೆ ಕೊಡ್ಬೇರ ಕವಿತಾ ಎನ್ನ ಪಪ್ಪಮ್ಮನ ಒಪ್ಪಿಗೆ ವಿಷಯನು ಅವು ಹೆಂಗೆ ಕೊಡ್ಲಿ ಶುರುಟಿ ಏನು ಒಪ್ಪಿಗೆ ಕೊಡ್ಲಿ ಎನ್ನ ಇಲ್ಲಲು ಎನ್ನ ಪೊಪ್ಪ ಅಂಚಿನಿ ಎನ್ನ ಮೋಕಿದೆ ಮೆಗ್ಗಿ ಅಕ್ಳು ಇರುವೇರು ಒತ್ತುಂಡ ಎಂಕ್ಲು ಒಪ್ಪಿಗೆನಿ ಕವಿತಾ ಇದು ಆತು ಬಂದ್ರೆ ಯಾವ ತುಲೆ అయినాదు ಬೇಗ ನೀನು ಪೊಪ್ಪಡ್ಲ ಮಿಗ್ಗಿಯರ್ಲ ಈ ವಿಷಯ ತಿರ್ಪಾಲ ಅಂಚೆನೆ ಎನ್ನ ಪಪ್ಪ ಮಾಡ್ಲ ಯಾನ್ ಈ ವಿಷಯ ತಿರ್ಪಾದು అయినాದು ಬೇಗ ನಿಖಿಲ್ ಇಲ್ಲ ಬರ್ ಆವಂದ ಸರಿ ಯಾವ ಕವಿತಾ ಇದು ಸರುಪಲ್ಪನ ಶಬ್ದನು ಜಿಂಜ ದೂರದಿದೆ ಸ್ವೀಟ್ ಆಗಲ್ಲ ಅನಿಲ್ ಬಂದಲೆಪ್ಪಾರ ಈರ್ಲಂಚನೆ ಆರು ಪಲ್ಪನ ಶಬ್ದನು ಜಿಂಜ ದೂರದಿದೆ ಏನನು ಸ್ವೀಟ್ ಅದು ಕವಿತ ಬಂದೆ ಕೊಡಿಯ కారగిచ్చి పచ్చెదునిపు కారగిచ్చి పచ్చెదునిపు ಉಡಲು ದುಲೈದ ಖನ ಏನನ ಪನೀಡು ಮೋಕೆದ ಬರಸ ಶುರುವಿ ಆಸೆದಾರ ಬಸ ಕಲುಟುಲಾ ತೆರೆಯಂದೆ ಪೊನ್ನರು ಪೊನು ಪಡೆಯಿನ ಗೊಂಬೆ ದೇವರು ಕೊಡು ಮೆರೆಯಿನ ರಂಬೆ
ಉಡಲು ದುಲೈದ ಕನ ಏನನ తోడు ఈ నడపిన ఆ పొర్లును వరతూవడు నడపిన నిన్న నడకెన తూదు నైలల వరన్న చూడు ఉడలిగు ಖುಷಿಯಾಡು ಈ ಮೋಕಿದ ದಶೇರಡು ಮರೋ ಭೂಮಿಡ ಕಾಳಿ ಬೀಜಡ ಎನ್ನ ಉಡಲದಾರಸಿ ಪುಣ್ಯ ಸಾರಿ ಬಂಡಿ ಬಿಡ್ಲೆ ತಾನೆ ಚಾದಾನೆ ಗ್ಲಾಸ್ಗೆ ತಿಂಜು ಅಂದ್ರೆ ನೆನಪಾನ ಅವ್ ಚಾಯನ ಅಪ್ಪ ಕಾಫಿ ಇಂದ ಈ ನಮೂನೆ ಜಲ್ಲ వచ్చొంದು ಈ ರೋಡ್ ಡಿಫೈನ್ ಅಂಡ ದಿನೇಶ್ ಅಣ್ಣ ನಂಚಿನಕ್ಕೆ ನೀನು ಸರಿ ನಿನ್ನ ಅವಸ್ಥೆನೆ ಇಲ್ಲ ಚಾದ ರೇಟ್ ಐತಿ ಬಾರಿ ಬುರುಬುರು ಇಂದೆ ಚೆಕ್ பொண்ணுகள காசே தோன் பேரு ஆணு மினி ஆத்துண்டா 10 ರೂಪಾಯಿ ಜಾಡೆ 20 ರೂಪಾಯಿ ಇದೆ ತೊಂದ್ರೆ ಈ ಪೊನ್ನತ್ತ ಐನ ಮನ್ನ ಮಲ್ತೆಂಬಾ ದಾನೆ ಮನ್ನ ಮಲ್ಪೋರಾ ಬ್ಯಾಂಕ್ ಕಟ್ಟಿದಾರಾ ಅವನಿಗೆ ಕೆಂಚ ಮರ ಇದು ಗೊತ್ತಾಯಿನ ಇರು ಮನ್ನ ಮಲ್ತನ ಪನ್ನಗನೆ ಗೊತ್ತಾಯ್ತು ಈ ಬ್ಯಾಂಕ್ ನಿನ್ನ ತಾರೆ ನುಂಡತ ಎಷ್ಟು ಶಾಂತದಿ ನೋಡು ಆರಿ ಮಲ್ಲ ಅವನು ನಿನ್ನವು ತಾರೆ ಸಿಂಡಿಕೇಟ್ ಬ್ಯಾಂಕ್ ನಾದು ಮ್ಯಾನೇಜರಾ ಮ್ಯಾನೇಜರ್ಗೆ ಚಾ ಕೊನಪ್ಪುನಾಯಿ ಚಾ ಕೊನಪ್ಪುನಾ ದೇ ಇರು ಬ್ಯಾಂಕ್ ಎಂಟೆಂಡರ್ ಅಂಡೊಂಡತೆ ಎಂಕ ಲೋನ್ ತಿಕ್ಕುವೆ ನಿಕ್ಕು ಲೋನು ಬೀಡದ ಅಂಗಡಿ ದಿಡಿಯರ್ನ ಇಂಚ ಐ ಕತ್ತಿ ಟೈಲರಿಂಗ್ ಕ್ಲಾಸ್ ಕೊಂದಿಲ್ಲೆ ಅಂಚೆ ಮಿಷನ್ ಪರಂದ ಉಂಡು ಅಂಚೆ ಲೋನ್ ಮಿನೆ ತಿಕ್ಕುವ ಅಂದ ನಿಕ್ಕು ಲೋನು ನಿಕ್ಕು ಕೊರ್ಕ ಮರ ಇದೆ ಅದ ಒಂಜಿ ಎಂಕಲ್ಲ ಒಂಜಿ ಮ್ಯಾನೇಜರ್ ಉಳ್ಳಿ ಚಾದ ರಾವು ಬತ್ತನಾಯಿ ಆಯೆ ಏಪ ಟ್ರಾನ್ಸ್ಫರ್ ಆದ ಪೋಪೆನ ಐಡ್ದ ಬುಕ್ಕ ನಿಕ್ಕ ಲೋನ್ ಅಂತ ಬರ್ಪೆ ಅಂಚನೆ ಏಪ ಬರಡು ಬ್ಯಾಂಕ್ ಇತ್ತೆ ಬರ್ಚಿ ಆ ಮ್ಯಾನೇಜರ್ ಟ್ರಾನ್ಸ್ಫರ್ ಆಪೆತ್ತ ಐಡ್ದ ಬುಕ್ಕ ಹೊಸ ಮ್ಯಾನೇಜರ್ ವರೆಗೆ ಬರ್ಪೇರಿಗೆತ್ತೆ ಐಡ್ದ ಬುಕ್ಕ ನಿಕ್ಕ ಲೋನ್ ಬರ್ಪೆ ಅಂತ ಖಂಡಿತ ಇದು ನಿನ್ನ ಪುದರ್ ಎನ್ನ ಪುದರ್ ಶಾಲಿನಿ என்னப்பதாரு கோபால் கோபாலா அந்த கோபால் சரி டி என் ஹேட்டாண்டு என் பப்பே ಹೋದ ಅಂದ ನಾನೆತ್ತ ಚಾ ಪಿರಬಣ್ಣ ನೋಡತ್ತಿ ಓಡಾತಿ ತಮ್ಮದರ ಕರೆದು ಬಂದಾಗ ಆ ಪ್ರಕಾಶ್ ಬೋರ್ ಕರೆದು ಬಚ್ಚೆ ಜೊತೆ ಆರು ದಿಕ್ಕಿಯರನ್ನ ಅಂದ ಗಂಟೆ ಗಟ್ಟಲೆ ಬಾತಿರ್ತಾರೆ ಬರ್ತಾರೆ
ಪೊನ್ನ ಉಂದಾಗ್ತದೆ ಪೊನ್ನಗೆ ಇಯ್ಯ ಉಂದಾಗ್ತದೆ ಮತ್ತೆ ದಾದ ಪಾತ್ರೆ ಉಂಟು ನಾವೊಂಜಿ 8 ದಿನ ತೂದು ಪೊನ್ನ ಇಲ್ಲಡಿಪೋದು ನಿಶ್ಚಯ ಮಾಡ್ತಾರೆ ಸರಿ. ಅನಿಲ್, ಈ ಬದಿ ಬಂಗಾರದ ವಿಷಯನ ಕಡೆ ಬಂತದ ಬದಿ ಬಂಗಾರಕ್ಕೆ ಯಾರು ಬದ್ಮಾ ಬುಜಮ್ಮ ಅವತ್ತ ಲೆಕ್ಕಲು ಪಾಪ ದಕ್ಕಲು ಬದಿ ಬಂಗಾರ ಕೊರ್ಪುಣ ದಕ್ಕಲ ತಾಕತ್ತ ಲೆಕ್ಕಲ ಇಜ್ಜಮ್ಮ ತುಲೆ ಅನಿಲ್, ನಿಕ್ಕ ಬೋಡಾಯನೇತ ಆಸ್ತಿ ಉಂಡು ಎಡ್ಡೆ ಬೇಲೆಲ್ಲ ಉಂಡು ಕೈಗೆ ಸಂಬಳ ಬರ್ಕು ಅಂಚಿನವಳು ಬದಿದ ಅಂತ ಒಂದು ಪಾಪದ ಪುಣ್ಣನ ಮತಿ ಮೇರೆ ನಿಕ್ಕೆ ನಾಚಿಕೆ ಲಲಿತಾ ಪೊನ್ನನೆಲ್ಲದ ಕಾಸು ಎತ್ತೊಂದು ಮದ್ಮಾಡ್ದಂಡ ಆ ಕಾಸು ನಂಗೆ ಓಡಿ ಮುಟ್ಟ ಎತ್ತಿಯ ಒಂದು ಪಾಪದ ಪೊನ್ನನು ಬದಿ ತೆತ್ತೊಡಂತೆ ಬಂಗಾರ ತೆತ್ತೊಡಂತೆ ಮದ್ಮಾಡನೆ ಆಯ್ಕೊಂಜಿ ಗಣತೆ ಗೌರವ ಈ ರೀತಿ ಅಂಚೆ ಪಂಡರತ್ತ ತುಲೆ ಆಯಗಳ ಅವನ ತಂಗಡಿ ಇಲ್ಲ ಎಲ್ಲೊಂಚಿ ಅಲ್ಲಿನ ಮಧ್ಯೆ ಮತ್ತೆ ಕೊಡುಂದಾಂಡ ಬದಿ ಬಂಗಾರ ಕೊರ್ದೇ ಮದುವೆ ಆವಡು ಯಾನು ಬದಿಗೆತ್ತು ಮದ್ಮೆ ಅವಡನ್ನೇ ಬಂದ ಅಲ್ಲಿ ಇಜ್ಜತ್ತಮ್ಮ ನಮ್ಮಡ ಈತ ಆಸ್ತಿ ಸಂಪತ್ತಿ ಪುನಗ ಅಲ್ಲಿ ನಮ್ಗೆ ಇಂಚನ ಮದ್ಮೆ ಅಂತ ಕೊರಳೆತ್ತಮ್ಮ ಮುಚ್ಚಿಗೆ ಬಾಯಿ ಆಸ್ತಿ ಅಂತಸ್ತು ಕೊಡ್ಬಾರ್ದೆ ನಿನ್ನ ಅಮ್ಮೆ ಮಾತಿನ ತುಲ ಯಾನು ಹೇಳ ಒಂದು ಎಡ್ಡೆಡೆ ಬಂದ್ಬೆ ಎಲ್ಲಂಚಿ ಐತರ ದಾನಿ పొన్నల తూయరపోయి అవును ఈ ఆవాడు దమ్ము ఉసుకుతే పెరవల్లి యాని ఒప్పియ కొన్నేరే మదిమేంది నిగంటి మన్పుగా ఇట్టి ಬಂದಾಡ ಬೇದೆ పొన్నలకు ఓలి ಪಪ್ಪ ಅಮ್ಮ ದಾಯಿಂದ ಮದಿ ಬಂಗಾರ ಬಂದು ಜೀವ ಕೊಡ್ತಾರಪ್ಪ ಪಪ್ಪ ನಾನು ಬದಿಗೆ ತಂದೆ ಖಂಡಿತ ಮಾತನಾಡ ಬುಜ್ಜಿ ಪಪ್ಪ ಇಚ್ಚಂడి ನಿಕ್ಕೆ ಎಂಚ ಮದ್ಮೇಲ ಇಷ್ಟೊಂಟ ಅಂಚನೆ ಈ ಮದ್ಮೇಲ ಎಲ್ಲಂಚಿದಾಣಿ ಅಡೆ ಪೋದು ಬರ್ಕ ಆಲೆ ಬುದ್ಧಿ ಪನ್ಪುಲ್ಲೊಂಜಿ ಪಾತ್ರದ ಮೇಲ್ಗೆ ನೀರು ಮೈಪುಲ್ಲೊಂಜಿ ತೂಕ ಅವಳ ದಾದ ಪಾತ್ರೆ ಬಕ್ಕಾಲು ಸರ್ ನಿಕ್ಕೆ ಬೇಲೆ ಕೊಡ್ತಾರ ಅಂದು ಪಪ್ಪ ಸರಿ ಪೋದು ಬರ್ಕ ಓ ಇತ ನಿಕ್ಲಾಗ ಗುರ್ತ ದಿಕ್ಕದಿ ಇದು ಓಡಿ ಏನು ಮುಳ್ಪದ ಮಲ್ಲ ಇಲ್ಲದ ಬೇರೆದಾಗಿ ಕೃಷ್ಣ ಬಂದಿದೆ ನಾ ಪೂಜಾರಿ ಈ ರಾಜ್ಯಟ್ಟು ಪುರ ಎನ್ನ ಭಾರಿ ಮಂಡೆ ವ್ಯಕ್ತಿ ಆಪುನೆಂದು ಅಂಚನ ಬೀಡಿಯೋ ಇಪ್ಪನ ಜನನ ಬೀಡಿಯೋ ಇಪ್ಪರ ಇಜ್ಜಂಡಪ್ಪ ಈ ರಾಜ್ಯಟ್ಟು ಬೀಡಿ ನಿಷೇಧ ಮಂತರಿಗೆ ಅದು 7 ಲಕ್ಷ ಜನ ಕುಳ್ಳೆಗೆ ಪೂರು ಬೀಡಿ ನಿಷೇಧ ಬಂತದ ಮಣ್ಣ ನಮ್ಮ ಕುಳ್ಳೆಗೆ ಚಾ 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 ಒಂದು ನಗದಲ್ಲಿ ಚಾ ಕೊರಿಯರ್ ಭಾರಿ ಕಡಕ್ಕದ ಚಾಯ್ ಪೊಡಿ ಕಾಶ್ಮೀರಡು ಸಕ್ಕರೆ ಮುಳು ಕನ್ಯಾಕುಮಾರಿ ಚಾ 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 ಭಾರಿ ಕಡಕ್ಕದ ಚಾ ಮಾತ್ರ ಇಟ್ಟು ನೀರು ಬಿಡ್ತು ದಾಳ ಇದ್ದ ಬೀಡಿ ಬಣ್ಣ ನೆನ್ಪಂಡು ಎಣ್ಣ ದಾನಿ ಸೋಮಶೇಖರನ್ನೇ ಪಡೋದಿದ್ದೇರಿ ಬೀಡಿ ವೈಪಡ ಕೃಷ್ಣ ದಮ್ಮು ದೆಮ್ಮು ಪೂರ ಕಾರಣ ಹಾಕೊಂಡು ಏನ್ ದಾದ ಅನ್ಪುಣಿ ಬಂಡೆ ಬಾಯಿ ಚಪ್ಪೆ ಚಪ್ಪ ಅಪ್ಪನ ಒಂಜಿ ಒಯ್ಕೊಂಡು ಪೋಪುನಿ ಕೈ ಆಡತ್ತ ಪೋಪುನಿ ಅಪ್ಪ ಒಂಜಿ ಕಟ್ಟು ಮುಗಿಪುಟ ಆಯ್ತು ಒಂಜಿ ಬುಡ್ಡೆ ತಿಂಡಿ ಐತ ಬಂಡಾರನೆ ಸೋಮಶೇಖರಣ್ಣನ ಅಪ್ಪಾ ಎಲ್ಲಾ ತೂಟ ಬಂತು ಅವು ಅನ್ಪುಣಿ ಅಂಚೆ ಹೋಗ್ತುಂಡ ವೈಪು ಕೃಷ್ಣ ವೈಪು ಕೃಷ್ಣ ವೈಪು ಓಡೆ ವೈಪುನೇ
ಈ ಸರ್ರ ಬತ್ತು ಬೀಡಿ ಹೋಯ್ತು ನನ್ನ ಬಜ್ಜರ ಉಂಡಣ ಅಪ್ಪ 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 ಓ ಮದ್ದಿಮೆಂದಿ ಏಳೆಗೆ ಈ ಬರಬ್ಬ ನನ್ನ ಕೋಟಿಗಾಲದ ಮದುವೆ ಈ ಇಲ್ಲದ ದನಿ ಸೋಮಶೇಖರ ನನ್ನ ಮಗಕ್ಕೆ ಅಂಚ ಬಿದ್ದಾನೆ ಬರ್ತವೆ ಏನ ದೊಡ್ಡ ಕಂಡದು ಕೋಲಿ ಲಲಿತ ಕಳೆದೊಂಡ ಕೊಂಚ ಒಂದಪ್ಪ ಒಂದು ಬರ್ತವೆ ಬರ್ತಾನೆ ಕಂಟದ ಎನ್ನ ಬಾವೆ ಬಂದಾಗ ಅರ ನೀಟ್ ಆಯ್ನ ಡ್ರೆಸ್ ಧೂಳಾರ ಬಲ್ಲಿ ಅತ್ತ ಅಂಚ ಕ್ಲೀನ್ ಬಂದೊಂದಿಲ್ಲ ಕಿಶೋರು ಕಾದಕ್ಕ ಅಬ್ಬಾ ಬಾವೆ ಬಂದಾಗನೇ ಇತ್ತು ನಾಚಿಗೆನಾ ಎಲ್ಲಂಜಿ ಬಾವನೊಟ್ಟಿಗೆ ಫೋನಾಗ ಏನಿನ ಮೆಗ್ಗನ ಮರಪೆರಿಚತಕ್ಕ ಮಿತ್ತದೀಡ ಕಕ್ಕೆಗೊನು ಪಂದಿ ಮಹತ್ವಜಿ ಪ್ರೀತಿಡ್ ತಾಂಕಿನ ಏನಿನ ಮೆಗ್ಗನಿ ಬೇಜಾರ అవుతుందక్క నాలుగుతుండ ఈ మత్మేది పోయే పందండ ఈ ఇల్లలు ఎన్న అక్క ఇచ్చందే యాని ఎంచి అక్కలు ఉంటుండు ಕಿಶೋರು ಇಕ್ಲ ಆನಾತ ಬೇಗ ಒಂಜಿ ಮತ್ನಾಡು ಅವ ನಿಮ್ಮ ಒಂದು ಬಕ್ಕ ಕುಲ್ಲುವನೆ ನೀ ಆನಗ ಮದಿ ಮ್ಯಾಪೆ ಆಂಡ ಏಪ ಗೊತ್ತುಂಡ ಯಾಪ ಏಪ ಎನ್ನ ಮತ್ನಿಗೆ ನಿನ್ನ ಮದ್ಮೆಗೆ ಈ ಯಾನೆ ಎನ್ನ ಬಾವೆ ಬೊಕ್ಕ ಬೊಕ ಬೊಕ್ಕ ಬೊಕ ಎನ್ನ ಮುತ್ತು ನಿನ್ನ ಬಾಬಲ ಬರೋಡು ಪನ್ನಗ ತೂಲ గౌరీ నా రూపాయి అమ్మ హో పెద్దిన ఇల్లా దీపమ్మ గౌరీ నా రూపాయి అమ్మ హో పెద్దిన ఇల్లా దీపమ్మ ಈ ಮೋಕೆದ ಮೆಗ್ದಿ ಯಾನ್ ಮೋಕೆದ ಅಣ್ಣೆ ನಿನ್ನ ಎನ್ನ ನಿನ್ನ ಎನ್ನ ಸಂಬಂಧ ಗೌರಿ ನಾ ರೂಪಾಯಿ ಅಮ್ಮ ಹೋ ಎದ್ದಿನ ಇಲ್ಲ ದೀಪಮ್ಮ ಅಣ್ಣನ ಆಸಕ್ಕೆ ನಮ್ಮ ಹೋ ಒಗ್ಗಿನ ಇಲ್ಲ ಕಾಪಮ್ಮ
ಜಾಬ್ಗೆ ಟ್ರೈ ಮಾಡ್ಕೊಂಡಿಲ್ಲ. ಮಗ ಸರಿ ಬಾಜಲ್ಲ ಪಲ್ಲಕ ಪುಣ್ಯಂಕ್ಲೆ ಒಪ್ಪಿಗೆ ಆಂಡ ಒಂಜಿ ಕಂಡೀಷನ್ ಎಂಕಲ ಇಲ್ಲ ಮರ್ಮಲಾಡ್ ಬರ್ತಿನ ಪೊಣ್ಣನು ಪಿದಯಿ ಬೇರೆ ಕಡೆ ಪುರುಚ ಅಂದಪ್ಪ ಇದು ಮಲ್ಲಕಲ ಇಲ್ಲಡೆ ಎನ್ನ ಮಗಳಿನ ಮದುವೆ ಮಂತ್ ಕೊರ್ನೆಡ್ಬೇಕು ಅಲ್ಲಿ ಕೆಲಸಕ್ಕೂ ದಾಯಬಹುದು ಬಕ್ಕ ಬದಿ ಬಂಗಾರದ ವಿಷಯನು ಒಂದು ಕೊಡತ್ತ ಅನೇ ತೂಲೆರಾಯರೇ ಎನ್ನ ಮಗಕ್ಕೆ ಕೈ ನೀಲಿಕ್ಕೆ ಸಂಬಳ ಬರ್ಬೋದು ಏನೇ ಉದ್ಯೋಗಲೇ ಉಂಟು ಬೋಡದ್ನಾಥ್ ಆಸ್ತಿ ಸಂಪತ್ರ ಉಂಟು ಲಕ್ಷ ಲಕ್ಷ ಬದಿ ಕೊರ್ದು ಪೊಣ್ಣು ಕೊರ್ಪುನಗೂ ಏಟೋ ಜನಕ್ಕೆ ಬೈತೇನೆ ಆಡ ಎನ್ನ ಮಗೆ ಈರ್ನ ಮಗಳೇನೇ ಮಗ್ನ ಅವಡು ಬಂದು ಹಠಗಟ್ಟಿ ಅಂಚದ ಈರ್ನ ಮಗಳೇನು ಎನ್ನ ಮಗೆ ಮದುವೆ ಅವಡುಂದಾಡ ಮದುವೆ ಅವಡುಂದಾಡ 5 ಲಕ್ಷ ಬದಿ 5 ಪವನ್ ಬಂಗಾರಲ ಕೊರಡು ಎಂಗ್ಲು ಪಾಪದ ಬಂಗೋಡು ಮರ್ಯಾದೆ ಯಾನಾವಡೆ ಎನ್ನ ಮಗೆ ಅವಡೆ ಬದಿ ಕೊರ್ಲೆ ಬಂಗಾರ ಕೊರ್ಲೆ ಬದಿ ಬಂಗಾರ ಕೊರ್ದು ನಿಕ್ಕಳ ಮಗಲನು ಎನ್ನ ಇಲ್ಲಡೆ ಮರ್ಮಲಾದ ಕಡಪುಡ್ಲೆ ಬಂದು ಕೇಂದ್ರ ಜರಂಗಣ್ಣ ಮನಿ ಬಂದೆ ಕೊಲ್ಲುಲೆ ನಾನು ಇದಕ್ಕೆ ಬನ್ನಗರಿ ಬಂತೆ ದಮ್ಮು ಉಸ್ಕು ತೆಪ್ಪನೆ ಬಂದಿ ಎಂಕುಲು ಕೇಂದ್ರ ಬದಿ ಬಂಗಾರ ಕೊಪ್ಪರ್ ಬಂದಣ್ಣ ಈ ಮದುವೆಗೆ ನಿಘಂಟು ಮನ್ಪುಲೆ ಇಚ್ಚಿ ಬಂದಣ್ಣ ಬೇಗ ಪೊಣ್ಣನಿಗೂ ತೂವಲಿ ನಿಖಲಿಕೆ ಏನಾತು 5 ಲಕ್ಷ ರೂಪಾಯಿ ಬೊಕ್ಕ 5 ಪವನ್ ಬಂಗಾರದ ವ್ಯವಸ್ಥೆ ಯಾನ್ ಮಲ್ಪುವೆ ದಿನ ನಿಘಂಟು ಮಲ್ಪುವೆ ಆಣು ಮಗನ ಲಕ್ಷಣ ಮದುವೆಗೆ 8 ದಿನ ತೂದು ನಿಕ್ಲೆ ತೆರಿಪಾವಾ ಬರ್ಪ ಮನಸಾರೆ ಪ್ರೀತಿ ಮಲ್ತದ ಅರೆನೇ ಮದಿ ಮಾವಡು ಪಂಡದು ಮಸ್ತ್ ಆಸೆಲ ದೀತಕ್ಕ ನಿನ್ನ ಆ ಆಸೆನೆ ನಿರಾಸೆ ಮಲ್ಪರೆ ಈ ನಿನ್ನ ಮೆಕ್ಕಿನ ಮನಸ್ಸು ಏನು ಚಕ್ಕ ಯಾರು ಪ್ರೀತಿ ಮಲ್ತಿನ ಅಂತೆ
ಬಂದೆ ಪ್ರೀತಿ ಬರ್ತದ ಈತ ಬದಿ ಬಂಗಾರಕ್ಕೆ ಏನ್ ಹೇಳಿ ಬದಿ ಬಂಗಾರ ಅತ್ತತಕ್ಕೇನಿ ಅರ್ನ ಅಮ್ಮತ ಈತ ಬದಿ ಬಂಗಾರ ತಿಕ್ಕೊಡು ಪಂಡದ ಹಠ ಕಟ್ಟೊಂದಿಲ್ಲ ಇನಿ ತುಲ ಅಕ್ಕಲಕ್ಕೆ ಏನಾತು ಬದಿ ಬಂಗಾರ ನಮ್ಮ ಎಂಚ ಮಲ್ತದಾನ್ಲ ಕೊರಿಯ ಪಂದಾಂಡ ನಿಕ್ಕೆ ಆಯಿಲ್ಲಲ್ಲಿ ಕೋಟಿ ಕೊಲಿಯಕ್ಕ என்ன சுக்கக்கு போடது இது ஆத்து பதி மகர கொரியர் ஒத்தன மேலே ஒத்தன மேலே ಸಾಲನ ಮೂಲನ ಮಲ್ತದಂಡಲ್ಲ ಮದ್ವೆದ ಜವಾಬ್ದಾರಿ ಯಾನ್ ದತ್ತನ್ವೇ ಅಕ್ಕ ಪಪ್ಪ ಈ ಟೆನ್ಷನ್ ಮಂತೋಚಿ ಪಪ್ಪ ಮದ್ವೆ ವಿಷಯ ದಾಲ ಟೆನ್ಷನ್ ಮಲ್ಪೊಚ್ಚಿ ಅವು ಗಾದ ಮಲ್ತದಾಂಡಲ್ಲ ಅದಕ್ಕೆ ವ್ಯವಸ್ಥೆ ಯಾ ಮಲ್ಪಕ್ಕ ಅಗ್ಗ ಅಮ್ಮನ ಸ್ಥಾನೊಡಿಪ್ಪನ ನಿನ್ನ ಆಶೀರ್ವಾದದ ಬಲ ಎನ್ನ ಮಿತ್ತು ಉಂಡು ಪಂದಾಂಡ ಯಾನ್ ನಮ್ಮೊಂದು ಬತ್ತಿನ ದೈವ ದೇವರಿ ಏನ ಖಂಡಿತ ಕೈ ಆ ನಂಬಿಕೆ ಇತ್ತೆ ಬೊಲ್ಪು 9 ಗಂಟೆಗೆ ಫೋನ್ ಅಂದ 5 ಗಂಟೆಗೆ ಬ್ಯಾಂಕ್ ಕಡ್ದು ಬಿದೈ ಬರ್ಕೊಂಡು ಹೌದಾನೆ ಇದೇ ಚಾತು ಬಚರಾ ಚಾತುಂ ಬುಜಿ ಇತ್ತೆ ಚಾತುಂ ಯಾರಗುಂಡತ ಎಂಕಲ್ಲ ಮ್ಯಾನೇಜರ್ ಕಟ್ಟಗೆ ಹೋತು ಇತ್ತೆ ಬೇತ ಮ್ಯಾನೇಜರ್ ಅಂದೆ ಚಾತು ಬೇರೆ ಆತ ಇಷ್ಟನಾ ಚಾತುಂ ಯಾರ ಬಂಗೋನೆ ಮಾರ ಇದು ಅಂಡ 9 ಗಂಟೆ 10 ಗಂಟೆ ಏನಗ ನೀನಾಣ ತುಯ್ಯಾರಗನ ಅಣ್ಣ ಪರಿಹಾರ ಪಂಡತ ಇದಕ್ಕೆ ಬಾತ ಯಾನ್ ಮಾಡಿರಿದು ಆತ್ಲಾ ಆಸನ ಅಯ್ಯೋ ಏನಂತವರ ಆತ್ಲಾ ಇಷ್ಟ ಐನು ದಾಯ ಪನ್ಪುನೆ ಪನ್ಲ ನೀನಾನುಂಡತ ಸುರೂಕು ತುಯಿನಾನಿ ಎನ್ನ ಗರ್ಭಗುಡೆಟ್ಟು ಇಕ್ಕೊಂಜಿ ಗುಡಿ ಕಟ್ಟದು ಇಟ್ಟು ನೀನನ್ನು ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮ ಕೆಲಸ ಮಾಡಿ ಯಾನ್ ಗರ್ಭಗುಡಿ ಕಟ್ಟರ ಯಾನ್ ದೇವಿ ಮಾತನ ದೇವಿಯಾ ಸತ್ಯಪನಡ ಶಾಲಿನಿ ಈ ಎನ್ನ ಪಾಲಗೆ ಸಾಕ್ಷಾತ್ ದೇವಿ ಈ ಎಲ್ಲ ಐತಾರದ ಅನಿಸಿಕ್ ಆಯ್ತಾರ ಇಂಕಿಲ್ಲ ರಜೆ ಈ ಇಲ್ಲಲ್ಲುಂಡತ ಸ್ಪೆಷಲ್ ಕ್ಲಾಸ್ ಉಂಡು ಸುಳ್ಳು ಬಂದದ ಬಲ್ಲ ಆನಿ ತಿಕ್ಕುಗ ಅಂದ ಖಂಡಿತ ಬರ್ಪೆ ಅವ್ ಅವ್ ಸರಿ ನಮ್ಮಂಡತ ಕುಡ್ಲಗುಂಡದ ಕುಡ ಯಜಮಾನಿ ಪಿಕ್ಚರ್ ಬತ್ತಿಂಡಿಗೆ ಅಂದಿ ಮಾತೆಲ್ಲ ಬಂದ್ಬಿರಿ ಈರು ಯಜಮಾನಂತಿಯನೋ ನನಗೇನಾಗಲ್ಲ ಬಣ್ಣ ಯಜಮಾನ ತುಯ್ಯದ ದಾದಿ ಆತ ಚತ್ತ ತೋನುಲ್ಲತ್ತ ಆನನ ಆಸತಲ ಮನಸ್ಸು ತುಲ್ಲ ಏನ್ ಕಂಡು ನಾನು ಬರ್ತೀವಿ ಕ್ಲಾಸ್ ಓದ್ ಬರ್ಪೆ ಅವಾಗೆಲ್ಲ ಐತಾರದಾನಿ ಖಂಡಿತ ಬರ್ಪೆ ತಿಕ್ಕೋತ ಅದು ಲೋನ್ ತಿಕ್ಕೋತ ಹೆಂಗ ನಿಕ್ಕ ಲೋನು ನಿಕ್ಕ ತಿಕ್ಕಿಜಿನ ಬುಕ್ಕೇರೆಗೆ ಅರೆಗೆ ಹೊರ್ಪುಣ್ಣ ಆಜ್ ಪರ್ಸದ ಪರಪ್ಪ ಸತ್ಯ ಹೊರಡು ನಿಕ್ಕ ಹೊರ್ಜಿನ ಬುಕ್ಕೇರೆಗೆ ನಿಕ್ಕ ಲೋನ್ ಗ್ಯಾರಂಟಿ ಖಂಡಿತ ಬರ್ಪೆ ಬಾಯ್ ಬಾಯ್ ಈ ಪೊಣ್ಣು ಜೋಕ್ಲೇನು ಹೊರ ತೂಂಡ
ಕುಡರ ತುಂಡ ಪಿರರ ತೂಕೊಂದೇ ಆಪುಣೆ ಮುಂಜ ಅಯಸ್ಕಾಂತ ಅಯಸ್ಕಾಂತ ಇಚ್ಚಿನ ಮೀನುಂಡ ರೆಂಜ ಕೂಡ ಅಪ್ಪ ಪಂಡೇರಿ ಐದು ಫಂಕ್ಷನ್ ನನ್ನ ಪೋದಿತ್ತಾನ ಅಂತ ಅಂದು ನನ್ನ ಫ್ರೆಂಡ್ನ ಒರಿಯ ಭೇಟಿ ಆದ ಹೋಗಿದ್ದೆ ಬಂದಾಗ ಒಂದು ಕಡಿಸೋಣ ಅದ ವಿಶೇಷ ವಿಷಯದಲ್ಲಿಚ್ಚಿ ನೆಕ್ಸ್ಟ್ ಮಂತ್ ಇರುವಾಗೆ ಮದ್ವೆ ವೆರಿ ಗುಡ್ ನಿನ್ನ ಆಸೆ ಕಂಚನೆ ಅಕ್ಕನ ಮದ್ವೆ ಆಗ್ತಂತಲ್ಲ ನಿನ್ನ ಎಡ್ಡೆ ನರ್ಮಾನಿ ಅಂತ ರೂಪಿಸಾಯನ ಅಕ್ಕನ ಬದುಕಲ ಸಾರ್ಥಕ ಮದ್ವೆ ಮಾಡ್ತು ಕೊರೋನಾ ಅಂತಲ್ಲ ಭಾಗ್ಯಬಹುದು ಕಿಶೋರ್ ಒಂದು ಪ್ರಶಾಂತ್ ಅವೇ ಅಕ್ಕನೆ ಮದ್ವೆ ಅಪ್ಪನ ಆನೆ ಅಕ್ಕಲಿ ಪರಿಚಯ ದಕ್ಲಿ ಅವಳ ಒಂಜೇ ಬ್ಯಾಂಕ್ ಬೇಲೆ ಮಲ್ಪನಕ್ಲಿ ಆಂಡ ಆಂಡದಂತ ಕಿಶೋರ್ ಅರ್ಥ ಮಾಡ್ಕೊಂಡ ಮನಸ್ಸುಗಳ ನೆಮ್ಮದಿ ಅತ್ತ ಅವಂದು ಪ್ರಶಾಂತ್ ಅಂಡ ಈ ಮದ್ನೆ ಅವಡು ಬಂದಂಡ 5 ಲಕ್ಷ ರೂಪಾಯಿ ಬೊಕ್ಕ 5 ಪವನ್ ಬಂಗಾರದ ವ್ಯವಸ್ಥೆ ಮಲ್ಪೋಡು ಪ್ರಶಾಂತ್ ಅಂದು ಪ್ರಶಾಂತ್ ಕಿಶೋರ್ ಒಡಿಯ ನೋಡಿ ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡ್ಕೊಂಡು ಬ್ಯಾಂಕ್ ಇಟ್ಲ ಕೆಲಸ ಇರ್ತದೆ ಬದಿ ಬಂಗಾರಕ್ಕೆ ಏನಿರಾಗ ನಾಚಿಕೆ ಲಕ್ಷ ಈತ ಪವನ್ ಬದಿ ಬಂಗಾರ ತುಕೋಡೆ ಪಂಡದೆ ಹಠ ಮಾಡ್ಕೊಡೋದಿಲ್ಲ ಕಿಶೋರ್ ಆದ ಮಲ್ಪುನಿಯ 5 ಲಕ್ಷ ಹಿಡ್ದು ಹೆಂಡ ಸತ್ಯ ಬಂದ್ಕೊಂಡು 500 ರೂಪಾಯಿ ಖಾಲಿ ಉಂಚುವಾರ ಒಂಜಿ ತೀರ್ಮಾನ ಮಲ್ತೆ ಪ್ರಶಾಂತ್ ತೀರ್ಮಾನ ದಾದನ್ ಪನ್ಪುನ್ ಪನಿಗೆ ಒಂಚೂರು ವಿಷ ಕನ್ನತದು ಪಪ್ಪ ಅಕ್ಕ ಯಾನ್ ಇಂಗ್ಲ ಮೂಜಿ ಜನಲ ಆತ್ಮಹತ್ಯೆ ಮಲ್ಪಡೋದಿಲ್ಲ ಒಂದು ಮಂಗಳ ಕಾರ್ಯ ನಡಪನ ಹೊತ್ತು ಈ ರೀತಿ ಖಾತೆ ಸರಿ ಪ್ರಶಾಂತ್ ಈ ಪಲ್ಲಕ್ಕನೇ ಅವಳಿ ಹೋಯತ್ತಾ ದೇವತೆ ದೇವತೆ ಈ ಭೂಮಿ ಮಿತ್ತದ ಯಾನ್ ಬಂದಾಗ ಪ್ರಕಾಶ್ ಬರ್ ಕರ್ತಿಕ್ಕೇರಿ ಆಗ ಪಾತ್ರ ಚೂರು ಲೇಟ್ ಆಗಿ ಹೆಚ್ಚು ಬೇಜಾರು ಮಲ್ ಪಡನಿತ ಇರೇನು ತೂನಗ ಎನ್ನ ಉಡಲದ ಆಸೆ ಬಯಕೆ ಪಕ್ಯಾದ್ರ ಅವನೊಂದು ದಿನಕ್ಕರ್ ತೂಲಾನಿತ ಎಂಕಲ ಅಂಚನೆ ನೀನು ಗುರ್ತು ಬಂದು ಯಾರೇ ಗಳಿಗೆಲ್ಲ ಬದುಕಲು ಸಾಧ್ಯ ಎನ್ನ ಮನಸ್ಸಲ್ಲ ನಿನ್ನ ಮನಸ್ಸು ಹೇಳ್ತಾನಿತ ಒಂಜಿ ಖುಷಿ ಇರೇನ ಪ್ರೀತಿಡು ಎನ್ನನಿ ಯಾನಿ ಮದತು ಪೋಯೇನಾ ಅಂತ ತೋಜುಂಡಿ ತೂಲ ಮುದ್ದು ಎನ್ನ ಪ್ರೀತಿಯ ಮುದ್ದು ಅಂತ ನಾನು ನಿನ್ನ ಮದಪನ್ನು ಸಾಧ್ಯ ಅಂತ ಪಡೆದೆ ಟೈಮ್ ಪಾಸ್ ಮಲ್ಪಡು ನಮ್ಮ ಪ್ರೀತಿ ಪ್ರೇಮ ಈ ಭೂಮಿಡು ಪ್ರೀತಿ ಶಾಶ್ವತವಾದ ಇಪ್ಪಡು ಪನ್ಪಡವೇ ಆಸೆ ಅಂದೆ ಅನಿತ ಆಯ್ನಾತ್ ಬೇಗ ಆ ದೇವಿನ ನಮ್ಮನ್ನು ಮುಂಜೆ ಮಲ್ತದೆ ಮದ್ವೆ ಅದು ಸಂಸಾರ ಮಲ್ಪಡ ಅನಿತ
ದಿನಕ್ಕೆ ಯಾದಂತ ದಾದಪಂಡ ಎನ್ನ ಅಣ್ಣನ 20 ತಾರೀಕು ಮದುವೆ ಉಂಟು ಈರು ಖಂಡಿತವಾಗಲೂ ಬರಡು ಪ್ಲೀಸ್ ಸಾರಿ ಅನಿತಾ ಎಂಕ ನೀ ಬಂದ ಟೈಮ್ ಇಚ್ಚಿ ನಾನು ಖಂಡಿತ ಬಂದ ಬಂದ ಅವೊಂದಿಚ್ಚಿ ಎಂಕ ಸಾರಿ 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 ಎಲ್ಲ ಅಣಿ ಪ್ರೀತಿಲೇ ಪುನಃ ಈರು ಬರದೆ ಕೊಳ್ವಾರೆ ತೂಲ ಅನಿತಾ ನಿನ್ನ ಅಪ್ಪ ಅಮ್ಮ ನಿನ್ನ ಫ್ಯಾಮಿಲಿ ತಗ್ಲಿ ಪುನಗ ಯಾನೂರಿ ಗುರ್ತದಾಗ್ತದೆ ಬರ್ಪುಣ ತಪ್ಪತ್ತ ಆಗ್ಲೇ ಡೌಟ್ ಆಗ್ತದೆ ತುಳ ದಿನಕ್ಕೆ ಯಾನ್ ಇಜ್ಜನಿ ಗುರ್ತದಾನೆ ಯಾವತ್ತಲ್ಲಿ ಪರಿಚಯ ಮಾಡ್ತು ಕೊಡ್ತಾರೆ ತಾಯಿ ಕೊಡಿ ಈ ಒಟ್ಟಿಗೆ ನಾನು ಖಂಡಿತ ಇರ್ರೆ ಏಪಲ ತಮಾಸೆನೆ ಇರು ತಮಾಸೆ తోటానికి మలిగిదండు తెలికే తెలుతానుండు संपाई उड़लांड बंप के राई इन बदके दिन दिन लाल सल सल डुलाए तोटा नीके मलिरंडू తెలికే ಗ್ರಾಚಾರ ಮಾಡ ಒಬ್ಬೊಬ್ಬ ಬಾರಿ ಮಲ್ಲ ಇಲ್ಲ ಒಂದು ಕಟ್ಟದಿಂಡಿ ಅವೇ ಬೋರ್ಡ್ ಮಾಡ್ತೀನಿ ಅಲ್ಲಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ನಿಷೇಧ ತಾಯಿ ಗೊತ್ತಿಲ್ಲ ನಮ್ಮ ಈತ ಬಂಗಟ್ಟು ಈ ಪುಗೇರ ಕಾರ ತಿಂಪತ್ತ ಐಕ್ಯ ಪಾಡಿನ ಗೌರ್ಮೆಂಟ್ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ನಿಷೇಧ ಹಿಂದೆ ಕ್ಯಾ ತಿಪ್ಪೋರು ದಾದಕೃಷ್ಣ ಮಾರ್ಗದ ಮಟ್ಟ ನಡುವುಟೆ ಒಂದು ನಿನ್ನಾದಿಗೆ ಪರಿಚೊಂದಲ್ಲ ದಾದೆಲ್ಲ ತಾಂಟಾಯಿರ ತಾಂಟುನೆ ಈ ಒಂದಿ ಕೊಂಜೋಗಳು ಕೂಡ ಪರಬ್ಬೆರೆಗೆ ತಾಂಟುನೆ ತಾಂಟೆಲ್ಲ ಯಾವ ಅಂಚಿ ನರಮ್ಮನಿ ಬೀಜಿ ವೈಪುನ ತೂನಾಗ ನನಗೆ ಬಾರಿ ಬೇಜಾರಿಂದು ಹೌದಾಣೆ ಈ ದೊಯ್ಪು ಜನ ಇಚ್ಚಪ್ಪ ಎಂಕೂರ ವೈಪುನ ಒಂಜಿ ಕೆಬಿತ್ತ ಕಂಡೆ ಬೇನೆ ಲಕ್ಕ ಆಯ್ತು ಮುಖ ಒಂಜಿ ಬೀಡಿ ವೈಪುನೇ ಕೊಡ್ತೇನೆ ಕೃಷ್ಣ ಅದೇ ಈ ಹೊರ ವೈಪುನಾಗ ಏನು ವಿಡಿಯೋ ಇಪ್ಪ ಒಂಜಂತ ವೈಪುನೆ ಹೊರ ವೈಪುನ ಒಂಜ ವೈಪುನೆ ಬಂಡ್ಲೆ ಮಂಡೆ ಬೆಚ್ಚದ ವೈಪುನಾಗ ಪ್ಯಾಕೆಟ್ ಅಡ ಪಾಹತ್ಯ ಕುಂಡೊಂಡತ ಹೊರ್ತು ಬೈನಲ್ಲಿ ಗೊತ್ತಾಗ್ಬೇಕು ಸುದ್ದಿ ನಂಗೆ ದಾಯ್ದಾನಿ ಕೃಷ್ಣ ಅದಾನಿ ಎಲ್ಲ ಇಲ್ಲಲ್ಲ ಮದ್ವೆ ಮಂದಿಗೆ ಗೊತ್ತುಂಡ ಗೊತ್ತುಂಡಿ ಇಂಚನೆ ಮುಲ್ಪ ಮಾರ್ಗದ ಬೇಕು ಕಡೆ ಕೊಡ್ತು ಅದು ಮಾಡ್ತಾನ
ಅಲ್ಲದೆ ಬೇಲೆ ಬರೋ ಏ ಪಾಪನೆ ಅಂಚತ್ತವು ಪೂರಾ ಮುಗಿತ್ತಿಂಡೆ ನನ್ನ ಅಂಬಿ ಆಯ್ತು ಬಾಕಿ ತಿಂಗಳ ಪಂಕ್ತೆ ಅಡ್ಡು ಬುಟ್ಟಿ ಅಂಬಿ ಕೊಡಕ್ಕೆ ಪಾಡ್ತೆ ಕೊಡಕ್ಕೆ ದೀತೆ ಅವು ಅದು ಸೇಸಮಕ್ಕ ಮತ್ತೆ ಅಡಿத்து ಪಾಡೇರಿ ಮುಖ ಈರು ಒಂಜಿ ತಾಳಿ ಕಟ್ಟಲಿ ಕೃಷ್ಣ ಇಂಚನೆ ಕುಶಾಲ್ ಪಾತ್ರ ಕುಲ್ಲೊಚ್ಚಿ ಅವಳು ಇಲ್ಲ ಅಲ್ಲಿ ಪಪ್ಪ ನೀನು ಕಾತೊಂದು ತಾನೆ ಹೌದು ಇಲ್ಲಕ್ಕೆ ಬೇಗ ಬೋಲ ಬೇರೆ ಪಂಡೆ ಬಂದು ಫೋನ್ ಎಂಕ ಸಂಭಾಳಿರಿ ಕೂಡ ಒರ್ಮ ಗಂಟೆ ಒಂದು ಮುಗುಲ ಮಲ್ಲ ಇಲ್ಲದ ಮದ್ವೆ ಅಣ್ಣಂಗೆ ಬಾರಿ ತಿಗಲ ಉಡುಪುನಿ ಮುಖ ಎಲ್ಲೇ ತಿಗಲತ್ತ ಉಡುಪುನೆ ಬಂಡೆ 5 ಲಕ್ಷ ಬದಿಗೆ 5 ಪೌಂಡ್ ಬಂಗಾರಿಗೆ ಬೆನ್ನಂಚಿನ ಪಾಪದ ಕನ್ನಡ ತುಜರ ಉಂಡ ಎಂಕು ಮಿನಿ ತಿಕ್ಕುದುಂಡ ಸದನ ವಿಧಾನಸೌಧ ತಗೊಂತಲ್ಲ ಅಂತ ಮುಕ್ಕಳು ಈತ ಬಂಗಾರ ತೊಂದು ಗೋಳು ಮಾಡ್ಪೇರಣ್ಣ ಹಿಂದೆ ಐಟಿ ಎಂಕು ಯಾನ ಮದ್ಬೇನಗ ಎನ್ನ ಮಾಮನ್ನೆ ಐನು ಬಚ್ಚಿರೆ ಒಂದು ಬಜ್ಜಿ ₹1 ಕೊರ್ನಿ ಓಡೆ ಯಾವು ಇತ್ತೆ ಚಾಕ್ಲೇಟ್ ಎಲ್ಲ ತಿಕ್ಕಾದ ಅತ್ತು ಇತ್ತದ ಪೂರ ಎನ್ನಾಗ ಈ ಟಿವಿಡಿ ಬಂದ್ಪೇರತ್ತ ಐನು ತಿಂದ ಮೋರೆ ಒಂಚೂರು ಕೆಂಪ ಬಂದ ಮೋರೆ ಕೆಂಪಂಡ ಈ ಪರಬ್ಬವಾಣ ಜವಂತಿ ಬೂರ ಎಲ್ಲ ಬಾಯಿ ಲಲಿತಕ್ಕಡ ಬಾಯಿ ಕೊಂಚ ಬೂದರ ಬಲ್ಲಿ
ಖಂಡನಿಲೆ ಮಲ್ಲತ್ತೈತೆ ಮಾಮು. ಇದು ಮನಸ್ಸಿಗೆ ಬಲ ಸುಮಾರು 20 ವರ್ಷದಿಂದ ಎನ್ನ ಬುಡಿದ್ಯಾವಡು ಮಗಲ ಒಟ್ಟಿಗೆ ಓಡಲು ನಾದವಲ್ಲೇ ಇಂಕು ಮೂಡಿದಟ ಯಾನೇ ಬೇಕು మర్మల్ బైపతి గొప్పలది ఎన్న ఈ సాయదండి కాలడు ఎన్న మర్మల కైటి తిరుపడ యోగ ఎక్కతి ಸರಿ ಬಕ್ಕ ಕ್ಲಾಸ್ ಮುಗಿಂದ ಮಗ ಮುಗಿಂಡು ಪಪ್ಪ ಎಂಕು ಈ ಬ್ಯಾಂಕ್ ಹೋದು ಲೋನ್ ಪಾಸ್ ಆತ ನಂದು ಕೇಂದ್ರ ಬರ್ಪಾರ ಪಪ್ಪ ಒಬ್ಬ ಈ ಬ್ಯಾಂಕ್ ದಾಖಲೆನ ಬೇಡ ಒಂದು ಜಾವಂದಪ್ಪ ಏನಿ போண்ட ಎಲ್ಲ போனவன் பேரு ಎಲ್ಲ பண்ண எல்லஞ்சி வேலவன் பேரு ನನ್ನ ಮಧ್ಯಾಹ್ನ 16000 ಪುಡ್ಸೋದಿಜ್ಜಿ ಮುಕ್ಳು ಓಣ ಸು 16000 ಅಪ್ಪ ಬ್ಯಾಂಕ್ ದಾಖಲೆ ಬೇಡ ಅದು ಬೇಡ ಓಣ ಅನ್ಬೇಡ ಒಂದು ಬ್ಯಾಂಕ್ ಪಪ್ಪ ಇನ್ನು ಎಂತ ಇರಿಗ್ರಿ ಅಜ್ಜಿ ಆಯ್ತಾ ಅರೆ ಕೋಡ್ ಬಲೆ ಪಪ್ಪ ಬ್ಯಾಂಕೋಸ್ಕರ ಪ್ಲೀಸ್ ಪಪ್ಪ ಇಲ್ಲಿ ಪೋರ್ ನಂಡ ಎಲ್ಲದಕ್ಕೆ ಇರು ಪೋಡ್ಸಿ ಎಲ್ಲದಕ್ಕೆ ಯಾನೇ ಪೋಪೆ ಪಪ್ಪ ನಿನ್ನಟ ಒಟ್ರ ಶಾವಂದ ಮಗ ಈ ಪೊಣ್ಣು ಬಾಲೆ ಪುಟ್ಟಿಯರಲ್ಲಿ ಒಂಚೂರು ಅರ್ಧಗನ ಮಾತ್ರ ನಾನು ಈ ಅಮ್ಮೇರಿನ ಮನಸ್ಸು ಕರಪುರಿಂದ ಮುನ್ನ ಓಡಲು ಸುತ್ತೋರ್ಚಿ ಸುಮಾರು ಕಡಪ್ಪ ನಕಲು ಅಂಗುಳು ಇಲ್ಲಡುವೆ ಇಲ್ಲಡುವೆ ಏನು ಬ್ಯಾಂಕ್ ಹೋದ ಬರ್ದು ಹೋದ ಅಲ್ಲ ಹೋದ ಬರ್ರ ಪಪ್ಪ ಹೋದ ಹೋದ ಮಗಲಿ ಶಾಲಿಂದು ಶಾಲಿನಿಂದು ಬಾರಿ ಲಾಯ್ಕದ ಮಗಲಿ ಬಾರಿ ಪೊರ್ಲತ್ತಾಳು ಒಂದು ನಮೂನೆ ಆತು ಒಲನ ಡಾಕ್ಟ್ರ್ ಬಿಡಿತಿನ ಬಲ್ಲೆ ಮಧ್ಯಾಹ್ನ ಅನ್ಪುನ ಅಂದಾಜಿಂದು ಓ ಪಶು ಡಾಕ್ಟ್ರ್ ಅತ್ತಿ ಗರಂ ಮಾಡಿದ ಡಾಕ್ಟ್ರ್ ಪಶು ಡಾಕ್ಟ್ರ್ ಯಾವ ನಾಯಿ ಪನ್ನೀರ್ ಅತ್ತಿ ಜಪ್ಪೆ ಜಪ್ಪೆ ಎನ್ನೊಂಜಿ ತಾಪತ್ರೆ ಫಲ ಮುಖ್ಯ ಈ ವಿಷ್ಣು ದೇವರನ್ನ ತರತ್ತ ಮಿತ್ತು ತುಳಸಿ ಈ ಶಿವದೇವರನ್ನ ಲಿಂಗದ ಮಿತ್ತು ಬಿಲ್ಲೋಪತ್ರೆ ಎನ್ನ ಒಂಜಿ ತಾಪತ್ರೆ ಇಲ್ಲಿ ಒಂಜಿ ಶೇಷಮ್ಮಕ್ಕ ಎಡ್ಡೆ ಬೀದಿ ಕೊಡ್ತಿತ್ತೇರಿ ಸೂತ ಬೆಟ್ಟಿಗೆ ಸೂತ ಕಡ್ಡಿಗೆ ಜೀವನ್ ಚತಿ ಎನ್ನ ಒಂಜಿ ತಾಪತ್ರೆನೇ ಎನ್ನ ಮಗಳೇನು ಟೈಲ ನಿಂಗೆ ಕಲ್ಪವುದಿಲ್ಲ ಭಾರಿ ಲಾಯ್ಕಿದ ಪೊಳ್ಳಿಗೆ ಅಂದಾರು ಮುರಡೊಂಜಿ ಚೌಕ ಪೊಳ್ಳುತ್ತಾರೆ ಅಲಿತ ಮಾಡ್ಕೊಂಡಾನೆ ಏತ್ ಸೋಗ ಪೊಳ್ಳುತ್ತಲ್ಲಿ ವಾಸುಕ ಅವೇ ಇತ್ತಿನೆಂದ ಅಲ್ಲ ಟೈಲರ್ ಅಂಚ ಭಾರಿ ಬಂಗಡು ಕಲ್ಪೈನಪ್ಪ ಈ ಲಲಿತಕ್ಕನ ಓಟೆ ಬಾಯಿಟ್ಟು ಪೂರ ಕಲ್ಪೈನೇ ದೊಡ್ಡ ಕಲ್ತಲ್ಲ ಮಾತ್ರ ಅಣ್ಣ ದಾನ ಮಾಡ್ಪುಣ ಬಂದೆ
ಎನ್ನ ಬುಡೇತಿ ಸಹಿತ ಸ್ವರ್ಗ ಸೇರ್ತಾಳು ಯಾಣ ಮೂಲ ನರಕ ಬರಂದುಲ್ಲೇನೆ ಡಾಕ್ಟರ್ ನಡಿ ಒಂದೇ ಸಮ ಬೀಡಿಯೋ ಇಪ್ಪುಣ ಯಾನು ಓಲ ಹಾರ್ಟು ಅಂತಂದೇ ನಿದ್ದನೆ ಇಂದಕ್ಕೆ ಬಿತ್ತ ಕಂಡೆ ಉಂತಿನಿ ಒಂಜಿ ಸೈಡ್ ದಾಳ ಕೇಳಿ ಅಂತ ದಾಳ ಬಂಡರ್ ಈ ಸೈಡ್ ಬಾಜಾರ ದಾಳ ಕೇಂಜಿ ಡಾಕ್ಟರ್ ಬರೀ ಕೊಡ್ತಾನೆ ಇತ್ತೆ ಟೋಕನ್ ಅತ್ತೆ ಬೋದು ಟೋಕನ್ ತಗೊಂಡು ಬಟ್ಟೆ ಹೋಟೆಲಲ್ಲಿ ಚಾ ಬಕ್ಕ ಪೂರ ಸರಿಯಾ ಎನ್ನ ಅಮ್ಮ ಹುಷಾರಿದ್ದೀರಿ ಹಾಸ್ಪಿಟಲ್ನುಳ್ಳೇರು ಅಂಚ 2 ದಿನ ರಜೆ ಮಾಡ ಬೈದ ಬೈ ಏನ್ ಚಲ್ಲ ಅನಿತಾ ಹಾಸ್ಪಿಟಲ್ ಏರ್ಲ ಇಜ್ಜೇರಿ ಏನ್ ಮಸ್ತ್ ಟೆನ್ಷನ್ ಉಳ್ಳೆ ಅನಿತಾ ಮಸ್ತ್ ಟೆನ್ಷನ್ ಉಳ್ಳೆ ನಮ್ಮ ಚೇತನ್ ಹಾಸ್ಪಿಟಲ್ ಎಂಕಾಡೆ ಪೋಯರುಂಡು ಎಂಕೋಸ್ಕರ ಕಾತೊಂದುಲ್ಲೇರೆ ನಮ್ಮ ಸಾಧ್ಯ ಜನಿತ ಅಮ್ಮ ಇಂಕೋಸ್ಕರ ಕಾತೊಂದಿಪ್ಪುನಗ ನಮ್ಮ ಜಾಲಿಗೆ ಬಡದು ಪಾರ್ಕರ್ ಕೊಲ್ಲಿಯರ ಆಪುಡ ಪಣಿಗೆ ನೀ ಕಾತುಲ ಅರ್ಥ ಅಬ್ಬಜ ಅಮ್ಮ ಅನಿತಾ ಅಮ್ಮ ಬಂದ ನಮ್ಮ ಕಣ್ಣು ತೋಜಿನ ದೇವೇರು ಆರೋಗ್ಯ ಬಲ್ಲ ದೇವೇರುಳ್ಳೇರ ಅನಿತಾ ಈ ಕಾತು ಗೊತ್ತಾಗ ಅರಿಕತೆ ಬಂದ ಅವ್ರದಲ್ಲಿ ಇಜ್ಜಿ ಬೋಲೆ ತೂಲ ನಮ್ಮ ಡಿಸ್ಚಾರ್ಜ್ ಆಗಿರೋದು ಖಂಡಿತ ನಮ್ಮ ಪಾರ್ಕ್ ಹೋಗಿ ಇಟ್ಸ್ ಓಕೆ ನಾ ಬರ್ತೇನೆ ಮದ್ಮೆ ಆಪುಣಿಗೆ ತುಂಬೆ ಇತ್ತು ಮಲ್ಲ ಅಹಂಕಾರದ ಪಾತ್ರೆರನ ಮದ್ಮೆ ಐನಿಡ್ದು ಎನ್ನ ಪಪ್ಪಲ್ ನಮ್ಮಲ್ಲ ಪಿತಾಯ ಪಾಡ ಎಂದು ಬಾ ಗ್ಯಾರಂಟಿ ಅನಿತಾ ಈಲ ಒಂಜತ್ತು ಬಂದಿನ ಅಪ್ಪೆ ಅಪ್ಪನಾಲು ನೆನಪುದಿಲ್ಲ ಈ ತೂಕ ಬರೆಪುನಾರು ಬರೆತ್ತೇನೆ ಹೆಚ್ಚಿನ ನಡಪಾದ್ರು ಅಕ್ಕನ ಕಾಕಾಜಿ ಪಪ್ಪ ಕಾಲೇಜಿಗೆ ಹುಷಾರಿಲ್ಲ ಟೆನ್ಷನ್ ಬಂದ್ಕೊಚ್ಚಿ ದಾದನ 1 ಲಕ್ಷ ರೂಪಾಯಿ ಕಾಸು ಬೋರ್ಡ್ ಬಂದು ದಾದಾ ಅದಕ್ಕೆ 6 ಲಕ್ಷ ಭಾಷೆ ಮುಗಿತು ಕೂಡ ಇಲ್ಲ ಖಂಡಿತ ಮರಪಾಯಲ್ಲಿ ಇಂಕೆ ದಾದನ ಒಂಜಿ ಡೌಟ್ ಆವೊಂದುಂಡು ಪಪ್ಪ ಅಕ್ಕ ಬರುತ್ತೇನೆ ಅತ್ತಿಂದೇ ಆವೊಂದುಂಡು ಎನ್ನ ಲೆಕ್ಕಡು ಒಂಜ ಮಾಮಿ ಮರದಿಪ್ಪುಡು ಅತ್ತ ಪಂದಂಡ ನೀವು ಅನಿತನಲ್ಲಿ ಬೇಲೆ ನಂದ ಒಂದು ಎನ್ನ ಮಗಳಿಗೆ ಕಷ್ಟ ಕೊಡೊಂದುಲ್ಲೆರಂತ ಒಂದು ಅಕ್ಕ ಅಕ್ಕ ಅಕ್ಕನ ಚಿತ್ರ ಹಿಂಸೆಗೆ ಬರೆಯುವುದಿಲ್ಲಪ್ಪ ಸಾಯಪಂಡ ಇಂದು ನಾವಿ ದಿನೂಲ ತಿಕ್ಕಿರಪ್ಪ ಒಂಜು ವೇಳೆ ದುಡ್ಡು ಅರ್ಜೆಂಟ್ ಇತ್ತದನ್ನು ಬಂದಾಂಡ ಬಾವಿ ಎಂಡನೆ ಬಂತ್ವಾಯ್ರ ಅಂಚದಿಪ್ಪನಾಗ ಖಂಡಿತ ಅಕ್ಕ ಬರತೀನಿ ಅರ್ಥ ಪಪ್ಪ ಖಂಡಿತ ಅಕ್ಕ ಬರತೀನಿ ಅರ್ಥ ಕಿಶು ಕೊಂಚ ಕೆಲಸ ಮಾಡ್ತು ಮಗ ಎಂಕಲ ದಾಲ ಹೊರ ಆದ ಹೋದು
ಇತ್ತೊಂದು ಸರಿ 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 ಆಯನ್ ತೂಡುದು ಆಸೆ ಬಾವಲ್ಲ ಅಕ್ಕಲ್ಲ ಇಲ್ಲಗೆ ಬರ್ರೆ ಬಂದ್ರೆ ಇಲ್ಲ ಕುಳ್ಳು ಪಾಟರಿಗೆ ಅಪ್ಪಗ ನಾನು ವಿಷಯ ಬಂದು ಕರೆಕ್ಟ್ ಗೊತ್ತಾಗ ಏನು ಬ್ಯಾಂಕ್ ಕೃಷ್ಣ ಓ ಬ್ಯಾಂಕ್ದ ಮುಳು ಕೃಷ್ಣ ಕೃಷ್ಣನ ಸುಮಾರು ಜನ ಕೃಷ್ಣನ ಕೃಷ್ಣ ಹೇಳ್ಬೇಡ ನನಗೆ ಗೋಪಾಲ ಕೃಷ್ಣ ಮುರಳೀ ಕೃಷ್ಣ ಬಜ್ಜೆ ದೆಪ್ಪುನ ಕೃಷ್ಣ ಬಜ್ಜೆ ಪೆಪ್ಪುನ ಕೃಷ್ಣ ಗಡಂಗದ ಕೃಷ್ಣ ಗಡಂಗ ಕಟ್ಟುನ ಕೃಷ್ಣ ಬುಕ್ಕ ಒಳ್ಳೆ ಕುಳ್ಳದಾಯ್ತ ದಾದಾ ಕೃಷ್ಣ ಯಾರು 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 ಉಂತ 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 ಉಂಟಲ್ಲ ಎಂಕ್ ಒಂಜಿ ಅಡ್ರೆಸ್ ಬನ್ನೋಲ್ಯಾ ಪಂಡಿತ ಪುಣ್ಯ ಕೀರ್ತಿ ಕಟ್ಟೋನು ಡಾಟರ್ ಆಫ್ ಕೃಷ್ಣ ಮರ್ತದೆ ತೊಳ್ಳಿ ಎಂಕ್ ತೆಮ್ಮಗ ಮರ್ದು ಬೋಟ ಓಡ್ಸೋದು ಜನ ಬತ್ತನೆ ಕೊಂಚೂರು ಮರ್ದಾರೆ ಓಡಾಪುಂಡ ದಾಳೆ ಜಿಂಬೆ ಈ ಶಾಲಿನಿ ಬಂಡತ್ತ ಅವು ದಾಯಿ ಹಾಲ್ನ ಪುದರೆ ಬಂಡಿನಿ ಕಾಲೇಜನ್ನ ಅಲೆ ಒಂಜಿ ಲೋನ್ ಪಾಸ್ ಆತುಂಡು ಐಕ್ಯರಟ್ಟು ದಸ್ಕತ್ತ ಓಡಂಡು ಅಂಚ ಏಳು ಪಣ್ಣಿಂಬೆ ಫಸ್ಟ್ ದಸ್ಕತ್ ಓದೊಂದೇನ ಕೋಟಿ ಕಟ್ಟದ ಇಲ್ಲಿ ಪೋವ ಅಷ್ಟು ಎಲ್ಸಿ ಅವನಿಗೆ ಗೊತ್ತಾರ ಯಾನು ಬ್ಯಾಂಕ್ದೆ ಅಣ್ಣ ಓ ಬ್ಯಾಂಕ್ ಅಷ್ಟಿಗೆ ಬಂತು ಯಾನು ಒಂಜಿ ಕೃಷ್ಣೆ ಗೋಪಾಲ ಕೃಷ್ಣೆ ಓ ಯಾನ ಕೃಷ್ಣಯ್ಯ ಏನು ಗೊತ್ತುಂಡ ಆ ಶಾಲಿನ ಅಮ್ಮೆ ಯಾನ್ಯ ಇರುತ್ತೆ ಶಾಲಿನ ಅಮ್ಮೇನ ಅಂದೆ ಎನ್ನ ದಾಲೇಜಿ ದಾಲೇಜಿ ಅಲ್ಲಿ ಒಂಜಿ ಲೋನ್ ಪಾಸ್ ಆತನಲ್ಲ ದಸ್ಕತ್ತ ಓಡು ದಸ್ಕತ್ತ ಪಡ್ಪದು ಬರ್ಬಿಡು ತೊಂದರೆ ಜೇಳ ಬರ್ಪೆ ಯಾರು ರೆಡಿ ಇಲ್ಲ ನಿನ್ನ ಇರ್ನ ಮಗಲೇ ಬರೋಣ ಹೇಳವಂದ ಇರ್ದ ಕಜಿಪ್ಪು ಗಾಡಿಗೆ ಲೋನ್ ಬಡೈನ ಇರೇಗ ಮಗಲೇಗ ಅವು ಮಗಲೇ ಮಗಲೇ ಮಗಲೇಗತ್ತೆ ಅಪ್ಪ ಮಗಳೇ ಬರಡು ಇರು ಬರಿ ಎರವಲ್ಲಿ ಮಗಳೇನ ಕಡಪುಡ್ಲಿ ದೇವತೆ ಈ ಭೂಮಿ ಮಿತ್ತದ ತ್ಯಾಗ ದೇವತೆ ದಾದಯ್ಯ ನಿನ್ನ ದುಂಬುಲ ಇಂಚನಿ ಪ್ರತಿಯೊಂದು ಬೇಲೆ ಮಲ್ಪನ ಎಲ್ಲ ಗಡಿಬಿಡಿ ಮಲ್ಪನು ಒಂಚೂರು ಜಾಗ್ರತೆ ಮಲ್ಪೇರ ಆಪುಜಿ ಅಕ್ಕ ಇದಾನೆ ಸರಿಗಟ್ಟು ಒನಸಲ ಮಲ್ಪೇರ ಏನ್ ಮಾಡಿ ನೀನು
ಬಂದು ಇನಿತಾನೆ ನಿನ್ನ ಅಕ್ಕ ನೆನಪಾಯಿ ನಿಕ್ಕೆ ಅಕ್ಕ ಕೋಡೆಂಗ್ ಈ ಬರೀನ ಲೆಟರ್ ತಿಕ್ಕಂಡಕ್ಕ ನಾನು ವಿಷಯ ಬಂದು ಕೇಂದ್ರ ಬಂದು ಬತ್ತೆ ಲೆಟರ 1 ಲಕ್ಷ ರೂಪಾಯಿ ಬೋರ್ಡು ಅರ್ಜೆಂಟ್ 1 ಲಕ್ಷ ರೂಪಾಯಿ ಬೋರ್ಡು ಬಂದು ಲೆಟರ್ ಬರೆದಿತ್ತ 1 ಲಕ್ಷ ರೂಪಾಯಿ ಬೋರ್ಡ್ ಬಂತೇನ ಕಿಶೋರು ಇಲ್ಲೇ ಬರೀತೀನಿ ಅಕ್ಕ ಯಾನ್ ಬರತ್ತಿದ್ದೆ ಕಿಶೋರು ಒಕ್ಕ ಏರು ಬರುತ್ತೀನಿ ಈ ಬರೆಯುತ್ತ ಜನ ಅಂಡ ಯಾನ್ ಬರಿ ಕಂತಲ್ಲ ಕಿಶೋರ ಇಜಿಮಾಮಿ ನಾನು ಬ್ಯಾಂಕ್ ಕೇಂದೆ ಎಲ್ಲಿ ಬೈಯೋದು ಕ್ಯಾಶ್ ಹಾಕೊಂಡು ಬಂತೇನೆ ಎಲ್ಲಿ ಬೈಯೋದಕ್ಕೆ ಅಂತ ಬರ್ತೇನೆ ಸರಿ ಇತ್ತೆ 1 ಲಕ್ಷ ರೂಪಾಯಿ ಆಕೆ ವ್ಯವಸ್ಥೆ ದಾದ ಮಲ್ಪೋಯಿ ಬ್ಯಾಂಕ್ ಜಿಲ್ಲೆ ಲೋನ್ ಎತ್ತಕ್ಕ ಎಲ್ಲ ಕ್ಯಾಶ್ ತಿಕ್ಕೊಂಡು ಬಂತೀರಿ ಆಕೆ ಇದ್ರಲ್ಲಿ ಟೆನ್ಷನ್ ಮಾಡ್ಕೊಂಡು ಕಿಶೋರು ಕಾಸು ಬತ್ತಿ ಕೂಡ್ಲೆ ಅವ್ ಎನ್ನ ಕೈತೆ ಕೊರ್ಲ ఆయన కైతే కొరియ పన్నాడ పక్క ఇంట్లో తిక్కొచ్చి ಗೊತ್ತಾಗತ್ತ ಸರಿ ಮಮ್ಮಿ ಅಕ್ಕ ಚೂರು ಅರ್ಜೆಂಟ್ ಉಂಟು ನಾನು ಬರ್ಬೇಕ ಕಿಶೋರು ಬ್ಯಾಂಕ್ ಬರ ಲೇಟ್ ಆಗ್ಬೋದು ನಾನು ಬರ್ಬೇಕ ಮೂಲಗಿ ದಾದ ಬ್ಯಾಂಕ್ ರಜೆ ಪಾರ್ದ ಬೈತೆಗೆ ಬಾನೆ ದಾದ ಗೊತ್ತುಂಡ ನನ್ನೊಂದಿನ ಬರ್ತದೆ ಗಮ್ಮತ್ತ ಕೋರ್ದ ಮನಸ್ಸುಂಡದು ಒಂದಿನ ಕುಲ್ಲುದು ಪೋಲಿ ಅವ ಬ್ಯಾಂಕ್ ರಜೆ ಮಾಡಿದೆ ದೇವತೆ ದೇವತೆ ಈ ಭೂಮಿ ಮಿತ್ತದ ತ್ಯಾಗ ದೇವತೆ 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 ಆತ ಮಲ್ಲ ಶ್ರೀಮಂತ ಇರಕ್ಲು ಅಕ್ಲಿನ ಚಿತ್ರ ಹಿಂಸೆಗೆ ಬಲಿಯಾವನಿಲ್ಲ ಕಿಶೋರ್
ಕೊಡೊಂಜಿ ಲೋನ್ ಕೇಂದೆ ಎಲ್ಲ ಕೊರಪೆ ಪಂತೀರು ಬ್ಯಾಂಕ್ ಸಾಲ ಮಾಡ್ತಿದ್ದೀರ ತಿಂಗೊತ್ತು ಸಂಬಳ ಆಗುದ ಐಕೆ ಹೋಗುಜಾ ಇಲ್ಲ ಖರ್ಚು ఇంకా ఊళ్ళో ಗೊತ್ತಜಿ ಪ್ರಶಾಂತ್ ಎಂಕೆನ ಅಕ್ಕನ ಹೊರದ ಭವಿಷ್ಯ ಮಾತ್ರ ಮುಖ್ಯ ಪ್ರಶಾಂತ್ ಭವಿಷ್ಯ ಮಾತ್ರ ಮುಖ್ಯ ನನ್ನ ಆತ್ಮಲ್ಲ ತ್ಯಾಗ ದಾದ ಮಲ್ತಲ್ಲಿಕ್ ಪ್ರಶಾಂತ್ ಯಾನೆ ಎಂಗೆ 2 ವರ್ಷ ಪ್ರಾಯ ಪುನಗ ಏನ ಅಮ್ಮ ತೀರಿಯರು ಆ ಬರ್ತುಗು ಏನ ಅಕ್ಕಗೆ 5 ವರ್ಷ ಪ್ರಾಯ ಅಲ್ಲ ಕಿನ್ನಿ ಬಿರೇಲಿಗೆ ಕುಂಟುನು ಸುಂದುದು ಪೇರಿಗೆ ಮುರುಕಾದು ಎನ್ನ ಬಾಯಿಗೆ ಕೊರೊಂದಿಟ್ಟರು ಅಲ್ಲ ಮಟ್ಟೆಲ್ಲೇ ತೊಟ್ಟಿಲ ಬರ್ತದೆ ನನ್ನ ಮಾನಾದು ಚಾತ ಪ್ರೀತಿ ಕೊರದು ಹಿಂಗೆ ಓಡಾಪಿನ ವಿದ್ಯೆನ ಪೂರ ಕಲ್ಪಾದು ನನ್ನ ಮಲ್ಲ ಮಲ್ತಲು ಪ್ರಶಾಂತ್ ಮಲ್ಲ ಮಲ್ತಲು ಏನ ಅಕ್ಕ ಹೆಂಗ್ ಮಂತ್ರ ತ್ಯಾಗ ಮುಂಚಾರಡ್ಡ ನಿನ್ನ ಕತೆ ಕೇಳಿದಾಗ ಅದೇ ಸಹಾಯ ಏನ್ ಸಹಾಯ ಮಾಡ್ತಾರೆ ಪ್ರಶಾಂತ್ ಈ ಮತ್ತಿಗೆ ಮಂತ್ರ ಕಾಸಿನಿ ಯಾನಿಗೆ ಪಿರಗುರ್ತಿಜಿ ಕಲ ಏನಡ ಕೇಂಡ ಪಂದಂಡ ಯಾನಿ ಇಂಚ ಪ್ರಶಾಂತ್ ನಿನ್ ಸಂದಾವನು ಕೇಂಡ ಸಹಾಯ ಮಾಡ್ಬ ತುಲಾ ಆ ದೇವರಿಗೆ ರೂಪದ ದೇವತೆ ಇಲ್ಲಿ ಬೆಳಗಿನ ದೇವತೆ ಕವಿತಾ ನೋಡಿ ಪಾತ್ರಕ್ಕೆ ಸತ್ಯ ಬನು ದಾದ ವಿಷಯ ಬನ್ನಿ ಕವಿತಾ ಅಮ್ಮನಿಕ್ಕೆ ನಿರ್ಪೇರ ಅನಿತನಿಕ ಹಾಕೋಲ್ಲ ಸತ್ಯ ಬನು ಇದು ದಾದ ಪಾತ್ರ சொந்த தங்கட்லக்கணும் லிங்க் இது தாக பார்க்கணும்ல இது ಈ ಇಲ್ಲಲ್ಲ ಸುಕೋಟರಿ ತೂಪುನಾರ್ನು ಬಂಡ ಅವೆನ್ನ ಪೊಪ್ಪರಿ ಮಾತ್ರ ಅಮ್ಮಲ ಅನಿತಲನಿക്ക് ಹಿಂಸೆ ಕೊರಂದುಳ್ಳೇ ಕವಿತನಿக்கு ಮಾತು ಸುಳ್ಳು ಬಣ್ಣಂದಿಲ್ಲ ವಿಷಯ ಬಂದು ಸತ್ಯ ಬನ್ ಕವಿತಾ ಇದಕ್ಕೆ ದಾದ ಆಗ್ತಿದ್ದು ಪೊಕ್ಕಡಿದ ನಕ್ಲಂದಿತ್ತು ಪೊಕ್ಕಡೆ ಅಪವಾದ ಪಾಡೋದಿಲ್ಲ ದಯಗೀರು ಇದಕ್ಕೆ ಏನು ನಿಕ್ಕಾಕು ಹಾಕುತ್ತೀರಮ್ಮ ನಿಕ್ಕಾಕು ನೆನಪಿದ್ದೀರ ಗಾಯ ಶುರು ಮಾಡೋದಿಲ್ಲ ಗಾಯ ಕಡಿತೆ ಕೌದಿಲ್ಲ ಯಾನು ಬೇತೆಲ್ಲ ಏನು ಬೇತಿಲ್ಲ ಮಲ್ತನಾಡ ಯಾನು ಏನು ಬಿಡ್ದು ಓಡಿಗ್ಲ ಬರ್ಪು ನನ್ನ ಈ ಕವಿತನಿಗೆ ವ್ಯಾಮೋಹನ ಕವಿತಾ ದಾದ ಮಲ್ಪೊಡು ಪಪ್ಪ
ಇಂಥ ಪೊಣ್ಣನ ಮರ್ಮಲಾದ ಪಡೆಯರೆ ಈಗ ಪುಣ್ಯ ಬಲ್ತು ಕೊಡು ಆಟ ಆ ಪುಣ್ಯನ ಅನುಭವಿಸರೆ ನಿನ್ನ ಅಪ್ಪಗೆ ಯೋಗ ಇಂಗ್ಲು ಬೇತೆಲ್ಲ ಮಲ್ಪೊಡೆ ಪಪ್ಪ ಎಣ್ಣೆಲ್ಲೆಡೆ ಹೋದು ಮರ್ಮಲಾದ ಬತ್ತಿ ಮುಕ್ಕ ಕಟ್ಟು ಕೊಟ್ಟು ತೆಲಿಯೋ ಸುಮಾರು 20 ವರ್ಷದ ನಿನ್ನ ಅಂಚೇರಿ ಬಟ್ ಎನ್ನ ಮಾಮಟ್ಟಿಗೆ ಪಾತ್ರ ಬರ್ತೀರಿ ಒತ್ತ ದೈವ ದೇವರಿಗೆ ಈ ದೀಪತಿ ಒಂದು ಕೊಡು ಆ ಪಂಜುಲಿನ ತಾನುಗು ವರ್ಷ ಕೊರ್ಪಿನ ಕೋಲ ಪರ್ವ ಈ ನಿನ್ನ ಕೈಟೆ ಕೊಡೋದು ಕೊಡು ಯಾನು ಉಜ್ಜಿ ವೇಳೆ ನಿನ್ನ ಹುಟ್ಟಿಗೆ ಪಿದಾರದ ಬತ್ತೇಂಡ ಆ ದೆಯ್ಯದ ಚಾಕಿಗೆ ಭಕ್ತಿ ಬಾವುಡ ನಮ್ಮದು ಬತ್ತಿನಂಚಿನ ಪಂಜುರ್ಲಿ ದೈವ ಈಗ ದಾದ ಕರುಂಡು ಪಪ್ಪ ನಮ್ಮದಿಲ್ಲ ಅಜ್ಜಿ ಸುಖಲ ಅಜ್ಜಿ ಅವಿಯಂದ ಹಣೆ ಬರ ಅಕ್ಲು ಏತ್ ಚಿತ್ರಹಿಂಸ ಕೊನ್ನಲ್ಲ ನಿಕ್ಲ ರಟ್ಟು ಜೋಕುಲ ಮೋನೆ ತುದು ಯಾನೇ ಮಲ್ತು ಯಾರು ದಿಕ್ಕಲು వచ్చి ಪಾತ್ರಕ್ಕೆ ಬೇಕು ಏಪುಗ್ಲ ಈ ಇಲ್ಲು ಪುರ್ತು ಬೇಟೆಗೆ ಈ ಇಲ್ಲು ಪುರ್ತು ನಿಕ್ಲು ಪೋರನೆ ಬಲ್ಲಿ ಮಗ ಪ್ರಾಯ ದಂಗಿನ ಪರ್ದಿನ ಆಳದ ಮರುಮಗೆ ಯಾರು ಇನಿ ಪೂರ್ಣ ಎಲ್ಲ ಪೂರ್ಣ ಗೊತ್ತಿಚ್ಚಿ ಕೇಳಿದ ಪೊಟ್ಟು ಒಂಜಿ ಪೊಟ್ಟ ತುಳಸಿದ ನೀರು ಕೊಟ್ಟು ಎನ್ನ ಜೀವ ಪೋಡುತ್ತಾಡ ಮಸಾಲ ಕೊಡುದು ಪತ್ತದ ಭಸ್ಮ ಮಟ್ಲೆ ಈ ಇಲ್ಲಲ್ಲಿ ಜೀವಡು ಉಪ್ಪು ನೆಟ ಈ ಇಲ್ಲಿ ರೆಡ್ಡ ಏರ್ಬಿಡು ಪೂಜಲು ಈ ನಮ್ಮದು ವ್ಯಕ್ತಿನ ದಿನನಿತ್ಯ ತುಡದಿ ಪಂಜುಲಿ ದೇವತೆ ಈ ಭೂಮಿ ಮಿಥುದ ದೇವತೆ ಚಿತ್ತಂಸ ಕೊರಬಿತ್ತುನಲ್ಲ ಈ ಇಲ್ಲನ್ನು ಸ್ವರ್ಗ ಪಣದಿಲ್ಲ ಯಾನ ಬೇತೆಲ್ಲ ಮಲ್ಪುಜಿ ಪಪ್ಪ ಬೇತೆಲ್ಲ ಮಲ್ಪುಜಿ ಆಟ ಯಾನಿ ಚಂದನ ಪಡ್ತದು ಈರ್ನ ಮರ್ಮಲಿ ತೂಪನಂಚಿನ ಜವಾಬ್ದಾರಿ ಅವು ಇರೇಗಿತ್ತಿನ ಎಂಕು ವಾ ಚಿತ್ರಂಸ ಕೊನ್ನದಲ್ಲ ಆ ದೈವ ದೇವರು ಒಂಜಿ ದಿನ ಅಕ್ಲಿಗೆ ಮುನಿಯರೇ ಅಂಚದು ಯಾನ್ ಶಾಪ ಕೊರ್ಪಿಜಿ ಮಗ ಯಾನ್ ದಾಯಕ ಶಾಪ ಕೊರು ಎಂತ ಹುಟಲಿಡಿರು ತದೇರ ತೀರದ ಬಟ್ಟ ಪಾತ್ರಂದು ಮಗ ಅಂದು ಪಪ್ಪ ಇನಿ ನಮ್ಮ ಆ ಚಾಮುಂಡೇಶ್ವರಿ ಕ್ಷೇತ್ರದ ಸೇವಂಡಿ ಈ ರಾತ್ರಿ ಒಂಜಿಗಳಿಗೆ ಆಲೂಗಡ್ಡೆ ತಪ್ಪೋದು ಆ ಅಪ್ಪನ ಸೇವೆ ಮತ್ತಿನ ಇಲ್ಲದ ಮರ್ಯಾದಿ ಒರಿತಿನ ಪೊಣ್ಣು ಆಲು ದೇವತೆ ನನ್ನ ಬದುಕುಡು ಸುಖನು ಭಯ ಕಂದೆ ತ್ಯಾಗ ಮೂರ್ತಿ ದೇವತೆ
ತಗೊಳ ಲೋನ್ ತಿಕ್ಕೆ ಕೂಡ್ಲೆ ಎಂಕಲ್ಲ ನೆನಪೇ ಇದ್ದಿ ಲೆತ್ತಲ್ಲಾಗೆ ನುಚಿ ಈದಾನೆ ಬೈ ಈ ನಮೂನೆ ಪರಿಂಚುನೆ ಪರಂಚಂದ ಆಪುಂಡೆ ಲೋನು ತಿಕ್ಕಿ ಕೂಡ್ಲೆ ಮಗಲ್ಲೆದ್ದಿ ಅಮ್ಮೆಲೆದ್ದಿ ಚಾ ಅವು ನಿಕ್ಲಿಂದತ್ತೆ ಮಾತೆರ್ಲಾತೆ ಲೋನು ಕೈಕ್ಕೆ ತಿಕ್ಕಿ ಕೂಡ್ಲೆ ಒಂಜೇ ಅತ್ತಮೆ ಈ ಆತ ಪಂಪತ್ತ ಎನ್ನ ಪೂಜಾಲ ಮಾತ್ರ ಇಡೆ ಮುಟ್ಟ ಪೋಯಿನೆ ಕಣ್ಣು ಪೋತುಜಿದಾರೆ ತಿರಾವ್ ಕಣ್ಣಿಜ್ಜದ ಮಾತಾಡಗಳು ಎದುರತ್ತೊಳ್ಳೆ ನಿಕ್ಕಿರಲ್ಲ ಮಾರೆ ಅಣ್ಣ ಒಂಜಿ ಬೀಡಿ ಬರ್ಲೆ ನಿಮ್ಮ ಮಕ್ಕಳನ್ನ ಬೀಡಿದ ವಿದ್ಯೆ ಕಣ್ಣಿಯ ಇದೆಲ್ಲ ಹೋಗಿ ಸಾಹಿತ್ಯ ಮಾಡ ಇರ್ದಾಯಿ ಅಲ್ಪ ನೀಡ್ ಪರ ಬೀಡಿ ಬಿಟ್ಟಿದ್ದೀಯಾರ ಪೂಜ ಅವು ಈರ್ನ ಮಗಲ್ ಕಟ್ಟಿನ ಒಂದು ಬೀಡಿ ಎನ್ನ ಮಗಳ ಬೀಡಿ ಬುಡ ಕಟ್ಟುದಲ್ಲ ಆಳ ಟೈಲರಿಗೆ ಬಾರಿ ಪೊರ್ಲು ಪೊಲ್ವಲ್ಲ ಅಣ್ಣ ಬಾರಿ ಪೊರ್ಲು ಅಲ್ಲಿ ಆಗಿತ್ತ ಬಾರಿ ಡಿಮ್ಯಾಂಡ್ ಅತ್ತಾಳೆ ಅಮಿತಾಬ್ ಬಚ್ಚನ್ ಉಳ್ಳ ಆತ ಅಣ್ಣ ಬುಡೇದಿಲ್ಲ ಆತ ಅಣ್ಣ ಮರ್ಮಲ್ ಆತ ಅಣ್ಣ ಮಗಲ್ ಆತ ಗೊತ್ತದ್ದಿ ಅಣ್ಣ ಪಂಡದ ಪ್ರಯೋಜನ ಆತದ ಮಾಡಣ್ಣ ಅಡಿ ಹೋತಾರ ಒಂದ ಬಗ ಅತ್ಯ ಪಂಪನೆ ನಿಕೋಲನ ಗೊತ್ತಿಜ್ಜ ಹೆಂಗ್ ಗೊತ್ತುಜ್ಜಿ ಆಗಲ್ಲ ಪೂರ ಪೊಲ್ಲ ತಾಲೋಡ ಅಂದಪ್ಪ ಅಣ್ಣ ಪ್ಯಾಂಟ್ ಶರ್ಟ್ ಕೊಲ್ವಲ್ಲ ಪ್ಯಾಂಟ್ ಶರ್ಟ ಈ ಹೊರ ಬತ್ತ ಅನ್ನ ಎದುರು ಯಾವ ಕಣ್ಣುಡೆ ಅಳತದ ಟಕ ಟಕ ಅವು ಎಂದು ಮಿಸಲ್ ಹಾಕೊಂಡು ಏನ್ ಸೆಡಿಕ್ತಾರ ಅಂದ್ರೆ ನೆಡುತ್ತೆ ನಮ್ಮ ಸೆಡ್ಪುಣೆ ಪ್ರಾಯ ಮಾತ್ರ ಏನೇ ಗಟ್ಟಿಂಡಿಯ ಪೆಟ್ಟಿನ ಮಾತ್ರ ಒಂದು ಅಪ್ಪ ಅಂಚ ಇರ್ನ ಮಗಳು ಎಟ್ಟೆ ಕೊಲ್ವಲ್ಲ ಬಗ ಅಂದ್ ಪೂರ ಕೊಲ್ವಲ್ಲ ಅಂದಪ್ಪ ಎನ್ನ ಇಲ್ಲ ಪೂರ ಪತ್ತಾರ ಬುಡೇತಿನ ಪೂರ ಕೊರಂಬೆ ಇನ್ನ ಬುಡೇತಿ ನಾವು ಮಗಲ್ ನಾವು ಮಗ ನಾವು ಅಮ್ಮೇರ್ ನಾವು ಅಪ್ಪೆ ನಾವು ಅಪ್ಪೆದೆಲ್ಲ ಪೂರ ಪತ್ತಾರ ನಿನ್ನ ಪೈಕಿಟ್ಟು ಡಾಕ್ಟ್ರು ಮಿನಿ ಓಲಂಡ ಉಳ್ಳೇರಯ್ಯ ಎನ್ನ ಮಗಲೇ ಕೊಂಚ ಮದ್ವೆ ಮಾಡ್ಕೋ ಈರ್ನ ಮಗಳಿಗೆ ಡಾಕ್ಟ್ರು ಅಂದಪ್ಪ ದಾಖಲೆಗ ಅಹಂಕಾರನೆ ಹೆಣ್ಣ ಮಗಲೇ ಕೊಂಚ ಡಾಕ್ಟ್ರು ದಿಕ್ಕಂದಪ್ಪ ಇರ್ನ ಮಗಲಿಗಿತ್ತ ಡಾಕ್ಟ್ರ್ ಅವಡ ಬ್ಯಾಂಕ್ ತೈಮಿನಿ ಅಪ್ಪು ಜೋಡ ಆಕ್ರೆ ವಹಿವಾಟ ಅವನಪ್ಪ ಆನ್ಲೊಂಜಿ ಬೇತಮಿನಿ ಇರಲ್ಲ ಯಪ್ಪ ಬ್ಯಾಂಕ್ ದಾಖಲೆ ವಹಿವಾಟ ಅವನು ಒಂದು ಪೋಯಣ್ಣ ಎನ್ನ ಮಗಲನ್ನೊಂದು ಗತಿ ಮುಖನ ಪುಲ್ಲಿಗೆ ಓಲು ನಾಡೊಂದು ಬೋಡವ ಎನ್ನ ಗೊತ್ತು ಡಾಕ್ಟ್ರ್ ಅವಟ್ಟಿ ಡಾಕ್ಟ್ರೇ ಅವಡದ ಡಾಕ್ಟ್ರೇ ಇತ್ತಿಂಡ ಬಣಪೆನ್ನ ಡಾಕ್ಟರ್ನಾಗ ಉಳ್ಳೇರ ತೂಪೇನಲ್ಲ ಅವು ನಾಡು ನಾಡು ಇತ್ತಿಂಡ ಬಣಪೆ ಅವಂದ ನಾಡು ನಿಕ್ಕು ಯಾನು ಕಾಸು ಐಕ್ ಕೊರ್ನೈಕ್ ನಾಡ್ದು ಕೊರ್ನೈಕ್ ಕಾಸು ಕೊರ್ಪೇನೆ ಕೊರ್ಪೇನೆ ಏಪ ಕೊರ್ಪೆ ಮಾತ್ರ ಕೇಳೋ ಚವ ಗೋಪಿ ಕಾಲ ಎರ್ಮೆ ಕೊರ್ಪುನ ಇಂಜೆಕ್ಷನ್ ಕೊರೋಡು ನಾವು ಅಡಿಗೆ ಉಂಟು ini tarik 14 dae mami అది ఆట మల్పోడు మమ్మీ నేను ఫ్రెండ్స్ దగ్గర మాత పార్టీ కోరుడు ఏంటి డ్రెస్ తెత్తరుంటు ఎల్పు జీరతే సార్ ఇతను కోరలే మమ్మీ దాద బాలే నిన్ను ఓల్పర్ద కాసు అత్తి ಮುರಡಿ ಆ ಕಿಶೋರ್ ಕಂತಿನ 1 ಲಕ್ಷ ಬೇಲಗ್ಲೆ ಕೊಡ್ತೆ ಮುಗಿದುಕೊಂಡು ಏನಡಿ ಬಾಲೆ ಮಮ್ಮಿ ಅತ್ತಿಗಡಕ್ಕೆ ಎಲ್ಲತ್ತಿ ಕಾಸು ಹೆಂಚಿನದಿ ಮುರಿನೆಂದು ಕನಪ ಸದ್ಯಾಪುರಕ್ಕೆ ಇದ್ದಾರೆ ಇರಿಗೆ ದಾನಿ ಪರಂದೆ
ಬಾಲೆ ಕವಿತಾ ಬಾಲೆ ಕವಿತಾ ಏತು ಬೇಲೆ ಮನ್ಪುನು ಬಲ 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 ಕುಲ್ಲು ಕುಲ್ಲು ಬಾಲೆ ಕುಲ್ಲು ಕುಲ್ಲು ಅಬ್ಬಾ ಬಾಜಿಂದಲ ಕನೋಡ ಅಂಚದಾಲಿಚ್ಚಿ ದಾದ ಪಂಡ ಎಲ್ಲಂಚಿ ಮಗಲ ಬರ್ತಡೇ ಅಂಚ ಒಂಜಿ ಇರುವ ಸಾರ ಕಾಸು ಇಲ್ಲ ಪತ್ತೊಂದು ಬರಲಿಯಾ ಮಾಮಿ ಮುರಣಿ ಕಿಶೋರ್ 1 ಲಕ್ಷ ಕಂತು ಕೊಡ್ನತ್ತೆ ಮಾಮಿ ಕುಡ ಹೋಗ್ತು ನಿನ್ನ ಕಿಶೋರ್ ಕಂತಿನ ಕಾಸು ಬೇಲ್ದಾಗಲೇ ಕೊಡ್ತೆ ಮುಗಿದು ಹೋತುಂಡು ತುಲಾ ಈ ಇಲ್ಲಡೆ ಪೋದು ಪತ್ತೊಂದು ಬಾಲ ತಾನೇ ಪುಣ ಅಂತ ಯಾಕೆ ಏನತ್ತ ಮಾಮಿ ಮದ್ಮೆ ಮಂತಿನ ಸಾಲನೆ ಸಂದಿಜ್ಜಿ ಕೂಡ ಮುರಣಿ 1 ಲಕ್ಷ ರೂಪಾಯಿ ಕಂತು ಕೊಡಿ ಅಕಡೆ ಇಪ್ಪಂದು ಅಮ್ಮ ಮೋಲ್ ಮದ್ಮೆ ಅದು ಬತ್ತದು ಮುಲ್ತು ಕೊಣೋದು ಇಲ್ಲಿನ ಸಾಂಗ್ ಕೊಡ್ ಬಂದು ಏನದಲ್ಲ ಅಂದು ಅತ್ತಿ ಅಮ್ಮ ಕೋಡಿ ಈತ್ ಬೆನ್ನ ದಾದ ಬರ್ತಲಿಯೇ ದಾದ ಮಾಡ್ಕೊಂಡು ಸಿಕ್ಕಿನ ಬತ್ತಿನ ಹಾಡುಗಳಿಗೆ ಮಾತಾ ತಿನ್ಬಾರ್ದು ಖುಷಿ ಬಂದು ಕುಪ್ಪಾಲು ಮಾಮಿ ಬಿಗಿದಿನ ಕೋತರ್ಲಿರ ನಾಳೆ ಕೊಣ್ಣು ಮಗಲಿ ಯಾನತ್ತಾವೆ ಈತೆ ಮಾಮೂಲಿ ಸೈ ಈತೆ ಪೋದು ಪತ್ತೊಂದು ಬರ್ಪನ ಇಚ್ಛ ಯಾನ್ ಓಡೆಗಲ ಪೋಪುಚಿ ಅಕಡ ಕಾಸು ಇಚ್ಚಿ ಮಾಮಿ ಯಾನ್ ಓಡೆಗಲ ಪೋಪುಚಿ ಏನೆ ಅಕ್ಕಳ ಕಾಸು ಇಚ್ಚಿ ಪಂಡಿದ ನಿಕ್ಕೆಂಚೋ ಗೊತ್ತು ತೂಲ ಕವಿತಾ ನಿನ್ನ ಬಾಮಿದು ಬಂದೆ ಈ ಅದೇ ಪೋಯೆ ಬಂದ ಆಳೆ ಕಿತ್ತಿ ಬಂದಾಡ ಅಂದಾದ ಮಲ್ಕೊಡು ಬಂದೆ ಗೊತ್ತುಂಡು ಮಾಮಿ ಕೈ ಬೋದು ಕೇಳು ಯಾನ್ ಕಾಸು ಒಂದು ಬಗೆ ಆಗ್ಲಿಲ್ಲ ಯಾನ್ ಪೋಪ ಅತ್ತು ಎಂಕುಲಾದಿ ನಿನ್ನ ಕಡುಪುರಡ ಪೋಪನ ಇಚ್ಛ ದಾದ ಕವಿತಾ ಪೋಪನ ಇಚ್ಛ ಕಾಸು ಪತ್ತೊಂದು ಬತ್ತಂದಾಂಡ ಜೀವಡುಪ್ಪ ದಾದ ತೂಪದೆ ಉಲೇ ಸಿಮೆಂಟ್ ಕ್ಯಾನುಂಡು ಪತ್ತೊಂದು ಬಲ ಇಲ್ಲದ ಖರ್ಚಿಗೆ ಬಂದು ಕಂತಿನ ಚಿಮ್ಮಿಂದ ಎಣ್ಣೆ ನಿನ್ನ ಬೇಕೆ
ಕಳಿತ ಕೆಲ್ಪರ ನಾಡೆ ಪಂಡ మర్మలు పండిదు తరే తుంబూరత దాదాపు 10 ವರ್ಷ ನಾಳೆಗೆ ಬರೆಂದು ಸೀಕ್ ಬರು ಎನ್ನ ನಾಳೆಗೆ ಸೀಕ್ ಬತ್ತೆ ಬಂದಾನ ಅಕ್ಕಿ ಯಾರು ಎಂಚ ಮತ್ತೆ ಮಲ್ಪಡ ಬಂದು ಏಕ ಗೊತ್ತು ಇಲ್ಲಿ ಯಾಕೆ ಮಾತ್ರ ಬಂದಿರಿ ಬೇರೆ ಕೆಲಿತಂದ ನಾಡಿ ಕೊಟ್ಟಿದ್ದು ಮಾರ್ಕೆಟ್ ಕಡಪದ ಕೊಡ್ದು ಆಟೋ ಆನಿ ಮಾಮಂಡಲ ಕೂತಲಕನ್ನ ಮನಸ್ಸಿಗೆ ಬೇನೆ ಒಪ್ಪಂದು ಯಾರು ಮನ್ ಪದ ಕುಲ್ಯ ಐದು ಪಕ್ಕ ಜೋಕುಲ್ ಮಲ್ಲಾಯರು ಮಕ್ಕಳಿದ್ದು ಕಣ್ಣ ಬಿಡಿ ಗಲಾಟೆ ಮಾಡ್ತಿದ್ದ ಆ ಜೋಕುಲ್ ಐನೇ ಕಲ್ತದ್ದು ಈ ಸಮಾಜಕ್ಕೆ ಐದು ಕೊಟ್ಬಿಡಿ ಬಂದು ಮನ್ ಪದ ಕುಲ್ಯ ಒಂದು ಇಲ್ಲದು ಉತ್ತ ಗತ್ತ ಮರ್ಯಾದೆ ಉರಿಯರ ಗಾತ್ರ ಇಲ್ಲದ ಯಜಮಾನಿ ಮನ್ ಪದ ಕುಲ್ಯ ನಾಟ ಇಲ್ಲದ ಮರ್ಯಾದೆ ಸಾಕ್ಷಿ ನೀರು ಭೂಮಿ ತಾಳೆ ಇಚ್ಚಿ ನಟ್ಟುನಾಯ ಯಾರೇ ಕಾರಣ ಮಗ ಒಂದು ವೇಳೆ ಯಾರು ಬರ್ತಾರೆ ಮುಂಚಿಗಳಿಗೆ ಹೆಚ್ಚು ಕಮ್ಮಿ ಆಗ್ತದ ಈ ಭಾರತ ಮೋದಿ ಯಾರು ತೀಯರತ್ರ ಮಗ ಆಡಿ ಬೇತೆ ಇಲ್ಲಿ ಮಕ್ಕಳು ಬಂದು ಇದ್ದಾಗ ಯಾರು ಉಂಟೆ ನಾವು ಎಲ್ಲ ಆಡಿ ಗೊತ್ತದ ಸುಖೋ ಇನ್ಯಾರು ಬರ್ತಾವ ಎಂತ ಬಗೆಟ್ಟಲ್ಲ ಓಲಾಲು ಸಿರಿ ಮಕ್ಕಳಿ ಸುಖ ಹುಟ್ಟಿದ್ದೀನಿ ಕರಿಯ ಮಗ ಮಾಮು ಈ ಪಾತ್ರೆ ಪಡೆಯರ ಬಲ್ಲಿ ಈಗಲೂ ಇಲ್ಲಿ ಕೊಟ್ಟು ಓಡೆಗಳ ಪೋಂಜ ಮಾಮು ಓಡೆಗಳ ಪೋಂಜ ಮಾಮು ಅಡ ಸ್ಕೂಲ್ ನಡೆದ ವಿಷಯ ಅರಡ ಮಾತ್ರ ಬಗ್ಗೆ ತಗೊಳ್ತಿ ಅರೆಗೂ ಗೊತ್ತಾಗ ಅದು ಬೇತಿಲ್ಲ ಮಲ್ಪೆ ಪಲ್ಪಡ ಮಗ ಈ ವಿಷಯ ಆಡ ಪನುಚಿದ ಪಲ್ಪಡ என்ன மர்மலத்து என்ன பாலுக்கு பொன்ன ரூபடு பத்திர ತ್ಯಾಗರೂಢಿ ಈ ಪೊನ್ನು ದೇವತೆ என்ன புதர் பண்ணிது துளசி நேரம் ஈய புட்டு
ತೂಕ ಇತ್ತು ಮಾಮೂಲ ಆಸ್ಪತ್ರೆಗೆ ಹೋಗಿ ದೇವತೆ ದೇವತೆ ಈ ಭೂಮಿ ಮಿತ್ತದ ತ್ಯಾಗ ದೇವತೆ 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 ಈ ಭೂಮಿ ಮಿತ್ತದ ತ್ಯಾಗ ದೇವತೆ ಪೊನ್ನರೂಪದ ದೇವತೆ ಇಲ್ಲಿ ಬೆಳಗಿನ ದೇವತೆ ಕಣ್ಣ ನೀರಿದ ಈ ಕತೆ ಮುಗಿಯಂದಿನ ಈವತೆ ಮಾಮಿ ಮರ್ಮಾಲು ಆಟ ನಾಟಕ ಗೊಬ್ಬು ಗೊಬ್ಬಾಯೆ ಮಿತ್ತಿತ್ತಿನಾಯೇ ದೇವತೆ ದೇವತೆ ಈ ಭೂಮಿ ಜೂಗುದಾಲ ಅಪಯಜ್ಜಿ ಆರು ಮಸ್ತ್ ಟೆನ್ಷನ್ ತೊಂದರೆ ಅಂತ ತೋಜುಡು ಅತ್ತಂತೆ ಅರನ ಶರೀರಟು ನೆತ್ತೇರಲ ಅಂತ ಕಂಡು ಅದಕ್ಕೆ ಆಯ್ನಾತ್ ಬೇಕಾರಿಗೆ ಒಂಜಿ ಬಾಟಲ್ ನೆತ್ತೇರಿ ಕೊರಡು ಮಾಮೂಲು ಎತ್ತರಿ ಯಾನ್ ಕೊರ್ಪೇನ್ ಅಂಚಂಡ ಬಲೆ ಟೆಸ್ಟ್ ಮಾಡ್ತೀರ ಕವಿತಾನ ನೆತ್ತೇರು ಸರಿಯಾ ಬುಚ್ಚಿ ಏರನ್ಲ ಬೇತೆ ನೆತ್ತೇರು ಕೊರ್ಪಾರ ಯಾನ್ ಕೊರ್ಪೆ ಡಾಕ್ಟರ್ ಅಂಚೆ ಯಾನ್ ಕೊರ್ಪೆ ಬುರ್ಚಿ ಬಾವ ಯಾನ್ ಕೊರ್ಪೆ ಡಾಕ್ಟರ್ ಇರ್ಬಲ್ಲ ಸರಿಯಾತು ಒಂದೊಂದುಂಡು ಬುಕ್ಕ ಸರಿಯಾತು ಒಂದೊಂದುಂಡು ಬುಕ್ಕ ರಟ್ಟು ದಿನ ಒಂಜಿ ಅಡ್ಮಿಟ್ ಮಲ್ಪಡೋಪುಂಡು ಆರ್ನೆಟ್ಟಿಗೆ ಏನಾಂಡ್ಲ ಒರಿ ಉಂತೊಡಪುಂಡು ಮಾಮೂಲಿಗೆ ಯಾನ್ ಕುಲ್ವೇನೆ ಬೊಚ್ಚಿ ಕವಿತ ಇತ್ತೆ ಮುಳಿ ಯಾನ್ ಉಂತುವೆ ಇತ್ತೆ ಇಲ್ಲಡೆ ಪೋದ್ಬಲ್ಲ ರೇಪಂಡ ಇಲ್ಲಡೆ ವಿಷಯ ತಿಳಿಪದ್ಬಲ್ಲ ತಾನೆ ಕವಿತಾ ಸರ್ ಎನ್ನ ಮಿಸ್ಸೆಸ್ ದಾಯಕ್ ಡಾಕ್ಟರ್ ದಾಲಜಿ ಆ ಪೊಣ್ಣನ ಆರೋಗ್ಯದ ವಿಷಯ ಒಂತೆ ಜಾಗ್ರತೆ ಮಲ್ಪಡು ಬೊಕ್ಕ ಐನಾತ್ ಬೇಕಾ ಟ್ರೀಟ್ಮೆಂಟ್ ತೊಂಡೆ ಡೆತ್ ಸರ್ ಒಂಚೂರು ಡೀಟೇಲ್ ಅದು ಪನ್ಪಾರ ಹೌದಾದ ಪಂಡ ಏನು ಅರನ ಬ್ಲಡ್ ಟೆಸ್ಟ್ ಮಲ್ಪುನಾಗ ಆರೆಗೆ ಬೇತೆ ಸಿಕ್ಕೊಂಡು ಗೊತ್ತಾಂಡು ಐದು ಪಂಡೆ ಡಾಕ್ಟರ್ ದಾದ ಪಣದು ಒಂಚೂರು ಡೀಟೇಲ್ ಅದು ಪನ್ಪಾರ ದಾದ ಪಣದ್ರೆ ಗೊತ್ತಾಗ್ಬಿಟ್ಟು ಸರ್ ದಾದ ಸಿಕ್ಕೊಂಡು ಸರ್ ಅಲ್ಲಿಗೆ ಮನಸ್ಸು ಚೂರು ಗಟ್ಟಿ ಮಾಡ್ತೊನ್ಲಿ ಸರ್ ಆರೆಗೆ ಡಾಕ್ಟರ್ ಸರಿ ಐನೊಂದು ಟ್ರೀಟ್ಮೆಂಟ್ ಕೊರ್ದ ಸರಿ ಅವನೇ ಡಾಕ್ಟರ್ ಗುಣ ಏನ ಕ್ಲಿಯರ್ಲಿ ಇಜ್ಜಿರ್ ಆಂಡ ಟ್ರೈ ಮಾಡಿ ಪೊಳಿಯತ್ತಿ ಬುಕ್ಕ ಸರಿಯಾದ ಟ್ರೀಟ್ಮೆಂಟ್ ಕೊರಂದ ಒಂತೆ ದಿನ ದುಂಬಿಕೊಂಡು ಒಳಿಯತ್ತಿ
ಏರು ಬಣ್ಣ ಆರೆನ ನೆತ್ತಿರ್ದು ಎತ್ತಾಂಡು ನಾನು ಆರೆಲ್ಲ ಎತ್ತೊಂದಿರ್ಕೊಳ್ಳಿ ಏರಾಂಡೆಲ್ಲ ಒರಿ ಉಂಟದೆ. ಓಕೆ ಡಾಕ್ಟರ್. ಆಲು ಇಲ್ಲದ ಬಾಯಲ್ಲ ಮಧ್ಯಾಹ್ನದ ಟಿಫಿನ್ ಪಾತ್ರ ಬರುವಲ್ಗೆ ಶೋ ಒಟ್ಟಿಗೆ ಬರ್ಪೆ ಓಡ್ಸಿ ಕಿಶೋರ್ ಈಗ ರೆಸ್ಟ್ ಮಾಡ್ಬೋದು ಸರಿ. ರೂಪದ ದೇವತೆ ಇಲ್ಲು ಬೆಳಗಿನ ದೇವತೆ ಕಣ್ಣ ನೀರಿದ ಈ ಕತೆ ಮುಗಿಯೆಂದಿನ ಈ ವ್ಯಥೆ ದೇವತೆ ದೇವತೆ ಮೇರೆಗೆ ಪಂಚಾಂಗ ಪೂರ ಭಾರಿ ನಂಬಿಕೆ ಅಂದ್ರೆ ಅಣ್ಣ ಈರ್ನೆಲ್ಲ ಭಾರಿ ದೃಷ್ಟಿ ಉಂಟು ಮಾತೇರಳ ದೃಷ್ಟಿ ಈರ್ನ ಇಲ್ಲದೆ ಬರ್ತದೆ. ಓ ಇತ್ತೆ ಪ್ರಕಾಶಾನಂದ ಸ್ವಾಮಿ ಇಲ್ಲದ ಶಿಷ್ಯೆ ರಾತ್ರಿ ಇಲ್ಲದ ಬರೆಯ ಶುರುವಂತೇರಾ ಅಣ್ಣ ಏನು ಸತ್ಯ ಬಂದಿನ ಅಣ್ಣ ಏನು ಗಾಡಿಗೆ ಹೋತು ಸುಮಾರು ಬಣಿಯರುಂಡಣ್ಣ ಈ ನಚ್ಚೋಣ ಅಂಜನ ಬಣ್ಣ ಭಾರಿ ನಂಬಿಕೆ ಉಂಟು ಕೆಲವು ವೇಷವಾಡಂದೆ ಮಾಡ್ಕೊಂಡು ಇಂಚಿನ ಒಬ್ರು ಅಂದು ಅಣ್ಣ ಏನು ಸುಳ್ಳು ಬಂಡೇನ ಅಂಡ ಈರು ಕಾಸು ಕೊರ್ಪುಣನೆ ಬರ್ಚಿ ಎಂಟು ಕೂಡ ಈರು ಹೋದು ಚಾ ಬರ್ಪಾರಂದ ಅಣ್ಣ ₹100 ಕೊರ್ಪು ಕೊಟ್ಟಂದ್ರೆ ಎಂಕ ₹50 ಬರಿ ಯಾರನ್ನ ಅಂಚಣ ಅಂಚನ ಸತ್ಯ ಬನ್ಪೆ ಅಂಚನ ಒಂಜಿ ಕೈ ತುಕ ತುಕ ಅಣ್ಣ ಭಾರಿ ಮಲ್ಲ ದೋಸೆ ಉಂಟಣ್ಣ ಒಂದೇ ಕಟೋಜಿ ಮಸಾಲ ದೋಸದಿಂದ ಅಪ್ಪ ಈರ್ನ ಮೀನಾ ಅವಂದು ಎಂಚಿನ ಗುಡೇದಿನ ಅಪ್ಪೆ ಅತ್ತೆ ಬುಕ್ಕ ರಾಶಿ ಹೂವ ಪಪ್ಪಾರದ ಹುಡುಗಿ ಕೊಡ್ತೀನಿ ಹಾ ಬುಕ್ಕ ಬುಕ್ಕ ಬನ್ನಿ ಏನು ಸತ್ಯ ಬನ್ಪೆ ಅಣ್ಣ ಹೊರ ಬಣ್ಣ ಅಣ್ಣರ ಬನ್ನಡ ಕಾಸು ಮಾಡ್ಲಿ ಎರಡು ಮೆಲ್ಲ ಮಂಗಾಟ ಅವಳಿಂದ ಇದ್ರಿ ನಿಂಬೆ ಏನಾರ್ಥ ಸರ್ ಅವಳಿ ಮತ್ತೆ ಯಾವ ದಮಯಂತಿ ಪುನಃ ಸ್ವಯಂವರ ಅಲ್ಲಿ ಬಾಕಿ ಮಾಡ್ತಾ ಕಂಡುಂಡು ಅಲ್ಲಿ ಬಪ್ಪನಾಡ ಕಠಿಣ ದೊಡ್ಡ ಜನ ಸೇರ್ಬೇರಿ ಸತ್ಯೆ ಮುಳು ಬತ್ತಿನೇನು ಬನ್ನೇನು ಒಬ್ಬರ ಬರ್ಪುಣ ಈ ಇಲ್ಲಡೆ ಒಂದು ಸ್ವಯಂವರ ನಡಪೇರುಂಡು ಅವು ಆನಗ ಆನಾದಲ ಪೊನ್ನಾಗ ಪೊನ್ನಾದಲ ವರ್ತಿ ಮಗಳು ಮಗ ಪಂಡು ಪಂಡು ಅಲ್ಲ ಪುದರು ಶಾಲಿನಿ ಅಂದತೆ ಶಾಲಿ ವಾಹನ ಶಕ ಕೃಷ್ಣ ಪಕ್ಷ ಒಬ್ಬರೆ ಗಳಿಗೆಡೆ ಭರಣಿಗೆ ಕುಕ್ಕುದ ಮುಡಿ ದಿಂಜಾವಣ ಭರಣಿ ನಕ್ಷತ್ರಡು ಪುಟ್ಟು ನಾಲು ಇನ್ನ ಮಗಳು ಶಾಲಿನಿ ಉಪ್ಪಾಡ ತಿರುವಾಡಿನಾಗನೆ ಬಂದಿವೇನ ಅಕ್ಕನೇಂದು ಬಂದಿ ನಾವು ಈರೇನು ಈರು ಅಲ್ಲಿನ ಒಂಜಿ ಡಾಕ್ಟ್ರೇ ಕೊರ ಮದ್ಮೆ ಮಲ್ತು ಕೊರಡುಂದು ನೆಟ್ಟು ತೋಜಿ ದ್ವಾರ ಮದ್ಮೆ
ಪಣಪಣವನ್ನ ಸ್ವರ್ಗಲೋ ಕೂಡ ಅಪ್ಪನೆ ಓ ಇತ್ತೆ ಸ್ವರ್ಗಡ ಮದ್ವೆ ಮಗಳಿಗೆ ಸ್ವರ್ಗಲೋ ಕಡೆ ಮದ್ವೆ ಆತಂಡೆ ಈರ ಆಯ್ತೆ ಪರಿಹಾರನ್ನ ಅಂಡ ಈರ್ನ ಮಗಲೆ ಸಂಸಾರ ಪೂಜಿ ಸ್ವರ್ಗದ ಮದ್ವೆ ಬಂದಕ್ಕ ಅವು ಭಟ್ರು ಪಾನ ಜಗನ ಅದು ಪೆರ್ಲಾಗ ಅದು ಸ್ವರ್ಗದ ಮದ್ವೆ ಆಗತ್ತ ಈಗ ನಾನು ಪಾನ ಮುನ್ನ ಮಂಗ ಮಾಡ್ತೀನಿ ಅದು ಭಟ್ರ ಹೊರತೆ ಐತೆ ಮದ್ವೆ ಸ್ವರ್ಗಡ ಆತಂಡೆ ಈ ಸ್ವರ್ಗದ ಬಿತ್ತ ಓ ಬಿತ್ತೊಂದಿಲ್ಲ ಅಲ್ಪ ಆತಂಡೆ ಅಣ್ಣ ಅಲ್ಪ ಆಯ್ನ ಮದ್ಮೇನೆ ಇತ್ತ ಮೂಳು ಒಂಜಿ ಆನನೆ ಮೋಕೆ ಮಂತದಾಲ ದೂರ ಐತೆ ಈತು ಬಲ್ತದಲ್ಲ ಇಂಬಾಳು ಪೂರನಾಗಿ ಅಂತ ಅವ್ಲ ಆಟದೊಂದಿತ್ತ ಕಲ್ಲು ಬಂಡನ ಅವು ಮೋಕೆ ಮಂತನು ಏರ್ ಬಣ್ಣೆ ಏರು ಕಲ್ಲು ಬಣ್ಣೆದಾಂಡ ಹೋದು ಮಂಜತ್ತೂರು ಕಾಡಿಡು ಅತ್ತಿತ್ತ ಅನ್ನ ಬಾಯಿ ಟೆನ್ಷನ್ ಒಂಜಿ ಕಲ್ಲುನು ಬರ್ಕೋಡ ಹೊರ ಹೋದ್ ತಪಸ್ಸುಗೊಳ್ಳುದು ನಿನ್ನ ಮಗಲೇ ನೀವು ಎತ್ತದ ಕೇಳಿಗೆ ತುಕ ಇದಾದಿ ಬೇಡ ಬಂಡ ಸತ್ಯ ಬಣ್ಣ ಎರಡಣ್ಣ ಮೋಕೆ ಮಿನಿ ಮಂತಾನ ಸುಮಾರು ಜನ ಸೋದಿತ್ತೇರಪ್ಪ ಸತ್ಯ ಬಣ್ಣ ಇಂದ ಸತ್ಯ ಬಣ್ಣನಲ್ಲ ಕುಳ್ಳಿದತ್ತ ಅಣ್ಣ ಬಂಜಿಗಾಗತ್ತೆ ಈಗ ಅಣ್ಣ ಜೋಕಲು ಬಿಡೋದಿನ ಸಾಪನವದಿ ನೋಡವು ಅಲ್ಲೂ ಅಲ್ಲಿರ ಕುಳಿದ ಆರ ವಾ ಬೋರ್ವಂಡೆ ಏರ ಬೋರ್ವಂಡೆ ದಾರ ಏರ ಬಣದಿ ಆರಣ್ಯ ಮಿನಿ ಮಂತ ನೋಡಿ ಅಣ್ಣ ಒಬ್ಬ ಬುಕ್ಕ ಬ್ಯಾಂಕ್ ಟೆಂಡರ್ ಗೋಪಾಲೆ ಪಡೆದು ಲೋನ್ ಪಾಸ್ ಮನ್ಪನಾಗಣೆ ಅಂದಾಜು ಆವಡಿತ್ತೀನಿ ಬೇಯ್ತದಾಯ್ತಾನ ಪಾಸ್ ಮಂತೆ ಅಪ್ಪಗ ಓದಿ ಗೊತ್ತಾಯ್ತೆ ಅಣ್ಣ ಚೇ ಚೇ ಈರ ಆಲೇನ ಬ್ಯಾಂಕ್ದಾಲೆ ಕೊರಿಯಾರನಾಂಡ ಎಂಕಳು ಸುಕೊಟ್ಟು ಅಕ್ಕಲು ಸುಕೊಟ್ಟಿಪ್ಪೇರು ಸುಮಾರು ಜನ ಇಟ್ಕೊಡ್ತೀರ ಆ ರಂಬೆ ಮೂರ್ವಾಶಿ ಮೇನಕ್ಕೆ ಭಾರಿ ಗೌಜಿ ಒಂದಿನ 2 ಲಕ್ಷ ಜನ ವಿನಿ ಸೇರ್ತಿಪ್ಪು ರಾಧಾಕೃಷ್ಣ ಬರ್ಕರ ಮದ್ವೆ ಜಾಸ್ತಿ ಅತ್ತಿ ಎಲ್ಲ ಆತ ಗೌಜಿನ ಮದ್ವೆ ಆತನಕ ಪುನಃ ಅಲ್ಲ ಇನ್ನ ಮದ್ವೆ ಮೂರು ಮಂತ್ಪಲ್ಲೆ ಅಲ್ಲೇ ಅಲ್ಪ ಮೂಳು ಸುಕೊಟ್ಟು ಸಂಸಾರ ಸಾಗುಣಗಲ್ಲ ಮಂತಾವಡೆ ಎಲ್ಲ ಒಳನ ಬಲ್ತಿನ ಈ ಸಾಡೆ ಬಂಡದ ఆయన ಮಗನ ಬಲ್ತಾನೆ ನೀ ಊರು ಬಂದಾವು ఆయన ಬುರಾಂಡ್ ಅರೆ ఆయన ಒಂಜಿ ಮದ್ವೆ ಅನ್ಬೋದು ಇಂದಾದಿ ಕುದುರೆ ಮಂತ್ಪುಣವಂತ ಆಟ ಫೋನು ನಡ ಗೊತ್ತು ಫೋನ್ ಕೊರನತ ಫೋನ್ ಕೊರಂತಾನೆ ಇತ್ತು ಆಯ್ತಲ್ಲ ಫೋನ್ ಓಳಿತದ ಛೇ ಇಂದ ಓತು ಆಟ ಪಾತೇರು ಯಾಣ ಬಂಡೆ ಬೇರೆ ಈ ಕೃಷ್ಣ ಬಂಡೆ ಪಾತೇರಿ ಬರಡು ಕೈಯಾನೆ ಪೋಡ ವೈ ಬತ್ತು ದಾದ ಪರ ಕಂಬೈಂಡು ಇನ್ನ ಇಂಚ ಒಟ್ಟಾಯಿನ ಎಣ್ಣೆಲ್ಲ ಕೊರ್ಪುಜಿ ಪೊಯ್ಯರವ ಲೆಪ್ಪು ಆಯಣ ಮಡಿಪಾದ ಒಳ ಪೊಯ್ ನಮ್ಮ ಮದ್ಮೆ ಅಣ್ಣನ ಈ ಊರ್ದ ಜನಕ್ಕಳು ದಾದ ಬಂದ್ಬೇರು ಹೀಗೆ ಏಪಲ್ ಅಂಚೆನೆ ಅಮ್ಮ ಪಪ್ಪನ ಆಡು ತೂಲಾರಿತ ನಿನ್ನ ಮೋಕೆ ಜೀ ನತ್ತೆ ಆಂಡ ಎನ್ನ ಅಮ್ಮನ ನೆನಪು ಪೋವರು
ಅತ್ತಂದ್ರೆ ಕೊಪ್ಪಳ ಪಾತ್ರೆ ಮೇಲೆ ಬರ ಸಾಧ್ಯ ಜಾಡಿದ ನಮ್ಮ ಮದ್ವೆ ಸಾಲ ಕೂಡು ಬರೋಣ ಅಡಿತ ಖಂಡಿತ ಯಾನ್ ನೀನು ನನ್ನ ಮದ್ವೆ ಆಗ್ತೇನೆ ಅನ್ಪೇಳಿದ ಕಾಲ ಕೋಡ್ದು ಬರಡೆ ಸರಿ ಹಿರಿಯಾಗ ನಂಜಿ ಪಾತೆರ ಬಂತೀರಿ ಕಾಮಗು ಕಣ್ಣಿಚ್ಚಿಗೆ ಅವು ಸತ್ಯ ಫಲ ಫಲ ಎನ್ನ ಉಡಲ ಕವಿತೆ ನಿಕ್ಕಾದು ಬರೆಯಾನ ಏನ ಉಡಲಿಡೈತೆ ಉಂಜಾದ ಬತ್ತ ಜೊತೆಗೆ ಏನ ಉಡಲಾಗಿ ಪಯಣು ಉಂಜಾದ ಇಬ್ಬುವನ ಬಾಡಡೆ ಚಿತೆಯಾರೆ ಕಿಶೋರ್ ದೂರದಿದ್ದಾಡಿಯಾ ನಾನು ಅಕ್ಕನಿಲ್ಲ ನಂಚಿ ಹೋಯಿದ್ದೆ ಪ್ರಶಾಂತ್ ಮಾಮ ಇಂಚಲ್ದೇನೆ ಅರುಷ್ ಅವರಲ್ಲಿ ನಾನೇ ಕಿಶೋರ್ ಈ ರೀತಿ ಇಲ್ಲ ನಾನು ಹುಷಾರಿಲ್ಲ ಹೆಂಗಿದೆ ದಾದ ಪ್ರಶಾಂತ್ ಈ ಎಂಚ ಬಂದು ಹೆಂಗ್ ಗೊತ್ತಿಜ್ಜ ಸತ್ಯ ವಿಷಯನ ತೆಂಗಹರೆ ಈ ನಾಟಕ ಮಂದೋದಿಲ್ಲ ಪ್ರಶಾಂತ್ ಹೆಂಗೆ ಮಹತ್ವ ವಿಷಯ ಗೊತ್ತುಂಡು ಎನ್ನ ಅಕ್ಕಗೆ ಬಂದು ಸಮಾಧಾನ ಮಾಡ್ತಾನು ತುಲ ಈಗಿದ್ದ ಅರ್ಜೆಂಟ್ కృష్ణండి నానే కృష్ణన్న వారి పొర్లుతో జోలన్న పొన్ను తీరమని పోయానంచ పొన్ను తీయరపోతు జన్న అది ఆవాడు ఉండు అందా ఏరన్న నార్దన ఎక్కడికో తోందిತ್ತಪ್ಪ ಮುರಾಣಿಂಜಿ ತೂತೆ ಅವು ಎನ್ನಲೆ ಪಡೆ ಅಂಚಿಗಳು ಇಂಚಿಗಳು ತೂಪಣೆ ಬೋರ್ಚಿಂದ ಬುಕ್ಕೊಳ್ಳ ಆಪುನವಳ ಅಂಚಾನೆ ಅಂಡ ಐಕ್ ಬಡದ ಬೋರ್ಚಿಂದು ಅವು ಅವು ನಿಕ್ಕಾವನ ಪಡಿಕ ಈ ಐನ ಅಂಚಿನ ಎಲ್ಲ ಅಂಚಿಗೆ ಪಾರಂಡು ತುಯಾರ ಬೋರ್ಚಿ ಬೋರ್ಚಿ ಅಂಚ ಅತನ್ನ ಇಂದೆ ಈ ಬೇರೆ ಪ್ರಕಾಶನ ಇಲ್ಲು ಹೌದಾ ಆರ್ ಲೋನ್ ಕಟ್ಟಿಜೀರು ಅವು ಇಂದ ಮೊಬೈಲ್ ಸರ್ತಪೋ ಅಲ್ಪರ್ತಿ ಎಡಕ್ಕೆ ಬಡ ಎಡಕ್ಕೆ ಬಲಕ್ಕೆ ಬಡ ಬಲಕ್ಕೆ ರಡ್ಡು ಪ್ರಕಾಶನ ನನಗಲ್ಲೇರ ಹೆಂಗ್ ಕೊಡ್ಲಿ ಬಡ ಇನ್ನು ಅಂಜಾರ ಸರ್ತಪೋ ಸರಿ ಅಣ್ಣ ಐದು ಮದ್ವೆ ತೋಯ್ಸ ಬಂಡಾರತ್ತ ಎಲ್ಲೆಂಜಿಗೆ ಪಾರಂಡು ಬರ್ಪಾರ ನಿಂಬೆ ಪರಪ್ಪಾಗ ನಾನೋರ ಮದ್ಮೆ ಮನ್ಪಾಬೇ ನಾನು ಕತ್ಯ ಇರೇಗತ್ತು ನಿಕ್ಕ ನಿಕ್ಕ ಇದೆ ನಾ ಓಲೋಳು ತಿರುಗುನೇ ಇವನ್ ಏನು ಕೊಂಡುದು ಯಾವನ ಏರಿ
ಎನ್ನ ಮಗಲ್ ದಾರಿ ಕೊರ್ಲದ ಒಂಚೂರು ಮನ್ಸ ಬ್ಯಾಂಕ್ ತಗಲ ಅಪ್ಪಜಿ ಆತ ಕೊಡ್ಚಿ ಡಾಕ್ಟ್ರಿಗೆ ಬರಲಿ ಉಪರ ಹಣ ಬಣ್ಣತ್ಯ ಅವು ಏರಲ್ಲಿ ಕೃಷ್ಣನವರಿದ್ದೆ ಗಾಯ ಬಣ್ಣ ಏನತ್ತಪ್ಪ ಇರು ಡಾಕ್ಟ್ರಿಗೆ ಬರಲಿ ಯಾನ ಬ್ಯಾಂಕ್ ಅಪ್ಪಜಿ ಇನ್ನ ಕಾರು ಪತ್ತಾಯ ಹೊರ ಮದ್ಮೇಲೆ ನಿಕ್ಲು ತಿರ್ಗನೆ ಊರಿಡಿ ತಿರ್ಗನೆ ಹೆಂಗೆ ಗೊತ್ತಾತನು ನಿಕ್ಲಿನ ಮದ್ಮೆ ಸ್ವರ್ಗಟ ಆತನಿಗೆ ಸ್ವರ್ಗ ಅಲ್ಪ ಸ್ವರ್ಗಟ್ಟು ಅಪ್ಪ ಸ್ವರ್ಗಟ್ಟೆ ಅಪ್ಪ ತೂಕ ಪತ್ತೋಡೆ ಮಗನೇ ಕಟ್ಬಿಡ್ಕ ಬೋರಿಗೆ ಪೆತ್ತಾನೆ ಬಿಡ ಪಪ್ಪಚೂರು ಮರ್ದೇ ಆವಡಿತ್ತು ಅಂಚ ಹಾಸ್ಪಿಟಲ್ ಲಂಚ್ ಬಿದ್ದಾಡಿಯ ಇಂಕ್ಲ ಪಂಚಾಯತ್ ಒಂಚೂರು ಬೇಲೆ ನಗಟ ಉನನಿ ಏನ ರಡ್ಡಿ ಜೋಕ್ರೆ ಊರಿಗೂ ನಾವು ಕೊಡುಕು ನಾವು ನಮ್ಮ ಕೈ ಆದಂಟು ಅಕ್ಕನ ಕೈ ಇಲ್ಲ ಆ ದೇವರನ್ನ ಕೈ ಆಂಡ ಇಡೀ ಊರದ ಸಮಸ್ಯೆಯನ್ನು ದೂರ ಪಂಚಾಯತ್ ಮಲ್ತದೆ ಮಾತಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ ಈರ್ನ ಇಲ್ಲದ ತೊಂದರೆಯನ್ನು ಸಮಸ್ಯೆಯನ್ನು ನಿಭಾಯಿಸರೆ ಆಯ್ಜತೆ ದಾದಿ ಪಂಚಾಯತ್ಗೆ ಕಳತ ಕಟ್ಟೆಯ ಪುಣ್ಯದಲ್ಲಿ ಯಾವುದು ತಿಳಿಸಲೆಕ್ಕ ಯಾನ್ ಇಲ್ಲಡೆ ಪೋನಗ ಪರುದಾಂತಿ ನಾಯಿದೆಲೆಕ್ಕ ಇಕ್ಲಿ ಎನ್ಬರು ಎಂದ ಭಾವೆ ಅಗರ್ಭ ಶ್ರೀಮಂತೆ ಆಯ ಪಣ್ಣವೇ ಆಯನ ಇಲ್ಲ ನಡಪುಡು ಬಂದು ಎನ್ನುವರು ಎನ್ನ ಒಂದು ಎನ್ನ ಕಾಲೇಜಿ ಎನ್ನ ಇಲ್ಲ ಎನ್ನ ಒಂದು ಪಾತ್ರ ಇರಿ ಮುಟ್ಟ ಏರಡಲ ಪಡೆದ ಕಾಣಿಸುವ ಕತೆ ದಾದೆ ಬಾವ ಸುಮಾರು 55 ವರ್ಷವು ತುಂಬು வரவு மகா மரத்தாடித்து மூச்சு கல்லுதா திக்கல் பார்த்து போய் பார்த்து தில்லேந்து நம்ம தரித்து வருத்தது ಈ ಪಡವೆ ಒಂದು ಚೂಲ ಕರುಣೆ ನಾಶಕೊಂಡ ಅಷ್ಟೇ ಉಡೈನಾಟಿ ಇದ್ದಲ್ಲ ಆ ಶ್ರೀಮಂತರಿಗೂ ಒಂದು ಕೊರಿಯರೆ ತಾಯಿ ಎಟ್ಟೆ ಮನಸ್ಸು ಕೊಟ್ಟಿದ್ದರಮ್ಮ
ಒಂಚಿ ಇಲ್ಲ ತೋಜೊಂದುಂಡು ಅವಳ ಅಲ್ಲ ತಾಯ್ತಾಳ್ಲ ತಿಕ್ಮಾನ್ ತುಕ ಪೋಯಿ ಮಗ ಬೇಗ ಪೋಯಿ. ಅನ್ನೊಟ್ಟಿಗೆ ಪೋಲ ಮಗ ಪೋಲ ಸೋಮಶೇಖರನ್ನ ಎಂಕ್ಲ ಹೊರ್ತಿ ಮಗಲು ಲಲಿತ ಬಂದು ನಾಳೆಂದು ಬಿಲಕ್ಕಾನಿ ಇನ್ನೇನಲ್ಲ ಅಂತ ಒಂದು ಬರ್ತೆ ಬಗ್ಗೆ ಬೇಟೆ ಗಂಟ என்னொட்டிಗೆ ಇಲ್ಲಡೆ ಬದುಪಡ ಬದುಕು ಪಂಡ ಹೆಚ್ಚಿನ ಜೀವನ ಪಂಡ ಹೆಚ್ಚಿನ ಪಂಡ ತುಂಬ ಬರೋದು ತಿರಿಯೋದು ಬರ್ಪೆ ಬಂದು ಒಂದೊಂದೇ ಲಲಿತಾ ಆಳುಗಳು ಎಕ್ಕಳ ಒಟ್ಟಿಗೆ ಕಲ್ಪಯಿರಿ ಪಂಪದ ಕಾಯಾಟಿ ಎನ್ನ ಕೈಟ್ ಗಿಲ್ ಮೋಕೆದ ಗಿಲ್ಲಿದ ತಾಂಕದ ಬೊಕ್ಕ ಜನ ಪುತ್ತ ಜನ ಎನ್ನ ಎಂಕಾಲಲ್ಲಿ ಕೊಟ್ಟು ಮದ್ವೆ ಮಲ್ತದೆ ಎನ್ನ ಇಲ್ಲ ಮರ್ಮಯಾದ ಮಲ್ತೇನೆ ಪ್ರಭೇದ ಬಾಲನೆ ರಟ್ಟು ಚೋಕ್ಲಯ ರಟ್ಟು ಚೋಕ್ಲ
என் பாபுண்டே ஆசிரியர் பூரா ஆள்ன புதர்க்கு பிறகு ஐயோ தேவர சாட ಪಂಚಾಯತ್ಗೆ ಅದ ಕಲ್ಲನ್ನು ಎಂಕ ಪಡೆದುಕೊಂಡೇ ಇರು ದೇವರ ಪಾದವು ಸತ್ಯರು ಯಾಪ ಈ ಜಾಗ ಆಲಪು ದರ್ಗಾಂಡ ಕಲಿತನೆ ಚೇಂಜ್ ಆಯಲು ಮಾಮನೆ ತಂದೆ ಪಾತಿನ ಅರ್ಥ ಆಂಡ ಎನ್ನ ಲಲಿತಗೆ ಯಾನು ನಟ್ಟು ನಾಲನ ಬಗ್ಗೆ ಅದು ಪೋಯೆ എനിക്കാണ് ആ പൊണ്ണത് ആളുകളെ ബുദ്ധിമത്ത് ಓಕೆಡಿ ತಾಂಕಿಡಿ ಎನ್ನ ಪೀಚಿದ ಬಗೆ ಗತ್ತದ ಗುತ್ತದ ಇಲ್ಲಡೆ ಗುರಿಕಾರಾದಿ ಯಾನು ಉಳ್ಳೆ ನಾನು ಊಟದ ಯಾರು ಕುರಿತಾರೆ ಪಂಚಾಯತ್ಗೆ ತಲಪಿ ಯಾನು ನಿಂತಿರಲಕ್ಕ ಆಗ ನನ್ನ ಇಲ್ಲಡೆ ಕೊಡಕ ದಾದನ ಈರ ಮಗಳು ದೇವತೆಯ ರೂಪಡಿ ಎಲ್ಲ ಇಲ್ಲಡೆ ಬಂದಳು ನರಮನೆಯ ಜನ್ಮಳು ತ್ಯಾಗಮೂರ್ತಿ ಈ ಪೊನ್ನು ಎದ್ದ ಪುಳೆದಿ ಜೋಕುಲು ದೇವತೆ ಅಂದ ಆಲೆಲ್ಲಿ ವೆಪ್ಪುನ ದಿನ ದೂರ ಚಿಲಂಬಟ ಖಂಡಿತವಾದ ಬೇಗ ಸಮುದ್ರ ಮತ್ತು ಅನಿತಾ ಯಾನ್ ಎಜುಕೇಶನ್ ಬಿಟ್ಟು ಒಂದು 15 ಆಯ್ ತಿಂಗಳ ಮಟ್ಟಿಗೆ ಬಾಂಬೈ ಪೋಂದುಲ್ಲೆ ಅಂಚ ಐನ ವಿಷಯಡೆ ಯಾನ್ ಬಿಸಿ ಉಳ್ಳೆ ಅನಿತಾ ಅಂದ ಅನಿತಾ ಯಾನ್ ದಾಲ ಇಂಚನೆ ತಿರುಗಿರ ಪೋಂದಿಚ್ಚಿ ಎನ್ನ ಫ್ಯೂಚರ್ದ ಬಗ್ಗೆ ಪೋಂದುಲ್ಲೆ ಕೀರು ಎನ್ನ ಪ್ರೆಸ್ಟೀಜಿಗೆ ಬೆಲೆ ಕೊರಡು ದಾಯಪಂಡ ಯಾನಿನ ಮೂಜಿ ತಿಂಬದ ಬದಿನಾಳು ಅನಿತಾ ಅನಿತಾ ಈ ಕಾದ ಬಲ್ಲದಲ್ಲ ಅಂದ ದಿನಕ್ಕೆ ಯಾನಿನ ಮೂಜಿ ತಿಂಬದ ಬದಿನಾಳು ಈರಿನ ಮದ್ವೆ ಆಯ್ಜರ್ನಾಡ ಯಾನ ಆತ್ಮಹತ್ಯೆ ಮಲ್ಕೊಡ ಪ್ಲೀಸ್ ತಿನ್ನಕ್ಕ ಯಾನ್ ನಿನ್ನೆ ಇಲ್ಲಗೆ ಎನ್ನ ಪೊಪ್ಪಲ್ಲೆತೋ ಬರ್ಪೆ ಮಾತಿಲ್ಲ ಹಿರಿಯಾಗ್ಲು ಪುಲ್ಲುದು ಪಾತಿರ್ಗ ಬುಕ್ಕ ನಮ್ಮ ಮದ್ವೆಂದು ತೀರ್ಮಾನಕ್ಕೆ ತೊಡಗ ಎಕ್ಕು ಪೊಪ್ಪಳ ಪಾತಿರ ಮೀರ್ದು ಯಾರು ಸಾಧ್ಯ ಹೆಚ್ಚಿ ಪೊಪ್ಪಳ ಒಪ್ಪಿಗೆ ಇದ್ರೆ ಮಾತ್ರ ಮದ್ವೆ ಯಾರು ಸಾಧ್ಯ ತೂಕ ಆರೊಂಜಿ ಕೋರಿದ ಫಾರ್ಮಾಲ್ತು ಅಂತ ಬಿಸಿ ಉಳ್ಳೇರು ಎಲ್ಲೆಲ್ಲ ಎಲ್ಲ ಜಮೀನು ಏನು ತೂಪೆ ಖಂಡಿತವಾದ ಲೆತ್ತೊಂಬರ್ರೆ ಟ್ರೈ ಮಲ್ಪೆ ಓಕೆ ಬಾಯ್ ಖಂಡಿತ ಲೆತ್ತೊಂಬ ಕಿನ್ನಿ ಬರ್ತಿದ್ದಿ ನಾನು ಎಲ್ಲೆಲ್ಲೇ ಬರ್ತೆ ದಾಯಿಸಿ ತರಬಿಸಿದ ದಾದ ಹೊಸಡಿ ದಾಯಗತ್ತ ರಿಸಲ್ಟ್ ಬರಿಯಗತ್ತ ದಾಯಗತ್ತ
ನಮಗೆ ಈತ ಆಸ್ತಿ ಸಂಪತ್ತಿ ಪುನಗ ಏತ ಬೇಲೆ ದಾಯಗ ಪಪ್ಪ ಆಸ್ತಿ ಸಂಪತ್ತು ಇರಟ್ಟು 24 ಗಂಟೆಲ್ಲ ಈ ದಿಯ ತಿರುಗುಂತನೇ ಈ ಇಲ್ಲಲ್ಲಿ ಕೊಟ್ಟು ಎಂಚ ದಿನಬೇಕು ನಿಕ್ಕ ಮರಲಿ ಬರ್ತಂದ ಮಗ ಪಪ್ಪ ಬೇಲೆಗೆ ಹೋಗುದಿ ಪಪ್ಪ ಬೇಲೆಗೆ ಪೋಯಿನಲ್ಪ ಹಿಂಗೆ ಏರಲು ಒಂದು ತರೆದೆರ್ತು ಪಾತೆರೆ ಗೊತ್ತಿಜ್ಜಿ ಪಪ್ಪ ಒಂದೇ ಪ್ರಶ್ನೆ ಈನ ತಂಗಡಿಗೆ ಮದ್ಮೆ ಅತಿಜಿಗೆ ಅಲ್ಲಿ ಪ್ರೆಗ್ನೆಂಟ್ಗೆ ಅಂಚಗೆ ಇಂಚಗೆ ಪಪ್ಪ ಯಾರು ಹೆಂಚಿನ ಉತ್ತರ ಕೊರಡು ಪಪ್ಪ ಹತ್ರ ಈ ಇಲ್ಲದ ಮರ್ಯಾದೆ ಹೋಗ್ತಿನ ತೀರೆ ವಚ್ಚಿ ಬಲೆ ಇಕ್ಕಳು ಒಲಾನ ಜೀವಿ ಮಕ್ಕಳೇ ಯಾಲ್ಲ ಎನ್ನ ಸಾಧಿನ ಅಂತೀವಿ ಕವಿತನ್ಲೆ ತಂದು ಪಾಯರೆ ಆತು ಸುಲಭೆಜ್ಜಿ ಪಪ್ಪ ಆಲ್ ಬ್ಯಾತಿಲ್ಲ ಮಂತ್ರಿ ಒಪ್ಪು ಜಲ ಯಾನು ಒಪ್ಪಿಸಲಕ್ಕ ಅಂಚ ಹತ್ತು ಪಪ್ಪ ಪಪ್ಪ ಕವಿತಾ ನನ್ನ ನಿಂಜ ಸಭಯ ನಮ್ಮೊಟ್ಟಿಗೆ ಉಪ್ಪೋಲು ಬಂದ್ಬಿಟ್ಟಿದ್ಯಾ ಹೆಂಗಿಜ್ಜು ಪಪ್ಪ ಕವಿತಾಗ ಕವಿತಾಗ ಬ್ಲಡ್ ನಿನ್ನ ಮನಮಂಚವರು ನಂದಾದಿ ಪಪ್ಪತ್ತೋಗುತ್ತೆ ಕಾಡ ಬೈಯಡು ಪತ್ತೋಗುತ್ತೆ ತಾಯಿ ಪುಟ್ಟ ನಿನ್ನ ಮುಖ ಮೂರ್ತಿ ಅಪ್ಪ ಬೆಳ್ಕೊಂಡು ನಿನ್ನ ನಡೆಯಡಿ ತುಂತುದು ಒಂದೇ ದಿನ ಯಾರು ಲೆಕ್ಕಾತ್ರದಾಲ ಕೇಂದ್ರ ಕೇಂದ್ರ ಎತ್ತಿ ಆಡು ನಡೆಯಡಿ ತುಂತುದು ಕಾಡ ಬೈಯಡು ಮುಂಜೆ ಅಡಿಕಬಲ್ತಂತ ಎನ್ನ ಬಾಲೆನು ಪೊರ್ಲು ಎನ್ನ ಬಾಲೆ ಯಾಗಿಂತ ಬಂತ ಯಾರು ನಿಂತು ಬಂತ ಜೋರ್ಡ ಪಾತೆ ರೊಟ್ಟಿ ಪಪ್ಪ ಕವಿತಾಗ ಗೊತ್ತಿಜ್ಜಿ ಪಪ್ಪ ಇಲ್ಲ ಅಲ್ದ ಏಪಲ ಪಂಜರ ಬಲ್ಲಿ ಪಪ್ಪ ಪಪ್ಪ ಸ್ವೀಟ್ಸ್ ಕಂಡ್ರೆ ಬಲ್ಲಿತ್ತಿನ ಇಂಕಂಚು ಬೈರಜ್ಜಿ ಓಟ ಇರಬಹುದು ಬಲ್ಲ ಹಿಂದೆ ಆಗಿಂತ ಪೋರೆ ಆಪುಚಿಗೆ ನಿರಗಣ ಹೋದು ಅಂಗಡಿ ಸ್ವೀಟ್ ಬರ ಬರ್ತಿನ ಅಂಗಡಿದ್ದು ಸ್ವೀಟ್ ಅಂಗಡಿ ಯಾನಿಚ್ಚ ಪೋಡಿಯ ಯಾನಿಚ್ಚ ಪೋಡು ಅಂಗಡಿ போனங்க 4 ಜನ ಗುರ್ತಲ ತಿಕಡೆ ಕೇಡರು ಸ್ವೀಟ್ ಏರಿಗೆ ಈರ್ನ ಮದ್ನ ಅವನ ಮಗಳಿಗೆ ಬಯಕೆನ ಅತ್ತೆ ಮದ್ನ ಮಗಳನ್ನ ಪಾಲಿಗೆ ತೊಟ್ಟಿಲು ಮಾಡಿಯಲ್ಲ ಯಾರು ದಾದ ಉತ್ತರ ಕೊಡಿಯೋ ಮಗಳಿಗೆ ಬಯಕೆಗ ಅತ್ತೆ ಬಾಲದ ಬರ್ತಲೆಗ ಅಂತ ಕೇಳುವತ್ತೆ ಮಗಳ ಬಂಜಿನ ಹಾಲು ಪಡೆದು ಊರುಡಿ ಸಾರೊಂದು ಬೈದರೋಡು ಇದೆ ನಾಳೆ ನೊಂಚೂರು ಒಯ್ತು ಬದ್ಬ ನಾಳೆ ಇಲ್ಲದ ಯಜಮಾನಿ ನಾಳೆ ಒಯ್ತು ಪತ್ತು ಪಾತಿರೋಡು ಏತು ಒಯ್ತು ಪತ್ತೋಡು ಐಕೋದು ಇತಿ ಮಿತ್ತುಂಟು ಹೆಚ್ಚು ಒಯ್ತು ಪತ್ತುಂದಾಡ ಇಂಚೆ ನ್ಯಾಪಿನಿಯಾ ಇಂಚೆ ನ್ಯಾಪಿನಿ
ಅಲ್ಪ ನುಪ್ಪದ ಕರಂಡತ್ತೆ ಆಯ್ಕೊಂಚು ಚೂರು ವಿಷ ಮಾಡಿ ಕಳತಲ್ಲಿ ಮಾತೆರೆಗಳ ಬಲಸು ಸ್ವೀಟ್ ಪತ್ತ ಮಲನೆ ಕಲ್ಲನೆ ಕುಂತ ನಿಕ್ಲೆ ಎಂಚು ಒಪ್ಪಿಸೋಡು ಪಂಡಿದು ಎಂಕೆಡೇನ ಗೊತ್ತು ದೇವತೆ ದೇವತೆ ಈ ಭೂಮಿ ಮಿತ್ತುದ ತ್ಯಾಗ ದೇವತೆ ಓಟೆ ಲಗ ಕುದಿರದ ಲೆಕ್ಕ ಬಲಿಪುಡಿ ಅದೇ ಇರಕ್ ಬೇಗ ಬರಿಯರಿ ಅಪ್ಪಜ ಇರಕ್ ಬಸ್ ಮದಿಮೆ ಇರತ್ತ ಓಟೆ ಗಿಂಚಲ ಬಲಿಪುಡಿ ದಿ ಅಲ್ಲ ಪೊಪ್ಪಲ್ ಎತ್ತೊಂದಿರು ಡ್ರೆಸ್ ತೆಪ್ಪರೆ ಉಂಡುಗೆ ಎಂಕ್ಲೆ ಮದಿಮೆಗೆ ಆಯ್ಕ ಕಾತೊಂದಿರು ಆಯ್ನತ್ತು ಬೇಗ ತೋಯ ಸಂಜೆ ಶೆಟ್ಟಿಗೆ ನಿನ್ನ ಅಮ್ಮೇರೆ ಕೊಂಚ ಲಕ್ಷಣ ಪಂಡದು ಏನು ಮಂಗೆ ಆಯ ಮರ ಇದು ದಾಯಿ ಆ ಮಿತ್ತೆಲ್ಲ ಅಲ್ದ ರಾಧಣ್ಣಗೆ 5 ಲಕ್ಷ ಬದಿನ ಮೂಜಾರ ಬಂಗಾರ ಕೊಡ್ತೀರು ಕಿರ್ತೆಲ್ಲದ ದಿನೇಶ್ ಅಣ್ಣಗೆ 7 ಬಾಣ ಬಂಗಾರ ಒಂಜಿ ಕಾರ್ಲ ಕೊಡ್ತೀರು ಎಂತದ ಆಯ್ತುಂಡು ಚಿಪ್ಪಿ ಆಕೆಗೆ ಬದಿ ಬಂಗಾರ ಕೊರಿಯರಿಂದ ಮರಣ ಮರ ಕೊಡ್ಸಿಯೇ ಒರ್ತಿನ ಮುಸುಟ್ಟು ತುತ್ತರ ಆ ಪೊಣ್ಣನ ನಾನೇ ಉದ್ದ ಕೂಲಿ ಕಪ್ಪು ಕರಿ ದೋಂಟಿ ಬೊಕ್ಕೊರ್ತಿ ಅಂಗಲ್ಕೆಲೆ ಯಾನ ಅಂಚನ ರಚಿತ ರಾಮ್ ಲೆಕ್ಕ ಇಚ್ಚಿನ ಏನ್ ಅಂಚತ್ತ ಮಾರ ಇದು ಬನ್ನೆ ಈ ದೇವಲೋಕದ ರಂಬೆ ಊರ್ವಶಿ ಮೇನಕ್ಕೆ ಪೂರ ನಿನ್ನ ಉಂಟು ರಾಮ ರಾಮ ಏನ್ ದಾಯಿ ನಿನ್ನ ಲವ್ ಮಲ್ತೇನ ಓ ಅವತ್ತಂದೆ 1 ವರ್ಷಕ್ಕೆ ದುಂಬು ಏನು ಮನ್ಮೆ ತೆಪ್ಪರೆ ತೀನಿ ಯೋಚನೆ ಮಾಡ್ತದೆ ಅಂತಂದೆ ದಿನಕ ರಾಜ ತಿಂಗಳು ಟ್ರೈನಿಂಗ್ ಬೋರ್ಡಾದ ಬೊಂಬೈ ಬಂದುಳ್ಳಿ ಆಯ್ ಬೀರ ಬತ್ತಿನ ಹಿಡಿದು ಬುಕ್ಕಣೆ ಮದುವೆ ನೀವು ಕಂಡು ಮಾಡ್ಬೇಕಂತೆ ಬೊಂಬೈ ಹೋಲತ್ತೆ ಆ ದೃಷ್ಟಿ ಏನು ಬನ್ನತ್ತೆ ಅಂಡ 1 ವರ್ಷಕ್ಕೆ ದುಂಬು ಮದುವೆ ತೆತ್ತಂಡ ಎನ್ನ ఆయన అమ్మకు 1 ವರ್ಷ ಮದುವೆ ತೆತ್ತಂಡ 1 ವರ್ಷದ ಮಂಗಲ ಕಾರ್ಯ ಆವಡು ಎನ್ನ ಯೋಚನೆ ಅಂಚೆ ಅಂಚೆತ್ತಿರ ಉಂದಿಯಂಕೆಲ್ಲ ಮರ್ಯಾದೆ ಪ್ರಶ್ನೆ ರೇ ಇನ್ನು ಮಗನಡ್ದ ಹತ್ರ ಇನ್ನು ಮಗಲಿದ್ದ ಮೂಜಿ ತಿಂಗೊಂದು ಬಂಚಿನ ಒಂದು ಬಂಜಿನಲ್ಲಿ ಬಂಜಿನ ಪೊನ್ನನೆ ಎನ್ನ ಮಗನ ಮಿತ್ತು ಅಪವಾದ ಪಾಡ್ದು ఆయన ತಲೆಗೆ ಮಾಡಿದ ನಾಚಿಕೆ ಆಗ್ತದೆ ನಿಮಗೆ ಎಣ್ಣ ಇಲ್ಲದ ಮರ್ಯಾದೆ ನೆತ್ತದು ನಿಗಲ ಇಲ್ಲದ ಮಾನವರು ಇಬ್ಬರದ್ದು ಪರಿ
ಅದು ಪಾತಮಿಲ್ಲ ರಾಯ ಅಂಚೈದ ಇನ್ನ ಮಗನ ಭವಿಷ್ಯದ ಎದುರು ಇನ್ನ ಮಗನ ಭವಿಷ್ಯನ ಹಾಳು ಮಲ್ಪೋರ ಆ ಉದ್ದೇಶದ ಇದು ಒಂದು ಈಡೇ ಬರ್ತೀನಿ ಅತ್ತು ತುಂಬ ಶ್ಯಾಮರಾಯರಿ ಪುನಗ ಇಲ್ಲದಿದ್ದ ಗೌರವ ಮರ್ಯಾದೆ ಇರ್ತದೆ ಅವನು ನೀನಾಗಿ ಇಟ್ಟುಕೊಂಡಿದೆ ಎನ್ನಿದ್ದು ಬರ್ತೇನೆ ಇದ್ದ ತುನಗ ಮುಂದೊಂದು ವೇಷ ఆయన గుణనర్తించినదో ఎంత వస్తుంది ఆయన ఇని కూడా చూపనంತೆ 25 ವರ್ಷಕ್ಕೂ ತುಂಬಬೇಕು ಆಯೇ ಹೆಣ್ಣ ಮಗೆ చూడమ్మ ఆయనకేంటది దాన ప్రయోజనం ఇచ్చి ತುಳ ನೀನು ಮದಿಮಾತಿ ಆಚೆ ತಿಂಗಳು ಬತ್ತಿಯಂದ ಅಂಟ ಯಾನ್ ಎನ್ನ ಊರುಡು ತರೆದೇರ್ತು ನಡಪಲೆ ಕಣೆ ಬಲ ಒಟ್ಟಿಗೆ ನಮ್ಮ ಬಲ ಹೋಯ್ ನಮ್ಮ కొంచెం విషవాదం మాదిరి ನಮಗೆ ಬಂದೆತ್ತ ಅಂಚನೆ ಮಲ್ಪು ರೂಪದ ದೇವತೆ ಇಲ್ಲಿ ಬೆಳಗಿನ ದೇವತೆ ಕಣ್ಣ ನೀರಿದ ಈ ಕಥೆ ಮುಗಿಯಂದಿನ ಈವತೆ ಮಾಮಿ ಮರ್ಮಾಲು ಆಟ ನಾಟಕ ಗೊಬ್ಬು ಗೊಮ್ಮಾಯೆ ನಿತ್ತಿನಾಯೇ ದೇವತೆ ದೇವತೆ ಈ ಭೂಮಿ ಮಿತ್ತುದ ತ್ಯಾಗ ದೇವತೆ ಉಪ್ಪಿಂಚೊಲಿರಿ ಪಪ್ಪ ಹುಷಾರ್ಲಿರಕ್ಕ ಪಪ್ಪ ಪಪ್ಪ ಈರೆಂಚೊಲರು ಕಿಶೋರು ನಾನು ನಿನ್ನಡೆ ಅಂತ ಪಾತಿರದ ಬರ್ತೀನಿ ನಾನು ಎಂಡನ ಅಂತೆ ದಾದಕ್ಕ ಕಿಶೋರು ಈಗಲಿಲ್ಲದ ಮಾನ ಮರ್ಯಾದೆ ಪೋಂದುಂಟು ಕಿಶೋರು ನನ್ನ ಮಾಮನ ಮೂಡಿಗೆ ಮತ್ತಿನ ಕೆರೆ ಕೂಡುಂದುಂಟು ಅಕ್ಕ ಅಂದೆ ಕಿಶೋರು ಏನು ಮೈಕಿನಿ ಮೂರು ತಿಂಗಳದ ಪಂಚನಾಲು ಮಲ್ತನ ಕರ್ಮದ ಫಲ ದಾದಮ್ಮ ಕೂಡುದಿಲ್ಲಕ್ಕ ಮಾಮನ ಮನೆಯಲ್ಲಿ ಓಡಿ ನಾಡ ಏನು ಮೈಕಿನ ಅನಿತಾನೆ ಈ ಮಗ್ನೆ ಅವಳು ಪಾತ್ರೊಂದಿಲ್ಲಕ್ಕ ಇನ್ನ ಈ ಪಾತ್ರಕ್ಕೆ ಹೆಂಗೆ ದಾದ ಪನುಡೊಂದೇ ಅರ್ಥ ಹೊಂದಿಚ್ಚಿ ಯಾನ ಆ ಪೊಣ್ಣನ ಮದ್ನೆ ಅದು ಅಲ್ಲ ಬಂಜಡಿಪ್ಪನ ಬಾಲೆಗೆ ಯಾನ ಅಮ್ಮೆ ಅವಡಕ್ಕ ತಪ್ಪು ಸಾಧಿ ನಡೆದು ಇಲ್ಲ ಗಾತ್ರ ಆ ಮಲ್ತಿನ ತ್ಯಾಗಗೂ ನಿಕ್ ಎಂಕಲು ಕೈ ಮುಗಿಯೋಡು ಅಕ್ಕ ಯಾನಿನ್ನೊಂದು ಪಾತಿರಕ್ಕೇನು ಅಕ್ಕ ಅಕ್ಕ ಯಾನ ಅನಿತನ ಮದ್ಮೆ ಆಯ ಪಂದಂಡ
ನಿಕ್ಕ ಅವಿಡ್ದ ಬೊಕ್ಕ ಆಯಿಲೆಲ್ಲ ಸುಖ ತಿಕ್ಕುವಕ್ಕ ಸುಖ ತಿಕ್ಕುವಕ್ಕ ಚುಂಬುದರಕ್ಕೆ ತೆಲಿತೊಂದು ನಲಿತೊಂದು ಇಪ್ಪೊಲಿ ಅಕ್ಕ. ಈ ಮದ್ವೆಗೆ ಹೆಚ್ಚ ದಿನೇಜಿ ಈ ಮದ್ವೆ ಎಲ್ಲೇ ನಡುಕೊಡು ಅಕ್ಕ. ಇವನು ಸುಖಟ್ಟು ಉಪ್ಪ ಬಂದಂಡ ನಿನ್ನ ಸುಖಕ್ಕೆ ಹತ್ರ ಯಾನ್ ಅನಿತನ ಮದ್ವೆ ಆರೆ ಈ ನಿನ್ನ ಋಣನು ನಾನು ಏನೇನು ಜನ್ಮಗಳು ತಂದೆ ಮಗನ ತಪ್ಪು ಬೇಲೆ ಮಂತಲ್ ಬಂದದೆ ರೂಪದ ದೇವತೆ ಇಲ್ಲಿ ಬೆಳಗಿನ ದೇವತೆ ಕಣ್ಣ ನೀರದ ಈ ಕತೆ ದೇವತೆ ತ್ಯಾಗಮೂರ್ತಿ ಈ ಪೊನ್ನು ದೇವತೆ. ಎತ್ತಿದೆ ಪೊರ್ಚಿ ತುಲಿ ಯಾನಿಲ್ಲಡಿ ಪಣಂದ ಬೈದಾನೆ ಮಾಮಿನಕ್ಲು ಕೇಂದ್ರ ನಾನು ನೋಡಿನ್ಕೋ ಅನಿತಲ್ಲಕ್ಕೊಂದು ನೀನು ಬಸ್ ಸ್ಟ್ಯಾಂಡ್ದಲ್ಲಿ ಬರ್ಪೆ ಈಗಲೂ ఆయన ಹತ್ತು ಬೇಗ ಬರಡು ನೀರೇ ಎದುರುಂತದು ಈ ಮತ್ತೆ ನಡಪದು ಅట్లా ನಿನ್ನ ಆಶೀರ್ವಾದ ಓಡುಬಪ್ಪ ಯಾನ್ ಬರ್ಪೆ ಅವನೇ ಬರ್ಪೆ ರೂಪದ ದೇವತೆ ಇಲ್ಲಿ ಬೆಳಗಿನ ದೇವತೆ 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 ಈ ಭೂಮಿ ಮಿತ್ತುವ ತ್ಯಾಗ ದೇವತೆ. మెల్ల మెల్ల లాస్ట్కి మగనే కొంచెం అర్థమేండి కుక్కలా పోతు పోతు కొర్ర బ్యాంకుగా ಆಗ್ತೇ ಸಾವು ಮನಸ್ಸಿಗೆ ಸಮಾಧಾನ ಜನ ಬಿದೇರ ಬರ ಹಾಕೊಂಡ ಏನೋ ಜಾನೆ ಬರನೆ ಬ್ಯಾಂಕ್ ದಾಖಲೆ ತೂಂಡ ಹಾಕ್ಬಿಟ್ಟು ಮರ್ಮಯ್ಯ ಬ್ಯಾಂಕ್ ದಾಯಂడి ಅಯ್ಯೋ ಇನ್ನೊಂದು ಅವಸ್ಥೆನೆ కొంచెం సేవతండి బీడి లాస్ట్లో ఇబ్రా ఇచ్చిన ఎట్టే బీడి దిక్కుండి ಮತ್ತಿನ ಇಲ್ಲದ ಮರ್ಯಾದಿ ಒರಿತಿನ ಪೊಣ್ಣು ಆಲು ದೇವತೆ ತನ್ನ ಬದುಕಡು ಸುಖನು ಬಯಕ ಇಲ್ಲದ ಮರ್ಯಾದಿ ಒರಿತಿನ ಪೊಣ್ಣು ಆಲು ದೇವತೆ ತನ್ನ ಬದುಕಡು ಸುಖನು ಬಯಕಂದೆ ತ್ಯಾಗ ಮೂರ್ತಿ ದೇವತೆ. ಯಾನ್ ತೀರ್ಮಾನ ಬೇಕಂದು ಎಟ್ಟೆಗೆ ನೀಕ ವಿಚಾರದಲ್ಲಿ ಏಲ ಮಾತಿರಬಲ್ಲಿ ಯಾನ್ ಮಾಡಲಿಲ್ಲ ಹೀಗೆ ನೋಡು ನೀಕು ಮುಸ್ಕು ತಮ್ಮಿ ಇದೆ ಬರಲಿ ಹೊಳಪು
ಹಲೋ ಹಲೋ 1326 ಪ್ರಯೋಗದ ದೇವತೆ ನಾಟಕದ ಕತೆ ಬೊಕ್ಕ ಸಂಭಾಷಣೆ ಮಂತಿನಂಚಿನ ಶಶಿಧರ್ ಕೆ ಬಂಡಿಧರ್ ಕಮಿರಿ ವರ ವೇದಿಕೆಗೆ ಬರ್ತದೆ. ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾಯನಚಿನ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಮೇರು ಮಿತ್ತ ಚವಾಡಿಗೆ ಬರ್ತದೆ. ಅರಿಗಂಜಿ ಮಾನದಿಗೆ ಮಲ್ಪಡ್ಬಂಡದಕ್ಕೆ ಏನೊಂದಿಲ್ಲ ದಯದೀದು ಶಶಿಧರ್ ಕೆ ಬಂಡಿಧರ್ಕ ಮೇರು ವೇದಿಕೆಗೆ ಬರ್ತದೆ. ಎಂಗಿಲ್ನ ಎಲ್ಲೇ ಈ ಮಾನದಿಗೆಯನ್ನು ಸ್ವೀಕಾರ ಮಲ್ಪಡ್ಬಂಡದಕ್ಕೆ ಏನೊಂದಿಲ್ಲ. ಶಕ್ತಿ ನಮ್ಮನ್ನು ಬತ್ತಿನ ದೈವದೇವಿ ಅನುಗ್ರಹ ಮಲ್ಪಡೆ ಆಯುಷ್ಯ ಆಯುರಾರೋಗ್ಯನ ಕೊಟ್ಟು ಸುಖ ಸಂಪತ್ತಿನ ಜೀವನ ಬೆಳಗಡೆ ಬಂದದು ಎಡ್ಡಪ್ಪದ ಮದುವೆ ಪಟ್ಟಂದು ಸೊಲ್ಮನ ಸಂದೇಶ ದೇವತೆ ಮಗಳು ಪೋದು ಸೈಯಾಡ್ ಬಂಡರು ಮರ್ಮಲಾನಗ ಎಂಚಿನ ಬಂಡರು ಪೂಲು ಪೋದು ಪಲ್ಲು ಮಗ ಮಾನ ಮರ್ಯಾದೆ ಎತ್ತದೆ ಮೂಜಿ ಕಾಸಿಗೆ ಮಾರ್ದಿನ ಮಗಳು ಬಂದ್ರೆ ಎಂಕ ಮನಸ್ಸು ಬತ್ತಲತ್ತ ತಪ್ಪು ಬೇರೆ ಯಾನೆ ಅನಿತಕ್ಕೆ ಮತ್ತೆ ಮತ್ತೆ ಬಿಡಿ ಅಂತ ಏನೊಟ್ಟಿಗೆ ಮಾಡ್ತಾರೆ ಏನೇ ಬಗ್ಗೆ ಹಾಲಿನ ಮನ್ಮೆ ಗಾಯಿ ಹೆಚ್ಚ ಮಾಡಿ ದೊಡ್ಡ ಮಗ ತಾಯಿ ಮೇಲೆ ಬಂದು ದಾಯಿ ನಿರ್ಧಾರಕ್ಕೂ ಬತ್ತ ಕವಿತಾ ಒಪ್ಪಿಗೆ ಕೊಡ್ತಾರೆ ಯಾರು ಪಡದೆ ಮಗಳಿಗೆ ಬಿಟ್ಟು ಬಿಡಿಯಲಿ ಇದು ತಪ್ಪಿಲ್ಲ ರೂಪದ ದೇವತೆ ಇಲ್ಲು ಬೆಳಗಿನ ದೇವತೆ ಕಣ್ಣ ನೀರದ ಈ ಕತೆ ಮುಗಿಯೆಂದಿನ
ಅಭಿ ಏನ ನಾನಿತ್ತಲ್ಲ ಕಿಶನ್ ಜೋಡಿ ಸಾಕ್ಷಾತ್ ಶಿವ ಪಾರ್ವತಿಲ ಮುಗಿದಕ್ಕೆ ಅಗ್ಲಿಗೆ ಎಣ್ಣನೆ ಕೃಷ್ಣ ಬೋಡು ದೇವತೆ ಇಲ್ಲಿ ಸಾಕ್ಷಿಯಾದಿದ್ದಾರೆ ಪುತ್ರ ಪುಣ್ಣು ಸಮಾಜವು ಹೆಚ್ಚ ಮುಲ್ಪಾವಡು ಬಂದು ತೋಜಲು ಪುಟ್ಟ ಸೈತುಂದಾನ ಮಾತ್ರ ವ್ಯಕ್ತಿತ್ವತ್ತಿಗೆ ಬದುಕದ ಒಂದು ದಿನವು ಹೆಚ್ಚ ಬದುಕೋಡು ಬಂದು ಈ ಸಮಾಜ ದೇವತೆ ಇಲ್ಲಿ ಬೆಳಗಿನ ದೇವತೆ ಕಣ್ಣ ನೀರಿದ
ದೇವತೆ ಕಣ್ಣ ನೀರದ ಈ ಕತೆ ಮುಗಿಯಲಿನ ಈ ವ್ಯಥೆ. ಸ್ವರೂಪಿಣಿ ಆಯ್ನ ಚಿತ್ರ ಮಾರ್ಮಲ ನೆಕ್ಕ ಕೊರಿಯ ಅಕ್ಕೇರಿ ಮುಕ್ತ ಕೊಟ್ಟು ಕೊಡ್ತದ ಯೋಗ ನೆಕ್ಕ ಕೊರಿಯ ಕೊಂಡನ್ನು ಮೂಗುತ್ತಿದ್ದಕ ಇಲ್ಲದ ಮರ್ಯಾದೆ ಬರ್ತಲ್ಲ ಬೆಳಗಿನ ದೇವತೆ ಆ ದೇವತೆಗೆ ಕಣ್ಣ ಜನ್ಮ ಕೊರ್ಲೆ ದೇವರೇ ದೇವತೆ ತ್ಯಾಗಮೂರ್ತಿ ಈ ಪೊಣ್ಣು ದೇವತೆ ದೇವತೆ ಈ ಭೂಮಿ ಮಿತ್ತದ ಕಲಾಭಿಮಾನಿಗಳೇ, ಕೆ ಶಶಿಧರ ಪಂಡಿತಡ್ಕ ನಿರ್ದೇಶನದ ಬರೆದ ನಿರ್ದೇಶನ ಮಂದಿರಂಜನ ದೇವತೆ ಕರುಣಾಜನಕ ಸಾಂಸಾರಿಕ ನಾಟಕದ ಕಡೇತ ಸೀನ್ ಇಡೆಗೆ ಮುಗಿಂಡು ಬಾರಿ ಪೊರ್ಲುದ ನಾಟಕನು ಗೊಬ್ಬು ತೋಜಯರು ಅಂಚಾಂದು ಕಾರ್ಯಕ್ರಮ ಮುಗಿತುಜಿ ಏರ್ಲ ಲಕ್ಕದ ಪಾಯರವಲ್ಲಿ ದಯಮಂತ ಕುಳ್ಳಿ ಇತ್ತೆ ನಮ್ಮ ದಕ್ಷಾಧ್ವರ ಮುಲ್ಪದ ಹಳೆ ವಿದ್ಯಾರ್ಥಿಗಳು ಅಂಚನೆ ಅತಿಥಿ ಕಲಾವಿದರನ್ನ ಕೂಡುವಿಕೆಟ್ ಇತ್ತೆ ದಕ್ಷಾಧ್ವರ ಪನ್ಪಿ ಯಕ್ಷಗಾನ ಪ್ರಸಂಗ ನಡಪೆರೊಂಡು ದಯಮಂತ್ ಮಾತ ಕಲಾಭಿಮಾನಿಗಳ ಇಲ್ಲಗ ಪೋವಂದೆ ಕುಳ್ಳು ನಲ್ಪನೆ ಕುಳ್ಳು ಈ ಆಖ್ಯಾನಲ್ಲ ತೂತು ಪೋಡುಂದು ಕೇಣುವ ಮಾತಾ ಕಲಾಭಿಮಾನಿಗಳಿಗೆ ಕೂಡೋರ ಎಂಕ್ಲ ಸೊಲ್ಮೆ ಸಂದ ಒಂದು ಒತ್ತಾಯ ಮಂತೊಂದುಳ್ಳ ಯಕ್ಷಗಾನ ಪ್ರಸಂಗ ಮುಗಿನಾಡೆ ಮುಟ್ಟ ನಿಗಲು ಕುಳ್ಳುದು ಯಕ್ಷಗಾನ ಕಣ್ಣದಿಂಜ ಒಂದು ನಮ್ಮ ಈ ಹೊಸ ವೇದಿಕೆ ನಡಪನಂಚಿನ ಮಾತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ತುಯ್ಯ ಪನ್ಪಿ ಸಾರ್ಥಕತೆ ಇಲ್ಲಾಗ ಪೋಡುಂದು ಕೇನೊಂದುಲ್ಲ ದಯಮಂತದ ಇತ್ತೆ ದಕ್ಷಾಧ್ವರ ಕೆಲವೇ ನಿಮಿಷರು ಶುರುವಾಯರುಂಡು ನಮ್ಮ ತೆಂಕುತಿಟ್ಟು ಯಕ್ಷಗಾನದ ಪ್ರಸಿದ್ಧ ಹಿಮ್ಮೇಳ ಕಲಾವಿದರು ಅಂಚನೆ ಹವ್ಯಾಸಿ ಬೊಕ್ಕ ವೃತ್ತಿಪರ ಮುಮ್ಮೇಳ ಕಲಾವಿದರು ಸೇರಿದು ಇದೆ ನಿಗಲಿನ ಕಣ್ಣ ದುಂಬು ದಕ್ಷಾಧ್ವರ ಪನ್ಪಿ ಪವಿತ್ರ ಆಖ್ಯಾನನು ಗೊಬ್ಬು ತೋಜಾರುಳ್ಳರು ದಯಮಂತದ ಏರ್ಲ ಇಲ್ಲಗ ಪೋವಂತೆ ಈ ಯಕ್ಷಗಾನ ಕಾರ್ಯಕ್ರಮ ಮುಗಿನಾಡೆ ಮುಟ್ಟ ಕುಳ್ಳುದು ನೆನ್ನು ತೂವೊಡುಂದು ಕೇನೊಂದಿಲ್ಲ.